ವೇದಿಕೆಯ ಹಿಂಭಾಗದಲ್ಲಿರುವ ಎಲ್ಲರಲ್ಲಿ ಒಂದು ವಿನಂತಿ, ತಾವೆಲ್ಲರೂ ಮುಂದುಗಡೆ ಬಂದು ಸಭಾ ಕಾರ್ಯಕ್ರಮಕ್ಕೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯಮಾಡಿ ಯಾರು ಕೂಡ ಹಿಂದುಗಡೆ ಹೋಗುವುದು ಬೇಡ. ತಾವೆಲ್ಲರೂ ಸಭಾ ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ, ಎಲ್ಲರೂ ಇಲ್ಲೇ ಕುತ್ಕೊಳ್ಬೇಕು ಅಂತ ಹೇಳಿಕೊಳ್ತೇನೆ. ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಎಲ್ಲೆಡೆ ಮೊಳಗಿಯಾಯಿತು. ನಾ ಮತ್ತೆ ಬರುವೆನು ತಪ್ಪದೆ ಕತ್ತಲ ಬೆಳಕ ಸರಿಸಲೆಂದು ಚಂದಿರನು ಹೊರಟಾಯಿತು. ನೇಗಿಲು ನೊಗ ಹಿಡಿದ ರೈತರೆಲ್ಲರೂ ತಮ್ಮ ತಮ್ಮ ಉಳುಮೆ ಕಾರ್ಯಕ್ಕೆ ಇಳಿದಾಯಿತು. ಭಾನುವಾರ ರಜಾ ದಿನವಾದರೇನಾಯಿತು, ನಾವು ಮನರಂಜಿಸಲು ಸದಾ ಸಿದ್ಧರೆಂದು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಜೈನ ಭವನ ಸೇರಿಯಾಯಿತು. 15 ಸಂವತ್ಸರಗಳನ್ನು ಪೂರೈಸಿದ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ 16ನೇ ಸಂವತ್ಸರಕ್ಕೆ ಹೊಸ ಹೆಜ್ಜೆಯನ್ನಿಟ್ಟಾಯಿತು. ಹೌದು ಪ್ರಿಯರೇ, ಇಂದು
ಪ್ರಗತಿ ಸ್ಟಡಿ ಸೆಂಟರ್ಗೆ ಹಬ್ಬದ ಸಂಭ್ರಮ. 16 ವರ್ಷಗಳ ಹಿಂದೆ ದಿವಂಗತ PV ಸಾವಿತ್ರಿ ಸಂಚಾಲಕರ ಮಾತೃಶ್ರೀ ಹಾಗೂ ದಿವಂಗತ ಕೆ ವಿನೋದ್ ಕುಮಾರ್ ಪ್ರಾಂಶುಪಾಲರ ಸಹೋದರ ಇವರ ಆಶೀರ್ವಾದ ಮತ್ತು ಸಹಾಯದಿಂದ ಪ್ರಾರಂಭವಾದ ಈ ಸಂಸ್ಥೆ ಇದೀಗ ಯಶಸ್ವಿಯಾಗಿ 15 ಸಂವತ್ಸರಗಳನ್ನು ಪೂರೈಸಿ 16ನೇ ಸಂವತ್ಸರಕ್ಕೆ ಪಾದಾರ್ಪಣೆಗೈದಿದೆ. ಜೀವನದಲ್ಲಿ ಸೋತೆನೆಂದು ದಿಕ್ಕು ತೋಚದೆ ಕುಳಿತ ವಿದ್ಯಾರ್ಥಿಗಳಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಕೈ ಹಿಡಿದು ಮುನ್ನಡೆಸುವುದರ ಜೊತೆಗೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದೆ. ಇಂದು ನಮ್ಮ ಸಂಸ್ಥೆಯು ಹಮ್ಮಿಕೊಂಡಂತಹ ಪ್ರಗತಿ ವೈಭವ 2023 ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆ ನೀಡುವ ಈ ಶುಭ ಘಳಿಗೆಯಲ್ಲಿ ಇಲ್ಲಿ ನೆರೆದಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಹಾಗೂ ಆಡಳಿತ ನಿರ್ದೇಶಕರು ಮುಳಿಯ ಜುವೆಲ್ಲರ್ಸ್ ಪುತ್ತೂರು, ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರಾದ ಶ್ರೀ ಗೋಕುಲ್ನಾಥ್ PV, ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್, ಮಧುಪ್ರಪಂಚ ಪ್ರಧಾನ ಸಂಪಾದಕರಾದ ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ, ವಿದುಷಿ ಡಾಕ್ಟರ್ ಪವಿತ್ರ ರೂಪೇಶ್, ಶ್ರೀ ಹರೀಶ್ ಮಂಜೋಟಿ, ಶ್ರೀ ನಿತಿನ್ ರೈ ಕುಕ್ಕುವಳ್ಳಿ, ಶ್ರೀ ರವಿ ಪಾಂಬಾರು ಇವರೆಲ್ಲರನ್ನ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಪ್ರಮೀಳಾ ND ಇವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ಕೈ ಚಪ್ಪಾಳೆಯ ಮೂಲಕ ಸರ್ವ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜಗತ್ತಿನ ಪ್ರತಿಯೊಂದು ಜೀವಿ ಭಗವಂತನ ಸೃಷ್ಟಿ. ಈ ಪ್ರಕೃತಿಯ ಸಕಲ ಜೀವಿಗಳಿಗೂ ಆತನೇ ಪ್ರೇರಣಾ ಶಕ್ತಿ. ಸರ್ವಶಕ್ತರಾದ ದೇವರ ಆಶೀರ್ವಾದವು ನಮ್ಮ ಮೇಲಿದ್ದರೆ ಯಾವುದೇ ಕಾರ್ಯವು ಸುಸೂತ್ರವಾಗಿ ಸಾಗುತ್ತದೆ. ಇದೀಗ ಇಂದಿನ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸಾಗಲೆಂದು ಸರ್ವಶಕ್ತ ಭಗವಂತನ ಸ್ತುತಿ ಸ್ತೋತ್ರವನ್ನು ಪ್ರಾರ್ಥನಾ ಗೀತೆಯ ಮೂಲಕ ಹಾಡಲಿದ್ದಾರೆ ನನ್ನ ಸಹೋದ್ಯೋಗಿಗಳು. ನಾವೆಲ್ಲರೂ ಪ್ರಾರ್ಥನೆಗಾಗಿ ಎದ್ದು ನಿಲ್ಲುವುದು. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ, ಮಹಾದೇವಸುತಂ, ಮಹಾದೇವಸುತಂ ಗುರುಗುಹನುತಂ, ಮಹಾದೇವಸುತಂ ಗುರುಗುಹನುತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮೂಷಿಕವಾಹನಮೋದಕಪ್ರಿಯಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮೂಷಿಕವಾಹನಮೋದಕಪ್ರಿಯಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ.
ಪ್ರಾರ್ಥನಾ ಗೀತೆಯನ್ನು ಹಾಡಿದ ನನ್ನ ಸಹೋದ್ಯೋಗಿಗಳಿಗೆ ಧನ್ಯವಾದಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳು ಪ್ರಮುಖ ಸ್ಥಾನ ವಹಿಸುತ್ತಾರೆ. ಅತಿಥಿ ದೇವೋ ಭವ ಅಂದರೆ ಅತಿಥಿಗಳು ದೇವರಿಗೆ ಸಮ. ಅತಿಥಿಗಳನ್ನು ಆದರದಿಂದ ಸತ್ಕರಿಸುವುದು ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ. ಇಂದಿನ ಈ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಲು ಇದೀಗ ಮುಂದೆ ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿ ಕುಮಾರಿ ಅನುಪಮಾ ಇವರು. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಎಲ್ಲರಿಗೂ ಶುಭ ಮುಂಜಾನೆ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ನಡೆಯುವ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಲಿರುವ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಆಡಳಿತ ನಿರ್ದೇಶಕರು, ಮುಳಿಯ ಜುವೆಲ್ಲರ್ಸ್ ಪುತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸುಶಾಂತ್ ಸರ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಈ ಶಾಲಾ ಯಶಸ್ಸಿಗೆ ಕಾರಣೀಕೃತರು ಹಾಗೂ ಈ ಶಾಲಾ ಬೆನ್ನೆಲುಬಾಗಿ ಸದಾ ಎಲ್ಲರನ್ನು ಹುರಿದುಂಬಿಸುವ ಹಸನ್ಮುಖಿಯಾಗಿರುವ ಈ ಶಾಲಾ ಸಂಚಾಲಕರು ಶ್ರೀಯುತ ಗೋಕುಲ್ನಾಥ್ PV ಸರ್ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸುಪ್ರೀತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಸೋತು ಬಂದ ವಿದ್ಯಾರ್ಥಿಗಳಿಗೆ ಆಶಾ ಕಿರಣವಾದ ನಮ್ಮ ಶಾಲಾ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ತಮ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡುತ್ತಾ ಬಂದಿರುವ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಕೆ ಹೇಮಲತಾ ಮೇಡಮ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಕಲಾವತಿ ಮ್ಯಾಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉತ್ತಮ ಶಿಕ್ಷಕಿ ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡುವ ಉತ್ತಮ ಮಾರ್ಗದರ್ಶಕಿಯಾಗಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಮೀಳಾ ಮ್ಯಾಮ್ ಇವರಿಗೆ ತುಂಬು ಹೃದಯದ ಸ್ವಾಗತ. ಇವರಿಗೆ ಸುಮಿತ್ರಾ ಮ್ಯಾಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇನ್ನೋರ್ವ ವ್ಯಕ್ತಿ ನಮ್ಮ ಶಾಲಾ ಎಲ್ಲ ಕಾರ್ಯಕ್ರಮಗಳಿಗೂ ಉತ್ತಮ ಪ್ರೋತ್ಸಾಹವನ್ನು ನೀಡುವ ಹಾಗೂ ಇವತ್ತಿನ ಕಾರ್ಯಕ್ರಮದ ತೀರ್ಪುಗಾರರಾಗಿರುವ ಮಧುಪ್ರಪಂಚ ಪತ್ರಿಕಾ ಪ್ರಧಾನ ಸಂಪಾದಕರಾದ ನಾರಾಯಣ ರೈ ಕುಕ್ಕುವಳ್ಳಿ ಸರ್ ನಿಮಗೆ ನಮ್ಮ ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸುಷ್ಮಾ ಮ್ಯಾಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ವಿದುಷಿ ಪವಿತ್ರ ರೂಪೇಶ್ ಇವರು ಉತ್ತಮ ಕಲಾವಿದೆ, ಹಾಡುಗಾರ್ತಿ ಹಾಗೂ ಪ್ರಸ್ತುತ ಸವನೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಗೀತ ಉಪನ್ಯಾಸಕಿ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹರ್ಷಿತಾ ಮ್ಯಾಮ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಹರೀಶ್ ಮಂಜೋಟಿ ಸರ್ ಇವರು ದಕ್ಷ ಪೊಲೀಸ್ ಅಧಿಕಾರಿ, ಕವಿ, ಕಲೆಗಾರ ಹಾಗೂ ಧರ್ಮದೈವ ಚಿತ್ರದ ಕಲಾವಿದರಾಗಿರುತ್ತಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಮಧುಶ್ರೀ ಮ್ಯಾಮ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಧನ್ಯವಾದಗಳು. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ನಿತಿನ್ ರೈ ಕುಕ್ಕುವಳ್ಳಿ. ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಟನೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರುವಂತಹ ಇವರು TN ಸೀತಾರಾಮ ಗರಡಿಯಲ್ಲಿ ಮಿಂಚು ಮತ್ತು ಮುಕ್ತ ಧಾರಾವಾಹಿಯ ನಿರ್ದೇಶಕರು ಹಾಗೂ ಧರ್ಮದೈವ 1 ಆ್ಯಂಡ್ ಧರ್ಮದೈವ 2 ಹಾಗೂ ಆಕೆ ಮೋಹಿನಿ ಕಿರುಚಿತ್ರವನ್ನು ನಿರ್ದೇಶನ ಮಾಡಿರುತ್ತಾರೆ. ಇದರಲ್ಲಿ ಧರ್ಮದೈವ 2 ಹಾಗೂ ಆಕೆ ಮೋಹಿನಿ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುತ್ತದೆ. ಧರ್ಮದೈವ 2 ಚಿತ್ರ ಬಿಡುಗಡೆಯ ಸಿದ್ಧತೆಯಲ್ಲಿದೆ. ಇವರಿಗೆ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರುತಿ ಮ್ಯಾಮ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ರವಿ ಪಾಂಬಾರು ಸರ್. ಇವರು ಹವ್ಯಾಸಿ, ಸಂಗೀತಗಾರ, ನೃತ್ಯಗಾರ, ಸಾಹಿತ್ಯ, ಚಿತ್ರಕಲೆಯಲ್ಲಿ ಪರಿಣಿತರು. ಸುಮಾರು 100ಕ್ಕಿಂತ ಹೆಚ್ಚು ಆಲ್ಬಮ್ ಹಾಡುಗಳನ್ನು ರಚನೆ ಮಾಡಿ ಹಾಡಿದ ಅನುಭವ ಹಾಗೂ ರಾಜ್ಯಮಟ್ಟದ ಸಂಗೀತ ರತ್ನ ಪ್ರಶಸ್ತಿದಾರರು. ವಾಸ್ಟರ್ 5 ಸ್ಟಾರ್ ವತಿಯಿಂದ ಕಾವ್ಯಸಿರಿ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ ಹಾಗೂ ಚಿಗುರೆಲೆ ಸಾಹಿತ್ಯ ಬಳಗದಿಂದ ರಾಷ್ಟ್ರಮಟ್ಟದ ಕಲಾರತ್ನ ಪ್ರಶಸ್ತಿ ಹಾಗೂ ಸಾಂಸ್ಕೃತಿಕ ಸಂಘಟನಾ ಕ್ಷೇತ್ರ ಬೆಳಕು ಸಂಸ್ಥೆ ವತಿಯಿಂದ ಹಲವಾರು ಸನ್ಮಾನಗಳನ್ನು ಪಡೆದುಕೊಂಡಿರುತ್ತಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಮಾಧವಿ ಮ್ಯಾಮ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶಿಕ್ಷಕಿಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ನೆರೆದಿರುವಂತಹ ನಮ್ಮ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕರಿಗೂ ಹಾಗೂ ಈ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯಲಿರುವಂತಹ ಛಾಯಾಗ್ರಾಹಕರಿಗಳಿಗೂ ಹಾಗೂ ಮೀಡಿಯಾ ಮಂದಿಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕೊನೆಯದಾಗಿ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದ ಮೇಡಮ್, ತಮಗೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪವು ಬೆಳಕನ್ನು ನೀಡುತ್ತದೆ, ಕತ್ತಲನ್ನು ಹೊಡೆದೋಡಿಸುತ್ತದೆ. ಬೆಳಕು ಪ್ರತಿಯೊಬ್ಬ ಮನುಷ್ಯನ ಜೀವನದ ದಾರಿಗೆ ದಾರಿದೀಪವಾಗಿರುತ್ತದೆ. ಬೆಳಕು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ಇಂದಿನ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲೆಂದು ಹರಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ದೀಪ ಪ್ರಜ್ವಲನಗೈಯಬೇಕಾಗಿ ಕಾರ್ಯಕ್ರಮದ ಉದ್ಘಾಟಕರಲ್ಲಿ ಹಾಗೂ ಸರ್ವಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् आरोग्यं धनसम्पदः. शत्रुबुद्धिविनाशाय दीपज्योतिर्नमोऽस्तुते. दीपज्योतिर्नमोऽस्तुते. दीपज्योतिर्परब्रह्म. दीपज्योतिर्जनार्दनः. दीपज्योतिर्परब्रह्म. दीपज्योतिर्जनार्दनः. दीपो हरतु मे पापं. सन्ध्यादीप नमोऽस्तुते. ओ दीपब्रह्मरूपस्त्वं ज्योतिषां प्रभुरव्ययः. ओ दीपब्रह्मरूपस्त्वं ज्योतिषां प्रभुरव्ययः. आरोग्यं देहि पुत्रांश्च पतिं स्वच्छामि मे सदा. रवेरस्तं समारभ्य यावत् सूर्योदयो भवेत्. रवेरस्तं समारभ्य यावत् सूर्योदयो. ದೀಪ ಪ್ರಜ್ವಲನಗೈದು ಹರಸಿದ ಸರ್ವಗಣ್ಯರಿಗೂ ವಂದನೆಗಳು. ಇದೀಗ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯ ತಾವು ನಮ್ಮೆಲ್ಲರನ್ನ ಉದ್ದೇಶಿಸಿ ಇಂದಿನ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನಾಗಿ ಹರಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಗಣಪತಿಗೆ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರಗತಿ ವಿದ್ಯಾಸಂಸ್ಥೆಯ ಹಿರಿಯರಾದಂಥ ಸಂಚಾಲಕರಾದಂಥ ಶ್ರೀಯುತ ಗೋಕುಲ್ನಾಥ್ ಅವರೇ, ಪ್ರಾಂಶುಪಾಲರೇ, ಹಾಗೆ ನಾರಾಯಣ ರೈ ಕುಕ್ಕುವಳ್ಳಿಯವರೇ, ಹಾಗೆ ಎಲ್ಲ ಹಿರಿಯರೇ, ಡಾಕ್ಟರ್ ಪವಿತ್ರ ಲೋಕೇಶ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಹಿರಿಯರೇ, ಅವರ ಪೋಷಕ ಬಂಧುಗಳೇ, ಪ್ರಗತಿ ವಿದ್ಯಾಸಂಸ್ಥೆ ಈಗ ಹದಿಹರೆಯಕ್ಕೆ ಕಾಲಿಟ್ಟಿದೆ. 16 ವರ್ಷದಕ್ಕೆ ಕಾಲಿಟ್ಟಿದೆ ಅಂತೇಳಿ ಈಗ ಉದ್ಘೋಷಕರು ಇಲ್ಲಿ ಹೇಳಿರ್ತಾರೆ. ಹೇಳಿ ಕೇಳಿ ಹದಿಹರೆಯದವರನ್ನು ಒಂದು ದಾರಿಗೆ ತರುವಂತಹ ಒಂದೆಲ್ಲೋ ಯಾರೂ ಕೂಡ, ಯಾವುದೇ ವಿದ್ಯಾರ್ಥಿ ಕೂಡ ನಾನು ಏನೂ ಪ್ರಯೋಜನ ಇಲ್ಲ ಅಂತೇಳುವಂಥ ವಿಷಯದವರಲ್ಲ. ಅಲ್ಲ ವಿದ್ಯಾರ್ಥಿಗಳೇ, ಕಠೋಪನಿಷತ್ನಲ್ಲಿ ಒಂದು ಶ್ಲೋಕ ಇದೆ, ಬಹುನಾಮೇಮಿ ಪ್ರಥಮ ಬಹುನಾಮೇತಿ ಮಧ್ಯಮ ಅಂತೇಳಿ. ಆ ಶ್ಲೋಕ ಹಾಗೆ ಮುಂದುವರಿತಾ ಏನು ಹೇಳ್ತದೆ ಅಂತೇಳಿ ಹೇಳಿದರೆ, ನಾನು ಎಲ್ಲರಿಗಿಂತ ಉತ್ತಮನಲ್ಲ, ಹಾಗೆ ಅಂತೇಳಿ ನಾನು ಎಲ್ಲರಿಗಿಂತ ಕೀಳೂ ಅಲ್ಲ, ನನಗಿಂತ ಅನೇಕರು ಉತ್ತಮರಿದ್ದಾರೆ, ನಾನು ಅನೇಕರಿಗಿಂತ ಉತ್ತಮ, ನಾನು ಏನಾದರೂ ಮಾಡಬಲ್ಲೆ ಅಂತ. ಅಂದರೆ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ದೇವರು ಸೃಷ್ಟಿ ಮಾಡುವಾಗ ಏನು ಮಾಡಿರ್ತಾನೆ ಅಂತ ಹೇಳಿದರೆ, ಇವನು ಈ ಕೆಲಸಕ್ಕೆ ಅಂತ ಮಾಡಿರ್ತಾನೆ. ಉದಾಹರಣೆಗೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂತೇಳಿ ಹೇಳಿದರೆ, ದಿಕ್ಕುಗಳ ವಿಷಯದಲ್ಲಿ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಪೂರ್ವ ಅಂತ ಹೇಳಿದರೆ ಉತ್ತಮ, ದಕ್ಷಿಣ ಅಂತ ಹೇಳಿದರೆ ಕನಿಷ್ಠ, ಪಶ್ಚಿಮ ಉತ್ತರ ಓಕೆ ತೊಂದರೆ ಇಲ್ಲ, ಆಗ್ಬೋದು, ಬೇರೆ ಸಿಕ್ಕದಿದ್ದರೆ ಅದನ್ನು ನೋಡುವ ಅಂತೇಳುವಂಥ ಒಂದು ವಿಚಾರಗಳಿದೆ. ಅದು ಹಾಗಲ್ಲ. ವಾಸ್ತುವಿನಲ್ಲಿ ಏನು ಹೇಳ್ತದೆ ಅಂತೇಳಿ ಹೇಳಿದರೆ, ದೇವರು ಸೃಷ್ಟಿ ಮಾಡಿದಾಗ ಏನು ಮಾಡಿದ್ದಾರೆ ಅಥವಾ ಅದರ ವಿಚಾರಗಳು ಹೇಗಿದೆ ಅಂತೇಳಿ ಹೇಳಿದರೆ, ಪೂರ್ವ ಯಾವುದೇ ಒಂದು ವಿದ್ಯಾಭ್ಯಾಸ ಇರ್ಬೋದು, ದೇವರ ಕಾರ್ಯ ಇರ್ಬೋದಾದರೆ ಪೂರ್ವಕ್ಕೆ, ಆಡಳಿತಕ್ಕೆ ಉತ್ತರ, ವ್ಯಾಪಾರಕ್ಕೆ ಪಶ್ಚಿಮ, ಹಾಗೆ ಸೇವೆಯ ಕಾರ್ಯಗಳಿಗೆ ದಕ್ಷಿಣ. ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದು ಜಾಗವೂ ಕೂಡ ಅದಕ್ಕೆ ಆದ ಒಂದು ಮಹತ್ವವನ್ನು ದೇವರಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ, ಯಾವುದೇ ವಿದ್ಯಾರ್ಥಿ ಕನಿಷ್ಠ ಅಂತೇಳಿ ಇಲ್ಲ, ಅವನು ಯಾವುದರಲ್ಲಿ ಹುಷಾರಿದ್ದಾನೆ ಅಂತೇಳಿ ಹೇಳುವಂಥ ಒಂದು ಹುಡುಕುವಂಥ ಕೆಲಸ ಅದನ್ನು ಪೋಷಕರಿರ್ಬೋದು ಅಥವಾ ಈ ರೀತಿಯ ವಿದ್ಯಾಸಂಸ್ಥೆಗಳು ಮಾಡ್ತವೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ನನಗೆ ಬಹಳ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಪ್ರಗತಿ ವಿದ್ಯಾಸಂಸ್ಥೆಗೆ ಆ ವಿಷಯದಲ್ಲಿ ಬಹಳ ಒಂದು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ 96, 97, 98, 99% ಅವರನ್ನು ಕರ್ಕೊಂಡು ಬಂದು ಅವರನ್ನು ಕೂರಿಸಿ ಅವರಿಗೆ ಒಂದಷ್ಟು ಹೇಳ್ತಾರ ಇಲ್ವಾ ಅಂತ ಗೊತ್ತಿಲ್ಲ ನನಗೆ, ಅಂತೂ ಒಂದಷ್ಟು ಏನೋ ಒಂದು ಕೊಟ್ಟು ಅವರನ್ನು ಪುನಃ ರ್ಯಾಂಕ್ ಪಡೆಯುವುದರಲ್ಲಿ ದೊಡ್ಡ ವಿಷಯ ಇಲ್ಲ. ಕಷ್ಟ, ಅದು ತಪ್ಪು ಅಂತೇಳಿ ಹೇಳೋದಿಲ್ಲ ನಾನು, ಅದರಲ್ಲೂ ಕಷ್ಟ ಇದೆ. ಅವರು ಹಾದಿ ತಪ್ಪದಾಗೆ ನೋಡಿಕೊಳ್ಬೇಕು, ಅವರು ಅದನ್ನು ಅದೇ ಡೈರೆಕ್ಷನನ್ನು ಇಡುವಾಗೆ ನೋಡಿಕೊಳ್ಬೇಕು. ಖಂಡಿತವಾಗಿ ಅದರಲ್ಲೂ ಎಫರ್ಟ್ ಇದೆ. ಆದರೆ ಪ್ರಗತಿ ವಿದ್ಯಾಸಂಸ್ಥೆ ಏನು ಮಾಡ್ತಾ ಇದೆ ಅಂತೇಳಿ ಹೇಳಿದರೆ, ಎಲ್ಲೋ ಸ್ವಲ್ಪ ದಾರಿ ತಪ್ಪಿ ಆ ಕಡೆ ಈ ಕಡೆಯಿಂದ ಹೋದಂತಹ ಮಕ್ಕಳನ್ನು ವಾಪಸ್ ದಾರಿಗೆ ತರುವಂಥ ಕೆಲಸ ಮಾಡ್ತದೆ. ಮಕ್ಕಳೇ, ಮುಂದುವರಿತಾ ಅದೇ ಕಠೋಪನಿಷತ್ನಲ್ಲಿ ಹೇಳಿದೆ, ಸುಖಾರ್ತಿನ ನಾ ಕುತೋ ವಿದ್ಯಾರ್ಥಿನ ನಾ ಕುತೋ ಸುಖಂ ಅಂತ. ಅಂದರೆ ಸುಖ ಬಯಸುವವನಿಗೆ, ಸುಖವನ್ನು ಹಿಡ್ಕೊಂಡು ಯಾರು ಹೋಗ್ತೀವಿ ಅವರಿಗೆ ವಿದ್ಯೆ ಯಾವತ್ತೂ ಗಿಟ್ಟೋದಿಲ್ಲ. ವಿದ್ಯೆ ಗಿಟ್ಟಬೇಕು ಅಂತೇಳಿ ಆದರೆ ಒಂದಷ್ಟು ಸಮಯ ನೀವು ಸುಖವನ್ನು ತ್ಯಜಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಿಮಗದು ಸಿಗ್ತದೆ. ಆ ಮಾರ್ಗದಲ್ಲಿ ನಡೀಲಿಕ್ಕೆ ನಿಮಗೆ ಒಳ್ಳೆಯ ಒಂದು ಸಂಸ್ಥೆ ಸಿಕ್ಕಿದೆ. ಆ ಸಂಸ್ಥೆ ಜೊತೆ ಸ್ವಲ್ಪ ಜಾಸ್ತಿ ಎಫರ್ಟ್, ನೀವೇನು ಮೊದಲು ಹಾಕ್ತಾ ಇದ್ದೀರಾ ಲಿಟಲ್ ಎಕ್ಸ್ಟ್ರಾ ಅಂತೇಳುವಂಥ ಒಂದು ವಿಷಯವನ್ನು ಅಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.
ನಾವು ಬೇರೆ ಬೇರೆ ರಿಕ್ಷಾಗಳಿಗೆ ಅಥವಾ ವಾಹನಗಳಿಗೆ ಅಥವಾ ಒಂದು ವಿಷಯಗಳಿಗೆ ಹೋಗ್ತೇವೆ, ವಾಹನವನ್ನು ನಾವು ಬಾಡಿಗೆಗೆ ನಾವು ತಗೊಂಡು ಹೋಗ್ತೇವೆ. ಉದಾಹರಣೆಗೆ ಒಂದು ಇಟ್ಕೊಳ್ಳಿ, ಇವತ್ತಿನ ದಿವಸವನ್ನು ನಾವು ನೋಡುವ. ಇವತ್ತಿನ ದಿವಸದಲ್ಲಿ ಒಬ್ಬ ಒಂದು ರಿಕ್ಷಾದಲ್ಲಿ ವೈಫೈ ಇಟ್ಟುಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ಫ್ರೀ ವೈಫೈ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ನೀವು ಆ ರಿಕ್ಷಾಕ್ಕೆ ಹೋಗ್ತೀರಾ ಅಥವಾ ಆ ರಿಕ್ಷಾಕ್ಕೆ ಕಾದು ನೀವು ಹೋಗೋದಿಲ್ವಾ? ಅವನೇನು ಮಾಡಿದ? ಯಶಸ್ಸಿಗೋಸ್ಕರ ಏನು ಮಾಡಿದ? ಒಂದು ಲಿಟಲ್ ಎಕ್ಸ್ಟ್ರಾ, ಒಂದು ಸ್ವಲ್ಪ ಜಾಸ್ತಿ, ಬಾಕಿಯವರೆಲ್ಲ ಕಾರಲ್ಲಿ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಆದರೆ ಇವನು ಲಿಟಲ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಏನು ಲಿಟಲ್ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಾನೆ. ಕೊಡೋದು ಅಂತ ಹೇಳಿದರೆ ಅವನ ಲಿಟಲ್ ಎಕ್ಸ್ಟ್ರಾ ಎಫರ್ಟ್ ಇದೆ ಅದಕ್ಕೆ. ಆ ಲಿಟಲ್ ಎಕ್ಸ್ಟ್ರಾ ವಿಲ್ ಟೇಕ್ ಯು ಟು ದ ಸಕ್ಸಸ್. ಆ ಲಿಟಲ್ ಎಕ್ಸ್ಟ್ರಾ ಎಫರ್ಟ್ ಏನಿದೆ ಅದೇ ಡಿಫ್ರೆನ್ಸನ್ನು ಮಾಡ್ತದೆ. ಯಾಕೆಂತ ಹೇಳಿದರೆ ಸಕ್ಸಸ್ ನೆವರ್ ಕಮ್ಸ್ ವಿತ್ ದ ಸ್ಮಾಲ್ ಥಿಂಗ್ಸ್. ಹಾಗೆ ನೆವರ್ ಕಮ್ಸ್ ವಿತ್ ದ ಬಿಗ್ ಥಿಂಗ್ಸ್. ಸ್ಮಾಲ್ ಥಿಂಗ್ಸಿಂದನೇ ಸಕ್ಸಸ್ ಬರ್ತದೆ. ಯಶಸ್ಸು ಯಾರಿಗೆ ಅಂತೇಳಿ ಹೇಳಿದರೆ ವಿಶೇಷವಾದದ್ದನ್ನು ಮಾಡುವಂಥವನಿಗಲ್ಲ. ಯಶಸ್ಸಿರುವುದು ಮಾಡಿದ ವಿಷಯವನ್ನೇ ವಿಶೇಷವಾಗಿ ಮಾಡೋದು. ಇವತ್ತೀಗ ಈ ಒಂದು ಸುಂದರ ಸುಸಜ್ಜಿತ, ಸುಂದರ ಅಂತ ಹೇಳೋದಕ್ಕಿಂತ ಜಾಸ್ತಿ ಸುಸಜ್ಜಿತ ಅಂತೇಳಿ ನಾವು ಹೇಳಬೇಕು. ಈ ಒಂದು ವ್ಯವಸ್ಥೆ ಏನಿದೆ ಸುಸಜ್ಜಿತವಾಗಿ ಮಾಡಿದಂತೂ ಆ ಒಂದು ಯಶಸ್ಸಿನ ಪ್ರಗತಿ ಸಂಸ್ಥೆ ಯಶಸ್ಸನ್ನು ತೋರಿಸ್ತದೆ. ಹಾಗೆ ಇದು ಮುಂದೆಯೂ ಯಶಸ್ಸಾಗಲಿ. ಮಹಾಲಿಂಗೇಶ್ವರನ ಅನುಗ್ರಹ ಸದಾ ಈ ಸಂಸ್ಥೆಯ ಮೇಲಿರಲಿ. ಹಾಗೂ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡಿತಾ ಇರುವಂತಹ ಎಲ್ಲ ಮಕ್ಕಳಿಗೂ ಸರ್ವತೋಮುಖ ಅಭಿವೃದ್ಧಿಯನ್ನು ಮಹಾಲಿಂಗೇಶ್ವರನ ಕರುಣಿಸಲಿ ಅಂತ ಹಾರೈಸುತ್ತಾ ನನ್ನನ್ನು ಇಲ್ಲಿ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇಲ್ಲಿಯ ಸಂಸ್ಥೆಯವರಿಗೆ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ವಂದನೆಗಳು. ಅತ್ಯಂತ ಅದ್ಭುತ ವಿಚಾರಗಳನ್ನ ಧಾರೆ ಎರೆದು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಮ್ಮೆಲ್ಲರನ್ನು ಹರಸಿ ಶುಭ ನುಡಿಗಳನ್ನಾಡಿದ ಕೇಶವ ಪ್ರಸಾದ್ ಸರ್ ತಮಗೆ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಮ್ಮ ಸಂಚಾಲಕರಾದ ಶ್ರೀ ಗೋಕುಲ್ನಾಥ್ PV ಇವರಿಂದ ಇದೀಗ ಶುಭ ನುಡಿಗಳು. ಹತ್ತೂರ ಒಡೆಯ ಪುತ್ತೂರ ಮಹಾಲಿಂಗೇಶ್ವರನನ್ನು ಪೊಡ ಮಾಡಿಕೊಳ್ಳುತ್ತಾ ಕಲಿಕೆಯಲ್ಲಿ ಆಸಕ್ತಿ, ದೇವರಲ್ಲಿ ಭಕ್ತಿ, ಬದುಕಲು ಶಕ್ತಿಯನ್ನು ನೀಡಿರತಕ್ಕಂತಹ ನನ್ನ ಪೂಜ್ಯ ತಂದೆ ತಾಯಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಧಾರೆ ಎರೆದ ನನ್ನ ಎಲ್ಲ ಗುರುವರಿಯರಿಗೂ, ಅದರಲ್ಲೂ ಮುಖ್ಯವಾಗಿ ಇಂದು ಪ್ರಗತಿ ವೈಭವ 2023 ಪ್ರಗತಿಯ 16ನೇ ವರ್ಷಕ್ಕೆ ದಾಪುಗಾಲು. ಈ ಒಂದು ವೈಭವದ ವೇದಿಕೆಯಲ್ಲಿ ನಾನು ಕೂತಿರುವಾಗ ಗಮನಿಸಿದ್ದು, ನಾನು 6ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಕಲಿಯುವಾಗ ಸಂತ ಫಿಲೋಮಿನಾ ಹೈಸ್ಕೂಲ್ ಪುತ್ತೂರು, ಅಲ್ಲಿ ನನ್ನ ಗಣಿತ ಹಾಗೂ ವಿಜ್ಞಾನದ ಮೇಷ್ಟ್ರು ಇವತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಸರ್ ಸುರೇಶ್ ಶೆಟ್ಟಿ ಸರ್ ಇದ್ದಾರೆ. ಅವರ ಪಾದಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮ ಅನುಮತಿಯನ್ನು ಕೋರುತ್ತಾ ಮುಂದಕ್ಕೆ ಸಾಗ್ತಾ ಇದ್ದೇವೆ. ಸರ್, ಇಲ್ಲಿ ಕೇಶವ ಪ್ರಸಾದ್ ಮುಳಿಯ ಸರ್ ನಮ್ಮ ಶ್ರೀ ಮಹಾತೋಬಾರ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹಾಗೂ ಮುಳಿಯ ಜ್ಯುವೆಲ್ಲರ್ಸ್ನ ಚೇರ್ಮನ್ ಆಗಿದ್ದಾರೆ, ಅಲ್ಲದೆ ಮುಳಿಯ ಪ್ರಾಪರ್ಟೀಸ್ನ ಚೇರ್ಮನ್ ಆಗಿದ್ದಾರೆ. ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರಂತೆ ನಾನು ಯಾವತ್ತೂ ಕನಸಲ್ಲಿ ಗ್ರಹಿಸಲಿಲ್ಲ. ಯಾಕೆಂತ ಹೇಳಿದರೆ ಅಂಥ ಒಂದು ಪೂಜ್ಯ ಮಹಾಲಿಂಗೇಶ್ವರನ ಸೇವೆ ಮಾಡುವವರು ಇವತ್ತು ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಸರ್, ಇದು ನನ್ನ ಸೌಭಾಗ್ಯವೇ ಸರಿ ಸರ್. ಅಲ್ಲದೆ ಈ ಪ್ರಗತಿಯ ಹೆಜ್ಜೆ ಗುರುತುಗಳ ಜೊತೆ 16 ವರ್ಷದಿಂದ ನನ್ನ ಗುರುಗಳು ನಾರಾಯಣ್ ರೈ ಕುಕ್ಕೊಳ್ಳಿ ಸರ್ ಅವರಿದ್ದಾರೆ, ಹಾಗೆ ಪವಿತ್ರ ರೂಪೇಶ್ ಅವರಿದ್ದಾರೆ. ಅಲ್ಲದೆ ಎಲ್ಲ ತಂಡ ಅಲ್ಲಿ ಕಾಣಿದ ನಿತಿನ್ ರೈ ಕುಕ್ಕೊಳ್ಳಿ ಅವರು. ಮೊನ್ನೆ ಅವರ ಧರ್ಮದೈವದ ಒಂದು ಚಿತ್ರದ ಒಂದು ಪ್ರಿವ್ಯೂಗೆ ಹೋಗಿದ್ದೆ. ಅದ್ಭುತ. ನನಗೆ ನಾನೇ ಎದ್ದು ನಿಂತು ಒಂದು 4 ಸಲ ಒನ್ಸ್ ಮೋರ್ ಅಂತ ಹೇಳಿದ್ದೇನೆ ಅಲ್ಲಿ. ಅದು ಅವರಿಗೆ ಕೇಳಿಸಿದೂ ಇಲ್ಲ. ಮಂಗಳೂರಲ್ಲಿ ಭಾರತ್ ಮಾಲಲ್ಲಿ ಒಂದು 4 ಸಲ ವೀಕ್ಷಣೆ ಮಾಡಿದೆ. ಇವತ್ತು ಅವರು ಅರ್ಧ ಗಂಟೆ 2 ಗಂಟೆಯಿಂದ 2:30 ಅದು 1 ಅವರ್ ಆದರೂ ಪರವಾಗಿಲ್ಲ ಸರ್. ನಾವು ತುಂಬ ಈಗರ್ಲಿ ವೇಟಿಂಗ್ ಫಾರ್ ದಟ್ ಪ್ರೋಗ್ರಾಮ್ ಸರ್ ಆ್ಯಕ್ಚುಲಿ. ಹಾಗೆ ಇಲ್ಲಿ ಮಂಜೋಟಿ ಸರ್ ಬಂದಿದ್ದಾರೆ, ಮತ್ತು ಇನ್ನೊಬ್ಬರು ಅವರು ಪಾಂಬಾರ್ ಅವರು ಬಂದಿದ್ದಾರೆ. ಎಲ್ಲರೂ ಈ ವೇದಿಕೆಯಲ್ಲಿದ್ದಾರೆ.
ಇನ್ನು ಮುಂದಕ್ಕೆ ಇಲ್ಲಿ ಒಂದು ಮಕ್ಕಳ ಗೆಜ್ಜೆ ನಾದ ಇಲ್ಲಿ ಈಗಲೇ ಕೇಳಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆಂದರೆ ಅವರು ದೇ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ ಪ್ರೋಗ್ರಾಮ್. ಸೊ ಆದ ಕಾರಣ ಮಕ್ಕಳು ಹೇಳಿದರು, ಸರ್ ನಮ್ಮದು ಮೇಕಪ್ ಆಗಲಿಲ್ಲ, ನಾವು ಮೇಕಪ್ ಎಲ್ಲ ಮಾಡಬೇಕಲ್ಲ ಅಂತೇಳಿ. ಆಗ ನಾನು ಹೇಳಿದೆ, ಮಕ್ಕಳೇ ಒಂದು ಉದ್ಘಾಟನೆ ಮಾಡಿ ನಿಮಗೆ ನಾನು ಕಾಲಾವಕಾಶ ಕೊಡ್ತೇನೆ, ನೀವು ಮೇಕಪ್ ಮಾಡಿಕೊಳ್ಳಿ. ಆದ ಕಾರಣ ಮಕ್ಕಳೇ, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಕ್ಕಳು, ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಎಲ್ಲರಿಗೂ ಈ 2 ಮಾತುಗಳನ್ನು ಆಡಿ ನನ್ನ ಈ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸರ್ ತಮಗೆ. ಇದೀಗ ಈ ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನನ್ನ ಸಹೋದ್ಯೋಗಿ ಕುಮಾರಿ ಹರ್ಷಿತಾ ಇವರಿಂದ. ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ನಡೆಯುವ ಪ್ರಗತಿ ವೈಭವ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ ಶ್ರೀ ಕೇಶವ ಪ್ರಸಾದ್ ಮುಳಿಯ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಆಡಳಿತ ನಿರ್ದೇಶಕರು, ಮುಳಿಯ ಜ್ಯುವೆಲ್ಲರ್ಸ್ ಪುತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಗೋಕುಲ್ನಾಥ್ ಸರ್ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಖಿಯಾಗಿ ನಮ್ಮೆಲ್ಲರನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸಿ ಹೊರದುಂಬಿಸುವ ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಆದಂತಹ ಶ್ರೀ PV ಗೋಕುಲ್ನಾಥ್ ಸರ್, ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನೂರಾರು ವಿದ್ಯಾರ್ಥಿಗಳ ಪಾಲಿಗೆ ಭರವಸೆಯ ಬೆಳಕಾದವರು, ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿ ಎಲ್ಲರನ್ನೂ ಪ್ರೀತಿಯಿಂದ ಪ್ರೋತ್ಸಾಹಿಸುವ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಆಗಿರುವ ಶ್ರೀಮತಿ ಹೇಮಲತಾ ಮೇಡಮ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಉತ್ತಮ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಸ್ಥೆಗೆ ಬಹಳ ಆತ್ಮೀಯರಾಗಿ ನಮ್ಮ ಶಾಲಾ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗಿಯಾಗಿ ಉತ್ತಮ ಪ್ರೋತ್ಸಾಹವನ್ನು ನೀಡುವ ಮಧುಪ್ರಪಂಚ ಪತ್ರಿಕಾ ಪ್ರಧಾನ ಸಂಪಾದಕರಾದ ನಾರಾಯಣ ರೈ ಕುಕ್ಕುವಳ್ಳಿ ಸರ್, ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ನಿಮಗೆ ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು PV ಗೋಕುಲ್ನಾಥ್ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಗೈದು ಖ್ಯಾತಿ ಪಡೆದಿರುವ ಡಾಕ್ಟರ್ ಪವಿತ್ರ ರೂಪೇಶ್ ಇವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವುದು ನಮಗೆ ಅತ್ಯಂತ ಸಂತಸವನ್ನು ತಂದಿದೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಹೇಮಲತಾ ಮ್ಯಾಮ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇಂದಿನ ಸಮಾಜಕ್ಕೆ ಮಾದರಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮ ಹೆಸರನ್ನು ಬೆಳಗಿಸಿರುವ ಹರೀಶ್ ಮಂಜೊಟ್ಟಿ ಸರ್ ತಾವು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವುದು ಬಹಳ ಸಂತಸಕರವಾಗಿದೆ. ಸರ್, ನಿಮಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಗೋಕುಲ್ನಾಥ್ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಟನಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಯುವ ಸಮೂಹಕ್ಕೆ ಸ್ಫೂರ್ತಿ ನಾಯಕರಾಗಿ ಹೆಸರಾಂತ ಧಾರಾವಾಹಿಯ ನಿರ್ದೇಶಕರು ಹಾಗೆಯೇ ಪ್ರಸ್ತುತ ಧರ್ಮದೈವ ಚಿತ್ರದ ನಿರ್ದೇಶಕರು ಆಗಿರುವ ನಿತಿನ್ ರೈ ಕುಕ್ಕುವಳ್ಳಿ ಸರ್ ತಾವು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವುದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಸರ್, ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಮೇಡಂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವತಃ ಸಾಹಿತಿಯಾಗಿ ನೂರಾರು ಕೃತಿಗಳನ್ನು ರಚಿಸಿ ಹಾಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾಗಿರುವ ರವಿ ಪಾಂಬರ್ ಸರ್ ತಾವು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಮೆರಗನ್ನು ಹೆಚ್ಚು ಮಾಡಿಕೊಟ್ಟಿದ್ದೀರಿ. ಸರ್, ನಿಮಗೆ ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಗೋಕುಲ್ನಾಥ್ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಗುರುತಿಸಲ್ಪಡುವ ಎಲ್ಲ ಶಾಲಾ ಮಕ್ಕಳಿಗೂ ಹಾಗೂ ಎಲ್ಲ ಶಾಲಾ ಶಿಕ್ಷಕರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಸಂಸ್ಥೆಯ ಎಲ್ಲ ಶಿಕ್ಷಕೇತರ ವೃಂದದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ವಿಡಿಯೋ ಚಿತ್ರೀಕರಿಸಲಿರುವ ಛಾಯಾಗ್ರಾಹಕರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕವನ್ನು ಒದಗಿಸಿರುವಂತಹ ದುರ್ಗಾ ಸೌಂಡ್ಸ್ ಮಾಲಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ನನ್ನ ಧನ್ಯವಾದ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್ ತಮಗೆ. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮವು ಮುಕ್ತಾಯಗೊಳ್ಳುತ್ತದೆ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಡ್ಯಾನ್ಸ್
ಚೆಕ್ ಹಲ್ ಇನ್ನೇನು ಕೆಲವೇ ಹೊತ್ತಲ್ಲಿ ಇಂದಿನ ತಾಲೂಕು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ಪ್ರಾರಂಭಗೊಳ್ಳಲಿವೆ. ಕಾರ್ಯಕ್ರಮದ ಮುನ್ನುಡಿಯಾಗಿ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ನವೋದಯ ತರಗತಿಯ ವಿದ್ಯಾರ್ಥಿಗಳಾದ ಲಹರಿ ಭಾರದ್ವಾಜ್, ಅನನ್ಯ ಪಿ, ಶ್ರೀಕ್ಷಾ ಜೇರೈ, ಇಶಿಕಾ, ಶ್ರುತಿ, ಐಶ್ವರ್ಯ ಇವರಿಂದ ಪೂಜಾ ನೃತ್ಯ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
ಅದ್ಭುತ ಪೂಜಾ ನೃತ್ಯಗೈದು ಮೂಲಕ ನಮ್ಮೆಲ್ಲರನ್ನ ರಂಜಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಸಂಚಾಲಕರು ವೇದಿಕೆಗೆ ಆಗಮಿಸಿ ಪೂಜಾ ನೃತ್ಯಗೈದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೂಜಾ ನೃತ್ಯಗೈದ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ಧನ್ಯವಾದಗಳು. ಇದೀಗ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಿಭಾಗಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಇದೀಗ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಿಭಾಗಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಸ್ಪರ್ಧೆಗಳ ವಿವರ ಇಂತಿದೆ. ದೇಶಭಕ್ತಿ ಗೀತೆ ಸಮೂಹ, ದೇಶಭಕ್ತಿ ನೃತ್ಯ ಸಮೂಹ, ಜಾನಪದ ನೃತ್ಯ ಸಮೂಹ, ಮೌಲ್ಯಾಧಾರಿತ ಹಾಸ್ಯ ಪ್ರಧಾನ ನಾಟಕ ಸಮೂಹ ಮತ್ತು ನಿರೂಪಣೆ. ಪುನೊಮ್ಮೆ ಸ್ಪರ್ಧೆಗಳ ವಿವರ ಇಂತಿದೆ. ದೇಶಭಕ್ತಿ ಗೀತೆ ಸಮೂಹ, ದೇಶಭಕ್ತಿ ನೃತ್ಯ ಸಮೂಹ, ಜಾನಪದ ನೃತ್ಯ ಸಮೂಹ, ಮೌಲ್ಯಾಧಾರಿತ ಹಾಸ್ಯ ಪ್ರಧಾನ ನಾಟಕ ಸಮೂಹ, ನಿರೂಪಣೆ. ಸ್ಪರ್ಧಾಳುಗಳಿಗೆ ಸೂಚನೆಗಳು. ಸ್ಪರ್ಧೆಗಳು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ 2 ವಿಭಾಗಗಳಲ್ಲಿ ನಡೆಯಲಿವೆ. ಪ್ರತಿ ಶಾಲೆಗೆ 30 ನಿಮಿಷ ಕಾಲಾವಕಾಶ ನೀಡಲಾಗುವುದು ಹಾಗೂ 5 ನಿಮಿಷಗಳ ಅಧಿಕ ಸಮಯ ಗ್ರೇಸ್ ಟೈಮ್ ಅನ್ನು ನೀಡಲಾಗುವುದು. ಕೊನೆಯ 5 ನಿಮಿಷಗಳಲ್ಲಿ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡಲಾಗುವುದು. ಸಮಯ ಮೀರಿದಲ್ಲಿ ಋಣಾತ್ಮಕ ಅಂಕಗಳನ್ನು ನೀಡಲಾಗುವುದು. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಮತ್ತೊಮ್ಮೆ ಸ್ಪರ್ಧಾಳುಗಳಿಗೆ ಸೂಚನೆಗಳು. ಸ್ಪರ್ಧೆಗಳು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ 2 ವಿಭಾಗಗಳಲ್ಲಿ ನಡೆಯಲಿವೆ. ಪ್ರತಿ ಶಾಲೆಗೆ 30 ನಿಮಿಷ ಕಾಲಾವಕಾಶ ನೀಡಲಾಗುವುದು ಹಾಗೂ 5 ನಿಮಿಷಗಳ ಅಧಿಕ ಸಮಯ ಗ್ರೇಸ್ ಟೈಮ್ ಅನ್ನು ನೀಡಲಾಗುವುದು. ಕೊನೆಯ 5 ನಿಮಿಷಗಳಲ್ಲಿ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡಲಾಗುವುದು. ಸಮಯ ಮೀರಿದಲ್ಲಿ ಋಣಾತ್ಮಕ ಅಂಕಗಳನ್ನು ನೀಡಲಾಗುವುದು. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಇಂದಿನ ಸ್ಪರ್ಧೆಗಳ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ನಾರಾಯಣ ರೈ ಕುಕ್ಕುವಳ್ಳಿ ಸರ್, ವಿದುಷಿ ಡಾಕ್ಟರ್ ಪವಿತ್ರ ರೂಪೇಶ್, ಶ್ರೀ ರವಿ ಪಾಂಬಾರು, ಶ್ರೀ ಹರೀಶ್ ಮಂಜೋಟಿ, ಶ್ರೀ ನಿತಿನ್ ರೈ ಕುಕ್ಕುವಳ್ಳಿ. ಪ್ರಾಥಮಿಕ ವಿಭಾಗಗಳಲ್ಲಿ ಸ್ಪರ್ಧಿಸುವ ತಂಡಗಳು ಇಂತಿವೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ, ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಪ್ರೌಢಶಾಲಾ ವಿಭಾಗದಲ್ಲಿ ಸ್ಪರ್ಧಿಸುವ ತಂಡಗಳು ಇಂತಿವೆ. ಸರಸ್ವತಿ ಪ್ರೌಢಶಾಲೆ ನರಿಮೊಗರು, ಸಾಂದೀಪನಿ ಪ್ರೌಢಶಾಲೆ ನರಿಮೊಗರು, ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ. ಮೊದಲಿಗೆ ಹಿರಿಯ ಪ್ರಾಥಮಿಕ ವಿಭಾಗದ ತಂಡಗಳಿಗೆ ಸ್ಪರ್ಧೆಯನ್ನ ನಡೆಸಲಾಗುವುದು. ಟೀಮ್ ನಂಬರ್ 1 ಈ ಮೊದಲೇ ನಾವು ತಿಳಿಸಿರುತ್ತೇವೆ. ಆದ ಕಾರಣ ಟೀಮ್ ನಂಬರ್ 1 ಇವರು ಕಾರ್ಯಕ್ರಮ ನೀಡಲು ವೇದಿಕೆಗೆ ಬರುವುದು. ರೆಡಿ
ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 1 ಜಡ್ಜಸ್ಗಳ ಗಮನಕ್ಕೆ, ತೀರ್ಪುಗಾರರ ಗಮನಕ್ಕೆ. ಇದೀಗ ಟೀಮ್ ನಂಬರ್ 1 ಹಿರಿಯ ಪ್ರಾಥಮಿಕ ವಿಭಾಗದ ತಂಡ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದ ನೆಂತಲಿವನಯ್ಯ. ಭಗವಂತನು ನಮಗೆ ಕೊಟ್ಟ ಅತಿ ದೊಡ್ಡ ಸಂಪತ್ತು ಮಾತು. ಮಾತು ಬಲ್ಲವನಿಗೆ ಜಗಳವಿದೆಯೇ? ಭಾರತ ಸಂಜಾತರಾದ ನಾವು ನೆರೆದಿರುವ ಎಲ್ಲರಿಗೂ ಸ್ವಾಗತ ಕೋರುವುದು ವಿಶ್ವಮಾನ್ಯ ಸಂಸ್ಕೃತಿಯಾಗಿದೆ. ವಸುದೈವ ಕುಟುಂಬಕಂ ಎಂಬಂತೆ ಪ್ರಗತಿ ಸ್ಟಡಿ ಸೆಂಟರ್ ಆಯೋಜಿಸಿದ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಕಲರಿಗೂ ನಮಸ್ಕಾರಗಳು. ಭಾರತೀಯ ಸಂಸ್ಕೃತಿ ಇತಿಹಾಸದ ಶ್ರೇಷ್ಠತೆಯನ್ನು ಪರಿಚಯಿಸುವ ಮತ್ತು ಎತ್ತಿ ಹಿಡಿಯುವ ಸಿಟ್ಟಿನಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಆಯೋಜಿಸಿದ ಇಂದಿನ ಸ್ಪರ್ಧೆ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶವಿತ್ತ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ತೀರ್ಪುಗಾರರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಆದರದ ಸ್ವಾಗತ. ವಾಗ್ದೇವಿ ಜಾತರಾದ ನಾವು ಇಂದು ದೇಶಭಕ್ತಿ ಗೀತೆ, ಜನಪದ ನೃತ್ಯ, ಹಾಸ್ಯಮಯ ಮೌಲ್ಯಾಧಾರಿತ ನಾಟಕಗಳನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ನಾವು ಸಜ್ಜುಗೊಂಡಿದ್ದೇವೆ. ಆತ್ಮೀಯ ಸಭಾಸದರೇ, ಶಾಲಾ ಪ್ರಾಂಶುಪಾಲರೇ, ಸಿಬ್ಬಂದಿ ವರ್ಗದವರೇ, ತೀರ್ಪುಗಾರರೇ, ವಿದ್ಯಾರ್ಥಿ ಮಿತ್ರರೇ, ನಿಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಿಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಂ ದರಿಯಲ್, ಸರ್ವಜ್ಞನಪ್ಪಂ ನರಂ ಫಲಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನಸೋಮೇಶ್ವರ ಎನ್ನುತ್ತಾ ನೋಡಿ, ಕೇಳಿ, ಓದಿ ಜ್ಞಾನವನ್ನು ವೃದ್ಧಿಸಿಕೊಳ್ಳೋಣ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಮೊದಲಿಗೆ ದೇಶಭಕ್ತಿ ಗೀತೆ ನನ್ನ ದೇಶ ನನ್ನ ಜನ ಎಂಬ ಹಾಡನ್ನು ವಿದ್ಯಾರ್ಥಿನಿಯರು ಹಾಡಲಿದ್ದಾರೆ. ಅವರನ್ನು ವೇದಿಕೆಗೆ ಆಮಂತ್ರಿಸೋಣ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಭಾರತ 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 ಎನ್ನಲು ಜೀವನ ಸಾರ್ಥಕ, ಭಾರತ 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 ಎನ್ನಲು ಜೀವನ ಸಾರ್ಥಕ. ನಾನು ಭಾರತೀಯರೆಂದು ಗರ್ವದಿಂದ ಹೇಳುನಿ, ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ. ನಾನು ಭಾರತೀಯರೆಂದು ಗರ್ವದಿಂದ ಹೇಳುನಿ, ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ. ಪುಣ್ಯ ಭೂಮಿ ನನ್ನ ದೇಶ, ಭುವಿಯ ಸ್ವರ್ಗವು, ಭುವಿಯ ಸ್ವರ್ಗವು, ಭುವಿಯ ಸ್ವರ್ಗವು, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಧನ್ಯವಾದಗಳು.
ಹೇಗಿರಬೇಕು, ಭಾರತ ಹೇಗಿದೆ ಎಂಬ ಮಾಹಿತಿಯನ್ನು ಹೊತ್ತ ಹಾಡನ್ನು ಹಾಡಿದ ತಂಡಕ್ಕೆ ಅಭಿನಂದನೆಗಳು. ಮುಂದೆ ಕೋಲಾಟ. ಕೋಲಿನಲ್ಲೇ ತಾಳವನ್ನು ಹಾಕುತ್ತಾ ಹಾಡಿಗೆ ತಕ್ಕ ಹೆಜ್ಜೆ ಇಡುತ್ತಾ ಗುಂಪಿನಲ್ಲಿ ವಿಶೇಷವಾಗಿ ಹೊಂದಿಕೆ ಇರಿಸುತ್ತಾ ತಮ್ಮನ್ನು ತಾವೇ ಮರೆತು ಜನಪದ ಶೈಲಿಯಂತೆ ನೃತ್ಯ ಮಾಡುವ ವಿಶೇಷ ನೃತ್ಯ ಕೋಲಾಟ. ಈಗ ನಿಮ್ಮ ಮುಂದೆ ಕೋಲಾಟ. ಉತ್ತಮ ರೀತಿಯಲ್ಲಿ ಕೋಲಾಟವನ್ನು ಪ್ರದರ್ಶಿಸಿದ ತಂಡ
ಆಗಿರ್ಬೇಕು. ಗೆಳೆಯ ಒಮ್ಮೆ ಈಚೆ ಬಾ. ಕಿಟ್ಟಪ್ಪನಿಂದ ನೀನು ಏನು ಕತೆ ಕಲಿತೆ? ಗೊತ್ತಿಲ್ಲ. ಏನದು? ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಧನ್ಯವಾದಗಳು. ತೋಳ ಬಂತು ತೋಳ ಒಂದು ಕತೆ, ಆದರೆ ಇದು ನೀತಿಯ ಸಾಗರ. ಹುಡುಗನೊಬ್ಬನು ವಿಲಾಸ ಜೀವನ ನಡೆಸುತ್ತಾ ಎಲ್ಲವನ್ನೂ ತಮಾಷೆ ಎಂದು ತಿಳಿಯುತ್ತಾ ಕೊನೆಗೆ ಸುಳ್ಳು ಹೇಳಿ ತನ್ನ ಜೀವಕ್ಕೆ ತೊಂದರೆ ತಂದು ಕೊಂಡ ಕತೆ. ಮಿತಿ ಮೀರಿದ ಹುಡುಗಾಟ ಮಾಡಬಾರದು ಎಂದು ನಮ್ಮನ್ನು ಎಚ್ಚರಿಸುತ್ತದೆ. ಹಾಗಾದರೆ ಅದೇನು? ರೈತರ ಪರಿಶ್ರಮ ಮತ್ತು ಹುಡುಗಾಟದ ಎಚ್ಚರಿಕೆ. ಇದನ್ನು ಸಂಕ್ಷಿಪ್ತವಾಗಿ ಸಭೆಗೆ ತಿಳಿಸಿಕೊಟ್ಟ ತಂಡಕ್ಕೆ ಧನ್ಯವಾದಗಳು. ಮುಂದೆ ಕಂಸಾಳ ನೃತ್ಯ. ಅನ್ನೋಂಗಿಲ್ಲ, ಗೊತ್ತು ಅನ್ನೋಂಗಿಲ್ಲ, ಗೊತ್ತು ಅನ್ನೋಂಗಿಲ್ಲ.
ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲ, ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲ, ಮೂಗೋಳ್ ಬೆಳೆ ಸಾರ ಮಾಡವಳೆ ತಂದನ್ನ ನಾರಾಯಣ ತಂದೇನ. ಇಕ್ಕಾಗ ಇಕ್ಬಿಟ್ಟು ಇಕಾರ ಮಾಡಿದ ಎಲ್ಲ, ಇಕ್ಕಾಗ ಇಕ್ಬಿಟ್ಟು ಇಕಾರ ಮಾಡಿದ ಎಲ್ಲ, ಬಡ್ಡಿ ನಿಮ್ಮನೆ ಬುದ್ಧಿ ಇಲ್ಲ ತಂದನ್ನ ನಾರಾಯಣ ತಂದೇನ. ಕಂಸಾಳೆ ಮೈಸೂರಿನಲ್ಲಿ ಜನ್ಮ ಪಡೆದ ವಿಶೇಷ ನೃತ್ಯ. ಶಿವರನ್ನು ಪೂಜಿಸುವ ಒಂದು ಜನ್ಮ ಶೈಲಿ. ಇಲ್ಲಿ ತಾಳಕ್ಕೆ ಪ್ರಾಮುಖ್ಯತೆ. ಭಾರತೀಯ ಪರಂಪರೆ, ಸಂಸ್ಕೃತಿ, ಜನಪದ ಶೈಲಿಯ ಆಸ್ವಾದನೆ ಇತ್ಯಾದಿ ವಿವಿಧ ಆಯಾಮಗಳನ್ನು ಪ್ರದರ್ಶಿಸಲು ಅವಕಾಶವಿತ್ತ. ಪ್ರಗತಿ ಸ್ಟಡಿ ಸೆಂಟರ್ನ ಸರ್ವರಿಗೂ ವಂದಿಸುತ್ತಾ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ನಮ್ಮ ನಡೆ ನುಡಿ ರಾಷ್ಟ್ರ ನಿರ್ಮಾಣ, ರಾಷ್ಟ್ರ ಪ್ರಬುದ್ಧದ ಸಾಗಲಿ ಎಂದು ಹಾರೈಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಲೋಕ ಸಮಸಾಸಿನ ಭವಂತು. ಟೀಮ್ ನಂಬರ್ 1 ಇವರು ತೆಗೆದುಕೊಂಡಂತಹ ಸಮಯ 19 ನಿಮಿಷ 33 ಸೆಕೆಂಡ್. ತೀರ್ಪುಗಾರರ ಗಮನಕ್ಕೆ, ಟೀಮ್ ನಂಬರ್ 1 ಇವರು ತೆಗೆದುಕೊಂಡಂತಹ ಸಮಯ 19 ನಿಮಿಷ 33 ಸೆಕೆಂಡ್. ಟೀಮ್ ನಂಬರ್ 2 ತಯಾರಿ ನಡೆಸಿಕೊಳ್ಳುವುದು. ಮುಂದಿನ ತಂಡ ಟೀಮ್ ನಂಬರ್ 2. ಟೀಮ್ ನಂಬರ್ 3 ತಮ್ಮ ತಯಾರಿಯನ್ನು ನಡೆಸಿಕೊಳ್ಳುವುದು. ಮುಂದಿನ ಸ್ಪರ್ಧಾಳುಗಳು ಟೀಮ್ ನಂಬರ್ 2.
ತೀರ್ಪುಗಾರರ ಗಮನಕ್ಕೆ ಈಗ ಬರುವ ತಂಡ ಟೀಮ್ ನಂಬರ್ 2. ನಿಮ್ಮ ಕಾಲಾವಕಾಶ ಈಗ ಪ್ರಾರಂಭವಾಗುತ್ತದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. I am Prapti of Standard 5th. Folk music is the original melody of man. It's the musical mirror of the world. Folk music has pretty powerful medicine for changing your heart. Now, we are the students of Standard 5th performing the dance for folk song in the theme of Aliyadirali Ulisona Janapada. ಮನೆಗೆ ಬೀಸಣಿಗೆಯ ತಕ್ಕ ಕೂಸೋ ಕಂದಯ್ಯ ಒಳ ಹೊರಗ ಕೂಸೋ ಕಂದಯ್ಯ ಒಳ ಹೊರಗಾಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ. 78. Gotta get that. Gotta get that. Round 1. Gotta get that. Gotta get that. Gotta get that.
ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿಗಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಗಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೂಬೋ ಮಧುಗಾದ 12 ತೂಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬೀಸಿ ಹುಡುಗಿ ಕೂಡಾಗಿ ಜಳಜಳ ಗಂಗವ್ವ ತಾಯೇ ಸಾಲು ಸಾಲಿಗೆ ಮಣ್ಣನ್ನು ಹಾಕಯ್ಯೋ ನಾನಿಲ್ಲವಲ್ಲ
ಸೊಲ್ಲಿಗೆ ಪೂಜೆ ಮಾಡಿಸೋ ನಾನಿಲ್ಲವಲ್ಲ ಸೊಲ್ಲಿಗೆ ಪೂಜೆ ಮಾಡಿಸೋ ನಾನಿಲ್ಲವಲ್ಲ ಬಾರಯ್ಯ ಬಾರಯ್ಯ ಓ ಬಾರಯ್ಯ ಬಾರ ಬಾರಯ್ಯ ಬಾರೋ ಬಾರಯ್ಯ ಬಾರಯ್ಯ ಬಾರು ನನ್ನ ಸರದಾರ ನೀನ್ಯಾರೋ ಯಾವೂರೋ ಯಾರೋ ನನ್ನ ಬಾರಯ್ಯ ಬಾರಯ್ಯ ಬಾರು ನನ್ನ ಸರದಾರ ನೀನ್ಯಾರೋ ಯಾವೂರೋ ಯಾರೋ ನನ್ನ ಜೊತೆಗಾರ ನಿನ್ನ ಬುಟ್ಟೂರು ನಂಗೇನು ಗೊತ್ತಂತಿ ನಿನ್ನ ಬುಟ್ಟೂರು ನಂಗೇನು ಗೊತ್ತಂತಿ ಅಲೆದಲಿದು
ಚಂಡಾಡಿದ ನಿಂಬಿಯ ಬನದ ಚಂದ್ರಮ ಚಂಡಾಡಿದ ನಿಂಬಿಯ ಬನದ ಚಂದ್ರಮ ಚಂಡಾಡಿದ ನಿಂಬಿಯ 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 ಬನದ ಚಂದ್ರಮ ಚಂಡಾಡಿದ
ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು ಬಲಾರೆ ನೆಲದಾಗೆ ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು ಅವ್ವ ಕಷ್ಟ ನುರುವ ನಿಷ್ಠ ನೀಗವ್ವ ಅಂಬೆ ತಾಯಿ ಜಗದಾಂಬೆ ಗಂಧಾದವೋ ಕುಳಿಯೋ ನಮ್ಮವ್ವಗೆ ಗಂಧಾದವೋ ಕುಳಿಯೋ ಗಂಧಾದವೋ ಕುಳಿಯೋ ನಮ್ಮವ್ವಗೆ ಗಂಧಾದವೋ ಕುಳಿಯೋ ತೇರು ನಮ್ಮೂರು ಒಂದೇನೋ ತಮ್ಮ ನಾವೆಲ್ಲ ಒಂದು ತೇರು ನಮ್ಮೂರು ಒಂದೇನೋ ಊರು ನಮ್ ತೇರು ಒಂದೇನೇ ಓ ತಂಗಿ ನಮ್ಮೂರ ತೇರು ತೇರು ನಮ್ಮವ್ವ ತೇರು ಚೆಂಡುವ ತೇರು ಬಂದಿತೋ ನಮ್ಮೂರ ಒಳಗೆ ಚಂದಾದ ತೇರು ಬಂದಿತೋ ಮಲ್ಲಿಗೆ ತೇರು ಮೆರೆಯಿತೋ ನಮ್ಮ ಎದೆಯ ಒಳಗೆ ಮಾಯಾದ ತೇರು ಮೆರೆಯಿತೋ ತೇರು ನಮ್ಮವ್ವ ತೇರು ಭಲಾರೆ ಎದೆಯ ಒಳಗೊಂದು ತೇರು ನಮ್ಮವ್ವ ತೇರು ತೇರು ನಮ್ಮವ್ವ ತೇರು ಬಲಾರೆ ಎದೆಯ ಒಳಗೊಂದು ತೇರು ನಮ್ಮವ್ವ ತೇರು ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಮಾದೈ ಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮೊಗ್ಗು ವರಳ್ಯಾವೆ ಸಿರಿಯಾದ ಜಾಜಿ ಮೊಗ್ಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣಕ ಜಕ್ಕ ಚಕ್ಕಣ ಕಣ ಕಾಲಿನ ಗೆಜ್ಜೆ ಘಳಿ ಎಂದು ಮುತ್ತಿನ ಕಡಗ
ಕಣಿರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸೂಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದೋ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ತಮ್ಮ ಮೂಲ ಬೇರಾದ ಜನಪದ ಕಲೆ ಸಾಹಿತ್ಯದ ಬಗೆಗಿನ ಒಲವು ಜನಪದ ಕ್ರೀಡೆಗಳು ಅಳಿವಿನಂಚಿಗೆ ಬಂದಿವೆ. ನಗರ ಪದ್ಧತಿಗೆ ಕಟ್ಟುಬಿದ್ದು ಹಳ್ಳಿಗಾಡಿನ ಸಂಪ್ರದಾಯಗಳನ್ನು ಮರೆಯುತ್ತಿದ್ದಾರೆ. ಮಣ್ಣಿನ ಸೊಗಡನ್ನು ಮರೆಯದೆ ಪ್ರೀತಿಸಿ ಗೌರವಿಸುತ್ತಾ ಮುಂದಿನ ಯುವ ಪೀಳಿಗೆಗೂ ಕೊಂಡೊಯ್ಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನಿಡುತ್ತಿದ್ದೇವೆ. ತೀರ್ಪುಗಾರರ ಗಮನಕ್ಕೆ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 2 ಇವರು ತೆಗೆದುಕೊಂಡಂತಹ ಸಮಯ 35 ನಿಮಿಷ 2 ಸೆಕೆಂಡ್ಗಳು. ಟೀಮ್ ನಂಬರ್ 2 ಇವರು ತೆಗೆದುಕೊಂಡಂತಹ ಸಮಯ 35 ನಿಮಿಷ 2 ಸೆಕೆಂಡುಗಳು. ನಾವೆಲ್ಲರೂ ಕೈ ಚಪ್ಪಾಳೆಯ ಮೂಲಕ ಎಲ್ಲ ಸ್ಪರ್ಧಾಳುಗಳಿಗೂ ಅಭಿನಂದಿಸೋಣ. ಸ್ಪರ್ಧಾಳುಗಳ ಗಮನಕ್ಕೆ ನೀವು ನೀಡುವ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ ಸಮೂಹ, ದೇಶಭಕ್ತಿ ನೃತ್ಯ ಸಮೂಹ, ಜಾನಪದ ನೃತ್ಯ ಸಮೂಹ, ಮೌಲ್ಯಾಧಾರಿತ ಹಾಸ್ಯ ಪ್ರಧಾನ ನಾಟಕ ಸಮೂಹ, ನಿರೂಪಣೆ ಇವೆಷ್ಟನ್ನು ಒಳಗೊಂಡಿರಬೇಕು. ಮತ್ತೊಮ್ಮೆ ಸ್ಪರ್ಧಾಳುಗಳ ಗಮನಕ್ಕೆ ನೀವು ನೀಡುವ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ, ದೇಶಭಕ್ತಿ ನೃತ್ಯ, ಜಾನಪದ ನೃತ್ಯ, ಮೌಲ್ಯಾಧಾರಿತ ಹಾಸ್ಯ ಪ್ರಧಾನ ನಾಟಕ ಮತ್ತು ನಿರೂಪಣೆ ಇವಿಷ್ಟನ್ನು ಒಳಗೊಂಡಿರಬೇಕು. ಮುಂದಿನ ತಂಡ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 3. ಮುಂದಿನ ತಂಡ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 3 ಇವರಿಗೆ ಕಾಲಾವಕಾಶ. ಪ್ರೌಢಶಾಲಾ ತಂಡ ಟೀಮ್ ನಂಬರ್ 1 ತಯಾರಿಯನ್ನು ನಡೆಸಿಕೊಳ್ಳತಕ್ಕದ್ದು. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ತಯಾರಿಯನ್ನು ನಡೆಸಿಕೊಳ್ಳತಕ್ಕದ್ದು. ಈಗ ಹಿರಿಯ ಪ್ರಾಥಮಿಕ ವಿಭಾಗದ ಟೀಮ್ ನಂಬರ್ 3.
ನಂಬರ್ 3. Your time starts now. ಎಲ್ಲರಿಗೂ ಸಾದರ ಪ್ರಣಾಮ. ಪುತ್ತೂರಿನ ಪ್ರಗತಿ ಕಲಿಕಾ ಸಂಸ್ಥೆ ನಡೆಸುತ್ತಿರುವ ಪ್ರಗತಿ ವೈಭವಕ್ಕೆ ನೆರೆದಿರುವಂತಹ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಭಾರತ ಜ್ಞಾನ ಸಂಪನ್ನ ದೇಶ, ಋಷಿ ವರೇಣ್ಯರ ಸಾಧು ಸಂತರ ಕರ್ಮಭೂಮಿ. ನಾವೆಲ್ಲ ತಾಯಿ ಭಾರತೀಯ ಮಕ್ಕಳು. ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಏಕೆಂದರೆ 143 ಕೋಟಿ ಭಾರತೀಯರನ್ನು ಸಲಹುತ್ತಿರುವ ತೆಕ್ಕೆ ಬಿಗಿದು ತಾಯಿಯಿಂದ ನಮ್ಮನೊಂದು ಗೂಡಿಸಿ ಹಲವಿದ್ದರು ಹಲವೊಂದೇ ಎಂಬ ತತ್ವ ಮೂಡಿಸೆ. ಸಾವಿರದಳ ಕಮಲಿನಿಯೋ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿಯೋ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿಯೋ ಭಾರತಿ. ಆ ಆ ಆ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಹಾಗೆಯೇ ಇದೆ. ಆದರೆ ನಮಗೆ ನಮ್ಮ ಸಾಮರ್ಥ್ಯದ ಅರಿವಿಲ್ಲದೇ ಇರುವುದರಿಂದ ಇಂದಿನ ಎಲ್ಲಾದರೂ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು.
ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಹಕ್ಕಿಕತನ್ನು ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಕ್ಕಿಕತನು ಗುರು ಗೋವಿಂದನ ವೀರ ಸುಪುತ್ರರು ತೆತ್ತರು ಅಸುವನು ಹರುಷದಲ್ಲಿ. ಗುರು ಗೋವಿಂದನ ವೀರ ಸುಪುತ್ರರು ತೆತ್ತರು ಅಸುವನು ಹರುಷದಲ್ಲಿ. ಧೈರ್ಯದಿ ಗೋಡೆಯ ಮಧ್ಯದಲ್ಲಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಸಹಿಸಿದ ರಾಣನು ಕಷ್ಟವನು ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು. ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು. ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು. ಮಾಡಿದ ಜನತೆಯ ಒಕ್ಕಟ್ಟು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಗಲರ ಕಿರುಕುಳವ. ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಗಲರ ಕಿರುಕುಳವ. ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ. ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ. ಮಾತೆಯ ಮುಕ್ತಿಯ ಕರೆಗಾಗಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ರಕ್ತದಿ ಬರೆದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ. ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ. ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ. ನಮಿಸುವ ಅವರನ್ನು ಮನದಲ್ಲಿ.
ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಒಂದೇ ದೃಶ್ಯ ಶ್ರವ್ಯ ಮಾಧ್ಯಮವಾದ ನಾಟಕವು ಭರತ ಮುನಿಯ ಸೃಷ್ಟಿಯೆಂದೇ ಪ್ರಸಿದ್ಧ. ನೂರಾರು ಉಪದೇಶಗಳಿಂದ ಮಾಡಲು ಅಸಾಧ್ಯವಾದಂತಹ ಕೆಲಸವನ್ನು ನಾಟಕವು ಮಾಡುತ್ತದೆ. ನಾಟಕವು ಹಾಸ್ಯ ಪ್ರಧಾನವಾದರೂ ನಿರ್ದಿಷ್ಟ ಮೌಲ್ಯವನ್ನು ಜನರಲ್ಲಿ ಬಿತ್ತಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತದೆ. ನಾಟಕ ಎಂದರೆ ಇಷ್ಟ ಇಲ್ಲದವರು ಇಲ್ಲವೇ ಇಲ್ಲ ಎಂದು ಹೇಳಬಹುದು. ಎಲ್ಲರಿಗೂ ಕೂಡ ನಾಟಕವೆಂದರೆ ಇಷ್ಟ. ಇದೀಗ ನಮ್ಮ ಸಮನ್ವಯ ತಂಡದ ಮುಂದಿನ ಪ್ರಸ್ತುತಿ ನಾಟಕ. ನಾಟಕದ ವಿಷಯ ಇಲ್ಲ ನಾನು ಹೇಳುವುದಿಲ್ಲ, ನೀವೇ ನೋಡಿ ಆಗದೆ. ಮಕ್ಕಳಂತೂ ಮನೆಯ ಉಲ್ಲಾಸ ಇಲ್ಲದಾಗಿ ಇರಲಿ. ನಾನು ಮಾತ್ರ ಕಾಲು ಕಸ. ಇವತ್ತು ಏನು ಹೇಳ್ತೆ ಅವರಿಗೆ? ನಾನೇನಂತೆ ಅಂತ ನನಗೀಗ ಬೈತಾ ಇದ್ದೀರಿ. ಎಷ್ಟೇ ಆದ್ರೂ ಅಮ್ಮ ಮಗ ಒಂದೇ ಅಲ್ವೋ? ಅಮ್ಮವ್ರ ಮುಂದೆ ಕೇಳಿ ನನಗೆ ಬೈಯುತ್ತೀರಾ? ನಾನು ಇಲ್ಲಿ ಬೈದ ಮಾರೈತಿ. ಅಮ್ಮ ನೀನು ನಿನ್ನಷ್ಟೇ ಕೇಳು, ಅವಳಷ್ಟೇ ಕೇಳಿ. ನಿನ್ನೆ ಬರ್ತಾಳೆ ಮತ್ತೆ ನನ್ನ ತಂದೆ ಹಾಕ್ಬೇಡಿ. ನಾನೇನು ಹೇಳಿದ್ರು ನನಗೆ What is this? I see. ಅಜ್ಜಿ ತೂಗ್ ಸ್ಪೆಂಡ್ ಮಾಡಿ ನೋಡಿ ಕ್ಯಾಶ್. ಅಜ್ಜಿ ಬಿಟ್ಬಿಟ್ಟು ಅಂತ ಅನ್ಕೊಂಡೆ. ನೋಡುವಾಗ ಏನಾಯ್ತು ಪಟ್ಟಣಕ್ಕೆ? ಒಂದು ಕಾಲ್ ಕೊಡಕ್ಕೆ ಕಾಲ್ ಕೊಡು. ನಿನ್ ಮಗ 24 ಗಂಟೆ ಫೋನಲ್ಲಿ ಇರ್ತಾನೆ. ಕಾಲ್ಗೆ ಬುದ್ಧಿ ಹೇಳ ರಮೇಶ. ಯಾಕೆ ನೀನು ಮೊಬೈಲ್ ನೋಡ್ತೀಯಾ? ಇಲ್ಲಿ ಬಿಡು ಮಕ್ಕಳಲ್ವಾ? ಡ್ಯಾಡಿ ಒಂದು ಸೆಲ್ಫಿ. ಇನ್ನ ಸೆಲ್ಫಿ ಏನು ಮಾಡಿ ಅದೆಲ್ಲ ಸ್ವಲ್ಪ ಬೆಲ್ಲ ಮಾಡಿ ನೀನೇ ದಿನ ಬೀಳುದೆ. ನಾನು ವೈರಸ್ ಕಣ ರಾಜ ಮೊಬೈಲ್ ಹೆಸರ ರಾಜ ನಮ್ಮ ಓಡೆಯ ಕೊತ್ತ ಬರಿಬೇಕು. ಬೀಜ ಎಲ್ಲ ಹೊಡೆಯುವುದು ಸ್ವಲ್ಪ ಕಡಿಮೆ ಮಾಡು, ಸಮಯವಿಲ್ಲ.
ಹೇಗೆ ಆಗ್ತಾ ಇದೆ? ಈಗ ಸ್ವಲ್ಪ ಹೊತ್ತಿಂದ ಡಾಕ್ಟ್ರೆ. ಇವನು ಏನ್ ಮಾಡ್ತಾ ಇದ್ದ? ಮೊಬೈಲ್ ನೋಡ್ತಿದ್ದ. ಹಾಗಾದ್ರೆ ಇದು ಮೊಬೈಲ್ನ ರೋಗ. ಇದನ್ನು ಮೊಬೈಲೋಜನ್ಯ ಅಂತಾರೆ. ಇದು ಮೊಬೈಲ್ನಲ್ಲಿರುವ ವೈರಸ್ಗಳಿಂದ ಬರುವ ಕಾಯಿಲೆ. ಈ ಒಂದೇ ತಿಂಗಳಿನಲ್ಲಿ ನಾನು 150 ಇದೇ ರೀತಿಯ ಕೇಸ್ನ ಮಕ್ಕಳನ್ನು ನೋಡಿದ್ದೇನೆ. ನಾವು ಅಣ್ಣನಿಗೆ ಹೇಳಿದ್ವಿ, ಮೊಬೈಲ್ ಜಾಸ್ತಿ ನಮ್ಗೆ ಓದಲ್ಲ. ಹೌದು, ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಕೊಟ್ರೆ ಈ ತರದ ರೋಗಗಳು ಬರುತ್ತೆ. ಹಾಗಾದ್ರೆ ಇದಕ್ಕೇನು ಪರಿಹಾರ ಇಲ್ವಾ? ನೀವು ಚಿಂತಿಸಬೇಡಿ, ಇವನನ್ನ ಕರ್ಕೊಂಡು ಆಸ್ಪತ್ರೆಗೆ ಬನ್ನಿ. ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತೇನೆ. ಆದ್ರೆ ಇವನು ಮೊದಲನೇ ತರ ಆಗೋದಕ್ಕೆ ತುಂಬಾ ವರ್ಷ ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಅತಿಯಾದ ಮೊಬೈಲ್ ಬಳಕೆಯಿಂದ ಹೇಗೆ ಮಂಜು ತನ್ನ ಆರೋಗ್ಯವನ್ನೇ ಕಳೆದುಕೊಂಡ ಎಂದು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅವಶ್ಯವಾಗಿದೆ, ಆದರೆ ಅವಶ್ಯಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಮೊಬೈಲನ್ನು ನೋಡಲು ಬಿಟ್ಟರೆ ಇನ್ನೊಂದು ದಿನ ಹೀಗೆ ಎಲ್ಲ ಮಕ್ಕಳಲ್ಲೂ ನ್ಯೂನತೆಯನ್ನು ಕಾಣಬಹುದು. ಅವಶ್ಯಕತೆಗೆ ಅನುಸಾರವಾಗಿ ಬಳಸಿದರೆ ಒಳ್ಳೆಯದು, ಇಲ್ಲವಾದರೆ ಅಮೃತವೂ ವಿಷವಾಗಬಹುದು. ದೇಶದ ಪ್ರಗತಿಯಲ್ಲಿ ಪ್ರತಿಯೊಂದು ಕ್ಷೇತ್ರವು ತನ್ನದಾದಂತಹ ಮಹತ್ವವನ್ನು ಹೊಂದಿದೆ ಹಾಗೂ ಗಣನೀಯ ಪಾತ್ರವನ್ನು ಕೂಡ ಹೊಂದಿದೆ. ಸಾಮಾಜಿಕ, ಆರ್ಥಿಕ, ಸಾಹಿತ್ಯಿಕ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ವೈವಿಧ್ಯಮಯವಾದಂತಹ ಕರ್ನಾಟಕದ ಯೋಗದಾನವಂತೂ ಮಹತ್ತರವಾದುದು. ಉತ್ತರ ಕರ್ನಾಟಕದ ಜನಪದ ನೃತ್ಯಗಳು ದೇಶ ವಿದೇಶಗಳಲ್ಲಿಯೇ ಪ್ರಸಿದ್ಧ. ಹಲವು ಜನಪದ ನೃತ್ಯಗಳಲ್ಲಿ ಒಂದಾದಂತಹ ಕಂಸಾಳೆಯು ಕಂಚಿನ ತಾಳಗಳನ್ನು ನುಡಿಸುತ್ತಾ ಶಿವಸ್ತುತಿಯನ್ನು ಮಾಡುವಂತಹ ಜನಪದ ನೃತ್ಯವಾಗಿದೆ. ಇದೀಗ ನಮ್ಮ ಸಮನ್ವಯ ತಂಡದ ಮುಂದಿನ ಪ್ರಸ್ತುತಿ ಕಂಸಾಳೆ ತಮ್ಮ ಮುಂದೆ. ಅವರಿಗೆ ಮೈಕ್ ಬಡಿ ಬಡಿ ಬಡಿ. ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತಾನನ ತಂದೆ ನಾನ ತನ್ನನ್ನ ತಾನನ ತನ್ನ ತಾನನ ತನ್ನನ್ನ ತಾನನ ತನ್ನ ತಾನನ ತನ್ನನ್ನ ತಾನನ ತಾನನ ತಂದೆ ನಾನ.
ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಹಾಗೂ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಸಂಯೋಜಕ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ತೀರ್ಪುಗಾರರ ಗಮನಕ್ಕೆ ಟೀಮ್ ನಂಬರ್ 3 ತೆಗೆದುಕೊಂಡಂತಹ ಸಮಯ 28 ನಿಮಿಷಗಳು. ತೀರ್ಪುಗಾರರ ಗಮನಕ್ಕೆ ಟೀಮ್ ನಂಬರ್ 3 ಇವರು ತೆಗೆದುಕೊಂಡಂತಹ ಸಮಯ 28 ನಿಮಿಷಗಳು. ಕಾರ್ಯಕ್ರಮ ನೀಡಿದ ಎಲ್ಲ ಸ್ಪರ್ಧಾಳಿಗಳಿಗೂ ಕೈ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ತೀರ್ಪುಗಾರರ ಗಮನಕ್ಕೆ ಹಿರಿಯ ಪ್ರಾಥಮಿಕ ವಿಭಾಗಗಳ ಸ್ಪರ್ಧೆಗಳು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತವೆ. ಇನ್ನು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಸ್ಪರ್ಧೆಗಳು ನಡೆಯಲಿಕ್ಕಿವೆ. ಈಗ 5 ನಿಮಿಷಗಳ ವಿರಾಮವನ್ನು ನೀಡಲಾಗುವುದು. ತದನಂತರ ಸ್ಪರ್ಧೆಗಳು ಇದೇ ವೇದಿಕೆಯಲ್ಲಿ ಮುಂದುವರಿಯಲಿವೆ. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಇವರು ತಯಾರಿಯನ್ನು ನಡೆಸುವುದು. ಸ್ಪರ್ಧಾಳುಗಳು ಮತ್ತು ತಂಡ
ಸೌಂದರ್ಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
ನಂಬಿಕೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಾವು ವಾಲಂಟಿಯರ್ಸ್ಗಳಲ್ಲಿ ಒಂದು ಮನವಿ, ಚೇರ್ಗಳು ಅಸ್ತವ್ಯಸ್ತವಾಗಿವೆ, ತಾವೆಲ್ಲರೂ ಅದನ್ನು ಸರಿಯಾಗಿ ಜೋಡಿಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ವಾಲಂಟಿಯರ್ಸ್ಗಳು ಒಮ್ಮೆ ಚೇರನ್ನು ಸರಿಯಾಗಿ ಜೋಡಿಸಿಕೊಳ್ಬೇಕು.
ತೀರ್ಪುಗಾರರಾದ ರವಿ ಪಾಂಬಾರು ಸರ್ ತಾವೆಲ್ಲಿದ್ದರೂ ಈ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನಾವು ಪ್ರೌಢಶಾಲಾ ವಿಭಾಗದ ಸ್ಪರ್ಧೆಗಳನ್ನು ನಡೆಸಿಕೊಡಲಿಕ್ಕಿದ್ದೇವೆ. ಪ್ರೌಢಶಾಲಾ ವಿಭಾಗದ ಸ್ಪರ್ಧೆಗಳು ಇದೀಗ ಪ್ರಾರಂಭಗೊಳ್ಳುತ್ತಿವೆ. ಟೀಮ್ ನಂಬರ್ 1 ಈಗ ನಿಮಗೆ ಸಮಯ. ಟೀಮ್ ನಂಬರ್ 2 ತಯಾರಿಯನ್ನು ನಡೆಸಿಕೊಳ್ಳುವಂಥದ್ದು. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಈಗ ನಿಮಗೆ ಸಮಯ. ಟೀಮ್ ನಂಬರ್ 1, your time starts now. ನಮಸ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನೆಂತೊಲಿವನಯ್ಯ. ಭಗವಂತನು ಕೊಟ್ಟ ಸಮಸ್ತ ಆಸ್ತಿಗಳನ್ನು ಅಳೆದು ತೂಗಿದಾಗ ಮಾತು ಎಂಬ ಶಬ್ದಕ್ಕೆ ತೂಕ ಸ್ವಲ್ಪ ಮಟ್ಟಿಗೆ ಅಧಿಕವಾಗಿ ಗೋಚರವಾಗುತ್ತದೆ. ಏಕೆಂದರೆ ಪ್ರತಿಯೊಂದು ವ್ಯವಹಾರಕ್ಕೂ ಸಂಭಾಷಣೆಗೂ ನಮಗೆ ಉಪಯೋಗವಾಗುವ ಪ್ರಮುಖ ಅಂಶ ಮಾತು. ಹಾಗಾಗಿ ನೆರೆದಿರುವ ಸಮಸ್ತರಿಗೂ ಶುಭ ಕೋರುವುದು ನನ್ನ ಕರ್ತವ್ಯ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಪ್ರಗತಿ ಸ್ಟಡಿ ಸೆಂಟರ್ ಆಯೋಜಿಸಿದ ಇಂದಿನ ಕಾರ್ಯಕ್ರಮ ಸ್ಪರ್ಧೆಯಾದರೂ ಇದೊಂದು ಜ್ಞಾನವನ್ನು ವೃದ್ಧಿಗೊಳಿಸುವಂತಹ ವೇದಿಕೆ. ನಮ್ಮ ಭಾರತೀಯ ಸಂಸ್ಕೃತಿ, ಇತಿಹಾಸ ಇವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿ ಆಯೋಜಿಸಿದ ಎಲ್ಲ ಸ್ಪರ್ಧೆಗಳು ಅತ್ಯಂತ ಶ್ರೇಷ್ಠವಾದುದು. ವಾಗ್ದೇವಿ ಜಾತರಾದ ನಾವು ಇಂದು ದೇಶಭಕ್ತಿ ಗೀತೆ, ಜನಪದ ನೃತ್ಯ, ಮೌಲ್ಯಾಧಾರಿತ ಹಾಸ್ಯಮಯ ನಾಟಕಗಳನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಸಜ್ಜಾಗಿದ್ದೇವೆ. ಆತ್ಮೀಯ ಸಭಾಸದರೇ, ಶಾಲಾ ಪ್ರಾಂಶುಪಾಲರೇ, ತೀರ್ಪುಗಾರರೇ, ಇಲ್ಲಿನ ಸಿಬ್ಬಂದಿ ವರ್ಗದವರೇ, ನೆರೆದಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೆಲವಂ ಬಲ್ಲವರಿಂದ ಕಲ್ತುಂ, ಕೆಲವಂ ಶಾಸ್ತ್ರಗಳಿಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದಲರಿಯಲ್, ಸರ್ವಜ್ಞನಪ್ಪಂ ನರಂ ಹಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಹೀಗೆ ನೋಡಿ, ಕೇಳಿ, ಓದಿ ಜ್ಞಾನವನ್ನು ವೃದ್ಧಿಗೊಳಿಸೋಣ ಎಂದು ಹೇಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲಿಗೆ ದೇಶಭಕ್ತಿ ಗೀತೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಎಂಬ ಹಾಡನ್ನು ನನ್ನ ಗೆಳತಿಯರು ನಿಮ್ಮ ಮುಂದೆ ಹಾಡಲಿದ್ದಾರೆ. ಹೌದು, ನಾವು ಭಾರತೀಯರು, ನಾವು ಭಾರತೀಯ ಸಂಜಾತರು. ನಮ್ಮಲ್ಲಿ ಭೇದವಿದ್ದರೆ, ಭಿನ್ನಾಭಿಪ್ರಾಯವಿದ್ದರೆ ನಮ್ಮ ಭಾರತ ಮಾತೆ ಅದೆಷ್ಟು ನೊಂದುಕೊಂಡಾಳು ಅಲ್ಲವೇ? ಭಾರತ ದೇಶದಲ್ಲಿ ನಾವು ಹೇಗಿರಬೇಕು ಎಂಬುದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡುವಂತಹ ಹಾಡನ್ನು ಹಾಡಲು ನನ್ನ ಗೆಳತಿಯರು ಸಜ್ಜಾಗಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ.
ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದೈವ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದೆಯ ಧರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಭಾರತ ಹೇಗಿದೆ, ಭಾರತ ದೇಶದ ಮಹಿಮೆ ಏನು ಎಂದು ಹಾಡಿನ ಮೂಲಕ ತೋರಿಸಿಕೊಟ್ಟ ವಿದ್ಯಾರ್ಥಿನಿಯರ ತಂಡಕ್ಕೆ ಧನ್ಯವಾದಗಳು. ಮುಂದಕ್ಕೆ ಒಂದು ನಾಟಕದ ಅಭಿನಯವು ಒಂದು ರಂಗಕಲೆಯ ವಿಧ. ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ನಾಟಕದ ಪಾತ್ರ ಮಹತ್ವಪೂರ್ಣವಾದ್ದಾಗಿದೆ. ನಮ್ಮ ವಿದ್ಯಾರ್ಥಿ ಮಿತ್ರರು ಇಂದು ರಾಮಾಯಣದ ತುಣುಕಾದ ಅಗಸನ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ನಾಟಕ ಪ್ರದರ್ಶಿಸಲು ಸಜ್ಜಾಗಿದ್ದಾರೆ. ಪ್ರಭು ಶ್ರೀರಾಮನು ತನ್ನ ಜನರ ರಾಜ, ಪ್ರಜೆಗಳನ್ನು ಪ್ರೀತಿಸುವ ರಾಜ. ಶ್ರೀರಾಮನ ವ್ಯಕ್ತಿತ್ವ ಸದಾ ಆದರ್ಶ. ನೀನೂ ರಾಮನಂತಾಗು ಎಂಬ ಹಿತನುಡಿ ನಮ್ಮನ್ನು ಉತ್ತಮ ಹಾದಿಯಲ್ಲಿ ನಡೆಸುವಂತಹ ಸದಾ ಪ್ರೇರಕವಾಗಿದೆ.
ರಾಮಾಯಣದಲ್ಲಿ ಅಗಸನು ತನ್ನ ಸಿಟ್ಟಿನ ಭರದಲ್ಲಿ ಹೆಂಡತಿಯನ್ನು ಕುರಿತು ಹೇಳದೆ ಕೇಳದೆ ಹೋದವರನ್ನು ಸೇರಿಸಿಕೊಳ್ಳಲು ನಾನೇನು ರಾಮನೇ ಎಂದು ಹೇಳಿದ್ದನ್ನು ಕೇಳಿದಾಗ ಶ್ರೀರಾಮನು ಅಗಸನ ಮಾತಿನಲ್ಲೂ ನ್ಯಾಯವಿದೆ ಎಂದು ಅರಿತು ಮರ್ಯಾದಾ ಪುರುಷೋತ್ತಮ ಎಂಬಂತೆ ಸೀತೆಯನ್ನು ಕಾಡಿಗೆ ಕಳುಹಿಸುತ್ತಾನೆ. ಒಂದೇ ಮಾತು ಒಂದೇ ಬಾಣ ಎಂಬುದು ಶ್ರೀರಾಮನ ಸಿದ್ಧಾಂತ. ನಮ್ಮ ಗೆಳೆಯರು ಉತ್ತಮ ಸಂದೇಶವುಳ್ಳ ಈ ನಾಟಕವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಸಜ್ಜಾಗಿದ್ದಾರೆ. ಅಗಸನ ಪಾತ್ರದಲ್ಲಿ ಹಾಸ್ಯರಸವನ್ನು ತಾವು ಉಣ್ಣಬಹುದು. ತಮ್ಮ ಲಕ್ಷ್ಮಣ ಬಾ. ಕ್ಷೇಮವೇ? ಸಕಲವು ಸುಭೀಕ್ಷವೇ? ಪ್ರಭು, ಲೋಕಾಧ್ಯಕ್ಷನಾದ ಶ್ರೀರಾಮ ನಿನ್ನ ಆಡಳಿತದಲ್ಲಿ ಇರುವಾಗ ನಾವೆಲ್ಲರೂ ಕ್ಷೇಮವಾಗಿರುತ್ತೇವೆ. ಅದಕ್ಕೆ ಸಂಶಯ ಬೇಡ. ನಿನ್ನ ರಾಮರಾಜ್ಯ ಎಂಬ ಮಾದರಿ ನಮ್ಮ ಆಡಳಿತದ ಪ್ರಭಾವದ. ಲಕ್ಷ್ಮಣ, ಅದು ನಿನ್ನ ಹಿತನುಡಿ. ಆದರೆ ಜನಸಾಮಾನ್ಯರು ನನ್ನ ಆಡಳಿತದಿಂದ ಸಂತೋಷಪಟ್ಟಿದ್ದಾರವೇ ಇಲ್ಲವೇ ಎಂದು ತಿಳಿಯಬೇಕಾಗಿದೆ. ಯಥಾ ರಾಜತ್ ತಥಾ ಪ್ರಜಾ ಎಂಬ ಮಾತಿನಂತೆ ನನ್ನ ಆಡಳಿತದಲ್ಲಿ ತಪ್ಪಿದ್ದರೆ ಅದನ್ನು ಸರಿಪಡಿಸಿಕೊಂಡು ಜನರ ಹಿತಕ್ಕಾಗಿ ನಾನು ಸದಾ ಶ್ರಮಿಸುತ್ತೇನೆ. ಆಗಲಿ ಅಗ್ರಜ. ಬಾ ಲಕ್ಷ್ಮಣ, ಮುಂದೆ ಹೋಗೋಣ. ನನಗೆ ತುಂಬಾ ಹೊಟ್ಟೆ ಹಸಿತು, ಹೇಳೋದು ಕೊಡೆ. ಎಂತ ಒಳಕ್ಕಿಯ ಎತ್ತೊಟ್ಟೆ ಅದರಲ್ಲಿ ಎತ್ತೊಟ್ಟೆ ನಡ್ಡೆ ನೀನು ಎತ್ತೊಟ್ಟೆ ಅದರಲ್ಲಿ ಅವಲಕ್ಕಿ ಎಂತ ಒಳಕ್ಕೆ ಅದು ಮೆಣಸುಟ್ಟೆ ಎತ್ತೊಟ್ಟೆ ಅದರಲ್ಲಿ ಈಗ ಮನಸ್ಸು ಬೇಕಾ? ಹೋಗ್ತಾ ಮಗನೇ ಮಹಿಷ ಮಗನೇ ಸತೀಶ ಮಗನೇ ಗಣೇಶ ಏನಾದ್ರೂ ಕೊಡು ಮಾರ, ತುಂಬಾ ಹೊಟ್ಟೆ ಹಸಿತುಂಟು. ಮನೇಲಿ ಕೂಡ ಅವಲಕ್ಕಿ ಮಾರ. ಆಯ್ತು ಹೋಗಿ ತಗೊಂಡ್ ಬಾ. ಕೂತ್ಕೋ.
ಆಗ ಚಂದ ಉಂಟು ಮಾರ. ಆಯ್ತು ಆಯ್ತು, ನಾನು ಬರ್ತೇನೆ ಇನ್ನು. ಆಗೋದಲ್ಲ? ಬರ್ತೇನೆ. ಮಕ್ಕಳೇ ಬನ್ನಿಲ್ಲಿ. ನೀವು ಅಜ್ಜಿ ಮನೆಗೆ ಹೋಗ್ತೀರಾ? ಹೋಗು. ಹೋಗೋಣ? ಬೇಡ ಬೇಡ, ಅಪ್ಪನ ಹತ್ರ ಕೇಳು, ಮತ್ತೆ ಬೈತಾರೆ. ಬೇಡ, ಅಪ್ಪ ಬೈತಾರೆ. ಅಪ್ಪನ ಹತ್ರ ಹೇಳಿ ಹಾಕಿದಾರಾ? ಮತ್ತೆ ಬೈತಾರೆ. ಅಪ್ಪನ ಹತ್ರ ಹೇಳಿ ಹಾಕಿದಾರಾ? ನೀವು ಹೊರಡೀಗ. ಬಿಟ್ಟು ಹೋಗು. ಮಗನ ಕೂತ್ಕೊ, ನಾವು ಹೋಗ್ತೇವೆ. ಆಯ್ತು. ಬೇಗ ಹೋಗಿ ಹಾಕಿ. ಬಟ್ಟೆ ತಯಾರಿಸಿ ಹೋಗಿ. ಹೌದು, ನನ್ನ ಚಡ್ಡಿ ಆಗಿದೆ. ಅದೇ ಚಡ್ಡಿ ಆದ್ರೆ ಅಲ್ಲಿ ಚೀಲ ಅಂತ ಹಾಕಿವ, ಮತ್ತೆ ಅಲ್ಲಿ ಒಣಗಿಸ್ಕೊಂಡು ಹೋಗಿ. ಇಲ್ಲದ್ರೆ ಅಪ್ಪನ ಚಡ್ಡಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಸುಮತೆ, ಸುಮತೆ, ಎಲ್ಲಿದ್ಯಾ ಸುಮತೆ? ಹಾಗೆ ಸುಮತೆ, ಹಾಗೆ ಸುಮತೆ. ಯಾಕೆ ಬೊಬ್ಬೆ ಆಗ್ತಿದ್ದೆ? ಸುಮತಿಲ್ಲ ಮರ, ನನ್ನ ಸುಮತಿಲ್ಲ. ಬಿಟ್ಟು ಅಂತ ಯಾಕೆ ಬೊಬ್ಬೆ ಹೊಟ್ಟೆ ಚೂರ್ಚೂರು ಅಂತ ಉಂಟು. ಏನಿಲ್ಲ ಮರ ಹೊಟ್ಟೆಗೆ. ನನ್ನ ಮನೆಗೆ ಬಾ, ನಾನು ಕೊಡ್ತೀನಿ ಬಾ. ಹೇಳುದು ಕೊಡು ಬರ. ಬಾ ಮನೆಗೆ ಬಾ. ಬಹಳ ಇಷ್ಟ ಆಯ್ತಾ? ಹೆಂಡತಿ ಬರ್ಲಿ. ಇದೇ ತೋರಣದಲ್ಲಿ ಅವರನ್ನು ಕಟ್ಟಿ ಉಂಟು. ಬರ್ಲಿ ಬರ್ಲಿ ಅವರು. ಬರ್ಲಿ. ಮಕ್ಕಳೇ ಬನ್ನಿ ಬೇಗ. ಖುಷಿ ಆಯ್ತಾ? ಖುಷಿ ಆಯ್ತಾ? ಬನ್ನಿ, ಈಗ ಎಲ್ಲ ಹೋಗ್ಬೇಕು. ಸತ್ತು ಮಾಡ್ಬಾರ್ದು. ಅಪ್ಪ ಇಲ್ಲಾಂದ್ರೆ ಬೈತಾರೆ, ಆಯ್ತಾ? ಮನೆಯಲ್ಲಿ ಇದ್ರೆ ಮನೇಲಿ ಇದ್ರೆ ನೀನು ಅಪಶಕುನದ ಸುಮ್ಮನೆ ಸುಮ್ಮನೆ. ಎಲ್ಲಿಗ ಕೂಟು ಸಿದ್ಧಾರ್ಥ ನೀನು? ಎಲ್ಲಿಗೆ ಹೋಗಿದೆ ನೀನು? ಎಲ್ಲಿಗ? ನಾನೇ ಮನೆ ಮಾಡೋಣ ಇದು ಮಾಡೋಣ. ನನ್ನ ಬಿಟ್ಟು ಹೋಗ್ತೀರಾ ನೀವು? ಹೌದಣ್ಣ? ನನ್ನ ಬಿಟ್ಟು ಹೋಗ್ತೀರಾ? ಅಲ್ಲ ಅಪ್ಪ, ನಾನು ಹೇಳಿದೆ ಅಮ್ಮನ ಹತ್ರ, ಅಪ್ಪನ ಹತ್ರ ಕೇಳಿ. ನಾಟಕದ ಮೂಟ ಮಾಡ್ತಾರೆ. ಇಲ್ಲ, ಅವ ಹೇಳಿ. ಇನ್ನು ಯಾರಿಗೆ ತೃಪ್ತರ ಕೊಡ್ತೀಯ ಅಲ್ಕ? ಎಂತದ ಎಂತದ? ನಾನು ಈ ಮನೆ ಯಜಮಾನ. ಹೌದು, ಆಯ್ತಾ? ನೀನು ಎಂತ ಬರುವಾಗ ನಿಂಗೆ ಆರೋಗ್ಯ ಮಾಡಿ 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 ಮಾಡಿ. ಎಲ್ಲಿ ನಿಮ್ಗೆ ಆರೋಗ್ಯ? ಬನ್ನಿ ಬನ್ನಿ, ಆರತಿ ನಿಲ್ಲು. ಬಂತಲ್ಲ? ಮಾಡಿ. ಒಂದಾಯ್ತಾ? ಎರಡಾಯ್ತಾ? ಒಂದು ಬಾಕಿ. ಒಂದು ಬಾಕಿಟ ಆಯ್ತಾ? ಇಲ್ಲ, ಒಂದು ಇನ್ನೊಂದುಂಟು. ಒಂದು ನೀನೆಂತ ಬೆತ್ತಾಗಿ ಆರತಿ ಮಾಡೋದಲ್ಲ? ಎಂತ ನಡ್ಯ ನೀನು? ನಿಂಗೆ ಆರತಿ ಬೇಕಾ ನಿಮ್ಗೆ? ನಡಿ. ನಡ್ಲಿಲ್ಲ. ನಾನು ಈ ಮನೆ ಯಜಮಾನ ಅಂತ ಗೊತ್ತಿಲ್ಲ ನಿಮ್ಗೆ? ತವರು ಮನೆಯಿಂದ ಹೋದ ಬಂದವರನ್ನ ನಾಡು ಸೇರಿಸ್ಕೊಳ್ಳಿಕ್ಕೆ ನಾನೇನು ರಾಮಲ್ಲ ಸೇರಿಸ್ಕೊಳ್ಳಿಕ್ಕೆ ನಾನು ರಾಮನ ದೂತ. ಓಹೋ, ಇವರು ಹೀಗೆ ಹೇಳಿದ್ದಾರಲ್ಲವೇ? ತೋರ್ ಮನೆಗೆ ಹೋದ ಹೆಂಡತಿಯನ್ನು ಮನೆ ಸಸ್ರಾನ್ಯ ರಾಮನೆಂದು ಹೇಳಿದ್ದಾನಲ್ಲವೇ? ಈ ವಿಷಯವನ್ನು ರಾಮನೇ ತಿಳಿಸಬೇಕು.
ನನ್ನ ಪಯಣ ಅಯೋಧ್ಯೆ ಕಡೆ. ಪ್ರಭುಗಳೇ, ಏನು ದೂತ? ನಮ್ಮ ಊರಿನ ಅಗಸನೊಬ್ಬ ನಿಮಗೆ ಹೇಳಿದ್ದಾನೆ. ಏನು? ಅದೇನೆಂದರೆ ತೌರ್ಮನೆ ಹೋದ ಹೆಂಡತಿಯನ್ನು ಮನೆಯ ಶಾಣೆ ರಾಮನೇ ಎಂದು ಹೇಳಿದ್ದಾನೆ. ಹೌದಾ ದೂತ? ಹೌದು. ಈಗ ನೀನು ಹೋಗು, ನಾವು ವಿಚಾರಿಸುತ್ತೇವೆ. ಆಯ್ತು. ಲಕ್ಷ್ಮಣ, ದೂತನಾಡಿದ ಮಾತನ್ನು ಕೇಳಿದೆಯಾ? ಕೇಳಿಕೊಂಡೆ ರಾಮ. ಅವನು ಹೇಳಿದ್ದರಲ್ಲಿ ನಿನಗೇನು ಚಿಂತೆ? ಲಕ್ಷ್ಮಣ, ನಾನು ರಾಜಾರಾಮ. ನನ್ನ ಆಡಳಿತದಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನು ನಾನು ತಿದ್ದಿಕೊಳ್ಳಬೇಕಲ್ಲವೇ? ನೀನೇನು ತಿದ್ದಿಕೊಳ್ಳುವುದು? ನೀನೇ ಮಹಾವಿಷ್ಣು. ನೋಡು ಲಕ್ಷ್ಮಣ, ಘನ ಘೋರ ಕಾಳಗದಲ್ಲಿ ನಾವು ರಾವಣನನ್ನು ಧರೆಗುರುಳಿಸಿ ಸೀತೆಯನ್ನು ಕರೆತಂದೆವು. ಆಕೆಯು ಬಹಳ ಸಮಯಗಳ ಬಳಿಕ ಅಯೋಧ್ಯೆಗೆ ಬಂದಿದ್ದಾರೆ. ಜನರು ಆಕೆಯ ಬಗ್ಗೆ ಮಾತನಾಡುವುದು ಸಹಜವೇ? ಹೋಗಲಿ, ಸೀತೆ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಬಂದಿದ್ದಾಳೆ. ಇಲ್ಲ ಲಕ್ಷ್ಮಣ, ನನ್ನಲ್ಲಿ ತಪ್ಪಿದೆ. ಅಂದು ಆಕೆಯು ಋಷಿಮುನಿಗಳ ಜೊತೆ ಕಾಡಿನಲ್ಲಿ ವಾಸ ಮಾಡಬೇಕೆಂದು ಆಸೆ ಪಟ್ಟಿದ್ದಳು. ಇದು ಅದಕ್ಕೆ ತಕ್ಕ ಸಮಯ. ಲಕ್ಷ್ಮಣ, ಹೋಗು, ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ. ಅಯ್ಯೋ, ಮಹಾವಿಷ್ಣುವಾದ ನಾನು ಈ ಭೂಮಿಯಲ್ಲಿ ಧರ್ಮ, ನ್ಯಾಯ, ನಿಷ್ಠೆ ಪ್ರತಿಷ್ಠಾಪಿಸಲು ರಾಮನಾಗಿ ಬಂದಿದ್ದೇನೆ. ನನ್ನ ಈ ಆಡಳಿತವು ಎಲ್ಲರಲ್ಲಿಯೂ ಆದರ್ಶವಾಗಿ ಉಳಿಯಬೇಕು. ಲಕ್ಷ್ಮಣ, ಏನಾಯಿತು? ಎದ್ದೇಳು, ಯಾಕೆ ಈ ಚಿಂತೆ? ಪ್ರಭು, ರಾಮನು ಸೀತೆಯನ್ನು ಕಾಡಿಗೆ ಬಿಡಲು ಹೇಳಿದನು. ನಾನೇನು ಮಾಡಲಿ? ನೋಡು ಲಕ್ಷ್ಮಣ, ಮುಂದೆ ಲವಕುಶನ ಜನ್ಮ ಕಾಡಿನಲ್ಲಿ ಆಗಲಿದೆ. ಇದು ವಿಧಿಲಿಖಿತ. ಇದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ನೀನು ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ. ಇದರಿಂದ ವಾಲ್ಮೀಕಿ ಮಹರ್ಷಿಗಳ ಖ್ಯಾತಿಯು ಹೆಚ್ಚಾಗಲಿದೆ. ಹೇಗೂ ಸೀತೆ ಭೂಮಿ ಜಾತೆ. ಶುಭವಾಗಲಿ. ಆಗಲಿ ಪ್ರಭು. ನಾರಾಯಣ 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 ನಾರಾಯಣ. ಶ್ರೀರಾಮನ ವ್ಯಕ್ತಿತ್ವ, ಮನೆಯ ಯಜಮಾನನಾದ ಅಗಸನ ದುಗುಡ, ಪತ್ನಿಯ ಧರ್ಮವನ್ನು ಮರೆತರೆ ಕುಟುಂಬಕ್ಕೆ ಯಾವ ರೀತಿ ತೊಂದರೆ? ಮಾತು ಜಾರಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬಂತೆ ಅಗಸನ ಮಾತಿನ ಪರಿಣಾಮವನ್ನು ನಾಟಕದ ಮೂಲಕ ಪ್ರದರ್ಶಿಸಿದ ನಮ್ಮ ತಂಡಕ್ಕೆ ಧನ್ಯವಾದಗಳು. ಮುಂದೆ ಒಂದು ಜನಪದ ನೃತ್ಯ. ಕಂಡೆ ಪರಶಿವನ ಎಂಬ ಹಾಡಿಗೆ ನೃತ್ಯ ಮಾಡಲಿದ್ದಾರೆ. ಶಿವನು ಲಯಕರ್ತ, ಆದರೆ ಆತ ಮನುಕುಲಕ್ಕೆ ಸಕಲ ಐಶ್ವರ್ಯವನ್ನು ಬೇಡಿದ್ದನ್ನು ನೀಡುವ ದೇವರು. ಶಿವ ನೃತ್ಯಕ್ಕೆ ಅಧಿಪತಿ. ಅನೇಕ ಸಾಹಿತ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ವರ್ಣಿಸಲ್ಪಡುವವನು ಶಿವ. ಶಿವನ ಅಸಂಖ್ಯಾತ ಗುಣಗಳನ್ನು, ರೂಪಗಳನ್ನು ಜನಪದ ಶೈಲಿಯಲ್ಲಿ ಹೊಗಳಿ ನೃತ್ಯ ಮಾಡಲು ನಮ್ಮ ವಿದ್ಯಾರ್ಥಿನಿಯರ ತಂಡ ಬರುತ್ತಿದ್ದಾರೆ. ಅವರಿಗೆ ಆದರದ ಸ್ವಾಗತ. ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ
ಸೋನೆ ಬೆನ್ಗೆ ಕಟ್ಟಿದ್ದವನೇ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಲ್ಚಿ ತಲೆಮ್ಯಾಗ ಬಿದ್ದಂಗೆ ಮುಂದೆ ಹೋಯ್ತೋ ಜೀವನ ಇನ್ನು ಬಾಳ್ಕೋದ್ಯಾಕೆ ಕತ್ಲಾಗೆಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಾಯೋ ನೋಡ್ನೆ ವಾರಮ್ಯಾನೆ ಕೈಯಾಗಿಡ್ದು ಮಾರವೇಷ್ಟ ಬಂದವನು ಬಂದು ಮಾಡೋನು ಏಳ್ ಮಲೆ ಮಾತಪ್ಪನೆ ಕಂಡೆ 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 ಪರಸಿ ಮನ ಕಂಡೆ 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 ಪರಸಿ ಬನ್ನ ಧನ್ಯವಾದಗಳು. ಅವಕಾಶ ಹೊಂದಿದ್ದರೆ ನಾನೇ ಬ್ರಹ್ಮ ಎಂಬಂತೆ ಭಾರತೀಯ ಪರಂಪರೆ, ಸಂಸ್ಕೃತಿ, ರಾಮಾಯಣದ ಸಂದೇಶ ಹಾಗೂ ಜಾನಪದ ಶೈಲಿಯ ಆಸ್ವಾದನೆ, ಭಾರತ ಮಾತೆಯ ಶ್ರೇಷ್ಠತೆ ಇತ್ಯಾದಿ ವಿವಿಧ ಆಯಾಮಗಳನ್ನು ಪ್ರದರ್ಶಿಸಲು ಅವಕಾಶವಿತ್ತ ಪ್ರಗತಿ ಸ್ಟಡಿ ಸೆಂಟರ್ನ ಸರ್ವರಿಗೂ ವಂದಿಸುತ್ತಾ, ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ನಮ್ಮ ನಡೆ ನುಡಿ ರಾಷ್ಟ್ರ ನಿರ್ಮಾಣ, ರಾಷ್ಟ್ರಪ್ರಭುತ್ವತಾ ಸಾಗಲಿ ಎಂದು ಹಾರೈಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಿಸುತ್ತಿದ್ದೇವೆ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ತೀರ್ಪುಗಾರರ ಗಮನಕ್ಕೆ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಇವರು ತೆಗೆದುಕೊಂಡಂತಹ ಸಮಯ 26 ನಿಮಿಷ 29 ಸೆಕೆಂಡ್ಗಳು. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 1 ಇವರು ತೆಗೆದುಕೊಂಡಂತಹ ಸಮಯ 26 ನಿಮಿಷ 29 ಸೆಕೆಂಡುಗಳು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಸ್ಪರ್ಧಾಳುಗಳಿಗೆ ಕೈ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಮುಂದಿನ ತಂಡ ಟೀಮ್ ನಂಬರ್ 2, ಟೀಮ್ ನಂಬರ್ 3 ತಯಾರಿಯನ್ನು ನಡೆಸಿಕೊಳ್ಳತಕ್ಕದ್ದು. ಶಾಲೆ ಹೆಸರು ಯಾವುದು? ಸಂದೀಪನಿ ವಿದ್ಯಾಲಯ ವಿದ್ಯಾಸಂಸ್ಥೆ.
ನೀನು ಎದ್ದು ಬಂದು ಮಾತಾಡು, ಎದ್ದು ಬಂದು ಮಾತಾಡು. ಅದೇ ಎದ್ದು ಬಂದು ಮಾತಾಡು. ಅವಳು ಮಾತಾಡ್ಬೇಕು, ಇಲ್ಲೇ ಬಂದು ಮಾತಾಡ್ಬೇಕು ಅವಳು. ಸುಮ್ಮನೆ ಕೂರುದಷ್ಟೇ. ಮತ್ತೆ ವಾಪಸ್ ಎದ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಸ್ಪರ್ಧಿಸುವ ಟೀಮ್ ನಂಬರ್ 2, ನಿಮ್ಮ ಕಾಲಾವಕಾಶ ಈಗ ಪ್ರಾರಂಭವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನ ಗುರುಗಳ ಹೆಸರಿನಲ್ಲಿ ಕಂಗೊಳಿಸುತ್ತಿರುವ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯು 2001ನೇ ಇಸವಿಯಲ್ಲಿ ಶ್ರೀಯುತ ಜಯರಾಮ ಕೆದಿಲಾಯ ಶಿಬರ ಇವರಿಂದ ಸ್ಥಾಪಿಸಲ್ಪಟ್ಟಿತು. ಜ್ಞಾನಂ ವಿಜ್ಞಾನ ಸಹಿತಂ ಎಂಬ ಧ್ಯೇಯವಾಕ್ಯದೊಂದಿಗೆ ಊರ ಹಾಗೂ ಪರವೂರಿನ ವಿದ್ಯಾರ್ಥಿಗಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವ ಸಂಸ್ಥೆ ಇದಾಗಿದೆ. ಭಾರತ ದೇಶ ಪರಮಪಾವನ ದೇಶ. ಭಾರತೀಯ ಸಂಸ್ಕೃತಿಯು ಪುರಾತನ ಇತಿಹಾಸ, ಅನನ್ಯ ಭೌಗೋಳಿಕ ರಚನೆ, ವೈವಿಧ್ಯಮಯ ಜನಸಮುದಾಯ, ವಿಭಿನ್ನ ಆಚರಣೆಗಳು ಮತ್ತು ಸಂಪ್ರದಾಯಗಳು, ಭಾಷೆಗಳು, ಪದ್ಧತಿ ಮತ್ತು ಪ್ರಾಚೀನ ಪರಂಪರೆಯನ್ನು ಒಳಗೊಂಡಿದೆ. ಆದ್ದರಿಂದ ನಮ್ಮ ದೇಶವನ್ನು ವೈವಿಧ್ಯಮಯ ಪುಟ್ಟ ಪ್ರಪಂಚ ಎಂದು ಕರೆಯುತ್ತಾರೆ. ಇಂದು ದೇಶದ ಪ್ರತಿಯೊಬ್ಬ ಪ್ರಜೆ ನೆಮ್ಮದಿಯ ಬದುಕು ಸಾಗಿಸುತ್ತಿದ್ದಾನೆ ಅಂದರೆ ಅದಕ್ಕೆ ದೇಶವನ್ನು ಹಗಲಿರುಳು ಕಾಯುತ್ತಿರುವ ಸೈನಿಕರೇ ಕಾರಣ. ಅವರು ರಾಷ್ಟ್ರದ ಕಾವಲುಗಾರರು. ಯಾವುದೇ ಸ್ವಾರ್ಥವಿಲ್ಲದೆ ದೇಶಕ್ಕೆ ಸೇವೆ ಸಲ್ಲಿಸುತ್ತಾರೆ. ನಮ್ಮ ಸೈನಿಕರೇ ನಮ್ಮ ಹೀರೋಗಳು. ಇದೀಗ ಒಬ್ಬ ಸೈನಿಕನ ಜೀವನ ವೃತ್ತಾಂತವನ್ನು ಮನೆ ಮಗ ಸೈನಿಕ ಎಂಬ ಮೌಲ್ಯಾಧಾರಿತ ಹಾಸ್ಯ ಪ್ರಧಾನ ನಾಟಕದೊಂದಿಗೆ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗನನ್ನು ದೇಶ ಸೇವೆಗೆ ಕಳುಹಿಸಬೇಕೆಂದು ಸಾರುವ ದೇಶಭಕ್ತಿ ಗೀತೆ, ಜಾನಪದ ನೃತ್ಯ ಹಾಗೂ ದೇಶಭಕ್ತಿ ಗೀತೆ ನೃತ್ಯ ರೂಪಕದೊಂದಿಗೆ ಪ್ರಗತಿ ವೈಭವದಲ್ಲಿ ಸಾಂದೀಪನಿ ವೈಭವವನ್ನು ಸಾರುತ್ತಾ ಬರುತ್ತಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ಪ್ರೋತ್ಸಾಹಿಸಿ ಅವರನ್ನು ನಿಮ್ಮ ಪ್ರೀತಿಯ ಚಪ್ಪಾಳೆಗಳೊಂದಿಗೆ. ನಾನು ಹುಚ್ಚನ ತರ ಕಾಣ್ತೇನೆ ನಿನಗೆ? ನಿಮಗೆ ನಾನು ಹುಚ್ಚನ ತರ ಕಾಣ್ತೇನ? ನನ್ನನ್ನೆಲ್ಲರೂ ದಡ್ಡ ಪೆದ್ದ ಅಂದೇ ಕರೀತಾರೆ ಅಲ್ಲ. ನನಗೆ ತುಂಬಾ ಬೇಜಾರಾಗ್ತದೆ. ನಾನು ಎಲ್ಲಿಗೂ ಬರುವುದಿಲ್ಲ. ಎಷ್ಟು? ಹಾಗಾದ್ರೆ ಬಾ, ಸರಿ ಹೋಗೋಣ. ನಿಮ್ಮ ಆಟ ಸಾಕು, ಈಗ ಜನ ಬರ್ತಾರೆ, ನೆಂಟರು ಬರ್ತಾರೆ. ಹೋಗೀಗ ಊಟಕ್ಕೆ ಬಾಳೆ ತಂದೆ. ಅಮ್ಮ ಲಡ್ಡು ಮಾಡ್ತಾರೆ ಅಂತ ಹೇಳಿ ನಾನು ಲಡ್ಡಿನ ಏನಿಲ್ಲ. ಹೋಗಿ ನೋಡಿ
ಲಕ್ಷ್ಮಿ ಲಕ್ಷ್ಮಿ ಅಂತ ಸರಿ ಸರಿ ನೀನೇ ಸರಿ, ನಮ್ಗೆಲ್ಲ ಸರಿಯಾಗಿದ್ರೆ ಸಾಕು. ಅಕ್ಕ ಅವ್ರು ಬಂದ್ರನ್ಸತ್ತೆ, ಹೋಗೀಗ ಕುಡಿಲಿಕ್ಕೆ ನೀರ್ತಾ ಹೋಗೋ. ಬನ್ನಿ. ಹೇಗಿದ್ದೀರಾ ಬೀಗ್ರೆ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸರಿ ಬನ್ನಿ. ಅವ್ರಿಗೆ ನೀರು ಕೊಡಿ. ನಿಮ್ಮ ಪ್ರಯಾಣ ಹೇಗಾಯ್ತು? ನೋಡಿ ರಾಮಣ್ಣ, ಏನೂ ಸಮಸ್ಯೆ ಇಲ್ಲದೆ ಆರಾಮಾಗಿ ಆಯ್ತು. ನಾವು ಬರೋ ವಾರ ಬರ್ಬೇಕಂತ ಇದ್ವಿ, ಆದ್ರೆ ಅವನಿಗೆ ನಾಳೆನೇ ಕೆಲ್ಸಕ್ಕೆ ಹೋಗ್ಬೇಕಂತೆ, ಆರಿಂದ ಇವತ್ತೇ ಬರ್ಬೇಕಾಯ್ತು. ಮತ್ತೆ ಇವನೇ ನನ್ನ ಮಗ ಶಿವಶಂಕರ್, ನಾವೆಲ್ಲ ಏನಂತ ಶಿವ ಅಂತ ಕರಿತೇವೆ. ಮತ್ತೆ ಇವನೇ ಮಧುಮಗ. ನೀವೆಲ್ಲ ಮಾತಾಡ್ತಾ ಇರಿ, ನಾನೇ ಹೋಗಿ ಕರೀತೀನಿ. ನಿನಗೇನಪ್ಪ ಇಷ್ಟ ಅರ್ಜೆಂಟು? ನಾಳೆನೇ ಯಾಕೆ ಹೋಗ್ಬೇಕು? ನಮ್ಗೆ ಎಮರ್ಜೆನ್ಸಿ ಬಂತು, ಅದಕ್ಕೆ ಹೋಗ್ಲೇಬೇಕಂತೆ. ಅಪ್ಪ ಅಮ್ಮ ಹೇಳ್ತಾ ಇದ್ರು, ಹುಡುಗಿ ಇಷ್ಟ ಆದ್ರೆ ಇವತ್ತೇ ಎಂಗೇಜ್ಮೆಂಟ್ ಮುಗಿಸೋಣ, ಮುಂದಿನ ಸಲ ಬಂದಾಗ ಮದ್ವೆ ಮಾಡಿದ್ರಾಯ್ತು ಅಂತ. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಇಷ್ಟದಂತೆ ಹಾಗೂ ಅನುಕೂಲದಂತೆ ಆಗಿ, ಅಲ್ವಾ ಬಿಗ್ರೆ? ಹೌದು. ಶಿವ, ಹುಡುಗಿ ಜೊತೆ ಏನಾದ್ರು ಮಾತಾಡಕ್ಕಿದ್ಯಾ? ನಂಗೆ ಹುಡುಗಿ ಒಪ್ಪಿಗೆ, ಅವಳಿಗೂ ಇಷ್ಟ ಇದ್ರೆ ಮದ್ವೆ ಮಾತುಕತೆ ಮುಂದುವರ್ಸೋಣ. ಹೌದು, ನಮಗೆ ಮುಂದಿನ ಮದುವೆ ಕಾರ್ಯಕ್ರಮ ಮುಂದುವರಿಸಬಹುದು. ಸರಿ ಲಕ್ಷ್ಮಿ, ಒಳಗಿಂದ ಬೇಕಾದನ್ನ ಅಲ್ಲಿ ಮಾಡಿ. ರಾಮಣ್ಣನ ಮಗಳಾದ ನಿರ್ಮಳಳಿಗೆ ನನ್ನ ಮಗನಾದ ಶಿವಶಂಕರನನ್ನು ಕೊಟ್ಟು ಮದುವೆ ಮಾಡುತ್ತೇನೆ. ನಾನು ಈ ಮಾತನ್ನು ತಪ್ಪುವುದಿಲ್ಲ. ರಾಜಣ್ಣನ ಮಗನಾದ ಶಿವಶಂಕರನಿಗೆ ನನ್ನ ಮಗಳಾದ ನಿರ್ಮಲಾನನ್ನು ಮದುವೆ ಮಾಡಿಕೊಡಲು ತಪ್ಪುವುದಿಲ್ಲ. ಅಯ್ಯೋ ಮಾರಯ್ಯ, ಇದನ್ಯಾಕೆ ತರಕೋತೆ? ತುಂಬಾ ಜನ ಬರ್ತಾರೆ, ತಂದೆ ನಾನು ಯಾರಿಗೂ ಬೇಡವಾ? ನೀನು ಕೂಗ್ಬೇಡ, ನಿಮಗೆ ಅಮ್ಮ ಒಳಗಿಟ್ಟಿದ್ದಾರೆ, ನೀನು ಒಳಗೋಗಿ ತಿನ್ನು. ಹೌದಾ? ಅದ್ ಬೇಡ, ಅದನ್ನಿಟ್ಟ. ಇವನು ನನ್ನ ಮಗ, ಸ್ವಲ್ಪ ಹಾಗೆ ದೇವರು ಇವನು ಬುದ್ಧಿ ಕೊಡ್ಲಿಲ್ಲ. ಚಿಂತೆ ಮಾಡಬೇಡಿ, ಸಮಾಧಾನ ಪಡಿ. ಬನ್ನಿ ಬನ್ನಿ, ಊಟ ಮಾಡ್ತಾ ನನ್ನ ಮಗಳು ಕಾಲೇಜಿನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ದಾಳೆ, ಅದನ್ನು ನೋಡುವ. ಬನ್ನಿ ಬನ್ನಿ. ಅಲ್ಲಿ ನಿನ್ನೆ ತಂದ ಎಳೆಗಳಿದೆ, ಅದನ್ನೇ ಹಾಕು. ಹೌದೌದು, ಬನ್ನಿ. ನಾವು ಒಂದು ಕಾರ್ಯಕ್ರಮ ನೋಡುತ್ತಾ, ಮತ್ತೆ ನಮ್ಗೆ ತಡವಾಗ್ತಿದೆ, ನಾವು ಮನೆಗೆ ಹೋಗುವ. ಸರಿ.
ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಕಕ್ಕೆ ಹೂವಿ ಕೊಳಿದ ಕಮಲು ನಾಮ ಕೊಳಿದ ಕಕ್ಕೆ ಹೂವಿ ಕೊಳಿದ ಕಮಲು ನಾಮ ಕೊಳಿದ ಸೋಲಿಗರ ಬಾಲೆ ಬಳಿದ ರಂಗರಾಮ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಆಧಾರವಾಗುವುದರೆ ಆದಿನಾರಾಯಣನೇ ಆಧಾರವಾಗುವುದರೆ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಎಡಗಡೆ ತೋಳು ಸಮ್ಮ ಬಲಗಡೆ ಲಕ್ಷ್ಮೀದೇವಿ ಎಡಗಡೆ ತೋಳು ಸಮ್ಮ ಬಲಗಡೆ ಲಕ್ಷ್ಮೀದೇವಿ ನಟ ನಡುವೆಯಲ್ಲಿ ಗೋವಿಂದ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ಎಡದಲ್ಲೋ ಬಾಳ ಕಟ ಬಲದಲ್ಲೋ ಬಾಳ ಕಟ ಎಡದಲ್ಲೋ ಬಾಳ ಕಟ ಬಲದಲ್ಲೋ ಬಾಳ ಕಟ ಇವರಿಬ್ಬರ ಮ್ಯಾಲೆ ಸುಳಿ ರಂಗಿನಾಟ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ಕಾರೆಂಬೋ ಕತ್ತಲೆ ಒಳಗೆ ಕೋರೆಂಬೋ ಮನೆಯ ಒಳಗೆ ಕಾರೆಂಬೋ ಕತ್ತಲೆ ಒಳಗೆ ಕೋರೆಂಬೋ ಮನೆಯ ಒಳಗೆ ಸೊಳ್ಳೆ ರಂಗಿ ಮನೆಗೆ ಸ್ವಾಮಿ ನಡೆದಾನೋ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ಹೊತ್ತುವನೋಂಗಿಲ್ಲ ಗೊತ್ತುವನೋಂಗಿಲ್ಲ ಹೊತ್ತುವನೋಂಗಿಲ್ಲ ಗೊತ್ತುವನೋಂಗಿಲ್ಲ ಅರಗೆಟ್ಟವನೆಷ್ಟಲ್ಲಿ ಬರುತ್ತಾನೋ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ
ತಂದನ್ನ ತಾನ ನಾರಾಯಣ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತನ್ನನ್ನ ತಾನನ ತಂದನ್ನ ತಾನನ ತನ್ನನ್ನ ತಾನನ ತಂದನ್ನ ತಾನ ನಾರಾಯಣ ತಂದೇನ ನಾರಾಯಣ ತಂದೇನ ಇಟ್ಟಾಗ ಇಟ್ಬಿಟ್ಟು ಈ ಕಾರ ಮಾಡಿದೆ ಎಲ್ಲ ಇಟ್ಟಾಗ ಇಟ್ಬಿಟ್ಟು ಈ ಕಾರ ಮಾಡಿದೆ ಎಲ್ಲ ಬಡ್ಡಿ ನಿನ್ ಮನೆ ಮುಂದೆ ಬುದ್ಧಿ ಇಲ್ಲ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತನ್ನನ್ನ ತಾನನ ತಂದನ್ನ ತಾನನ ತನ್ನನ್ನ ತಾನನ ತಂದನ್ನ ತಾನ ನಾರಾಯಣ ತಂದೇನ ನಾರಾಯಣ ತಂದೇನ ನಾರಾಯಣ ತಂದೇನ मैं आईना हूं, तहजीब का रंग सुनहरा हूं। गंगा जमुना मेरी आंखें, मैं नए भारत का चेहरा। मैं कल भी था, मैं आज भी हूं, मैं नवयुग का अंदाज भी हूं। सारी दुनिया का घर मुझ में, इस मिट्टी का आदर मुझ में, मैं देशभक्त भी कर हूं। मैं नए भारत का चेहरा हूं, मैं नए भारत का चेहरा। मैं बेटी की मुस्कान में हूं, मैं नारी के सम्मान में हूं। मैं बेटी की मुस्कान में हूं, मैं नारी के सम्मान में हूं। विज्ञान में और किसान में हूं, हर वीर में और जवान में हूं। मैं सीमाओं का पहरा हूं, मैं नए भारत का चेहरा हूं, मैं नए भारत का चेहरा हूं, मैं नए भारत का चेहरा हूं। रग रग में जोश की बूंदे, बूंदों में जीत ही गूंजे। इस गूंज से गिर जाएगा आसमान भी कदमों में। रोको ना सपनों के तूफानों को, रोको ना जज्बों की उड़ानों को, रोको ना आंखों के निशानों को। आग जैसे बरसा दे ये इरादे, जिगरा है जिगरा है जिगरा है जिगरा है। जिगरे से निकलेंगी चिंगारियां, ओ जिगरा है जिगरा है जिगरा है जिगरा है। जिगरे से निकलेंगी चिंगारियां। की सुरन भटकी है रोशनी, है छटपटा रही रोशनी। गगन गए चिंगारी, जिद से जुनू तक है जाना, हर कतरा बोल रहा है। मैं लड़ जाना है लहू में एक चिंगारी, जिद से जुनू तक है जाना, हर कतरा
बोल रहा से जुनू तक है जाना हर कतरा बोल रहा अल्लाह से बन के कमल जग तुरिया तन के मौत नू बाचा मारे थर थर कंबदे सारे अल्लाह से बन के कमल जग तुरिया तन के मौत नू बाचा मारे थर थर कंबदे सारे ಏನು ಚಂದ್ರನ ನೆಲದಂಗಳಕ್ಕೆ ರಾಕೆಟ್ ಉಡಾವಣೆ. ಲಕ್ಷ್ಮಿ ಲಕ್ಷ್ಮಿ ನೋಡು, ಪಕ್ಕದ ಮನೆ ಚಂದ್ರ ಮನೆಗೆ ರಾಕೆಟ್ ಇಟ್ಟಂತೆ. ಅದು ಆ ಚಂದ್ರ ಅಲ್ಲ, ಈ ಚಂದ್ರ ಅಲ್ಲ, ಅದು ಆ ಚಂದ್ರ ಅಲ್ಲ, ಮೇಲೆ ಚಂದ್ರ. ನೀವು ನಿಮ್ಮ ಪಕ್ಕದ ಮನೆ ಚಂದ್ರ ಯಾರು ಕೇಳ್ತಾರೆ? ಆ ಚಿಂತೆ ಎಲ್ಲ ಬಿಡಿ. ಇವತ್ತು ಶಿವ ಬರ್ತಾ ಇದ್ದಾನೆ, ಅವತ್ತು ಏನ್ ಹೇಳೋದು? ದೇವ, ಯಾಕಪ್ಪ ನಮಗೆ ಈ ಶಿಕ್ಷೆಗಳನ್ನು ಕೊಡೋ ಬದಲು ನಮ್ಮನ್ನು ಒಮ್ಮೆಲೆ ಮೇಲೆ ಕಲಿಸ್ಕೋಬಾರ್ದ? ಲಕ್ಷ್ಮಿ, ನೀನ್ ಸಮಾಧಾನ ಮಾಡ್ಕೋ. ಬೀಜ ಬಿತ್ತಿ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆದು ಮರವಾಗಿ ಹಣ್ಣು ಕೊಡುವ ಕಾಲದಲ್ಲಿ ಮರ ಬಿದ್ದೋದ್ರೆ ನೆಟ್ಟವನು ಏನ್ ಮಾಡ್ತಾನೆ? ಇದೇ ನಮ್ಮ ಪರಿಸ್ಥಿತಿ. ನೀನ್ ಸಮಾಧಾನ ಮಾಡ್ಕೋ, ಎಲ್ಲ ಆ ವಿಧಿ. ಯಾಕೆ ಮಾವ ಎಲ್ಲರೂ ಭಾರಿ ಬೇಜಾರದಲ್ಲಿದ್ದೀರಾ? ಅತ್ತೆ, ಏನಾಯ್ತು ಮಾವ? ಬಲು ಏನಾಯ್ತು ಬಲು? ಏನಾಯ್ತು ಅಕ್ಕಂಗೆ ಬಲು? ನತದೃಷ್ಟೆ, ನಿಜಕ್ಕೂ ನಾನು ನತದೃಷ್ಟೆ. ನನ್ ಕನ್ಸು ನುಚ್ಚು ನೂರಾಯ್ತು. ಏನಾಯ್ತು ನಿರ್ಮಲಾ? ಏನಾಯ್ತು ಮಾವ ನಿರ್ಮಲಂಗೆ? ಅವಳು ಮೊನ್ನೆ ಕಾಲೇಜಿನಿಂದ ಬರುವಾಗ ಅವಳ ಸ್ಕೂಟರಿಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆಯಿತು. ಇದರಿಂದ ನಿರ್ಮಲಾ ಅವಳ ಕಾಲನ್ನೇ ಕಳೆದುಕೊಂಡಳು. ಡಾಕ್ಟರ್ ಅವಳಿಗೆ ಒಂದು ಕೃತಕ ಕಾಲನ್ನು ಹಾಕಿದ್ದಾರೆ. ಇನ್ನು ನನ್ನ ಮಗಳಿಗೆ ಯಾರು ಗತಿ? ಮದುವೆ ಕಾಗದವನ್ನು ಊರೆಲ್ಲ ಹಂಚಿಯಾಗಿದೆ. ದೇವರು ತುಂಬಾ ಕ್ರೂರಿ. ಬಾವ, ಹಾಗಾದ್ರೆ ನನ್ನ ಅಕ್ಕನು ನಿನ್ ಮದುವೆ ಆಗಲ್ವಾ? ನನ್ನ ಅಕ್ಕನಿಗೆ ಮದುವೆನೇ ಇಲ್ವಾ? ನನ್ನ ಅಕ್ಕನಿಗೆ ಯಾರಿಲ್ವಾ? ತೊಂದರೆ ಬೇಡ, ಅಕ್ಕನೊಟ್ಟಿಗೆ ನಾನಿದ್ದೇನೆ. ಮಾವ, ನೀವೇನು ಚಿಂತೆ ಮಾಡಬೇಡಿ, ನಾನಿದ್ದೇನೆ. ಅವಳ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದಾರಲ್ವಾ, ಮತ್ ಚಿಂತೆ ಯಾಕೆ? ನಾನು ಅವಳನ್ನ ಮಾತಾಡ್ತೇನೆ. ಬೇಡ, ನನಗ್ ಮದುವೆ ಬೇಡ. ನನ್ ಯಾರಿಗೂ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಹೀಗೆ ಇಟ್ಬಿಡ್ತೇನೆ. ನೋಡು ನಿರ್ಮಲಾ, ನಿನ್ನ ನಿರ್ಮಲವಾದ ಮನಸ್ಸಿಗೆ, ಗುಣಕ್ಕೆ ನಾನು ನಿನ್ನನ್ನು ಮೆಚ್ಕೊಂಡದ್ದೇ ಹೊರತು ನಿನ್ನ ರೂಪಕ್ಕಲ್ಲ. ನಾನೊಬ್ಬ ದೇಶ ಕಾಯೋ ಸೈನಿಕ. ಈ ದೇಶ ಅಂದ್ರೆ, ಈ ಭೂಮಿ ಅಂದ್ರೆ ಹೆಣ್ಣಿನಂತೆ ಪೂಜಿಸ್ತೇನೆ. ಅಂಥದ್ರಲ್ಲಿ ನಾನು ಮದುವೆ ಆಗ್ತೇನೆ ಅಂತ ಮಾತು ಕೊಟ್ಟು ಹೆಣ್ಣಿಗೆ ಮೋಸ ಮಾಡ್ತೇನಾ? ನನ್ನಂತ ಎಷ್ಟೋ ಸೈನಿಕರು ಕೈ ಕಾಲು ಕಳೆದುಕೊಂಡು ಮನೆಗೆ ಬಂದಾಗ ಅವ್ರ ಮನೆಯವ್ರು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಅಂಥದ್ರಲ್ಲಿ ಯಾವ ಲೆಕ್ಕ ನಿರ್ಮಲಾ? ಶಬಾಷ್ ಮಗ, ನನಗೂ ಇದೇ ಬೇಕಿದೆ. ನಿನ್ನ ನಿರ್ಧಾರ ಸರಿಯಾಗಿದೆ. ಹಾಗಾದರೆ ರಾಮಣ್ಣ, ನಾವು ಮುಂದಿನ ಮದುವೆ ಕಾರ್ಯಕ್ರಮ ಮುಂದುವರಿಸೋಣ. ಇವಳು ನಮ್ಮನೆ ಮಗಳು, ಇವಳು ನಮ್ಮನೆ ಮಹಾಲಕ್ಷ್ಮಿ. ಮನುಷ್ಯನಾಗಿದ್ದರೆ ಸಾಲದು, ಅವನಲ್ಲಿ ಮಾನವೀಯತೆ ಇರಬೇಕು. ಶಿವನಂತ ಸೈನಿಕರಿಗೆ ಯಾವುದೇ ಕಷ್ಟ ಬಂದರೂ ತಮ್ಮ ಪ್ರಾಣ ಕೊಡಕ್ಕೂ ಸಿದ್ಧರಾಗಿರ್ತಾರೆ. ಇವರಂತ ಸೈನಿಕರಿಗೆ ನಾವು ಪ್ರತಿದಿನ ನಮಸ್ಕರಿಸಬೇಕು.
ಸೈನಿಕ ಒಂದು ಮನೆಯ ಮಗನಲ್ಲ, ಅವನು ಈ ಭಾರತಾಂಬೆಯ ಮಗ, ಈ ಮಣ್ಣಿನ ಮಗ, ಪ್ರತಿ ಮನೆ ಮಗ ಸೈನಿಕ. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ, ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ, ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ, ವೀರರ ಸಂದೇಶ. ಅರಿಮರ್ಧಿನಿ ಭಾರತಿ ಬಂಜೆಯು ತಾನಲ್ಲ, ಅರಿಮರ್ಧಿನಿ ಭಾರತಿ ಬಂಜೆಯು ತಾನಲ್ಲ. ಈ ಮಾತೆಯ ಸಂತಾನದಿ ನಾವು ಹೇಡಿಗಳಲ್ಲ, ಈ ಮಾತೆಯ ಸಂತಾನದಿ ನಾವು ಹೇಡಿಗಳಲ್ಲ. ಭ್ರಾತೃತ್ವವೇ ಸ್ವಧರ್ಮವೇ ಶಾಂತಿಯು ಮೈ ತಳೆದು, ಭ್ರಾತೃತ್ವವೇ ಸ್ವಧರ್ಮವೇ ಶಾಂತಿಯು ಮೈ ತಳೆದು, ಜಗಕ್ಕಿಯುವ ಸಂದೇಶವ ಕೇಳಿರಿ ಕಿವಿ ತೆರೆದು. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ, ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ, ವೀರರ ಸಂದೇಶ. ನೆರೆನಾಡಿನ ಒಂದಂಗುಲ ನೆಲದಾಸೆಯೂ ಇಲ್ಲ, ನೆರೆನಾಡಿನ ಒಂದಂಗುಲ ನೆಲದಾಸೆಯೂ ಇಲ್ಲ. ನಮ್ಮಲ್ಲಿಯ ಸೂಜಿಯ ಮೊನೆ ನೆಲ ಕೊಡುವವರಲ್ಲ, ನಮ್ಮಲ್ಲಿಯ ಸೂಜಿಯ ಮೊನೆ ನೆಲ ಕೊಡುವವರಲ್ಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಈ ದೇಶ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಈ ದೇಶ. ಗಿರಿ ನಮ್ಮದು, ಝರಿ ನಮ್ಮದು, ನಮ್ಮದು ಈ ದೇಶ. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ, ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ, ವೀರರ ಸಂದೇಶ. ತಲೆಬಾಗುತ್ತ ಶರಣೆಂಬುದು ನಮಗೊಗ್ಗದ ಸಲ್ಲ, ತಲೆಬಾಗುತ್ತ ಶರಣೆಂಬುದು ನಮಗೊಗ್ಗದ ಸಲ್ಲ. ಶರಣೆನ್ನುತ್ತ ಬಂದವರನ್ನು ಕೈ ಬಿಡುವವರಲ್ಲ, ಶರಣೆನ್ನುತ್ತ ಬಂದವರನ್ನು ಕೈ ಬಿಡುವವರಲ್ಲ. ಇದು ಕೇವಲ ಕವಿ ಕಲ್ಪನೆ ಬಣ್ಣದ ಮಾತಲ್ಲ, ಇದು ಕೇವಲ ಕವಿ ಕಲ್ಪನೆ ಬಣ್ಣದ ಮಾತಲ್ಲ. ಇದು ಸತ್ಯವು, ಇದು ನಿತ್ಯವು, ಉತ್ಪ್ರೇಕ್ಷೆಯೂ ಅಲ್ಲ. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ, ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ, ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ, ವೀರರ ಸಂದೇಶ, ವೀರರ ಸಂದೇಶ. ತೀರ್ಪುಗಾರರ ಗಮನಕ್ಕೆ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 2 ಇವರು ತೆಗೆದುಕೊಂಡಂತಹ ಸಮಯ 29 ನಿಮಿಷ 31 ಸೆಕೆಂಡುಗಳು. ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 2 ಇವರು ತೆಗೆದುಕೊಂಡಂತಹ ಸಮಯ 29 ನಿಮಿಷ 31 ಸೆಕೆಂಡುಗಳು.
ಮುಂದಿನ ತಂಡ ಟೀಮ್ ನಂಬರ್ 3 ತಯಾರಿರುವುದು. ಕಾರ್ಯಕ್ರಮವನ್ನು ನಡೆಸಿಕೊಂಡ ಎಲ್ಲ ಸ್ಪರ್ಧಾಳುಗಳಿಗೂ ಕೈ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಪ್ರೌಢಶಾಲಾ ವಿಭಾಗದ ಸ್ಪರ್ಧೆಗಳ ಮುಂದಿನ ತಂಡ ಟೀಮ್ ನಂಬರ್ 3. ಸಾದರ ಪ್ರಣಾಮಗಳು. ಪ್ರಗತಿ ಸಂಸ್ಥೆ ನಡೆಸುತ್ತಿರುವ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಭಾರತ ಜ್ಞಾನ ಸಂಪನ್ನ ದೇಶ, ಕುಶಲಕರ್ಮಿಗಳ ಋಷಿವರೇಣ್ಯರ ಸಾಧು ಸಂತರ ಕರ್ಮಭೂಮಿ. ಹೂಣರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಆಂಗ್ಲರು ಸೇರಿದಂತೆಯೇ ಸಾವಿರಾರು ವರ್ಷ ಭಾರತದ ಗಹನವಾದ ಮತ್ತು ಆಂತರಿಕವಾದ ಶಕ್ತಿಯನ್ನು ಲೂಟಿ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ, ಮುಂದೆಯೂ ಸಾಧ್ಯವಾಗಲಾರದು. ಇದಕ್ಕೆ ಪ್ರಮುಖ ಕಾರಣ ಭಾರತದ ವೈವಿಧ್ಯತೆಯಲ್ಲಿನ ಏಕತೆ. ಇದೀಗ ನಮ್ಮ ಸಾಂಸ್ಕೃತಿಕ ಸಮನ್ವಯ ತಂಡದ ಪ್ರಥಮ ಪ್ರಸ್ತುತಿ ಸಾಮೂಹಿಕ ಗಾಯನ. ಮಾತೆ ಪೂಜಕ ತಮ್ಮ ಮುಂದೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ, ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ, ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ, ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ, ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು, ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ, ಎನ್ನ ಕಣ ಕಣ ತೇರು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ, ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ತೇಜವ ಜಗವು ನೋಡಲಿ ಉರಿವೆ ದೀಪದ ತೆರದಲ್ಲಿ, ಎನ್ನ ಶಕ್ತಿಯ ಘೃತವು ಸತತವು ಎರೆಯುತ್ತಿರುವೆನು ಬರದಲ್ಲಿ, ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದ ದೇವಿಗೆ, ಭಕ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ, ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಮಹಾದೇವನ ಭಕ್ತರಾದ ದೇವರಗುಡ್ಡರು ಬಳಸುವಂತಹ ವಿಶಿಷ್ಟ ಬಗೆಯ ವಾದ್ಯವೇ ಕಂಸಾಳೆ. ಕಂಸಾಳೆಯ ಕಲಾವಿದರಲ್ಲಿ ಮಹಾದೇವನ ಮುಪ್ಪು, ವಿರಸ, ಬಾಲ್ಯ, ಬಾಲಲೀಲೆ ಕಂಠಸ್ಥವಾಗಿ ನಿಂತಿವೆ. ಕಂಸಾಳೆಯಲ್ಲಿ 2 ವಿಧ, ಬೀಸು ಕಂಸಾಳೆ ಮತ್ತು ತಾಳ ಕಂಸಾಳೆ. ಇದೀಗ ತಮ್ಮ ಮುಂದೆ ಚಾಮರಾಜನಗರ ಶೈಲಿಯ ಬೀಸು ಕಂಸಾಳೆ.
ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಗಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಗಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಸೋಲಿಗರ ಬಾಲೆ ಕೊಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ ನಟ್ಟ ನಡುವೇಲಿ ಗೋವಿಂದ ತಂದನ್ನ ನಾರಾಯಣ ತಂದೇನ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಇವರಿಬ್ಬರ ಮ್ಯಾಲೆ ಸುಳೆ ರಂಗಿನಾಟ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬೋ ಮಳೆಯ ಒಳಗೆ ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬೋ ಮಳೆಯ ಒಳಗೆ ಸುಳ್ಳೆ ರಂಗಿ ಮನೆಗೆ ಸ್ವಾಮಿ ನಡೆದಾನೋ ತಂದನ್ನ ನಾರಾಯಣ ತಂದೇನ ಹೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ ಅದಕ್ಕೆಟ್ಟವನ್ ಎಷ್ಟೊತ್ತಲ್ಲಿ ಬರುತ್ತಾನೆ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆಲಿ ಮುಗಿಸಿದ ಎಲ್ಲ ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆಲಿ ಮುಗಿಸಿದ ಎಲ್ಲ ಮೂಗೋಳ್ ಬೆಳೆ ಸಾರ ಮಾಡಬಳೆ ತಂದನ್ನ ನಾರಾಯಣ ತಂದೇನ ಇಕ್ಕಾಗ ಇಕ್ಬಿಟ್ಟು ಇಂಕಾರ ಮಾಡಿದೆಯಲ್ಲ ಇಕ್ಕಾಗ ಇಕ್ಬಿಟ್ಟು ಇಂಕಾರ ಮಾಡಿದೆಯಲ್ಲ ಬಡ್ಡಿ ನಿಮ್ಮನೆಲು ಬುದ್ಧಿ ಇಲ್ಲ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ
ನನ್ನ ನಾರಾಯಣ ತಂದೇನಾ. ನಾಟಕ ಎಂಬುದು ಒಂದು ಹಾಸ್ಯ, ರೌದ್ರ ಅಥವಾ ದುಃಖವನ್ನು ಹೊಂದಿದ್ದರೂ ಅದರಲ್ಲಿ ಸಂದೇಶವು ಬಹಳಷ್ಟಿರುತ್ತದೆ. ನಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ನಾವು ನಗುತ್ತೇವೆ, ಅಳುತ್ತೇವೆ, ಕೋಪಗೊಳ್ಳುತ್ತೇವೆ. ಅದು ಮನುಷ್ಯನಾದವನಿಗೆ ಸರ್ವಸಾಮಾನ್ಯ. ಆದರೆ ನಾವು ಅದನ್ನು ಹೆಚ್ಚಿಗೆ ಮಾಡುವುದು ಸರಿಯಲ್ಲ. ನಗುವಲ್ಲಿ ನಾವು ಆರೋಗ್ಯವನ್ನು ಕಾಣುತ್ತೇವೆ ಎನ್ನುವಂತಹ ಮಾತಿದೆ. ಇದೀಗ ತಮ್ಮ ಮುಂದೆ ಒಂದು ನಾಟಕ ಉಂಟು. ನಾನದ್ರ ಹೆಸರು ಹೇಳುವುದಿಲ್ಲ, ನೀವೇ ನೋಡಿ ಆಯ್ತಾ? ಹಲೋ. ಹಲೋ, ಹೇಳಿ ಸರ್. ಹೆಡ್ ಆಫೀಸಿಂದ ಫೋನ್. ಹೇಳಿ ಸರ್. ನೀವು ಅರ್ಜೆಂಟಾಗಿ ಡ್ಯೂಟಿಗೆ ಜಾಯಿನ್ ಆಗಬೇಕು. ಡ್ಯೂಟಿಗ? ಸರಿ ಸರ್. ಏನಾಯ್ತು? ಹೆಡ್ ಆಫೀಸಿಂದ ಕಾಲ್.
ಅರ್ಜೆಂಟಾಗಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಂತೆ. ಆದ್ರೆ ಇವತ್ತು ಹರ್ಷನ ಬರ್ತಡೆ ಅಲ್ವಾ? ಯೋಧರಂದ ಮೇಲೆ ಹಾಗೆ ಅಲ್ವಾ, ಯಾವಾಗ ಕರೀತಾರೋ ಆವಾಗ ಡ್ಯೂಟಿಗೆ ಹೋಗ್ಬೇಕು. ಹರ್ಷ, ಅಪ್ಪ ಅಪ್ಪ ಅದು ನಂಗೆ ತುಂಬಾ ಚಿಕ್ಕದಾಚಪ್ಪ. ನಂಗೆ ನಂಗೆ ದೊಡ್ಡ ಗಿಫ್ಟ್ ಬೇಕಪ್ಪ. ಸರಿ ಪುಟ್ಟ, ನೆಕ್ಸ್ಟ್ ಟೈಮ್ ಬರುವಾಗ ನಿಂಗೆ ದೊಡ್ಡ ಗಿಫ್ಟ್ ತರ್ತೇನೆ ಆಯ್ತಾ? ಈಗ ನಂಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. तू ही आए ख्वाबों में, सुबह तू जगाए, मेरी हर सांस में तू ही आए जाए. ये जो पुरवाई है तेरी अंगड़ाई है और इधर जम्मू के पुंछ इलाके में आतंकियों ने भारतीय सेना की एक गाड़ी पर घात लगाकर हमला किया, जिसमें 5 जवान शहीद हो गए. घात लगाकर हमला करने के बाद आतंकी जंगल में फरार हो गए, जिनकी तलाश में सर्च ऑपरेशन लगातार जारी है. ಕೆಲವು ದಿನಗಳ ನಂತರ डोरी रे डोरी ನಂಗೆ ಗಿಫ್ಟ್ ಬಂತು. 4 ಜನ ಒಂದರೆ 4 ಒಬ್ಬನ ಬೊಟ್ಟಲ್ ಉಂಟು. ಸಮ್ಮಾನ ಮಾಡಿ तलवारों पे सर वार दिए, अंगारों में जिस्म जलाया है, अब जाके कहीं हमने सर पे ये केसरी रंग सजाया. ಈಗ ತಮ್ಮ ಮುಂದೆ ಭಾರತದ ಗಹನವಾದ ಮತ್ತು ವಿಸ್ತಾರವಾದ ಆಂತರಿಕ ಶಕ್ತಿಯನ್ನ ತಿಳಿಸುವಂತಹ ಉತ್ತಿಷ್ಟ ಭಾರತ ಎಂಬ ಪರಿಕಲ್ಪನೆಯೊಂದಿಗೆ ನಾವು ತಮ್ಮ ಮುಂದೆ भारत
रागिनियों से सजा भारत अनोखा राग है, अनोखा राग है। भारत के इस एक तारे पे गूंजी है जो जो रागिनी, सब मिल गई एक धुन बनी। देश के माथे पे सजा श्वेत है क्या रंग
सत्य का। ये श्वेत रंग शांति का है, ये श्वेत रंग एके का है, ये रंग देश के दिल में है बसा। रंग हरा तो खुशहाली का है, ये धर्म चक्र विकास का। इन्हीं उसूलों से है ये बना तिरंगा हमारा, तिरंगा प्यारा। घोरे घोरे तिरंगा, शौक घोरे तिरंगा, घेर घेर तिरंगा, घोरे घोरे पताका। घर घर तिरंगा, हर घर तिरंगा, घर घर तिरंगा, हर घर तिरंगा, घर घर तिरंगा। ತುದನಿಯು ಗುಡು ಗುಡುಗಿ ಸೋಲು ಸೊಲ್ಲಡಗಿ ನಳೆಗಳು ನಮದೆನಿಸಿವೆ, ಭರವಸೆಯ ನಳೆಗಳು ನಮದೆನಿಸಿವೆ, ಭರವಸೆಯ ನಳೆಗಳು ನಮದೆನಿಸಿವೆ. ಶತಕವಿದ ನಳೆದು ಮರು ಶತಕಕ್ಕಿದು ಹಿಂದುತ್ವ ವೀರರ ಸೋನಲುದಿಸಿದೆ, ನಳೆಗಳು ನಮದೆನಿಸಿವೆ, ಭರವಸೆಯ ನಳೆಗಳು ನಮದೆನಿಸಿವೆ, ಭರವಸೆಯ ನಳೆಗಳು ನಮದೆನಿಸಿವೆ, ಭರವಸೆಯ ನಳೆಗಳು ನಮದೆನಿಸಿವೆ. ನಮಗೆ ಇಲ್ಲಿ ಕಾರ್ಯಕ್ರಮ ನೀಡಲು ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಹಾಗೂ ಇದರ ಸಂಯೋಜಕರಿಗೂ ನಮ್ಮ ಸಾಂಸ್ಕೃತಿಕ ಸಮನ್ವಯ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಭೋಲಾ ಭಾರತ್ ಮಾತಾ ಕಿ, ಭೋಲಾ ಭಾರತ್ ಮಾತಾ ಕಿ, ವಂದೇ ವಂದೇ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಪ್ರೌಢಶಾಲಾ ವಿಭಾಗದ ಟೀಮ್ ನಂಬರ್ 3 ಇವರು ತೆಗೆದುಕೊಂಡಂತಹ ಸಮಯ 28 ನಿಮಿಷ 25 ಸೆಕೆಂಡುಗಳು. ಟೀಮ್ ನಂಬರ್ 3 ಇವರು ತೆಗೆದುಕೊಂಡಂತಹ ಸಮಯ 28 ನಿಮಿಷ 25 ಸೆಕೆಂಡುಗಳು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಸ್ಪರ್ಧಾಳುಗಳನ್ನು ಕೈಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅಭಿನಂದಿಸೋಣ. ಇಲ್ಲಿಗೆ ಈ 2 ವಿಭಾಗಗಳ ಸ್ಪರ್ಧೆಗಳು ಮುಕ್ತಾಯಗೊಳ್ಳುತ್ತವೆ. ತೀರ್ಪುಗಾರರಾಗಿ ಸಹಕರಿಸಿದ ನಾರಾಯಣ ರೈ ಕುಕ್ಕುವಳ್ಳಿ, ವಿದುಷಿ ಡಾಕ್ಟರ್ ಪವಿತ್ರ ರೂಪೇಶ್, ಶ್ರೀ ರವಿ ಪಾಂಬಾರು, ಶ್ರೀ ಹರೇಶ್ ಮಂಜೋಟಿ, ಶ್ರೀ ನಿತಿನ್ ರೈ ಕುಕ್ಕುವಳ್ಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ತಂಡಗಳ ಮೇಲ್ವಿಚಾರಕರಾಗಿ ನಮ್ಮೊಂದಿಗಿದ್ದು ಸಹಕರಿಸಿದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಜ್ಯೋತಿಲಕ್ಷ್ಮಿ, ಕಾವ್ಯ, ರಮ್ಯಾ, ಹೇಮಲತಾ, ಹರ್ಷಿತಾ, ಆಶಲತಾ, ವೆಂಕಟೇಶ್ ಪ್ರಸಾದ್, ಭಾಸ್ಕರ್ ಎಂ ಇವರಿಗೂ, ಸರಸ್ವತಿ ವಿದ್ಯಾಕೇಂದ್ರದ ಶ್ರೀಲಕ್ಷ್ಮಿ ಇವರಿಗೂ, ಸಾಂದೀಪನಿ ಶಾಲೆಯ ಪ್ರಶಾಂತಿ ಪಿ, ಸವಿತಾ ಹಾಗೂ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವೀಣಾ ಸರಸ್ವತಿ, ಸ್ವಾತಿ ಎನ್ ವಿ, ರುಕ್ಮಯ, ರಂಗಪ್ಪ, ಕೀರ್ತನಾ ಹಾಗೂ ಶ್ರದ್ಧಾ
ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಕಿರುಚಿತ್ರ ಅದು ಮೂಡುದು ಬತ್ತಿನಿ ಧರ್ಮದೈವ ಮಾಮಲ್ಲ ಪುದರ್ ಮಲ್ತಂದು ದೈವ
ಬಂಜಿಡು ಜನನಗೆ ಬೆರಿಟಿ ಮರಣಗೆ ನಂಬೊಂದು ಬೈದಿನ ಕುಟುಂಬದ ಸಾರಿಗೆ ಬಂಜಿಡು ಜನನಗೆ ಬೆರಿಟಿ ಮರಣಗೆ ನಂಬೊಂದು ಬೈದಿನ ಕುಟುಂಬದ ಸಾರಿಗೆ ಮಾಯೊಡು ಬೀಜುನ ಸಾಯದ ಗಾಳಿಗೆ ಮೊತ್ತಾಯಿ ನಂದಲ ತೆಗೆದೆ ಫೋಟ ಸಂಪುಲ ಜಾಗಿಡಿ ಒಯ್ಪುಲ್ಲ ಸೀಮೆಡಿ ಧರ್ಮರು ಮೇಲೆ ಬಿನವೋ ಧರ್ಮ ದೈವ ಚಪ್ಪಾಳೆಯೊಂದಿಗೆ ಕುಡೋರ ಬೋಡ, ಟೀಸರ್ ಕುಡೋರ ಬೋಡ, ಸಾಂಗ್ಸ್ ಕುಡೋರ ಬೋಡ. ಅಪ್ಪಾಗ ನಿತಿನ್ ರೈ ಕುಕ್ಕೊಳ್ಳೆರೆ ಒನ್ಸ್ ಮೋರ್. ಎಸ್ ಪ್ರಜ್ವಲ್ ಒನ್ಸ್ ಮೋರ್. ಸಂಪುಲ್ಲ ಜಾಗಿಡಿ ಉಯ್ಪುಲ್ಲ ಸೀಮೆಡಿ ಧರ್ಮನು ನೆರೆಪಿನ ಓ ಧರ್ಮ ದೈವ ಒಳ್ಳಿಡಿ ಪುಲ್ಪಾದಿ ಪಂಜಾತ ತುಡರಾದೆ ಲೋಕದಗೇನನೆ ಓ ಎನ್ನ ದೈವ ಸಂಪುಲ ಜಾಗಿಡಿ ಉಯ್ಪುಲ್ಲ ಸೀಮೆಡಿ ಧರ್ಮನು ನೆರೆಪಿನ ಓ ಧರ್ಮ ದೈವ ಬಂಜಿಡು ಜನನಗೆ ಬೆರಿಟಿ ಮರಣಗೆ ನಂಬೊಂದು ಬೈದಿನ ಕುಟುಂಬದ ಸಾರಿಗೆ ಬಂಜಿಡು ಜನನಗೆ ಬೆರಿಟಿ ಮರಣಗೆ ನಂಬೊಂದು ಬೈದಿನ ಕುಟುಂಬದ ಸಾರಿಗೆ ಮಾಯೊಡು ಬೀಜುನ ಸಾಯದ ಗಾಳಿಗೆ ಮೊತ್ತಾಯಿ ನಂದಲ ತೆಗೆದೆ ಫೋಟ ಸಂಪುಲ ಜಾಗಿಡಿ ಒಯ್ಪುಲ್ಲ ಸೀಮೆಡಿ ಧರ್ಮರು ಮೇಲೆ ಬಿನವೋ ಧರ್ಮ ದೈವ laughing cow.
ಕಿಟ್ಟು ಗಂಗೋ ಎಂಚಾತನ ಮೆನ್ನ ಐಡಿಯಾ ಪಾಸ್ ಮೇ నా ప్లాన్ పూరా సరి దాదాన్లో ఎచ్చికమ్మి అండ సురుక్కు నిన్నను లైపాడు ನಮಗೊಪ್ಪುಡು ಈ ನರಮನೆ ಹೆಜ್ಜಿ ಗ್ಯಾಪಲ್ಲ ಸಾತ್ಕೊರೆ ಪಿಳಿತ ಕುಟುಂಬಡು ಪಿಲಿಯೇ ಪುಟ್ಟುನಿಯ ನೀ ಕೊಂಚ ಮರ್ದು ಅರೆಪ್ಪಳು ರಾಜ ರಾಣಿ ಗುಲಾಮೆ ಜೋಕರ್ ಮಾತ್ರ ನಮ್ಮ ಕೈಟುಂಡು ಬಂಜಿಡ್ ಜನನಗೆ ಬೆರಿಟ್ ಮರಣಗೆ ವಾಪಾತೇರ ರಮೇಶಣ್ಣ ಪಿಲಿತ್ತ ಬಂಜಿಡ್ ಪಿಲಿಯೇ ಪುಟ್ಟುಣೆ ಇಂದು ಸತ್ಯಪಾತೇರ ರಮೇಶಣ್ಣ ಯಾನ್ ನಿತಿನ್ ರೈ ಕೊಕ್ಕೊಳ್ಳೆರಡ ಇಡೀ ಧರ್ಮದೈವ ಚಿತ್ರತಂಡನ ವೇದಿಕೆಗೆ ತಂದು ವರ್ಪೇರ ಕೇಳೊಂದುಲ್ಲೆ ಮಾತೆರೆಗ್ಲ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ಸ್. ಈತೊಂಜೆಡ್ಡೆ ಪ್ರೋಗ್ರಾಮ್ಡು ಎಂಕ್ಲ ಒಂಜಿ ಟೀಮುನು ಲೆತ್ತದು ಈತ್ ಮೋಕೆ ತೋಜೈನೆಗ್ ಟೀಸರ್ ಎಂಚಾಂಡ್ ಮಾತೆರೆಗ್ಲ ಸಾಂಗ್ ಎಂಚಾಂಡ್ ಓಕೆ ನಿಗ್ಲೆಗ್ ಒಂಜಿ ಪೆರ್ಮೆ ಬಂಡ ಆಲ್ಮೋಸ್ಟ್ 99% ಶೂಟಿಂಗ್ ಆತನೆ ಒಂದು ಪುತ್ತೂರು ತಾಲೂಕು ಮಾತ ಚಿತ್ರದ 80% ಟೆಕ್ನಿಷಿಯನ್ ಅವಾರ್ಡ್ ಮಾತೆರ್ಲೈನೆ ಪುತ್ತೂರ್ದಾಗ್ಲೆ ಅವು ನಂಗೆ ಕೊಂಚ ಪೆರ್ಮೆ ಪುತ್ತೂರ್ದಾಗ್ಲೆ ಮಾತೆರ್ಲ ಸೇರಿದು ಮಲ್ದಿನ ಹಿಸ್ಟ್ರಿ ಮಸ್ತ್ ಮಲ್ಲೆ ಉಂಡು ಧರ್ಮದೈವ ಪನ್ಪುನ ಒಂಜಿ ಟೈಟಲ್ದ ಬಗ್ಗೆ 2021 ಒಂಜಿ ಶಾರ್ಟ್ ಮೂವಿ ಮಲ್ತ ಧರ್ಮದೈವ ಅಂದ್ ಅವು ಮಸ್ತ್ ಜನಕ್ಕೆ ಇಷ್ಟ ಅಂಡ್ ಮಸ್ತ್ ಅವಾರ್ಡ್ ಬತ್ತಂಡು ಅಂಚನೆ ಇವನ್ನ ಕಂಟಿನ್ಯೂಸ್ ಆತು ಧರ್ಮದೈವ 2 ಮಲ್ತ ಶಾರ್ಟ್ ಮೂವಿ ಅವಿಕ್ಲೆಡ್ಡೆ ಪುಗಾರ್ದೆ ಬತ್ತನ್ ದಾಯಗೆ ಎಂಕ್ಲ ಅಪ್ಪಗನೆ ಒಂಜಿ ಪ್ಲಾನಿಂಗ್ ಇತ್ತು ಒಂಜಿ 2 hours ಮೂವಿ ಮಲ್ಪೋಡು ಬಟ್ ಮಾತೆಗ್ಲ ಬಜೆಟ್ ಇಂಪಾರ್ಟೆಂಟ್. ಈ ಸರ್ತಿ ಬಜೆಟ್ ಬಾಡ್ರ ರಾಕೇಶ್ ಶೆಟ್ರ್ ದಿಕ್ಕೀರ್ ಅಂಚ ಮಲ್ಲ ಮಟ್ಟಡೆ ಮಲ್ತ ಏಪೋಣೆ ಅವಡಿತ್ತು ಬಟ್ ಚೂರು ಲೇಟ್ ಅನ್ಲ ಬಾರಿ ಲೇಟೆಸ್ಟ್ ಅದು ಬರೋಂದುಂಡು 2024 ಮಾತಾ ಥಿಯೇಟರ್ಲ ರಿಲೀಸ್ ಮಲ್ತೊಂದುಲ್ಲ. ನಿಗ್ಲ ಆಶೀರ್ವಾದ ಪ್ರೀತಿ ಬೋರ್ಡು ದೇಪಂಡ ಮಸ್ತ್ ಜನ ಮಸ್ತ್ ಭಂಗ ಬತ್ತದಿ ಈ ಒಂಜಿ ಪ್ರಾಜೆಕ್ಟ್ ಬೆಂತೇರು ಆಕ್ಚುಲಿ ಪ್ರತಿ ಒಂಜಿ ವಿಭಾಗಡ್ಲ ಒರಿಯನ್ಲ ಮೆನ್ಷನ್ ಮಲ್ಪೊಂದಿಜ್ಜಿ ಪ್ರತಿ ಒರಿಲ ಬಾರಿ ಶೋ ಕೊಡು ಬೆಂತೇರು ಎಂಕ್ಲ ಒಂಜಿ ಪ್ಲಸ್ ದಾದ ಬಂಡ ಎಂಕ್ಲ ಓಲ್ಲ ದೈವದ ಮೋನೆ ತೋಜ ಒಂದೇ ದೈವದ ಕಾರ್ನಿಗೆ ಎಂಚ ತೋಜವಳಿ ಬಂದ್ಬಿಟ್ಟು ಎಂಕ್ಲ ಶಾರ್ಟ್ ಮೂವಿ ಇಡ್ದೆ ಕಂಟಿನ್ಯೂ ಮಲ್ತು ಮತ್ತೆ ಇನ್ನು ಮೂವಿ ಇಟ್ಲ ಎಂಕ್ಲ ಕಂಟಿನ್ಯೂ ಮಲ್ತೊಂದುಲ್ಲ. ಯಾನ್ ಪಾತಿರ್ನದ ಎನ್ನ ಟೀಮ್ದ ಹಿರಿಯ ಕಲಾವಿದರು ಅಗ್ಲೇದ್ರ ಮಸ್ತ್ ಕಿನ್ಯ ದೀಪಕ್ ರೈ ಪಾಣಜ ಬರಡಿತ್ತು ಅನಿವಾರ್ಯ ಕಾರಣ ಬರ್ರಾಯ್ಜಿ ಹೀರೋಯಿನ್ ಬೋತು UK ಒಂದಲ್ಲ ಎಂಕ್ಲ ಧರ್ಮದೈವ ಪ್ರಾಡಕ್ಟ್ ಸ್ಟಾರ್ಟ್ ಮಲ್ತ ನಡೆದಕ್ಕೆ ಒರಿ ಒಂಜೊಂಜಿ ದೇಶವು ಹೋಯರು ಇತ್ತ ಊರಿನಾಗಲು ಈತ ಜನ ಮಸ್ತ್ ಕಲಾವಿದರು. ಫಸ್ಟ್ ನಮ್ಮ ಟೀಮುದ ಹಿರಿಯರ ನಂಚಿನ ರಮೇಶ್ ರೈ ಕುಕ್ಕೋಳ್ಳಿ ಬೇರೆ ಒಂಜಿ ರಡ್ಡು ಪಾತೆರೋಡು. ನಮಸ್ಕಾರ ಮಾತೆರೆಗಳ ಎಂಕ್ಲ ಧರ್ಮದೈವ ಟೀಮು ಇತ್ತೆ ಇನಿ ನಿಕ್ಲನ ಎದುರು ಎಂಕ್ಲನ ಸಿನಿಮಾದ ಬಗ್ಗೆ ಅನಿಸಿಕೆ ಪಣಿಯರೆ ಎದುರು ಬೈದ
ದುಂಬತ್ತ ಎಂಗ್ಲೆನ ತಂಡದ ಪರಿಚಯ ಮಾಡ್ತದಲ್ಲೇ ಎಂಗ್ಲೆ ಧರ್ಮದೈವ ಸಿನಿಮಾದ ನಿರ್ಮಾಪಕರು ರಾಕೇಶ್ ಭೋಜರಾಜ್ ಶೆಟ್ಟಿ ಅಂಜನೆ ಈ ಪೊರ್ಲುದ ಒಂಜಿ ಸಿನಿಮಾನು ಪೊರ್ಲ ಮಾಲ್ತದ ನಿರ್ದೇಶನ ಮಾಡ್ತಿನಾರು ನಿತಿನ್ ರೈ ನುಲಿಯಾಳು ಕುಕ್ಕುವಳ್ಳಿ ಅಂಜನೆ ಈ ಸಿನಿಮಾಗೂ ಪೊರ್ಲುದ ಛಾಯಾಗ್ರಹಣ ಮಾಡ್ತಿನಾರು ಅರುಣ್ ರೈ ಪುತ್ತೂರು ಈ ಸಿನಿಮಾಡು ಒಂಜಿ ಪ್ರಮುಖ ಪಾತ್ರ ಮಾಡ್ತಿನಾರು ತುಳು ರಂಗಭೂಮಿ ತುಳು ಸಿನಿಮಾ ರಂಗ ಅಂಜನೆ ಕನ್ನಡ ಸಿನಿಮಾ ರಂಗೋಡು ಮಸ್ತ್ ಪುಗರ್ತೆ ಪಡೆಯಿನ ನಮ್ಮೂರದ ಒಂಜಿ ಮುತ್ತು ಚೇತನ್ ರೈ ಮಾಣಿ ಅಂಜನೆ ಪೆನ್ಸಿಲ್ ಬಾಕ್ಸ್ ಪಂಪಿನ ಒಂಜಿ ಸಿನಿಮಾ ನಿಕ್ಲು ಮಾತೆಲ್ಲ ತೂದುಪರು ಐತ ನಿರ್ಮಾಪಕರು ಈ ಸಿನಿಮಾಡು ಒಂಜಿ ಪ್ರಮುಖ ಪಾತ್ರ ಮಲ್ತಿರು ದಯಾನಂದ ರೈ ಬೆಟ್ಟಂಪಾಡಿ ಯಾನ್ ರಮೇಶ್ ರೈ ಕುಕ್ಕೋಲಿ ಈ ಸಿನಿಮಾಡು ಒಂಜಿ ಪಾತ್ರ ಮಲ್ತೆ ಅಂಚನೆ ಬೊಕ್ಕರಿ ಕಲಾವಿದೆ ಈ ಸಿನಿಮಾಡು ಒಂಜಿ ಪ್ರಮುಖ ಪಾತ್ರ ಮಲ್ತಿನಾರು ಭರತ್ ಕುಮಾರ್ ಶೆಟ್ಟಿ ಪುತ್ತೂರು ಅಂಚನೆ ಪೆನ್ಸಿಲ್ ಬಾಕ್ಸ್ ಸಿನಿಮಾಡು ಒಂಜಿ ನಾಯಕಿ ಅದು ಮಸ್ತ್ ಜನಕುಲಿನ ಉಡಲ್ ಗೆಂದಿನ ಒಂಜಿ ಅದ್ಭುತ ಪ್ರತಿಭೆ ದೀಕ್ಷಾ ಡಿ ರೈ ಪುತ್ತೂರು ಈ ಸಿನಿಮಾಡು ಒಂಜಿ ಎಡ್ಡೆ ಪಾತ್ರ ಮಲ್ತಿರು ಅಂಚನೆ ಈ ಸಿನಿಮಾಡು ಒಂಜಿ ಬೆನ್ನೆಲುಬು ಅದು ನಮ್ಮ ರಾಧೆ ನಮ್ಮೊಟ್ಟಿಗೆ ಎತ್ತಿನಾರು ಮಸ್ತ್ ಎಂಗ್ಲೆನ ತಂಡಗೂ ಮಸ್ತ್ ಸಪೋರ್ಟ್ ಆದಿತ್ತಿನಾರು ನಿತಿನ್ ರೈನ ಒಂಜಿ ಆತ್ಮೀಯ ಸುಧೀರ್ ಕಲ್ಲಡ್ಕ ಅಂಚನೆ ಈ ಸಿನಿಮಾಡು ಒಂಜಿ ವಿಭಿನ್ನ ಪಾತ್ರ ಮಲ್ತಿನಾರು ನಮ್ಮೂರ್ದ ಒಂಜಿ ಪ್ರತಿಭೆ ಕೌಶಿಕ್ ರೈ ಕುಂಜಾಡಿ ಬಂದುಲೆ ತುಳು ಸಿನಿಮಾ ರಂಗಡು ಒಂಜಿ ವಿಭಿನ್ನವಾಯಿನ ಸಿನಿಮಾ ಕೊರಡು ಪಂಪಿನ ಉದ್ದೇಶ ನಮ್ಮ ನಿರ್ದೇಶಕಿ ನಿತಿನ್ ರೈ ಕುಕ್ಕುವಳ್ಳಿ ಮೇರ್ನ ಆ ರೆಕಡ್ ಪಂಡ್ಲೆಕೊನೆ ತುಳು ಒಂಜಿ ಕಿರುಚಿತ್ರ ಮಲ್ತೇರು ಧರ್ಮದೈವ ಒಂಜಿ ರಡ್ಡು ಭಾಗಡು ಮಲ್ತೇರು ಐದು ಬುಕ್ಕ ಧರ್ಮದೈವ ಪಂಪಿನ ಒಂಜಿ ಗಟ್ಟಿದ ಟೈಟಲ್ ಒಂಜಿ ಸಿನಿಮಾ ಮಲ್ಪೊಡು ಪಂಪಿನ ಒಂಜಿ ಕನ್ನ ಆರ್ನ ಇತ್ತಂಡು ಆ ಕನ್ನಕ್ಕು ನೀರು ಮೈತಿನಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಬೆಳಿಯೂರು ಈ ಎಂಗಡ ಈ ಸಿನಿಮಾ ನೆಕ್ದುಂಬು ಬತ್ತಿನ ಎಂಗ್ಲ ರಡ್ಡು ಕಿರುಚಿತ್ರಗಳ ಈ ಸಿನಿಮಾಗಳ ಒವ್ವೇ ಸಂಬಂಧ ಇಜ್ಜಿ ಸಂಬಂಧ ಖಾಲಿ ನೆತ್ತ ಟೈಟ್ಲದ ಮಾತ್ರ ಈ ಸಿನಿಮಾಡು ಎಂಕ್ಲ ತುಳುನಾಡದ ಮಾತ ಸಂಸ್ಕೃತಿನ ನನದುಂಬುದ ಜನಕುಲಿಗೆ ತೆರಿಯೋಡು ಆಚಾರ ವಿಚಾರ ನನದುಂಬುದ ಜನಕುಲಿಗೆ ತೆರಿಯೋಡು ಪಂಡ ಉದ್ದೇಶಡು ಎಂಕ್ಲ ನೆಟ್ಟು ಬೇತೆ ಬೇತೆ ತುಳುನಾಡದ ಜನಪದಲ್ಲಿನ ಎಂಕ್ಲ ತೋಜಾದ ಬಾರಿ ಮದೆ ಆದಿತ್ತಿನ ಅಲ್ಪ ದುಂಬು ಹಳ್ಳಿಡು ನಡೆದಿನ ಈ ತಾರಾಯಿ ಕುಟುನ ಸ್ಪರ್ಧೆ ಅವಾರ್ಡು ಅಂಜನೆ ಯಕ್ಷಗಾನ ಅವಾರ್ಡು ಐಕ್ಯ ಪ್ರಾಮುಖ್ಯತೆ ಕೊಡ್ತಾರೆ ಅವೇ ದೈವದ ಕಾರ್ಣಿಕ ನನ್ನ ದುಂಬುದಾಗಲೆಲ್ಲ ತೆರಿಯೋಡು ದೈವ ಕಾರ್ಣಿಕ ನಮ್ಮ ಪಿರವುಡು ಅಂತದ್ದು ದೈವ ನಮ್ಮನ್ನು ಎಂಚ ಕಾಪುಂಡು ಪನ್ಪುಣವು ಈ ಸಿನಿಮಾದ ಮಹತ್ವವಾಯಿನ ಒಂಜಿ ಪಾತ್ರ ದಯಪಂಡ ಮೂಲು ಓಲ್ಲ ಎಂಕ್ಲ ನಿರ್ದೇಶಕರನ್ನ ಒಂಜಿ ಉದ್ದೇಶ ಓಲ್ಲ ದೈವನು ನಮ್ಮ ಕನ್ನಡ ತೂತುಜ ದೈವದ ರೂಪ ಇಂಚಿನ ಪನ್ಪುಣವು ಕನ್ನಡ ತೂತುಜ ಅವು ಅಗೋಚರವಾಯಿನ ಒಂಜಿ ಶಕ್ತಿ ಅಂಡ ಐಟ್ ಮಲ್ಲ ಶಕ್ತಿ ಉಂಡು ಕಾರ್ಣಿಕ ಉಂಡು ಖಾಲಿ ಕಾರ್ಣಿಕನು ನಮ್ಮ ತೋಜವಡು ಪಂಡ ಉದ್ದೇಶಡು ದೈವನು ಓಲ್ಲ ಮೋನೆ ಬಣ್ಣ ಪಾಡದ್ದು ತೋಜ ಒಂದೇ ದೈವದ ಕಾರ್ಣಿಕನು ಈ ಸಿನಿಮಾದ ಮುಖಾಂತರ ಮಲ್ದ ಅಂಜನೆ ಈ ಸಿನಿಮಾಡು ಒಂಜಿ ವಿಭಿನ್ನವಾದ ಒಂಜಿ ಹೊಸ ಸಂಗೀತ ನಿರ್ದೇಶಕರನ್ನು ಈ ತಂಡ ಎಂಗ್ಲ ಗುರುತಿಸೋದಿಲ್ಲ ನಮ್ಮ ಪುತ್ತೂರದ ಒಂಜಿ ಅದ್ಭುತ ಪ್ರತಿಭೆ ನಿಶಾನ್ ರೈ ಮಠಂದ ಬೆಟ್ಟು ಪಂಪಿನ ಒಂಜಿ ಸಂಗೀತ ನಿರ್ದೇಶಕಿ ಪಂಡ ಅರ್ಜುನ್ ಜನ್ಯ ಪಂಪಿನ ಪುಗರ್ತದ ಒಂಜಿ ಸಂಗೀತ ನಿರ್ದೇಶಕನೊಟ್ಟಿಗೆ ಬೇಲೆ ಮಂತದ ಅದರ ಶಿಷ್ಯ ಅದು ಪುನಃ ನಿಶಾನ್ ರೈ ಮಠದ ಬೆಟ್ಟು ಮೇರ್ನ ಸುರೂತ ಸಂಗೀತ ನಿರ್ದೇಶನದ ಸಿನಿಮಾ ನಮ್ಮ ಧರ್ಮದೈವ ಅಂಚನೆ ಈತ ಆರ್ನ ಸಂಗೀತ ನಿರ್ದೇಶನ ಒಂಜಿ ಸೋಕದ ಪದನು ಕೇಂದ್ರ ಈ ಪದನು ಬಾರಿ ಪುರ್ಲುಡು ಮಾಡ್ತಿನಾರು ತುಳುನಾಡದ ಅದ್ಭುತ ಒಂಜಿ ಭಾಗವತೆ ಅದ್ಭುತ ಶ್ರೀಕಂಠದ ಭಾಗವಂತೆ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟರು ಬಾರಿ ಸುಗದ ಪದನು ಬಂಡೇರು ಆ ಪದನು ಪೂರ ನಿಗ್ಲಿ ಕೇಂದಾರು ನಿಗ್ಲೆ ಮಾತ್ರೆಗಳ ಇಷ್ಟ ಆತಂದು ಬಂದು ಎನ್ನುವೆ ಅಂಚನೆ ಇದನ್ನು ಬಾರಿ ಸಾಹಿತ್ಯ ಕೊರ್ನಾರು ತುಳುನಾಡ ಜನಪದ ವಿದ್ವಾಂಸರ ಇನ್ನಿತರ ಕೆ ಪೇಜವರ ದಯಪಂಡ ಧರ್ಮದೈವ ಪಂಪಿನ ಒಂಜಿ ಸಿನಿಮಾ ತಂಡದ ಬಿರೋಡು ಮಲಮಲ್ಲ ಪ್ರತಿಭೆಲು ಮಲಮಲ್ಲ ಪಿಲ್ಲರ್ಲಗ್ನ ಸಗಾಯ ಉಂಡು ದಯಪಂಡ ಕೆ ಪೇಜವರು ತುಳು ನಾಡು ಬಾರಿ ಮಲ್ಲ ಒಂಜಿ ಪುಗಾರ್ತಿದ ಜನಪದ ವಿದ್ವಾಂಸಿ ಆರ್ನ ಸಾಹಿತ್ಯ ಉಂಡು ಅಂಚನೆ ತುಳು ಸಿನಿಮಾ ರಂಗ ನಾಟಕ ರಂಗದ ಮಲ್ಲ ಮಲ್ಲ ದಿಗ್ಗಜರು ನಮ್ಮ ಬಿರೌಡು ನಮಗೂ ಸಹಾಯ ಕೊಡ್ತಾರೆ ವಿಜಯಕುಮಾರ್ ಕೊಡಿಯಾಲ್ ಬೈಲಾವುಡು ಇಂಚನೆ ಬೇತೆ ಬೇತೆ ಜನ ನಮ್ಮೊಟ್ಟಿಗೂ ಇತ್ತೊಂದು ಈ ಸಿನಿಮಾಗೂ ಸಹಕಾರ ಕೊಡ್ತೀರಿ ಬಂದಲ ವಿಶೇಷಧಾರೆ ಬಂಡ ಈ ಸಿನಿಮಾದ ಮುಖಾಂತರ ನಮ್ಮ ತುಳುನಾಡದ ಪೊರ್ಲುದ ಸೌಂದರ್ಯನು ನಮ್ಮ ಛಾಯಾಗ್ರಾಹಕರು ಬಾರಿ ಪೊರ್ಲುಡು ಸೆರೆ ಪತ್ತದಿರಿ ಅದ್ಭುತವಾಯಿನ ಛಾಯಾಗ್ರಹಣ ನಮ್ಮ ಅರುಣ್ ರೈ ಪುತ್ತೂರ್ನ ದಯಪಂಡ ನಿಖಿಲ್ ಏತೋ ಸಿನಿಮಾನು ತೂದುಪ್ಪಾರು ಈ ಸಿನಿಮಾ ಎಂಕುಲ ಯಾನೈಟೊಂಜಿ ಕಲಾವಿದೆ ಆದ ಯಾನೈನ ಆ ಸಿನಿಮಾನು ಪನ್ನೊಂದಿಜ್ಜಿ ಯಾನೊರಿ ಐನು
ಐಡ್ನ ಪ್ರೇಕ್ಷಕೆ ಅದು ಐನ ತೂದು ತೆರಿದಿನೇ ಅದು ಪನ್ನೋಲ್ಲ ಭಾರಿ ಪೊರ್ಲುಡು ಎಟ್ಟು ಛಾಯಾಗ್ರಹಣ ಉಂಡು ಎಟ್ಟು ನಿರ್ದೇಶನ ಉಂಡು ಅದ್ಭುತ ಕಲಾವಿದರ್ನ ನಟನೆ ಉಂಡು ದಯಪಂಡ ತುಳು ಸಿನಿಮಾ ರಂಗುಡು ಪುಗರ್ತೆ ಪಡೆಯಿನಂಚಿನ ಚೇತನ್ ರೈ ದೀಪಕ್ ರೈ ಪಾನಾಜೆ ಅಂಚನೆ ರೂಪಶ್ರೀ ವರ್ಕಾಡಿ ರಂಜನ್ ಬೋಳೂರು ಪುಷ್ಪರಾಜ್ ಬೊಲ್ಲಾರು ಮುಂಚಿನ ಮಾತ ಮನಬಲ್ಲ ಪ್ರಬುದ್ಧ ಕಲಾವಿದರೊಟ್ಟಿಗೆ ಹೊಸ ಕಲಾವಿದರೆಲ್ಲ ಪಾಡ್ದು ನಿರ್ದೇಶಕರು ಭಾರಿ ಪೊರ್ಲುಡು ಈ ಸಿನಿಮಾನ ಮಾಡ್ತೀರಿ ಎಂಗ್ಲು ಈತೆ ಕೇಳಿ 2024 ಎಂಕ್ಲ ಸಿನಿಮಾನು ತುಳುನಾಡು ಎಂಕ್ಲ ಬುಡುಗಡೆ ಮಾಡ್ತಾ ಬರ್ಪ ಅಪುರ್ತು ನಿಗಿರಣ ಸಾಕಾರ ಬೋರ್ಡು ದಯಪಂಡ ಎಂಕ್ಲಿಗೆ ಈ ಸಿನಿಮಾ ಮಲ್ಪೆರೆ ಮಲಯಾಳೋಡ್ಲ ಅವಕಾಶ ಬತ್ತುಂಡು ಕನ್ನಡೋಡ್ಲ ಮಲ್ಪೋಡು ಬಂದ್ಬಿಡ ಡಬ್ಬು ಮಲ್ಪೋಡು ಬಂದ್ಬಿಡ ಮಸ್ತ್ ಕೋರಿಕೆ ಉಂಟು ಮಲಯಾಳ ಕನ್ನಡ ಮಲ್ಪೋಡು ಬಂದ್ಬಿಡ ಕೋರಿಕೆ ಇತ್ತಿಲ್ಲ ನಮ್ಮ ನಿರ್ದೇಶಕರ ವಿಷಯ ಐತಿ ನಮ್ಮ ಅಪ್ಪೆ ಭಾಷೆ ತುಳುಟು ನಮ್ಮ ದೈವದ ಕಾರ್ಣಿಕ ತೆರೆಯೋಡು ತುಳು ಭಾಷೆಡೇ ಮಲ್ಪೋಡು ಬಂದ್ಬಿಡ ಉದ್ದೇಶಡು ತುಳು ಭಾಷೆಡು ಮಾತ್ರ ಇತ್ತೆ ಎಂಗ್ಲ ಈ ಸಿನಿಮಾನು ರಿಲೀಸ್ ಮಂತದುಲ್ಲ ಈ ತುಳುನಾಡಿಗೆ ಬೋಡಾದು ತುಳುನಾಡದ ಜನಕ್ಕುಲು ಈ ಸಿನಿಮಾನು ಗೆಂದವಡು ದಯಪಂಡ ಬರ್ಪಿ 2024 ಎಂಕ್ಲ ತುಳುನಾಡೋರ್ಮೆ ಬರ್ಪ ಆ ಪೊರ್ತುಡು ನಿಕ್ಲಿನ ಸಹಕಾರ ಮಸ್ತ್ ಮುಖ್ಯ ದಯಪಂಡ ನಿಕ್ಲು ಈ ಸಿನಿಮಾನು ತೂದು ನಿಕ್ಲಿನಕ್ಲಿಡ ಪಂಡದು ಈ ಸಿನಿಮಾಗೂ ಐನಾತ್ ನಿಕ್ಲಿನ ಕಡೆರ್ದು ಮಸ್ತ್ ಸಪೋರ್ಟ್ ತಿಕ್ಕೋಡು ಇತ್ತ ಸಾಮಾಜಿಕ ಜಾಲತಾಣ ಮಸ್ತ್ ಬಾರಿ ದುಂಬು ಹೋತದು ಇತ್ತ ಇನಿ ತುಯ್ಯರ್ ನಿಗ್ಲ ಟೀಸರ್ ಅಂಜನೆ ಸಾಂಗ್ ತುಯ್ಯರ್ ಅವು MRT ಮ್ಯೂಸಿಕ್ ಉಂಡು ಐನು ತೂಲೆ ಐನು ಐನಾತ ನಿಕ್ಲಿಗೆ ಪಟ್ಟಲೆ ಎಂಗ್ಲಿಗೆ ಸಪೋರ್ಟ್ ಮಲ್ಪಲೆ ಅಂಚನೆ ಈ ಸಿನಿಮಾ ಗೆಂದುಡದಂಡ ತುಳುನಾಡದಾಗಲೇ ನಿಗ್ಲಿನ ಮಾತಿರ್ಲ ಸಾಕಾರ ಎಂಗ್ಲಿಗೆ ಮುಖ್ಯ ಬಂದು ಎನ್ನ ಪಾತ್ರ ಅಂತಂದೊಳ್ಳೆ ಸೊಲ್ಮೆದು ಇತ್ತೆ ಈ ಸಿನಿಮಾದ ಬಗ್ಗೆ ನಮ್ಮ ಹಿರಿಯ ಕಲಾವಿದೆ ಚೇತನ್ ರೈ ಮಾನಿ ಎರಡು ಪಾತ್ರಿರುಳ್ಳಿರು ಪ್ರಗತಿ ಸ್ಟಡಿ ಸೆಂಟರ್ ನೆತ್ತ ವರ್ಷದ ಹರ್ಷದ ಪರ್ಬುಡು ನಿಖಲು ಮಾತೆರ್ಲ ಸೇರಿದ್ದಾರೆ ಬಾರಿ ಪೊರ್ಲುದ ಸಿನಿಮಾದ ಟೀಸರ್ ತುಯ್ಯಾರೆ ಸಿನಿಮಾದ ಟೈಟಲ್ ಸಾಂಗ್ ತುಯ್ಯಾರೆ ಪನ್ಪುನಿನ ಮಾತ ಪೆರ್ಮೆದ ಹಿರಿಯ ಕಲಾವಿದೆ ಆತ್ಮೀಯರ ಐನಂಚಿನ ರಮೇಶ್ ರೈಕಲ್ ಪಂಡಿರೆ ಕುಡಲ ಪಂಡನೆನೆ ಪಂಡ ಅಗಿನೆನೆ ಅಗಿನೆ ಎಂದು ಪನ್ವಾರ ನಿಖಲು ಅಂಚಾದು ಪನ್ನಿರದಾಲಜ್ಜಿ ತುಳುನಾಡದ ನಮ್ಮ ಅಪ್ಪೆ ಭಾಷೆಡು ಮಲ್ತನಂಚಿನ ಸಿನಿಮಾ ಧರ್ಮದೈವ ನೆತ ನಿರ್ದೇಶಕರು ನಮ್ಮೊಟ್ಟಿಗೆ ಉಳ್ಳೇರು ಪ್ರೊಡ್ಯೂಸರ್ ಉಳ್ಳೇರು ನಮ್ಮ ಆತ ಕಲಾವಿದನಕಲುಲ್ಲ ಐನು ಬಾರಿ ಪೊರ್ಲುಡು ಮುಡೇದು ನಿಖಲ್ನ ಎದುರು ಕೊರ್ತಿನ ಅರುಣ್ ಉಳ್ಳೇರೆ ಎಂಕಲ್ನ ಈತೆ ಕೋರಿಕೆ ಅಪ್ಪೆ ಭಾಷೆದ ಮಿತ್ತು ತುಳು ಭಾಷೆದ ಮಿತ್ತು ಗೌರವದಿದು ಧರ್ಮದೈವ ತುಳು ಸಿನಿಮಾನ ಗೆಂದಾಲೆ ಕಲಾವಿದರಿಗೆ ನಿಖಲು ಬೆರಿತಾಂಗು ಕೊರ್ಲೆ ಈ ಸಿನಿಮಾನು ಗೆಂದಾಂಡ ಕುಡೊಂಜಿ ಸಿನಿಮಾ ಪ್ರೊಡ್ಯೂಸರ್ಗೆ ಮಲ್ಪೆರೆ ಅರೆಗೆ ಹುಮ್ಮಸ್ ಕೋರ್ಪುಂಡು ಬಲ ಕೋರ್ಪುಂಡು ಅಂಚಾದು ನಿಖಲ್ನ ಮಾತೆರ್ನಲ ಸಾಯ ಸಾಕಾರನು ಈ ಪೊರ್ತುಡು ನಟ್ಟೊಂದು ಎಂಕ್ಲೆಗೆ ಮಾಧ್ಯಮ ಮಿತ್ರರ್ನಲ ಬಾರಿ ಅವಶ್ಯಕತೆ ಉಂಡು ರಮೇಶಣ್ಣ ಎಂಕ್ ಬೋಡದ ಏನು ಪಂಡುಜಿ ರಾತೆ ಈಗಿನ ಆರು ಪನ್ಪುನಾರ್ ಮಾಧ್ಯಮ ಮಿತ್ರರು ದಯಮಲ್ತದೆ ಈ ಟೀಸರ್ನ ತುಯ್ಯಾರೆ ಈ ಟೈಟಲ್ ಸಾಂಗ್ನ ತುಯ್ಯಾರೆ ಬಾರಿ ಪೊರ್ಲು ಈ ಸಾಂಗ್ ಟೈಟಲ್ ಸಾಂಗ್ ಟೀಸರ್ ನಿಖಲ್ನ ಮನಸ್ಸಿಗೆ ಮುಟ್ಟುದು ನುಂದಾಂಡ ನಿಖಲ್ನ ಮನಸ್ಸಿಗೆ ಕೊಲ್ತು ನುಂದಾಂಡ ದಯದೀದು 10 ಜನಕ್ಕೆ ಪಲ್ಲೆ ಮಾತೆರೆಡ್ಲ ಪಟ್ಟಲೆ ಮಾತೆರ್ಲ ಸಿನಿಮಾನು ಪ್ರೋತ್ಸಾಹ ಕೊರ್ಲೆ ಗೆಂದಾಲೆ ಜೈ ಹಿಂದ್ ಜೈ ತುಳುನಾಡು ಸೊಲ್ಮೆಲು ಈ ಕಾರ್ಯಕ್ರಮ ಎಂಕ್ಲೆಗೆ ಮೂಲ ಮಲ್ಪೆರೆ ಅವಕಾಶ ಕೊರ್ನಂಚಿನ ಪ್ರಗತಿ ಸ್ಟಡಿ ಸೆಂಟರ್ದ ಎಂಕಲ್ನ ಪ್ರೀತಿದ ಗೋಕುಲಣ್ಣೆ ಯಾನ್ ಎಲ್ಲಿಯೊಪ್ಪನಾಗಂದಿದೆ ಯಾರಿಗೆ ಏನೋ ಗುರುತ ಅಪ್ಪಗ ಸೇಫ್ ಚೇಂಜ್ ಇತ್ತಂದು ಇತ್ತ ಸೇಫ್ ಚೇಂಜ್ ಆತಂದು ಅಂಚಾದು ಗೋಕುಲಣ್ಣಗಿಲ್ಲ ಎನ್ನ ವೈಯಕ್ತಿಕವಾದ ಎಂಕಲ್ನ ಧರ್ಮದೈವ ಮಾತ ಟೀಮ್ದ ಪರವಾದ ಉಡಲ್ ದಿಂಜಿನ ಸೊಲ್ಮೆಲು ಇತ್ತೆ ಈ ಸಿನಿಮಾಡು ಒಂಜಿ ಪ್ರಧಾನ ಪಾತ್ರ ಮಾಡ್ತಿನಾರು ಚಿತ್ರ ನಿರ್ಮಾಪಕರ ಐನಂಚಿನ ದಯಾನಂದ ರೈ ಬೆಟ್ಟಂಪಾಡಿ ಎರಡು ಪಾತ್ರ ಉಳ್ಳೇರು ಮಾತರೆಗಳ ಸೊಲ್ಮೇಲು ಪ್ರಗತಿ ಸ್ಟಡಿ ಸೆಂಟರ್ದ ಈ ಒಂಜಿ ಪೊರ್ಲ ಕಾರ್ಯಕ್ರಮಡು ಎಂಕಲ್ನ ಧರ್ಮದೈವ ಈ ಧರ್ಮದೈವ ಪಂಡ ಐತೊಂಜಿ ಪುದರ್ ದೆಪ್ಪುನಗನೆ ನಮ್ಮ ರೋಮಪುರ ಸರ್ತಾಪುಂಡು ದಯಪಂಡ ಈ ಒಂಜಿ ಚಿತ್ರದ ಬಗ್ಗೆ ನಾನಾತ್ ವಿಷಯವನ್ನು ಬೇರೆ ಪಂಡೇರು ಆಂಡಲ ಎಂಕಲು ಒಂಜಿ ರಡ್ಡು ವಿಷಯನ ಪನೋಡಾಪುಂಡು ನೆತ್ತ ಚಿತ್ರೀಕರಣ ಪನಂಚಿನ ಸಂದರ್ಭಡು
ಈತ ನಿಗಲು ಕೇಣದುಪ್ಪರ್ ಕಾಂತಾರ. ಈ ಕಾಂತಾರದ್ದು ದುಂಬೆ ಧರ್ಮದೈವ ಒಂದು ಶಾರ್ಟ್ ಮೂವಿ ಬತ್ತಿತ್ತುಂಡು ಐಕ್ ದುಂಬು ಐಡ್ ದುಂಬೆ ಒಂದು ಬಾರಿ ಒಂಜಿ ಫೇಮಸ್ ಆಯ್ನಂಚಿನ ಒಂಜಿ ಕತೆ ಆಂಡ ಅವೇ ಒಂಜಿ ಟೈಟಲ್ನ ಪತ್ತೊಂದು ವಿಭಿನ್ನವಾಯಿನ ಒಂಜಿ ಕತೆ ತೊಟ್ಟುಗು ಧರ್ಮದೈವ ಕೂಡೋರ ನಿಗಲಿನ ಎದುರುಗು ಬರಿಯರುಂಡು ನಮ್ಮ ತುಳುನಾಡದ ಒಂಜಿ ಶಕ್ತಿ ಅವು. ಈ ಚಿತ್ರೀಕರಣ ಆಪನಂಚಿನ ಸಂದರ್ಭಡು ಎಂಕುಲಂಚನೆ ಆ ದೈವದ ಒಂಜಿ ನಿಷ್ಠೆಡ್ ಐತ ಪಾತ್ರನು ಮಲ್ದ ಮಾತೆರ್ಲ ದೈವದ ಗುಡಿ ತಲ್ಪ ಅವೇಟ ಪ್ರಾರ್ಥನೆ ಮಲ್ತೊಂದು ಈ ಚಿತ್ರವನ್ನು ಎಂಕಲು ಪೊರಡೆ ಮಲ್ದ ಐಕ್ ಆ ದೈವಲು ಎಂಕ್ಲಿಗೆ ಪೂರ್ಣವಾಯಿನಂಚಿನ ಶಕ್ತಿನ ಕೊಡ್ತಂಡು. ಅಂಚನೆ ಈ ಚಿತ್ರನು ನಿಗಲು ಮಾತೆರ್ಲ ಗೆಂದದ ಕೊರಡು ನಮ್ಮ ತುಳುನಾಡದ ದೈವಲನ ಶಕ್ತಿ ದಾದಂದು ಪನ್ಪನವು ನಮ್ಮ ತುಳು ಜನಕ್ಕಲೇ ತೈಪಾದ ಕೊರಡತ್ತೆ ಅಂಚೆ ಅದು ಪುನಗ ನಿಗಲು ಮಾತೆರ್ಲ ಈ ಒಂಜಿ ಚಿತ್ರದ ಬಗ್ಗೆ ಟೀಸರ್ ಅವಾರ್ಡ್ ಇಜಿಂದ ಈ ಸಾಂಗದ ವಿಷಯ ಅವಾರ್ಡ್ ಮಾತೆರೆಗಲ ನಿಗಲ್ ನಗಲಿಗೆ ಪಟ್ಟೊಂದು ಎಂಗ್ಲಿಗೆ ಮಾತಾ ಪ್ರೋತ್ಸಾಹ ಮಲ್ಪುಲೆ ಚಿತ್ರಕ್ಕೆ ಎಂದಾದು ಕೊರಲೆ ಅಂಚನೆ ಗೋಕುಲನ್ನೇ ಚೇತೋನೆ ಪನ್ಲೆಗೊನೆ ಎನ್ನ ಚಿತ್ರ ಪೆನ್ಸಿಲ್ ಬಾಕ್ಸ್ ರಿಲೀಸ್ ಆಪನ ಪೊರ್ತೊಡ್ಲ ಆರ್ನ ಶಾಲೆದ ಜೋಕ್ಲಿನ ಮಾತ ಥಿಯೇಟ್ರ್ಗಳು ತಂದು ಬರ್ತದೆ ಇಂಕ ಸಪೋರ್ಟ್ ಮಲ್ದೇರು. ಅಂಚನೆ ಈ ಚಿತ್ರಗಳ ಇರ್ನ ಮಲ್ಲ ಮಟ್ಟದ ನನಾತ್ ಶಾಲೆಲೆಗೆ ಪನ್ಪನ ಮುಖಾಂತರ ಎಂಕ್ಲೆ ಪ್ರೋತ್ಸಾಹ ಕೊರಲೆ ಚಿತ್ರಕ್ಕೆ ಎಂದಾದು ಕೊರಲೆ ಆಶೀರ್ವಾದ ಮಲ್ಪುಲೆ ಪಣದು ವಿನಂತಿ ಮಲ್ತಂದುಲ್ಲೆ ಸೊಲ್ಮೇಲು. ಅಂಜನೆ ಇತ್ತೆ ಈ ಸಿನಿಮಾದ ಪ್ರಮುಖ ಪಾತ್ರ ಮಲ್ತಿನಾರು ದೀಕ್ಷಾ ರೈ ಆರು ಅರ್ನ ಮನದಾಳದ ಪಾತ್ರ ಒಳ್ಳೆಯರು ಮಾತೆರೆಗ್ಲ ಸೊಲ್ಮೇಲು ಇನಿ ನಿಕಲ್ ಮಾತೆರ ತುಯ್ಯರು ಟೀಸರ್ ಬುಕ್ಕ ಸಾಂಗ್ ಅವೇ ಟೀಸರ್ ಬುಕ್ಕ ಟೀಸರ್ ಬುಕ್ಕ ಸಾಂಗ್ ಅಂಚ ಎಂಚೈತಂಡು ಪನ್ಲೆ ಪಾತಿರ್ಲೆ ಎಂಚೈತಂಡು ಓ ಥ್ಯಾಂಕ್ ಯು. ಸೊ ನಿಕ್ಲೆ ಎಂಚ ಪೆನ್ಸಿಲ್ ಬಾಕ್ಸ್ ಮೂವಿಗೆ ನಮಗೆ ಸಪೋರ್ಟ್ ಮಂತಿದಾರ ಅಂಚನೆ ಈ ಒಂಜಿ ಮೂವಿಗೆ ಸಪೋರ್ಟ್ ಮನ್ಪಲ ಐನಾತ್ ಬೇಗ ನಮ್ಮ ಮೂವಿ ರಿಲೀಸ್ ಆಯಿರುಂಡು. ಸೊ 2024ಗೆ ರಿಲೀಸ್ ಆವು. ಸೊ ನಿಕ್ಲೆ ಮಾತೆಲ್ಲ ಸಪೋರ್ಟ್ ಮನ್ಪಲೆ ಬಂದು ಕೇಳೊಂದಲ್ಲ ಅಂಚನೆ ಧರ್ಮದೈವ ಪಾರ್ಟ್ 1 ಪಾರ್ಟ್ 2 ಪಂಡ ಶಾರ್ಟ್ ಮೂವಿ ಅವು ಯೂಟ್ಯೂಬ್ ಚಾನಲ್ಡುಂಡು. ಅಂಚನೆ ನಿಕ್ಲು ಮಾತೆಲ್ಲ ಈ ಟೀಸರ್ನ ಶೇರ್ ಮನ್ಪಲೆ ಬಂದು ಕೇಳೊಂದಲ್ಲ ಅಂಚನೆ ನಿಕ್ಲ ಸಪೋರ್ಟ್ ಏಪಲೇಪ. ಥ್ಯಾಂಕ್ ಯು. ಇನಿ ಧರ್ಮದೈವ ಸಿನಿಮಾ ನಿಗ್ಲೆ ಎದುರು ಬರೋಡುಂದಾಂಡ ಐತ ಪಿರೋದ ಮಲ್ಲ ಶಕ್ತಿ ನಮ್ಮ ನಿರ್ಮಾಪಕರು. ಈ ಸಿನಿಮಾ ಆವಡುಂದಾಂಡ ಐಕ್ ಪಣವುದ ಅಗತ್ಯ ಮಸ್ತ್ ಒಂಜಿ ಸಿನಿಮಾ ಎಡ್ಡೆ ರೀತಿಲಿ ಬರೋಡುಂದಾಂಡ ನಿರ್ದೇಶಕನ ಕಲ್ಪನೆ ಇಂಚೆಂದು ಇಪ್ಪುಂಡು ಆ ಕಲ್ಪನೆ ಹೊಸ ನಮ್ಮ ರೂಪಗೂ ಬರೋಡುಂದಾಂಡ ಐಕ್ ಕಾಸದ ಅಗತ್ಯ ಉಪ್ಪುಣಿ ಅಂಚಿನ ಕಾಸು ಪಾಡ್ದು ಬಂಡವಾಳ ಪಾಡ್ದು ಇದನ್ನು ನಿರ್ಮಾಣ ಮಾಡ್ತಿನಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಆರ್ನ ಎರಡು ಪಾತ್ರ ಒಳ್ಳೆಯರು. ಮಾತೆರೆಗ್ಲ ಸೊಲ್ಮೇಲು ಎಂಕಲಿಗೊಂದು ಅವಕಾಶ ಕೊರ್ನ್ಯ ಪ್ರಗತಿ ಸ್ಟಡಿ ಸೆಂಟರ್ಗೆ ಮಸ್ತ್ ಥ್ಯಾಂಕ್ಸ್. ಈರೊಂಜಿ ಎಂಕ್ಲಿಗೆ ಚಾನ್ಸ್ ಕೊರ್ನೆ ಹಿಡ್ದಾಸ್ರೆ ಎಂಕ್ಲಿಗೆ ಇತ್ತು ಜನ ಮೀಟ್ ಅವರ ಆ್ಯಂಡ್ ಎಂಕಲೊಂಜಿ ಟೀಸರ್ನೆಲ್ಲ ಸಾಂಗ್ನ ತೋಜಪರ ಆ್ಯಂಡ್ ಬೊಕ್ಕ ಫ್ಯೂ ಮೆಮೊರೀಸ್ ಮೂವೀಸ್ ಟೀಸರ್ ಏನೋ ತುಯ್ಯಾರು ಒಂದಕ್ಕೆ ಮಸ್ತ್ ಹಿಸ್ಟ್ರಿ ಉಂಡು ಬಿಕಾಸ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಮೈ ಡೈರೆಕ್ಟರ್. ಎಂಕಲೊಂದು 17-18 ಇಯರ್ಸ್ ಫ್ರೆಂಡ್ಶಿಪ್ ಒಂದು ಫಸ್ಟ್ ಸೆಕೆಂಡ್ ಸ್ಕಿಟ್ ತುಯ್ಯ ಐಟ್ ಒಂಜಿ ರೋಲ್ ಮಲ್ತೋಯ್ತೀರ್ ಇಂಚಾನೆ ಒಂಜಿ ರೋಲ್ ಎಂಕಲ್ನ ಮಲ್ದಿತ್ತ ಲಾಂಗ್ ಬ್ಯಾಕ್. ಸೊ ಮೆಮೊರೀಸ್ ಫ್ಲ್ಯಾಶ್ ಆವಂದಿತ್ತು ತೂವನಾಗ ಲಾಸ್ಟ್ 2 ಸ್ಕಿಟ್ಸ್ ತೂವರ ಆ್ಯಂಡ್ ಎಂಕ್ಲೆ ಮೂಲ ಬರ್ತದೆ. ಸೊ ತೂವನಾಗ ತೋಜುಂಡು ಪುತ್ತೂಡು ಮಸ್ತ್ ಟ್ಯಾಲೆಂಟ್ ನಲ್ಲ ಉಂಡು ಫ್ಯೂಚರ್ ಕಮಿಂಗ್ ಇಯರ್ಸ್ ಮಸ್ತ್ ಮೂವೀಸ್ ಬರ್ಪುಂಡು ಬಂದದು. ಓಕೆ ಟೀಸರ್ ತೂಯಾರು ನಿಗಲಿಗೆ ಎಂಚಾಂಡ್ ಸ್ಟ್ಯಾಂಡ್ ಅಂದ್ ಎನ್ನುವೆ ಎನಿ ಫೀಡ್ಬ್ಯಾಕ್ಸ್ ಇತ್ತನ ಪನ್ಲೆ ಟೀಸರ್ ಸಾಂಗ್ ಇದ ಮುಟ್ಟ ಎಂಕುಲ್ ಮೂಲ ಬರ್ತದೆ ಟೀಸರ್ ಸಾಂಗ್ ತೋಜಾಪಾರೆ ರೀಸನ್ ಏನಪ್ಪ ಇದ ಮುಟ್ಟ ಟೀಸರ್ ಅವಾರ್ಡ್ ಸಾಂಗ್ ಅವಾರ್ಡ್ ನಮ್ಮ ಆದಿತ್ತಂಡು ಇತ್ತೆ ಪೂರಾಗಲ್ಲ. ಸೊ ನಿಗಲ್ ಏತ್ ಶೇರ್ ಮಲ್ಪಾರು ಏತ್ ಸ್ಪ್ರೆಡ್ ಮಲ್ಪಾರು ಆಯ್ತ ಬೇಸಿಸ್ ಮಿತ್ತು ಮೂವಿದ ಸಕ್ಸಸ್ ಉಂಟದುಂಡು. ಸೊ ನಿಗಲ್ನ ಸಪೋರ್ಟ್ ಎಂಕ್ಲೆ ಬೋರ್ಡ್ ಪೂರಾಗಲ್ಲ ಒಂದು ನಮ್ಮ ಮೂವಿ ಓಕೆ ಪೂರಾಗಲ್ಲ ಮೂವಿ ಸಕ್ಸಸ್ ಮಲ್ತ್ಕೊರೋಡು. ಥ್ಯಾಂಕ್ ಯು. ಈ ಸಿನಿಮಾ ಭಾರತ್ ಮಾಲ್ ಕುಡ್ಲಾಡು ಟೀಸರ್ ರಿಲೀಸ್ ಆಪನ ಪಡ್ತುಡು ಗೋಕುಲ್ ಸರ್ ಬತ್ತದು ಅಲ್ಪ ಈ ಟೀಸರ್ನ ಬಿಡುಗಡೆದ ಸಂದರ್ಭ ಎಂಗ್ಲೆ ಒಟ್ಟಿಗೆ ಇತ್ತದು ಬಾರಿ ಪ್ರೋತ್ಸಾಹ ಕೊರದು ಇನಿ ಈ ವೇದಿಕೆ ಎಂಕ್ಲಿಗೆ ಒಂದು ಎಡ್ಡ ಅವಕಾಶನ ಕೊರಿಯರು ನಿಗ್ಲಿನ ಎದುರು ಎಂಗ್ಲೇನ ಬರ್ಪುಳಿಕ ಮಲ್ತಿನ ಗೋಕುಲ್ ಸರ್ಗೆ ಎಂಗ್ಲಿನ ವೈಯಕ್ತಿಕ ನೀಡು ಧನ್ಯವಾದ ಕೊರೋದಿಲ್ಲ. ನನ್ನ ನಿರ್ದೇಶಕರು
ಏನ ಟೀಮ್ ದಾಗ್ಲಿಗೆಲ್ಲ ಥ್ಯಾಂಕ್ಸ್. ಮಸ್ತ್ ಬ್ಯುಸಿ ಇರ್ತೀರಿ. ಇನ್ನು ಆಗಲ್ಲ ಹೊಸ ಫಿಲ್ಮ್ದ ಮೂರ್ತಿ ಎತ್ತೇನೆ ರಮೇಶ್ ಇದ್ದಿ ಭರತ್ ಕಟೀಲ್ ಹಿಡ್ದು ನಮ್ಮ ಪ್ರೋಗ್ರಾಮ್ಗೆ ಅಪ್ಪಪ್ಪ ಕಾಲ್ ಮಲ್ದದು ಅಯ್ಯಪ್ಪ ಸ್ಟಾರ್ಟ್ ಆಪಣದಕ್ಕೆ ಟೀಮ್ ದಾಗ್ಲಿಗೆಲ್ಲ ಮಸ್ತ್ ಥ್ಯಾಂಕ್ಸ್. ಆಗ್ಲಗ್ಲ ಶೆಡ್ಯೂಲ್ನ ಬಿಡ್ದು ಒಂಜಿ ಪ್ರಮೋಷನ್ಗಿಂದು ಬತ್ತನೆಗೆ ಮಸ್ತ್ ಥ್ಯಾಂಕ್ಸ್. ನಾನೆಲ್ಲ ನಮ್ಮ ಟೀಮು ನೆಡ್ತಲ ಮಲ್ಲ ಟೀಮು ಐ ಥಿಂಕ್ ಒಂಜಿ ಥಿಂಕ್ ಮಲ್ಪೇರ್ ಬಂದು 70-80 ಮೆಂಬರ್ಸ್ ಉಳ್ಳೇರು. ಬಟ್ ಅಗಲ ಕಾರ್ಯಡು ಬ್ಯುಸಿ ಆಗಿ ನಿರ್ದಾತ ಇನ್ನಿ ಲೋಕಲ್ ನಮಗೆ ಏತುಲ್ಲ ಆತೇ ಜನ ಬೈದಿನಿ. ನೆಕ್ಸ್ಟ್ ಗೋಕುಲ್ ಸರ್ ನಾನು ನೆಕ್ಸ್ಟ್ ಈಗಿನ ಪ್ರೋಗ್ರಾಮ್ ಎಂಕ್ಲೆ ಖಂಡಿತ ಬರ್ಪ ರಿಲೀಸ್ಗೆ ತುಂಬ ಅಲ್ಲ ಒಂಜಿ ಪ್ರೋಗ್ರಾಮಿಗೂ ಮಸ್ತ್ ಥ್ಯಾಂಕ್ಸ್. ಎಂಕ್ಲೆಗೆ ಒಂಜಿ ಅವಕಾಶ ಕೊರ್ನೆಗೆ ಟೀಸರ್ ಬುಕ್ಕ ಸಾಂಗ್ ಇತ್ತೆ ನಿಗ್ಲು 2 ಸರ್ತಿ ಕೇಂದ್ರತ್ತೆ ಪಟ್ಲ ಸರ್ ಪಣ್ಣ ಸಾಂಗ್ನು ಐನೊಂಜಿ 4 ಸರ್ತಿ ಕೇಳನೆ ನಿಗ್ಲು 100% 4 ಜನ ಕಡಪಡುವಾರು ಆತು ಶೋಕಾಪುಂಡು ಆತು ಇಂಪ್ಯಾಕ್ಟ್ ಉಂಡು. ಆ ಒಂಜಿ ಲಿರಿಕ್ಸ್ KK ಪೇಜ್ ಅವರು ಬರೆಯಿನ ಲಿರಿಕ್ಸ್ ಆ್ಯಂಡ್ ನಮ್ಮ ಪುತ್ತೂರ್ದೆ ಅವೊಂಜಿ ಪೆರ್ಮೆ ಎಲ್ಲೇ ಹುಡುಗಿ 21 ವರ್ಷದ ಹುಡುಗಿ ಮ್ಯೂಸಿಕ್ ಮಲ್ತನಂಚಿನ ನಿಶಾನ್ ರೈ ಮಠಂದ ಬಿಟ್ಟು ಮ್ಯೂಸಿಕ್ ಮಲ್ತನಂಚಿನ ಮ್ಯೂಸಿಕ್. ಒನ್ಸ್ ಅಗೇನ್ ಮಾತೆರೆಗ್ಲ ಮಸ್ತ್ ಥ್ಯಾಂಕ್ಸ್. ಮಸ್ತ್ ಪ್ರೀತಿ ಕೊರ್ನೆಗೆ ಮಸ್ತ್ ಥ್ಯಾಂಕ್ಸ್. ವಂದನೆಗಳು. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದ ಧರ್ಮದೈವದ ಇಡೀ ತಂಡಕ್ಕೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಇದೀಗ ದಯಮಾಡಿ ಎಲ್ಲ ತಂಡದ ಸದಸ್ಯರು ಒಂದು ಗಳಿಗೆ ವೇದಿಕೆಯ ಮೇಲೆ ನಿಲ್ಲಬೇಕು. ದಯಮಾಡಿ ತಾವೆಲ್ಲರೂ ವೇದಿಕೆಯ ಮೇಲೆ ಒಂದು ಗಳಿಗೆ ನಿಲ್ಲಬೇಕು. ನಮ್ಮ ಸಂಚಾಲಕರು ಮತ್ತು ಪ್ರಾಂಶುಪಾಲರು ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಈ ತಂಡಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದ ಧರ್ಮದೈವ ತುಳುಚಿತ್ರ ತಂಡದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಗುರುಪ್ರಿಯಾ ನಾಯಕ್ರವರ ತಂಡದಿಂದ ಗಾನ ನೃತ್ಯ ವೈಭವ ನಡೆಯಲಿಕ್ಕಿದೆ. ಇವರ ಕಿರು ಪರಿಚಯವನ್ನ ಪ್ರಸ್ತುತಪಡಿಸಲಿದ್ದಾರೆ ನನ್ನ ಸಹೋದ್ಯೋಗಿಯಾದ ಕುಮಾರಿ ಸುಮಿತ್ರಾ ಇವರು. ಇದೀಗ ಗುರುಪ್ರಿಯಾ ನಾಯಕ್ರವರ ತಂಡದಿಂದ ಗಾನ ನೃತ್ಯ ವೈಭವ. ಗುರುಪ್ರಿಯಾ ನಾಯಕ್ ಪುರುಷರ ಕಟ್ಟೆಯ ನಾಗೇಶ್ ನಾಯಕ್ ಮತ್ತು ವಿದ್ಯಾ ನಾಯಕ್ ದಂಪತಿಗಳ ಪುತ್ರಿ. ಎಳವೆಯಿಂದಲೇ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದ ವಿದ್ಯಾರ್ಥಿನಿ. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಚಿಲ್ ಮಂಗಳೂರು ಇಲ್ಲಿ MCA ಪದವಿಯನ್ನು ಪಡೆದಿದ್ದಾರೆ. ಭಜನೆಯ ಮೂಲಕ ತನ್ನ ಸಂಗೀತ ಪಯಣ ಪ್ರಾರಂಭಿಸಿದ ಇವರ ಗುರುಗಳು ಇವರ ತಾಯಿ. ಇವರ ಭಜನಾ ಗುರುಗಳು ಕಾಂಚನಮಾಲ ಹಾಗೂ ಹಿಂದೂಸ್ತಾನಿ ಸಂಗೀತ ಗುರುಗಳು ಪಂಡಿತ್ ರವಿಕಿರಣ್ ಮಣಿಪಾಲ. 15 ವರ್ಷಗಳ ಹಿಂದೆ ಪ್ರಖ್ಯಾತಿ ಯುವತಿ ಮಂಡಲ ಎಂಬ ಒಂದು ಪುಟ್ಟ ಯುವತಿ ಮಂಡಲವನ್ನು ಸ್ಥಾಪಿಸಿ ಅದರ ಮುಖಾಂತರ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಬಂದಿರುವ ಪ್ರತಿಭೆ. ರಾಜ್ಯ ಮಟ್ಟದ ಭಾವಗೀತೆ ಸ್ಪರ್ಧೆಯಲ್ಲಿ 9 ಬಾರಿ, ಲಾವಣಿಯಲ್ಲಿ 7 ಬಾರಿ, ಏಕಪಾತ್ರಾಭಿನಯದಲ್ಲಿ 8 ಬಾರಿ ಪ್ರಥಮ ಸ್ಥಾನವನ್ನು ಪಡೆದ ಏಕೈಕ ಪ್ರತಿಭೆ. ಅದರ ಜೊತೆಗೆ ರಂಗಗೀತೆ, ಜಾನಪದ ಗೀತೆ, ರಾಗಿ ಬೀಸುವ ಪದ, ಗೀಗಿ ಪದಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ. 16ನೇ ವಯಸ್ಸಿನಲ್ಲಿ ಗದಗದಲ್ಲಿ ನಡೆದ ರಾಜ್ಯ ಯುವಜನ ಮೇಳದ ಭಾವಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಬಹುಮಾನ ಗಳಿಸಿದ ಅತ್ಯಂತ ಕಿರಿಯ ಸ್ಪರ್ಧಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರಖ್ಯಾತಿ ಯುವತಿ ಮಂಡಲದ ಅಂಗಸಂಸ್ಥೆಯಾಗಿ ಕಳೆದ 6 ವರ್ಷದಿಂದ ಗುರುಕುಲ ಕಲಾ ಕೇಂದ್ರ ಎಂಬ ಸಂಸ್ಥೆಯನ್ನು
ತನ್ನ ಹುಟ್ಟೂರಾದ ಪುರುಷರಕಟ್ಟೆಯಲ್ಲಿ ಸ್ಥಾಪಿಸಿ ಅದರ ಮುಖಾಂತರ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಸಂಗೀತ, ನೃತ್ಯ ಮತ್ತು ಹಾರ್ಮೋನಿಯಂ ತರಬೇತಿಯನ್ನು ನೀಡುವುದರ ಜೊತೆಗೆ ಹಲವಾರು ವೇದಿಕೆಗಳನ್ನು ಒದಗಿಸಿಕೊಟ್ಟು ಮಕ್ಕಳ ಪ್ರತಿಭೆಗೆ ನೀರೆರೆದು ಪೋಷಿಸುವಂತಹ ಪ್ರಯತ್ನವನ್ನು ಮಾಡುತ್ತಾ ಬರುತ್ತಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದ್ದು, ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಜ್ಯ ಪ್ರಶಸ್ತಿ, ಜಾನ ಮಂದಾರ ಅಕಾಡೆಮಿ, ಬೆಂಗಳೂರು ಇವರ ಜಾನಶ್ರೀ ರಾಜ್ಯ ಪ್ರಶಸ್ತಿ, ಶ್ರವಣದೀಪ ಶ್ರವಣ ಕೀರ್ತಿ ಪುರಸ್ಕಾರ, ಕರುನಾಡ ಗಾನ ಕೋಗಿಲೆ, ಬೆಸ್ಟ್ ವಾಯ್ಸ್ ಆಫ್ ಮಂಗಳೂರು, ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಇಲಾಖೆಯಿಂದ ನೀಡಲ್ಪಡುವ ಜಿಲ್ಲಾ ಯುವ ಪ್ರಶಸ್ತಿ, ಕೇಂದ್ರ ಸರ್ಕಾರ ನೆಹರು ಯುವ ಕೇಂದ್ರ ಮಂಗಳೂರಿನಿಂದ ಜಿಲ್ಲಾ ಯುವ ಪ್ರಶಸ್ತಿ, 2022-23ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆಯಾಗಿದ್ದಾರೆ. ಪ್ರಖ್ಯಾತಿ ಯುವತಿ ಮಂಡಲವು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದಲ್ಲದೆ ಇದರ ಸದಸ್ಯರುಗಳು ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುತ್ತಾರೆ. ಈಗಾಗಲೇ ಪುರುಷರಕಟ್ಟೆ, BC ರೋಡ್, ಬಂಟ್ವಾಳ, ಮೆಲ್ಕರ್ನಲ್ಲಿ ಗುರುಕುಲದ ಶಾಖೆಗಳು ಕಾರ್ಯನಿರ್ವಹಿಸುತ್ತಾ ಇದೆ. ಯಾವುದೇ ದುರಾಸೆ ಇಲ್ಲದೆ ಮಕ್ಕಳ ಪ್ರತಿಭೆಯನ್ನು ಬೆಳೆಸುವುದು, ಅವರಿಗೆ ಅವಕಾಶವನ್ನು ಕೊಡುವುದು ತನ್ನ ಉದ್ದೇಶ ಎಂಬಂತೆ ಈ ಕಲಾ ಕೇಂದ್ರವನ್ನು ನಡೆಸುತ್ತಾ ಬರುತ್ತಿದ್ದಾರೆ. ಇದೀಗ ವೇದಿಕೆ ಗುರುಪ್ರಿಯ ನೃತ್ಯ ತಂಡದವರಿಗೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರುಕುಲ ಕಲಾಕೇಂದ್ರ ಪುರುಷರಕಟ್ಟೆ ರಿಜಿಸ್ಟರ್ಡ್ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಒಂದು ಅರ್ಧ ಗಂಟೆಗಳ ಕಾಲ ಗಾನ ನೃತ್ಯ ವೈಭವ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಚಪ್ಪಳೆಯ ಮೂಲಕ ನೀಡಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹೀಗೇನೆ ಪ್ರತಿಯೊಂದು ಮಕ್ಕಳ ಗಾನ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅದರ ನಂತರ ನಿಮ್ಮ ಚಪ್ಪಾಳೆ ಸಿಕ್ಕಿದ್ರೆ ಮಕ್ಕಳಿಗೆ ಅದರಿಂದೊಂದು ಪ್ರೋತ್ಸಾಹ ಕೂಡ ಸಿಗ್ತದೆ. ಅದೇ ರೀತಿ ನಿಮ್ಮ ಆಶೀರ್ವಾದ ಕೂಡ ಅದೇ ಅಂತ ಹೇಳಿ ತಿಳ್ಕೊಳ್ತಾ ಮಕ್ಕಳು ಕೂಡ ಇನ್ನಷ್ಟು ಚಂದವಾಗಿ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ದೇವರಿಗೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಡೆಗಳಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೇವರು ಅಮ್ಮನನ್ನು ಸೃಷ್ಟಿ ಮಾಡ್ತಾರಂತೆ. ಅಮ್ಮ ಅಂತ ಹೇಳಿದರೆ ದೇವರು. ಅಂತಹ ತಾಯಿಯನ್ನು ನಾವೆಲ್ಲರೂ ಗೌರವಿಸೋಣ. ಅಮ್ಮನ ಋಣವನ್ನು ತೀರಿಸಲು ನಮಗೆ ಎಂದಿಗೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ 9 ತಿಂಗಳು ತನ್ನ ಉದರದಿ ಹೆತ್ತು ಹೊತ್ತು ಮಕ್ಕಳನ್ನು ಪೋಷಿಸಿ ಸಲಹಿ ಮುದ್ದಾಗಿ ಬೆಳೆಸ್ತಾಳೆ. ಅಂತಹ ಅಮ್ಮನಿಗೋಸ್ಕರ ನಾವೀಗ ಒಂದು ಗುರುಕುಲ ಕಲಾಕೇಂದ್ರದ ವತಿಯಿಂದ ಒಂದು ಹಾಡನ್ನು ಸಮರ್ಪಿಸ್ತಾ ಇದ್ದೇವೆ. ಬೇಡುವೆನು ವರವನು ಕೊಡೆತಾಯಿ ಜನ್ಮವನು ಎಂಬ ಹಾಡನ್ನು ಹಾಡಲಿಕ್ಕೆ ನಿಮ್ಮ ಮುಂದೆ ಗುರುಕುಲ ಕಲಾಕೇಂದ್ರದ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಎಲ್ಲರೂ ಒಂದು ಚಪ್ಪಾಳೆಯ ಆಶೀರ್ವಾದವನ್ನು ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ, ಗುರುಕುಲ ಕಲಾಕೇಂದ್ರದ ವಿದ್ಯಾರ್ಥಿನಿಯವರು ಜೋಗಿ ಚಲನಚಿತ್ರದ ಬೇಡುವೆನು ವರವನ್ನು ಕೊಡೆತಾಯಿ ಜನ್ಮವನು ಎಂಬ ಹಾಡಿನೊಂದಿಗೆ.
ಧನ್ಯವಾದಗಳು ಗುರುಕುಲದ ವಿದ್ಯಾರ್ಥಿನಿಯರಿಗೆ. ನಮ್ಮ ಗುರುಕುಲ ಕಲಾಕೇಂದ್ರ ಎಂಬುದು 7 ವರ್ಷಗಳ ಹಿಂದೆ ಸುಗಮ ಸಂಗೀತ ತರಬೇತಿಯನ್ನು ನೀಡುತ್ತಾ ಪ್ರಾರಂಭಗೊಂಡಂತಹ ಸಂಸ್ಥೆ. ಇದು ಪುರುಷರ ಕಟ್ಟೆಯಲ್ಲಿದೆ. ಕಳೆದ 4 ವರ್ಷದ ಹಿಂದೆ ಇಲ್ಲಿ ನೃತ್ಯ ತರಬೇತಿಯನ್ನು ಕೂಡ ನಾವು ಪ್ರಾರಂಭಿಸಿದ್ವಿ. ಈಗ ಕಂಡೆ ಕಂಡೆ ಪರಶಿವನ ರಘು ದೀಕ್ಷಿತ್ ಅವರು ಹಾಡಿರುವಂತಹ ಒಂದು ಗೀತೆಗೆ ನೃತ್ಯವನ್ನು ಮಾಡಲಿಕ್ಕೆ ಗುರುಕುಲದ ನೃತ್ಯ ತರಗತಿಯ ಮಕ್ಕಳು ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ಕಂಡೆ ಕಂಡೆ ಪರಶಿನ ಒಂದು ಜೋರಾಗಿ ಚಪ್ಪಾಳೆ ಬರಲಿ ಅಂತೇಳಿ ಕೇಳಿಕೊಳ್ತಾ ಗುರುಕುಲದ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೇವೆ. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಇದ್ದು ಸಿಕ್ಕೊಂಬಿದ್ರೆ ಇಳಿಜಾರಾದ್ರೂ ಇನ್ನೊಂದು ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕಾರಣ್ಯನೇ ಕೈಯಾಗ ಹಿಡ್ದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ದಮಡಿಗಿಚ್ಕೊಳ್ತವನೆ ಕೋಟಿ ಕೋಟಿ ಸೋದ್ನೆ ಬಂದೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಲ್ಚಿ ತಲಬ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತು ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ಲಾಗ ಹಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಾಯೋನವನೇ ವಾರಣ್ಯಾನೆ ಕೈಯಾಗಿದ್ದು ಮಾರವೇಷ್ಟ ಬಂದವನವನೇ ಕೈಬಿಟ್ಟು ಬಂದು ಕಾಪಾಡೋನು ಏಳು ಮನೆ ಮಾದಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ
ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಈಗ ನಿಮ್ಮ ಮುಂದೆ ಪುಟಾಣಿ ಮಕ್ಕಳು ಬರ್ತಾ ಇದ್ದಾರೆ. ಈ ಸಣ್ಣ ಸಣ್ಣ ಮಕ್ಕಳು ಒಂದು ಸುಂದರವಾದಂಥ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ ಎಂಬ ಹಾಡನ್ನು ಹಾಡಲಿಕ್ಕೆ ನಿಮ್ಮ ಮುಂದೆ ಚಿನ್ನದ ಗೊಂಬೆ ಚಲನಚಿತ್ರದಿಂದ ಆಯ್ದಂತಹ ಹಾಡನ್ನು ಹಾಡಲಿಕ್ಕೆ ಪುಟಾಣಿ ಗೊಂಬೆಗಳು ಬರ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ಇವರು ಸೇವಂತಿಗೆ ಚೆಂಡಿನಂಥ ಹಾಡನ್ನು ಹಾಡ್ತಾರೆ. ಎಲ್ಲರೂ ಕೂಡ ಇವರಿಗೊಂದು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ಒಂದು ಟ್ರ್ಯಾಕಲ್ಲಿ ಹಾಡೋದು ಅಂತ ಹೇಳಿದರೆ ಖಂಡಿತವಾಗಿಯೂ ಸುಲಭ ಇಲ್ಲ. ಅದು ಮ್ಯೂಸಿಕ್ ಎಲ್ಲಿಯಾದರೂ ತಪ್ಪಿ ಹೋದರೆ ಹಾಡು ಕೂಡ ಫುಲ್ ಮಿಸ್ ಆಗ್ತದೆ. ಆದರೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಪುಟಾಣಿ ಮಕ್ಕಳು ಹಾಡಿದ್ದಾರೆ. ಧನ್ಯವಾದಗಳು ಮಕ್ಕಳಿಗೆ. ಈಗಾಗಲೇ ನಮ್ಮ ಗುರುಕುಲ ಕಲಾಕೇಂದ್ರ ಎಂಬುದು ಗ್ರಾಮೀಣ ಭಾಗದ ಮಕ್ಕಳನ್ನು ಒಂದು ಮನಸ್ಸಲ್ಲಿಟ್ಕೊಂಡು
ಪ್ರಾರಂಭವಾದಂತಹ ಸಂಸ್ಥೆ. ಈಗ ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಏನು ಅಂತ ಹೇಳಿದರೆ, ನಾವು ಪುರುಷರ ಕಟ್ಟೆಯಲ್ಲಿ ಇದ್ದಂತಹ ಗುರುಕುಲ ಕಲಾಕೇಂದ್ರವನ್ನು ಪುತ್ತೂರಿನಲ್ಲಿ ಕೂಡ ಪ್ರಾರಂಭ ಮಾಡಿದ್ದೇವೆ. ಪುತ್ತೂರಿನ ಬೊಳುವಾರಿನಲ್ಲಿ ಗುರುಕುಲ ಕಲಾಕೇಂದ್ರದ ಸುಗಮ ಸಂಗೀತ ತರಬೇತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನಮಗೆ ತುಂಬಾ ಸಪೋರ್ಟ್ ಈ ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರು ಗೋಕುಲ್ದಾಸ್ ಸರ್ ಕೂಡ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದಗಳು ಸರ್ ನಿಮಗೂ ಕೂಡ. ಹಾಗೆಯೇ ಯಾರಾದರೂ ತರಬೇತಿಯನ್ನು ಪಡೀಲಿಕ್ಕೆ ಇಚ್ಛೆ ಪಡುವವರಿದ್ದರೆ ಖಂಡಿತವಾಗಿಯೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ಕಾರ್ಯಕ್ರಮದ ಮುಂದಕ್ಕೆ ಇನ್ನೊಂದು ಶಿವನ ಕುರಿತಾದಂತಹ ಹಾಡನ್ನು ಹಾಡಲಿಕ್ಕೆ ನಮ್ಮ ಗುರುಕುಲದ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಕೇಳು ಮಾದೇವ, ಇದು ಶಿವರಾಜ್ ಕುಮಾರ್ ಅವರು ನಟಿಸಿರುವಂತಹ ವೇದಂ ಚಲನಚಿತ್ರದ ಅನನ್ಯ ಭಟ್ಟಿಯವರು ಹಾಡಿರುವಂತಹ ಗೀತೆ ಕೇಳು ಮಾದೇವ ಹಾಡನ್ನು ಹಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಗುರುಕುಲದ ವಿದ್ಯಾರ್ಥಿನಿಯರು ರಿಷಿಕಾ, ದೀಪ್ತಿ ಹಾಗೆಯೇ ಸಾನ್ನಿಧ್ಯ.
ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ಇನ್ನು ಮುಂದಕ್ಕೆ ಗುರುಕುಲ ನೃತ್ಯ ತರಗತಿಯ ಮಕ್ಕಳಿಂದ ಒಂದು ನೃತ್ಯ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗಾಗಲೇ ಎಲ್ರಿಗೂ ತಿಳಿದಿರುವ ಹಾಗೆ ಕೆಲವೊಂದು ರಿಮಿಕ್ಸ್ ಡ್ಯಾನ್ಸನ್ನು ಮಾಡುವಂಥದ್ದು ಖಂಡಿತವಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ನಮ್ಮ ಕಲಾಕೇಂದ್ರದಲ್ಲೂ ಹಾಗೆಯೇ ಭರತನಾಟ್ಯಂ ಆಗಿರ್ಬೋದು, ಸೆಮಿ ಕ್ಲಾಸಿಕಲ್, ಫಿಲ್ಮಿ, ಹಿಪಾಪ್ ಎಲ್ಲ ರೀತಿಯ ಡ್ಯಾನ್ಸ್ ಫಾರ್ಮನ್ನು ಕೂಡ ನಾವು ಕಲಿಸ್ತೇವೆ. ಈಗ ನಿಮ್ಮ ಗುರುಕುಲದ ಕಲಾಕೇಂದ್ರದ ಮಕ್ಕಳು ಒಂದು ಕನ್ನಡ, ಹಿಂದಿ ಹಾಗೆಯೇ ತುಳು ರಿಮಿಕ್ಸ್ ಗೀತೆಯೊಂದಿಗೆ ವೇದಿಕೆಯಲ್ಲಿ. Halamati Habibu, Halamati Habibandale, Halamati Habibu, Halamati Habibanda, Halamati Habibu, Halamati Habibandale, Halamati Habibu, Halamati Habibu.
దాసద పెట్టుగు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా దాసద పెట్టుగు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపులయ ఓ జవానా నన బారి జాలియ నమ్మని దినద దాసద పెట్టుగు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా ಧನ್ಯವಾದಗಳು ಗುರುಕುಲ ಕಲಾ ಕೇಂದ್ರದ ನೃತ್ಯ ತರಬೇತಿಯ ವಿದ್ಯಾರ್ಥಿನಿಯರಿಗೆ. ಇನ್ನು ಮುಂದಕ್ಕೆ ಒಂದು ಹಾಡು ಗುರುಕುಲ ಕಲಾ ಕೇಂದ್ರದಿಂದ ನಡೀಲಿಕ್ಕಿದೆ. ಮಾನವ ಜೀವನ ಎಂಬುದು 3 ದಿನದ ಬಾಳು. ಈ 3 ದಿನದ ಜೀವನದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಸ್ವಾರ್ಥ ಎಂಬುದನ್ನು ಬಿಟ್ಟು ಬದುಕಬೇಕು. ಹಾಗೆಯೇ ಧರ್ಮದ ಹಾದಿಯಲ್ಲಿ ಸಾಗಬೇಕು. ದೇವರುಗಳು ಇರುವಂತಹ ಈ ಪುಣ್ಯದ ನೆಲದಲ್ಲಿ, ಪುಣ್ಯದ ಮಣ್ಣಿನಲ್ಲಿ ನಾವು ಜನಿಸಿದ್ದೇವೆ. ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳೋಣ ಎನ್ನುವಂತಹ ಒಂದು ಸಂದೇಶವನ್ನು ಸಾರುವಂತಹ ನಮ್ಮ ತುಳುನಾಡಿನ ತುಳು ಭಾಷೆಯ ಒಂದು ಹಾಡು ನಿಮ್ಮ ಮುಂದೆ ಈಗ ಗುರುಕುಲದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪಟ್ಟದಾಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ಎಂಬ ಗೀತೆಯೊಂದಿಗೆ ನಿಮ್ಮ ಮುಂದೆ ಗುರುಕುಲ ಕಲಾ ಕೇಂದ್ರದ ವಿದ್ಯಾರ್ಥಿಗಳು. ಪಟ್ಟದಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ
ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ಇಲ್ಲಿ ನಮಗೆ ಇವತ್ತಿನ ಪ್ರಗತಿ ವೈಭವ 2023 ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಕೊಟ್ಟು ಅವಕಾಶವನ್ನು ಪುಟಾಣಿ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿದಂತಹ ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರು, ಪ್ರಾಂಶುಪಾಲರು, ಎಲ್ಲ ಶಿಕ್ಷಕ ವರ್ಗದವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಪುಟ್ಟ ನಮ್ಮದೊಂದು ಅರ್ಧ ಗಂಟೆಗಳ ಕಾಲ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಒಂದು ಜೋರಾಗಿ ಚಪ್ಪಳೆಯನ್ನು ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ಆಶೀರ್ವಾದವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಅತ್ಯದ್ಭುತ ಗಾನನೃತ್ಯ ವೈಭವವನ್ನು ನಡೆಸಿಕೊಟ್ಟ ಗುರುಪ್ರಿಯಾ ನಾಯಕ್ ಹಾಗೂ ತಂಡದ ಎಲ್ಲ ಮಕ್ಕಳಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ವತಿಯಿಂದ ಜೋರಾದ ಚಪ್ಪಾಳೆ ಹಾಗೂ ತುಂಬು ಹೃದಯದ ಧನ್ಯವಾದಗಳು. ಇದೀಗ ನಮ್ಮ ಸಂಚಾಲಕರು ಗುರುಪ್ರಿಯಾ ಹಾಗೂ ತಂಡದವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇನ್ನೇನು ಕೆಲವೇ ಹೊತ್ತಲ್ಲಿ ನಮ್ಮ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿದ್ಯಾರ್ಥಿಗಳಲ್ಲಿ ವಿನಂತಿ, ತಾವು ಯಾರು ತೆರಳದೆ ಬಹುಮಾನವನ್ನು ಸ್ವೀಕರಿಸಿಯೇ ಇಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರಗತಿಯ ವೈಭವದಲ್ಲಿ ಪ್ರತಿಭೆಗಳ ಅನಾವರಣ, ಸಾಕ್ಷಿಯಾಯಿತು ಜೈನ ಭವನ. ಅ ವೆರಿ ಗುಡ್ ಈವ್ನಿಂಗ್ ಟು ಈಚ್ ಅಂಡ್ ಎವ್ರಿ ಒನ್ ಹೂ ಗ್ಯಾದರ್ಡ್ ಹಿಯರ್. ಇಂದಿನ ಈ ಕಾರ್ಯಕ್ರಮದ ಸರ್ವ ಶ್ರೋತೃಗಳಿಗೂ ಶುಭ ಸಂಜೆಯ ಶುಭ ನಮನಗಳು. ಸುವಾಸನೆ ಬೀರಿದ ಪುಷ್ಪಗಳು ಇನ್ನೇನು ಬಾಡುವ ಸಮಯ. ಚಿಲಿಪಿಲಿ ಗುಟ್ಟುವ ಸುಂದರ ಹಕ್ಕಿಗಳು ಬಾನೆತ್ತರಕ್ಕೆ ಹಾರಿ ತಮ್ಮ ತಮ್ಮ ಗೂಡು ಸೇರಲು ಹೊರಡುವ ಸಮಯ. ಧರೆಯನ್ನು ತನ್ನ ಹೊಂಗಿರಣಗಳಿಂದ ಅಲಂಕರಿಸಿದ್ದ ನೇಸರನು ಬಾನಾಚೆ ಜಾರುವ ಸಮಯ. ಬಾನಂಚಲಿ ಬೆಳ್ಳಿ ಬೆಳಕ ನೀಡಲು ಚಂದಿರ ತಾರೆಗಳು ಹೊರಡುವ ಸಮಯ. ಧಗೆಯಲ್ಲಿ ಬೆಂದ ಮನುಜನಿಗೆ ಪ್ರಕೃತಿಯು ತಂಗಾಳಿಯ ಜಳಕವನ್ನೀವ ಸಮಯ. ಹೊಲದಲ್ಲಿ ದುಡಿದು ಬಳಲಿದ ರೈತ ತನ್ನ ಉಳುಮೆ ಕಾರ್ಯ ಮುಗಿಸಿ ಮನೆ ಸೇರುವ ಸಮಯ. ಪ್ರಗತಿ ವೈಭವ ಸಂಭ್ರಮಿಸುತ್ತಿರುವ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ಗೆ ವಾರ್ಷಿಕ ಸಂಭ್ರಮವನ್ನು ಆಚರಿಸುವ ಸುಸಮಯ. ಹೌದು ಪ್ರಿಯರೇ, ಇಂದು ಪ್ರಗತಿ ಸ್ಟಡಿ ಸೆಂಟರ್ಗೆ ಹಬ್ಬದ ಸಂಭ್ರಮ. 16 ವರ್ಷಗಳ ಹಿಂದೆ ದಿವಂಗತ PV ಸಾವಿತ್ರಿ ಸಂಚಾಲಕರಾದ ಮಾತೃಶ್ರೀ ಹಾಗೂ ದಿವಂಗತ K ವಿನೋದ್ ಕುಮಾರ್ ಪ್ರಾಂಶುಪಾಲರ ಸಹೋದರ ಇವರ ಆಶೀರ್ವಾದ ಮತ್ತು ಸಹಾಯದಿಂದ ಪ್ರಾರಂಭವಾದ ಈ ಸಂಸ್ಥೆ ಇದೀಗ ಯಶಸ್ವಿಯಾಗಿ 15 ಸಂವತ್ಸರಗಳನ್ನು ಪೂರೈಸಿ 16ನೇ ಸಂವತ್ಸರಕ್ಕೆ ಪಾದಾರ್ಪಣೆಗೈದಿದೆ. ಜೀವನದಲ್ಲಿ ಸೋತೆನೆಂದು ದಿಕ್ಕು ತೋಚದೆ ಕುಳಿತ ವಿದ್ಯಾರ್ಥಿಗಳಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಕೈ ಹಿಡಿದು ಮುನ್ನಡೆಸುವುದರ ಜೊತೆಗೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾದ ಸಂಸ್ಥೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್. ತನ್ನ 15 ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರೈಸಿ ಪ್ರಗತಿ ಪಥದತ್ತ ಹೆಜ್ಜೆಯನ್ನಿಡುತ್ತಿರುವ ಈ ಶುಭ ಗಳಿಗೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರನ್ನ ಮತ್ತೊಮ್ಮೆ ವಂದಿಸುತ್ತಾ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಕಾವು ಹೇಮನಾಥ್ ಶೆಟ್ಟಿ ಸಂಚಾಲಕರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಶ್ರೀ ಡಾಕ್ಟರ್ UP ಶಿವಾನಂದ್ ಆಡಳಿತ ನಿರ್ದೇಶಕರು ಸುದ್ದಿ ಬಿಡುಗಡೆ ಪುತ್ತೂರು, ಶ್ರೀ ಪುತ್ತೂರು ಉಮೇಶ್ ನಾಯಕ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು, ಶ್ರೀಮತಿ ವಚನಾ ಜಯರಾಮ್ ಶಿಕ್ಷಣ ತಜ್ಞೆ ಪ್ರೇರಕ ಭಾಷಣಗಾರರು, ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ ಪ್ರಧಾನ ಸಂಪಾದಕರು ಮಧುಪ್ರಪಂಚ ಅಂಕಣಕಾರರು ಪ್ರತಿಭಾರಂಗ ಸುದ್ದಿ ಬಿಡುಗಡೆ ಪುತ್ತೂರು, ಶ್ರೀ ಅಪ್ಪಯ್ಯ PT ಮತ್ತು ಶ್ರೀಮತಿ ಸರಿತಾ ಯಶೋಧ ಬೆಂಗಳೂರು ವಿದ್ಯಾರ್ಥಿ ಪೋಷಕರು ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಶ್ರೀ N ರವೀಂದ್ರ ಶೆಟ್ಟಿ ನುಳಿಯಾಲು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ವಿನೀತಾ S ಅಸಿಸ್ಟೆಂಟ್ ಪ್ರೊಫೆಸರ್ KLE ಸೊಸೈಟಿ ನಿಜಲಿಂಗಪ್ಪ ಡಿಗ್ರಿ ಕಾಲೇಜ್ ರಾಜಾಜಿನಗರ ಬೆಂಗಳೂರು, ಸುಷ್ಮಾ C ಅಸಿಸ್ಟೆಂಟ್ ರಿಲೇಶನ್ಶಿಪ್ ಮ್ಯಾನೇಜರ್ ICICI ಬ್ಯಾಂಕ್ ಬೆಂಗಳೂರು ಇವರೆಲ್ಲರನ್ನ ನಮ್ಮ ಸಂಚಾಲಕರಾದ ಶ್ರೀ ಗೋಕುಲ್ನಾಥ್ PV, ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪ್ರಮೀಳಾ ND ಇವರೆಲ್ಲರೂ ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ಕೈ ಚಪ್ಪಾಳೆಯ ಮೂಲಕ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸೃಷ್ಟಿಯ ಸೊಬಗಿನ ಶಿಲ್ಪಿಯೇ ದೇವನೇ, ನಿನ್ನಯ ಪಾದಕ್ಕೆ ವಂದನೆ.
ನಿನ್ನಯ ವಾಣಿಗೆ ಅಖಿಲವು ಅರಳಿತು, ಶೂನ್ಯಕ್ಕೆ ರೂಪವು ತಾ ಬಂದಿತು. ಹೌದು, ಭಗವಂತನ ಈ ಅದ್ಭುತ ಸೃಷ್ಟಿಯ ರಹಸ್ಯ ವರ್ಣಿಸಲ ಸಾಧ್ಯ. ಆತನು ಪ್ರತಿಯೊಬ್ಬ ಜೀವಿಯಲ್ಲಿ ವೈವಿಧ್ಯತೆಯನ್ನು ತುಂಬಿದ್ದಾನೆ. ಈ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಪ್ರೀತಿ ಪಾತ್ರರು. ಇಂತಹ ಪ್ರೇರಣಾ ಶಕ್ತಿಯಾದ ದೇವರನ್ನ ಹಾಡಿಕೊಂಡಾಡುವುದು ಸಮಂಜಸವಾದುದು. ಇದೀಗ ತೇರಿ ಸಂತಾನ್ ಹೇ ಸಾರೆ ಇನ್ಸಾನ್ ಹೇ ಎಂಬ ಪ್ರಾರ್ಥನಾ ಗೀತೆಯನ್ನು ಹಾಡಿ ದೇವರ ಸ್ಮರಣೆಯನ್ನ ಮಾಡಲಿದ್ದಾರೆ ನನ್ನ ಸಹೋದ್ಯೋಗಿಗಳು. ತಾವೆಲ್ಲರೂ ಪ್ರಾರ್ಥನೆಗಾಗಿ ಎದ್ದು ನಿಲ್ಲುವುದು. संतान है सारे इंसान है, फर्क तूने किसी को बनाया नहीं. क्यों ये नफरतें, क्या हुआ है इन्हें, बैर करना तो तूने सिखाया नहीं. तेरी संतान है.
संतान है। ಪ್ರಾರ್ಥನಾ ಗೀತೆಯನ್ನು ಹಾಡಿದ ನನ್ನೆಲ್ಲ ಸಹೋದ್ಯೋಗಿಗಳಿಗೆ ವಂದನೆಗಳು. ಅತಿಥಿ ದೇವೋಭವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳು ದೇವರಿಗೆ ಸಮ. ಅತಿಥಿಗಳನ್ನು ಆದರದಿಂದ ಸತ್ಕರಿಸುವುದು ನಮ್ಮಲ್ಲಿ ನಡೆದು ಬಂದಂತಹ ಪುರಾತನ ಸಂಸ್ಕೃತಿ. ಇದೀಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿಗಳನ್ನು ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿ ಶ್ರೀಮತಿ ಸುಷ್ಮಾ ಇವರು. ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸಾರಥ್ಯದಲ್ಲಿ ಪ್ರಗತಿ ವೈಭವ 2023 ತಾಲೂಕು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಸ್ವಾಗತಿಸಲು ಹರ್ಷವೆನಿಸುತ್ತದೆ. ಇಂದಿನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಹಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರಾಗಿರುವ ಶ್ರೀಯುತ ಗೋಕುಲ್ನಾಥ್ PV ಇವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಮಾಧವಿ ಮ್ಯಾಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಸುದ್ದಿ ಪತ್ರಿಕೆಯ ಪ್ರಧಾನ ಸಂಪಾದಕರು, ಸುದ್ದಿ ಪತ್ರಿಕೆಯನ್ನು ಪುತ್ತೂರಿಗೆ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರಪಡಿಸಿದ ಒಬ್ಬ ಪತ್ರಿಕೋದ್ಯಮದ ಪ್ರತಿನಿಧಿ, ಸುದ್ದಿ ಪತ್ರಿಕೆಯ ರೂವಾರಿಯಾದ ಡಾಕ್ಟರ್ UP ಶಿವಾನಂದ ಇವರಿಗೆ ಈ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಹರ್ಷಿತಾ ಮ್ಯಾಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿರುವ ಶ್ರೀ ಕಾವು ಹೇಮನಾಥ ಶೆಟ್ಟಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಚೈತಾಲಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೇಲ್ಗೆ. ಮನೆ ಮನೆಗೆ ಕನ್ನಡ ಎಂಬ ನೆಲೆಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕನ್ನಡ ಸಾಹಿತ್ಯವನ್ನು ಪ್ರಚಾರಪಡಿಸಿ ಆ ಪರಿಸರದ ವಿದ್ಯಾರ್ಥಿಗಳು, ಯುವಕರು, ಹಿರಿಯರು ಎಲ್ಲರನ್ನು ಸೇರಿಸಿ ಕನ್ನಡವನ್ನು ಉಸಿರಾಗಿಸಿರುವ ಪುತ್ತೂರಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಪುತ್ತೂರು ಉಮೇಶ್ ನಾಯಕ್ ಅವರನ್ನು ಪ್ರಗತಿ ಸೆಂಟರ್ನ ಪ್ರಯುಕ್ತ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಸುಶಾಂತ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರ ಹೆಮ್ಮೆಯ ಶಿಕ್ಷಣ ತಜ್ಞೆ, ಅದ್ಭುತ ಮಾತುಗಾರರು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮಾರ್ಗದರ್ಶನಕಾರರು ಹಾಗೂ ಪ್ರಗತಿ ಸ್ಟಡಿ ಸೆಂಟರ್ನ ವಿದ್ಯಾರ್ಥಿಗಳಿಗೆ 2 ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ನಡೆಸಿಕೊಟ್ಟ ಶ್ರೀಮತಿ ವಚನಾ ಜಯರಾಮ್ ಇವರನ್ನು ಕೂಡ ನಾನು ಈ ಸಭಾ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಸುಮಿತ್ರಾ ಮ್ಯಾಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರಕಾರಿ ಪ್ರೌಢಶಾಲೆ ಕೊಂಬೆಟ್ಟಿನ ನಿವೃತ್ತ ಶಿಕ್ಷಕರು, ಮಧು ಪ್ರಪಂಚ ಸಂಚಿಕೆಯ ಪ್ರಧಾನ ಸಂಪಾದಕರು, ಸುದ್ದಿ ಬಿಡುಗಡೆ ಪ್ರತಿಭಾರಂಗದ ಅಂಕಣಕಾರರು,
ನಮ್ಮ ಸಂಸ್ಥೆಯ ಸದಾ ಯಶಸ್ಸನ್ನು ಬಯಸುವ ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಸುಪ್ರೀತಾ ಮ್ಯಾಮ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಂದು ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಪಥದ ಕಡೆಗೆ ಸಾಗಬೇಕಾದರೆ ಅದರಲ್ಲಿ ವಿದ್ಯಾರ್ಥಿಗಳ ಪೋಷಕರ ಪ್ರಧಾನ ಪಾತ್ರವನ್ನು ವಹಿಸುತ್ತಾರೆ. 10ನೇ ತರಗತಿ ವಿದ್ಯಾರ್ಥಿಯಾದ ಧ್ಯಾನ್ ಗಣಪತಿಯ ಪೋಷಕರಾದ ಶ್ರೀ ಅಪ್ಪಯ್ಯ ಪಿಟಿ ಮತ್ತು ಶ್ರೀಮತಿ ಸರಿತಾ ಯಶೋಧ ಬೆಂಗಳೂರು ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪದ್ಮನಾಭ ಸರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಸಾಧಕ, ಇತರರಿಗಾಗಿ ಮಿಡಿಯುವ ಹೃದಯ, ಶ್ರೀಮಂತಿಕೆಯ ಯುವ ನಾಯಕ. ಕರ್ನಾಟಕ ಸರ್ಕಾರವು 2023ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಎನ್ ರವೀಂದ್ರ ಶೆಟ್ಟಿ ನುಳಿಯಾಲು ಇವರನ್ನು ಸಭಾ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಅಂಜನ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದು ಶೈಕ್ಷಣಿಕ ಕ್ಷೇತ್ರದ ಸವಾಲುಗಳನ್ನು ಎದುರಿಸಿ ಪ್ರಸ್ತುತ ICICI ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರಿ ಸುಷ್ಮಾ ಸಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರುತಿ ಮ್ಯಾಮ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆಯ ನಿವೃತ್ತ ಸೇನಾಧಿಕಾರಿ ಸುರೇಶ್ ಎನ್ ಮತ್ತು ಮೀನಾಕ್ಷಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ಇವರು PUC ವಿದ್ಯಾಭ್ಯಾಸವನ್ನು ನಮ್ಮ ಸಂಸ್ಥೆಯಲ್ಲಿ ನಡೆಸಿ ಪ್ರಸ್ತುತ ಬೆಂಗಳೂರಿನ ರಾಜಾಜಿನಗರದ ನಿಜಲಿಂಗಪ್ಪ ಪದವಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಹೆಮ್ಮೆಯ ಕುಮಾರಿ ವಿನಿತಾ ಎಸ್ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಅನುಪಮಾ ಮ್ಯಾಮ್ರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ತಾಯಿ ನಮ್ಮ ಲಕ್ಷ್ಮೀ ಸ್ವರೂಪ, ನಮ್ಮ ಅನ್ನದಾತೆ, ಹಾಗೆಯೇ ವಿದ್ಯಾದಾನದಲ್ಲಿ ಶಾರದೆ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾದಾತೆ, ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣ, ಶಿಸ್ತಿಗೆ ಸಿಡಿದೇಳುವ ಹಾಗೆಯೇ ಕರುಣೆಗೆ ಮನಮಿಡಿಯುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರನ್ನು ಈ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ದೀಕ್ಷಿತಾ ಮ್ಯಾಮ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಯಶಸ್ಸಿಗೆ ಕಾರಣೀಭೂತರಾಗಿರುವ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಮತಿ ಪ್ರಮೀಳಾ ಎಂಡಿ ಇವರನ್ನು ಕೂಡ ನಾನು ಈ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಕಲಾವತಿ ಮ್ಯಾಮ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಪ್ರಗತಿ ವೈಭವದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ಧರ್ಮದೈವ ತುಳುಚಿತ್ರ ತಂಡದ ನಿರ್ದೇಶಕರು ಶ್ರೀ ನಿತಿನ್ ರೈ ಕುಕ್ಕುವಳ್ಳಿ ಮತ್ತು ತಂಡ ನಮ್ಮ ಜೊತೆಗಿದೆ. ಇವರಿಗೂ ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುರುಪ್ರಿಯ ನಾಯಕ್ ಇವರ ನಿರ್ದೇಶನದ ಗುರುಕುಲ ಕಲಾವಿದ ಪುರುಷರ ಕಟ್ಟೆ ತಂಡವು ನಮ್ಮೊಂದಿಗಿದೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಗತಿ ವೈಭವ ಸಾಂಸ್ಕೃತಿಕ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿದ ವಿದೂಷಿ ಡಾಕ್ಟರ್ ಪವಿತ್ರ ರೂಪೇಶ್, ಶ್ರೀಯುತ ಹರೀಶ್ ಮಂಜೊಟ್ಟಿ,
ರವಿ ಪಾಂಬಾರು, ನಿತಿನ್ ರೈ ಕುಕ್ಕೋಳಿ, ನಾರಾಯಣ್ ರೈ ಕುಕ್ಕೋಳಿ ಇವರೆಲ್ಲರನ್ನು ಈ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಗತಿ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರಚಾರದ ಬೆಳಕನ್ನು ನೀಡಿರುವ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರಗತಿ ವೈಭವದ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಸಂಸ್ಥೆಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಕಲಾ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ ಮತ್ತೊಮ್ಮೆ ಪ್ರಗತಿ ಸೆಂಟರ್ನ ಪ್ರಯುಕ್ತ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಸರ್ವರನ್ನ ಸ್ವಾಗತಿಸಿದ ತಮಗೂ ಆದರದ ಸ್ವಾಗತ. ಉತ್ತೀರ್ಣರಾಗುವಂತಹ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ತೇರ್ಗಡೆಗೊಳಿಸುವುದು ಬಹುಶಃ ದೊಡ್ಡ ಸಾಧನೆಯಲ್ಲ. ಅನುತ್ತೀರ್ಣರಾದ ಮಕ್ಕಳನ್ನು ಉತ್ತೀರ್ಣರಾಗುವಂತೆ ಮಾಡಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆಯುವಂತೆ ಮಾಡುವುದೇ ಬಹುದೊಡ್ಡ ಸಾಧನೆ. ಈ ದಿಶೆಯಲ್ಲಿ ಕಳೆದ 15 ವರ್ಷಗಳಿಂದ ವಿದ್ಯಾರ್ಥಿಗಳ ಬಹುಮುಖ ವಿನ್ಯಾಸದ ದೃಷ್ಟಿಯಲ್ಲಿ ಯೋಚಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರು ಇದೀಗ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಪೋಷಕರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಪ್ರಗತಿ ವೈಭವ 2023ಕ್ಕೆ ಸ್ವಾಗತ, ಸುಸ್ವಾಗತ. ನೋಡಿ, ಕನ್ನಡ ಎಲ್ಲಿಯಾದರೂ ತಪ್ಪಿದರೆ ಕ್ಷಮಿಸಿ. ಇವಾಗ ಈ ಪ್ರಗತಿ 15 ವರ್ಷ ಒಂದು ನಡೆದು ಬಂದ ಹಾದಿ ಹೇಗೂ ಅಂತ ಹೇಳಿದರೆ, ಫಸ್ಟ್ನಿಂದ ನಾನು ಹುಟ್ಟಿ ಬೆಳೆದದ್ದು, ನನ್ನ ಎಜುಕೇಷನ್ ಆದದಲ್ಲ ಹೈದರಾಬಾದಲ್ಲಿ. ಇಲ್ಲಿ ಬಂದ ನಂತರ ಒಂದು ಟ್ಯೂಷನ್ ಕ್ಲಾಸಸ್ ಅಲ್ಲ, ಮನೆಯಲ್ಲೇ ಟ್ಯೂಷನ್ ಕ್ಲಾಸಸ್ ಕೊಡ್ತಾ ಇದ್ದದ್ದು. ಹಾಗೆ ಒಂದು ರೂಮಲ್ಲಿ ನಾವು ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಆವಾಗ ನವೋದಯ ಕೋಚಿಂಗ್ ಕೊಟ್ಟದ್ದು. ಸೊ ಆ ವರ್ಷ ನವೋದಯ ಕೋಚಿಂಗಲ್ಲಿ ನಮ್ಮಲ್ಲಿ ಬಂದ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಬಂತು. ಆ ಥರ ಹಂತ ಹಂತದಲ್ಲಿ ನಾವು ಬೆಳೀತಾ ಬಂದು, ಮತ್ತು ಈ ಟ್ಯೂಷನ್ಸ್ ಹೇಗೆಂದರೆ, ಪುತ್ತೂರಲ್ಲಿ ಪೇರೆಂಟ್ಸಿಗೆ ಇರ್ಬೋದು, ಮಕ್ಕಳಿಗೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಟ್ಯೂಷನ್ ಅನ್ನೋದು ನೆನಪಾಗೋದು, ಮತ್ತೆ ಎಕ್ಸಾಮ್ ಮುಗಿದ ನಂತರ ಮತ್ತೆ ಟ್ಯೂಷನ್ ನೆನಪಾಗೋದಿಲ್ಲ, ಮತ್ತೆ ಪುನಃ ನೆಕ್ಸ್ಟ್ ಎಕ್ಸಾಮಿಗೆ ನೆನಪಾಗೋದು. ಸೊ ಹೀಗಿರುವಾಗ ಲೆಕ್ಚರ್ಸ್ಗೆ ಸ್ಯಾಲ್ರಿ ಕೊಡಬೇಕು, ಮತ್ತು ಬಿಲ್ಡಿಂಗ್ ಬಾಡಿಗೆ ಇದಲ್ಲ. ಈಗೆಲ್ಲ ಆಲೋಚನೆ ಮಾಡಿ ನಾನು ನನ್ನ ಯಜಮಾನ್ರ ಹತ್ರ ಹೇಳಿದೆ, ನೋಡಿ ನಮಗಿದು ಒಂದು ಸ್ಥಿರವಾಗಿ ರನ್ ಆಗಬೇಕಾದ್ರೆ ಈ ಟ್ಯೂಷನ್ಸನ್ನೆಲ್ಲ ನಾವು ಭರೋಸೆ ಮಾಡಿದರೆ ಆಗೋದಿಲ್ಲ, ನಾವೊಂದು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡುವ ಅಂತೇಳಿ. ಬಟ್ ಅವರಿಗೆ ಟ್ಯುಟೋರಿಯಲ್ ಅಂತ ಹೇಳಿದ ಕೂಡಲೇ ಅಸಲು ಇಷ್ಟವೇ ಇಲ್ಲ ಇತ್ತು. ಟ್ಯುಟೋರಿಯಲಲ್ಲಿಗೆ ಬರೋದು ಎಲ್ಲ ಮಕ್ಕಳು ಡಿಸಿಪ್ಲಿನ್ ಇಲ್ಲದ ಮಕ್ಕಳು ಬರೋದು ಅಂತ ಒಂದು ಅಭಿಪ್ರಾಯ. ಸೊ ಅವರನ್ನೆಲ್ಲ ಯಾರು ಡಿಸಿಪ್ಲಿನ್ಗೆ ತರೋದು, ಮತ್ತು ನಾವು ಹೇಳಿದಾಗ ಕೇಳೋದಿಲ್ಲ, ಈ ಥರ ಎಲ್ಲ ಇದ್ದದ್ದು. ಆದರೂ ನಾನು ಹೇಳಿದ ಮಾತಿಗೆ ಅವರು ಒಪ್ಪಿ ನಾವು ಒಂದು ಟ್ಯುಟೋರಿಯಲನ್ನು ಸ್ಟಾರ್ಟ್ ಮಾಡಿದ್ದೆವು. ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ 14 ಮಕ್ಕಳಿದ್ದರು. ಆವಾಗ ನಾವು ಸ್ಟಾರ್ಟಿಂಗ್ ಸರ್ ಮತ್ತು ಏನಂತ ಹೇಳಿದರೆ, ಬೇರೆ ಬೇರೆ ಕಾಲೇಜಸಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಲಿಕ್ಕೆ ಹೋಗ್ತಾ ಇದ್ದರು. ಸೊ ಅವರು ಈ ಟ್ಯುಟೋರಿಯಲ್ನ ಸೈಡು ತಲೆಯೇ ಹಾಕಲಿಲ್ಲ. ಏನು ಮಾಡ್ತೀಯೋ ನೀನೇ ಮಾಡು ಅಂತ ಹೇಳಿದರು. ನಾನು ಮತ್ತು ಕೆಲವು ಲೆಕ್ಚರ್ಸನ್ನೆಲ್ಲ ಅಪಾಯಿಂಟ್ ಮಾಡಿದರು, ಅವರು ಪಾಠ ಮಾಡ್ತಿದ್ರು. ಅಂದರೆ ಎಲ್ಲ ರಿಟೈರ್ಡ್ ಆದ ಲೆಕ್ಚರ್ಸ್, ಅವರಿಗೆ ಸಹ ಪಾಠ ಮಾಡಿ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಈಗ ಇಲ್ಲಿ ಪಾಠ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಅಂತೇಳಿ ಅವರು ಬರ್ತಿದ್ರು. ಮತ್ತು ಮಕ್ಕಳು ಸಹ ಅವರ ಮಾತು ಕೇಳುವುದಿಲ್ಲ ಇತ್ತು. ಅವರು ಲೆಕ್ಚರ್ಸ್ ಬೋರ್ಡ್ ಸೈಡ್ ತಿರುಗಿ ಪಾಠ ಮಾಡುವಾಗ ಇವರು ಹಿಂದಿನಿಂದ ಚಾಕ್ ಬೀಸಾಡೋದು, ಚೇರ್ಸನ್ನು ತುಂಡು ಮಾಡೋದು, ಇದೆಲ್ಲ ಆಗಿ ಲಾಸೇ ಆಯಿತು ಲಾಸ್ಟಿಗೆ. ಆವಾಗ ಆ ಲೆಕ್ಚರ್ಸ್ ಎಲ್ಲ ಹೇಳಿದರು. ಒಂದು ದಿವಸ ಸರನ್ನು ಕರೆದ್ರು. ಸರ್ಗೆ ಒಮ್ಮೆ ಕರೀರಿ ಮೇಡಮ್ ಅಂತ ಹೇಳುವಾಗ ನಾನು ಸರನ್ನು ಕರೆದೆ. ಸರ್ ನೋಡಿ, ನೀವು ಒಮ್ಮೆ ಬನ್ನಿ ಕಾಲೇಜಿಗೆ, ಈ ಲೆಕ್ಚರ್ಸ್ ಎಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಅಂತೇಳಿ. ಆಗ ಅವರು ಬಂದಾಗ ಲೆಕ್ಚರ್ಸ್ ಎಲ್ಲ ಹೇಳಿದರು, ನೋಡಿ ಸರ್, ನೀವು ಬಂದು ಮಕ್ಕಳನ್ನು ಕಂಟ್ರೋಲ್ ಮಾಡೋದಾದರೆ ಮಾತ್ರ ನಾವು ಬರ್ತೇವೆ, ಇಲ್ಲಾದರೆ ನಾವು ಬರುವುದೇ ಇಲ್ಲ. ಮಕ್ಕಳು ತುಂಬ ಇದಿದ್ದಾರೆ, ಯಾರು ಹೇಳಿದ ಮಾತು ಕೇಳುವುದಿಲ್ಲ, ಒಂದಕ್ಕಿಂತ ಒಂದು ಪೋಕಿರಿ ಇದ್ದಾರೆ ಅಂತೇಳಿ. ಸೊ ಆ ವರ್ಷದಿಂದ ಸರ್ ಅವರೇನು ಹೇಳಿದರು, ಆಯಿತು ನಾನು ಹೊರಗೆಲ್ಲ ಇನ್ನು ಕ್ಲಾಸಸ್ಗೆ ಹೋಗೋದಿಲ್ಲ, ಇಲ್ಲಿ ಬರ್ತೇನೆ ಅಂತೇಳಿ. ಆ 14 ಮಕ್ಕಳು ನೆಕ್ಸ್ಟ್ ಅವರು ಬಂದ ನಂತರ 64 ಮಕ್ಕಳಾಗಿದ್ದಾರೆ. ಸೊ 64 ಅಂದರೆ ಡಬಲ್ ತ್ರಿಬಲ್ ಅದಕ್ಕಿಂತ ಡಬಲ್ ಆಯಿತು. ಅಂದರೆ ಏನು ಮಾಡಿದೆವು ನಾವಲ್ಲಿ, ಇವಾಗ ಟ್ಯುಟೋರಿಯಲ್ಗೆ ಹೋಗೋದು ಅಂತ ಹೇಳಿದರೆ ಅದು ನಮಗೆ ನಾವೇ ಹೇಳಿಕೊಳ್ಳೋದು ಏನಂತ, ನಾನು ಫೇಲ್ ಅಂತೇಳಿ. ಕಲರ್ ಡ್ರೆಸ್ ಹಾಕಿ ಹೋದರೆ
ಅವರ ಅಕ್ಕಪಕ್ಕದವರೆಲ್ಲ ಕೇಳ್ತಾರಲ್ಲ, ನಿಮ್ಮ ಮಗ ಎಲ್ಲಿಗೆ ಹೋಗೋದು ಬ್ಯಾಗ್ ಹಾಕ್ಕೊಂಡು? ಅದು ಅವನು ಫೇಲ್ ಆಗಿದ್ದಾನೆ, ಅವನು ಅಲ್ಲಿ ಟ್ಯುಟೋರಿಯಲ್ಗೋ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾನೆ ಅಂತೇಳಿ. ಸೊ ಆ ಭಾವನೆ ಮಕ್ಕಳಲ್ಲಿ ಬರಬಾರದು. ಪೇರೆಂಟ್ಸಿಗೆ ಸಹ ಪಾಪ ಹೇಳಿ ಹೇಳಿ ಸುಸ್ತಾಗ್ತದೆ. ಅವರ ಸಂಬಂಧಿಕರಲ್ಲಿ ಅಕ್ಕಪಕ್ಕದವರಲ್ಲಿ ಅವರಿಗೆ ಸಹ ತಲೆ ತಗ್ಗಿಸುವ ಕೆಲಸ ಇದು, ಮಗಳು ಫೇಲ್ ಆಗಿದ್ದಾರೆ ಅಂತೇಳಿ. ಸೊ ಅದಕ್ಕೆ ಸರ್ ಏನು ಹೇಳಿದರು, ನಾವು ಡಿಸಿಪ್ಲಿನ್ ಬರಬೇಕಾದ್ರೆ ಇವರಿಗೆಲ್ಲ ರೆಗ್ಯುಲರ್ ಕಾಲೇಜ್ನಾಗವೇ ಒಂದು ಯೂನಿಫಾರ್ಮ್, ಸಮವಸ್ತ್ರ ಪ್ಲಸ್ ID ಕಾರ್ಡ್ ಇದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದಾಗ ಇದರಲ್ಲಿ ಶಿಸ್ತು ಬರ್ತದೆ, ಮಕ್ಕಳಲ್ಲಿ ವಿದ್ಯೆ ಕಲಿಬೇಕು ಅನ್ನೋ ಭಾವನೆ ಸಹ ಬರ್ತದೆ. ಸೊ ಅವರಲ್ಲಿ ಸಹ ಏನು ಅಂತ ಹೇಳಿದರೆ, ನಾವು ಫೇಲ್ ಆಗಿ ಬಂದದಲ್ಲ, ನಮಗೆ ಸಹ ನಾವು ಸಹ ಸ್ಟೂಡೆಂಟು, ಇನ್ನೂ ನಮಗೆ ಕಲಿಬೋದು, ಮುಂದಿನ ಭವಿಷ್ಯತ್ತು ಉಂಟು ಅಂತೇಳಿ ವಿಚಾರಿಸಿ ಅವರ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈ ವಿಧವಾಗಿ ಸ್ಟಾರ್ಟ್ ಆದ ನಮ್ಮ ಪ್ರಗತಿ ಸ್ಟಡಿ ಸೆಂಟರು ಹಾಗೆ ಹಂತ ಹಂತದಲ್ಲಿ ಒಂದೊಂದು ಮೆಟ್ಲು ಏರುತ್ತಾ ಒಂದೊಂದು ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡುತ್ತಾ ಈ 15 ವರ್ಷದಲ್ಲಿ ಪ್ರಗತಿ ಪದದತ್ತವೇ ನಡೆದಿದೆ. ಸೊ ಇದಕ್ಕೆ ನಮ್ಮ ಶ್ರಮ ಮತ್ತು ನಮ್ಮ ಒಟ್ಟಿಗಿರುವಂಥ ನಮ್ಮ ಎಲ್ಲ ಉಪನ್ಯಾಸಕರ ವೃಂದದು, ಈಗ ಆಲ್ರೆಡಿ ನಮ್ಮೊಟ್ಟಿಗೆ ಇದ್ದವರು ನಮ್ಮಲ್ಲಿ ವರ್ಕ್ ಮಾಡಿ ಕೆಲವರು ಮದುವೆಯಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ, ಕೆಲವರು ಬೇರೆ ಬೇರೆ ಗೌರ್ಮೆಂಟ್ ಜಾಬ್ ಆಗಿ ಹೋಗಿದ್ದಾರೆ. ಸೊ ಇವರ ಎಲ್ಲರ ಸಹಕಾರ ಪ್ಲಸ್ ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ಬರುವ ಮಕ್ಕಳ ಪೋಷಕರು ಅವರಿಗೆ ಗೊತ್ತಾಯಿತು ಏನಂತ ಹೇಳಿದರೆ, ಪ್ರಗತಿಯಲ್ಲಿ ಅವರ ಮಕ್ಕಳನ್ನು ಸೇರಿಸಿದಾಗ ರಿಸಲ್ಟ್ ಬರ್ತದೆ. ಬಟ್ ಆ ರಿಸಲ್ಟ್ ಕೊಡೋದು ಹೇಗೆ ಅಂತ ಹೇಳಿದರೆ, ನಾವು ಅವರನ್ನು ಸೇರಿಸುವಾಗಲೇ ಹೇಳ್ತೇವೆ ಪೇರೆಂಟಿಗೆ ಏನಂತೇಳಿ, ಮಕ್ಕಳಿಗೆ ಫಸ್ಟ್ ಸಾಮ ದಾನ ದಂಡೋಪಾಯ ಅಂತ ಉಂಟು. ಫಸ್ಟ್ ಮಾತಲ್ಲಿ ಹೇಳ್ತೇವೆ, ನೋಡಿ ನಾವು ಕೆಲವು ಶಿಸ್ತುಬದ್ಧ ಕ್ರಮಗಳನ್ನು ಕೈಗೊಳ್ತೇವೆ, ಅದಕ್ಕೆ ನಿಮ್ಮ ಅಬ್ಜೆಕ್ಷನ್ ಇದ್ದರೆ ಹೇಳಿಬಿಡಿ, ಆಗ ನಾವು ಅಂಥವರನ್ನು ತಗೊಳ್ಳೋದಿಲ್ಲ. ಯಾಕಂದರೆ ಪುನಃ ನಾಳೆ ಪೇರೆಂಟ್ ಬಂದು ನನ್ನ ಮಗನಿಗೆ ಹೀಗಾಯಿತು ನನ್ನ ಮಗನಿಗೆ ಹಾಗಾಯಿತು ಅಂತ ಹೇಳಿದರೆ ಅದಕ್ಕೆಲ್ಲ ನಮಗೆ ಚರ್ಚೆಗೆಲ್ಲ ಅವಕಾಶ ಇರೋದಿಲ್ಲ. ಸೊ ಪೇರೆಂಟ್ಸ್ ಸಹ ನಮಗೆ ಏನಂತ ಹೇಳಿದರೆ, ಇಲ್ಲಿ ಪೂರ್ತಿ ಅಧಿಕಾರ ಕೊಟ್ಟಿದ್ದಾರೆ, ನೀವು ಏನಾದರೂ ಮಾಡಿ ನನ್ನ ಮಗ ಅಥವಾ ಮಗಳಿಗೆ ಒಂದು ರಿಸಲ್ಟ್ ಕೊಟ್ಟರೆ ಸಾಕು ಅಂಥೇಳಿ. ಸೊ ಹಾಗೆ ಅಂದರೆ ಫಸ್ಟ್ ಆಫ್ ಆಲ್ ಏನಂತ ಹೇಳಿದರೆ, ಪ್ರಗತಿಗೆ ಬಂದಾಗಲೇ ಆಟೋಮೆಟಿಕ್ ಮಕ್ಕಳಲ್ಲಿ ಒಂದು ಬದಲಾವಣೆ ಬರ್ತದೆ. ಯಾಕೆ ಈ ಬದಲಾವಣೆ ಬರೋದು ಅಂತ ಹೇಳಿದರೆ, ಅಲ್ಲಿಯ ಒಂದು ವಾತಾವರಣ, ಅಲ್ಲಿ ನಾವು ಮಕ್ಕಳನ್ನು ಸ್ವೀಕಾರ ಮಾಡುವ ಒಂದು ವಿಧಾನ ಇರ್ಬೋದು. ನಾನೊಂದು ಪ್ರಿನ್ಸಿಪಾಲ್, ಅವರೊಂದು ಕರೆಸ್ಪಾಂಡೆಂಟ್ ಅಂತೇಳಿ ನಾವೊಂದು ಚೇಂಬರ್ನೊಳಗೆ ಕೂತ್ಕೊಳ್ಳೋದಿಲ್ಲ. ಸೊ ಯಾರೇ ಬಂದರೂ ಆ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರಲ್ಲಿ ಇರುವಂಥ ಕುಂದುಕೊರತೆಗಳು ಏನುಂಟು ಫಸ್ಟ್ ಅವರ ಹತ್ರ ಮಾತಾಡಿ ಮತ್ತು ಅವರ ಲೆವೆಲ್ಗೆ ಇಳಿದು ಪಾಠ ಮಾಡ್ತೇವೆ. ಈಗ ನೋಡಿ, ದೊಡ್ಡ ದೊಡ್ಡ ಕಾಲೇಜಸ್ ಇರ್ಬೋದು, ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಸ್ ಇರ್ಬೋದು, 99% ಈಗ ಬೆಳಿಗ್ಗೆ ಒಂದು ಉಪನ್ಯಾಸದಲ್ಲಿ ಒಬ್ಬರು ಹೇಳಿದ್ದಾರೆ, 99% 98% ತಗೊಂಡವರಿಗೆ ಪಾಠ ಮಾಡೋದು ಸುಲಭ, ಅವರಿಗೇನಿಲ್ಲ, ಬೋರ್ಡಲ್ಲಿ ಟೀಚ್ ಮಾಡಿದ ಕೂಡಲೇ ಮಕ್ಕಳಿಗೆ ಅದು ಅರ್ಥ ಆಗ್ತದೆ. ಬಟ್ ಕಲೀಲಿಕ್ಕೆ ಹಿಂದೆ ಇದ್ದವರಿಗೆ ನೀವು ನಿಮ್ಮದೇ ಒಂದು ಫ್ಲೂಯೆಂಟಲ್ಲಿ ನಿಮ್ಮದೇ ಒಂದು ಇದರಲ್ಲಿ ಬೋರ್ಡಲ್ಲಿ ಟೀಚ್ ಮಾಡಿದರೆ ಅದು ಅರ್ಥ ಆಗೋದಿಲ್ಲ. ಆವಾಗ ಮಕ್ಕಳ ಲೆವೆಲ್ಗೆ ನಾವು ಲೆಕ್ಚರ್ಸು ಇಳಿದು ಪಾಠ ಮಾಡಬೇಕು, ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಅವನ ಲೆವೆಲ್ಗೆ ನಾವು ಇಳಿಬೇಕು. ಅವನಿಗೆ ಯಾವ ರೀತಿ ಅರ್ಥ ಆಗ್ತದೆ ಆ ಪದ್ಧತಿಯಲ್ಲಿ ಅವನಿಗೆ ಆ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಅವನಿಗೆ ಪಾಠ ಮಾಡಿದಾಗ ಮಾತ್ರ ರಿಸಲ್ಟ್ ಬರ್ತದೆ. ಆವಾಗ ಆ ಸ್ಟೂಡೆಂಟ್ ಸಹ ಆ ಕೋಚಿಂಗ್ ಸೆಂಟರ್ಗೆ ಬರಲಿಕ್ಕೆ ಇಷ್ಟಪಡ್ತಾನೆ. ಇಲ್ಲದಿದ್ದರೆ 2 ದಿವಸ ಬರ್ತಾರೆ, 3ನೇ ದಿವಸ ಏನಾದರೂ ಒಂದು ನೆಪನೇ ಹೇಳ್ತಾರೆ. ಯಾಕಂದರೆ ಮನೆಯಲ್ಲಿ ಹೇಳಿದರೆ ಬಿಡುವುದಿಲ್ಲ, ನೀನು ಹೋಗಲೇಬೇಕು, ಮಾರ್ಕ್ ತೆಗಿಲೇಬೇಕು ಅಂತ ಹೇಳ್ತಾರೆ. ಇಲ್ಲಿ ಇವನಿಗೆ ಕೋಚಿಂಗ್ ಸೆಂಟರ್ಗೆ ಬರಲಿಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅಲ್ಲಿ ಯಾವುದಾದೊಂದು ಟೀಚರ ಮಾಸ್ಟ್ರ ಏನಾದರೂ ಉಪದ್ರವ ಕೊಟ್ಟಿದ್ರೆ ಅವನಿಗೆ ಅದು ಮನಸ್ಸಿರುವುದಿಲ್ಲ. ಸೊ ಏನಾದೊಂದು ಕಾರಣ ಮಾಡಿಕೊಂಡು ಹೊಟ್ಟೆ ನೋವು, ತಲೆನೋವು, ಜ್ವರ, ಅದು ಒಂದು ಪ್ರಾಸೆಸ್ ಕಂಟಿನ್ಯೂ ಆಗ್ತದೆ. ಸೊ ಇದೆಲ್ಲ ಆಗೋದಿಲ್ಲ. ಯಾಕಂದರೆ ಮಕ್ಕಳು ಒಮ್ಮೆ ಬಂದವರು ನಮ್ಮಲ್ಲಿ ನೋಡಿ 10th ಬಂದವರು ಅಪ್ ಟು ಡಿಗ್ರಿ ಫೈನಲ್ ಇಯರ್ ಮುಗಿಸಿ ಅಲ್ಲಿವರೆಗೆ ಟ್ಯೂಷನ್ಗೆ ಬಂದವರು ಇದ್ದಾರೆ. ಇದು ಈ 15 ವರ್ಷದ ಒಂದು ನಮ್ಮ ಒಂದು ಪ್ರಯತ್ನದಿಂದ ನಾವು ಸಾಧಿಸಿದ ಒಂದು ಸಾಧನೆ. ಸೊ ಇಲ್ಲಿ ನಾವು ಯಾರಾದರೂ ಏನಾದರೂ ಕೇಳ್ಬೋದು, ಈ 15 ವರ್ಷದಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಸರ್ ಮೇಡಮ್ ತುಂಬ ಸಂಪಾದನೆ ಮಾಡಿರ್ಬೋದು, ತುಂಬ ಮನೆ ಜಾಗ ಎಲ್ಲ ಮಾಡಿರ್ಬೋದು ಅಂತ ಹೇಳ್ಬೋದು. ಆದರೆ ನಾನು ಹೇಳ್ತೇನೆ ಅಂದರೆ, ಮನೆ ಜಾಗ ಯಾವುದು ಮಾಡಲಿಲ್ಲ, ಅದು ಯಾವುದು ಶಾಶ್ವತ ಅಲ್ಲವೇ ಅಲ್ಲ. ಇವತ್ತು ನಾವೊಂದು ದೇವಸ್ಥಾನಕ್ಕೆ ಹೋಗಲಿ ಅಥವಾ ಒಂದು ಹೊರಗೆ ಹೋಗಲಿ, ಒಂದು ಫಂಕ್ಷನ್ಗೆ ಹೋಗಲಿ, ಎಲ್ಲಿ ಹೋದರೂ ಇವು ಎದುರು ಬಂದು ಮಾತಾಡಿಸೋದು ನಮ್ಮ ಸ್ಟೂಡೆಂಟ್ಸ್. ನಮ್ಮಲ್ಲಿ ಕಲಿತು ಹೋದವರು ಇವತ್ತು ಬೇರೆ ಬೇರೆ ಪೊಸಿಷನಲ್ಲಿದ್ದಾರೆ. ಇವಾಗ ಸ್ಟೇಜಲ್ಲಿ ನೀವು ನೋಡ್ತಾ ಇದ್ದೀರಿ, 2 ಸ್ಟೂಡೆಂಟ್ಸ್ ನಮ್ಮಲ್ಲಿಂದ ಪಾಸ್ಔಟ್ ಆಗಿ ಅವರ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಂಡು ಇವತ್ತು ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ಅದು ಪ್ರಗತಿಯ ಸಾಧನೆ. ಸೊ ಯಾರಾದರೂ ಕೇಳಿದರೆ ನೀವು ಏನು ಸಾಧನೆ ಮಾಡಿದ್ರಿ ಅಂತ ಹೇಳಿದರೆ, ನಾವು ಇದನ್ನೇ ಸಾಧನೆ ಮಾಡಿದ್ದೇವೆ. ದುಡ್ಡು, ನಾನು ನನ್ನ ಹತ್ರ ಬರೋ ಮಕ್ಕಳ ಹತ್ರ ಸಹ ಒಂದೇ ಮಾತು ಹೇಳ್ತೇನೆ, ಏನಂತ ಹೇಳಿ, ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಪೇರೆಂಟ್ ಹತ್ರ ಮಕ್ಕಳ ಹತ್ರ ಒಂದೇ ಮಾತು ಹೇಳೋದು, ನೋಡಿ
ಯಾವುದೇ ಒಂದು ಇಂಜಿನಿಯರಿಂಗ್ ಸೀಟು ಅಥವಾ ಒಂದು MBBS ಸೀಟು ನಿಮಗೆ ಬರಬೇಕಾದ್ರೆ ಒಂದು ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಬೇಕು, ಇಲ್ಲವಾ ನಿಮ್ಮ ಹತ್ರ ಮಾರ್ಕ್ ಬೇಕು. ದುಡ್ಡು ಉಂಟಾ ಅದು ಅವರಿಗೆ ಗೊತ್ತಿರಬೇಕು, ಅವರ ತಂದೆ ತಾಯಿ ಹತ್ರ ಎಷ್ಟು ದುಡ್ಡು ಉಂಟು ಅಂತೇಳಿ. ಇಲ್ಲವಾ ಆಗ ನಿಮಗೆ ಮೆರಿಟಲ್ಲಿ ಸೀಟು ಬರಬೇಕಾದ್ರೆ ನೀವು ಸ್ಟಡಿ ಮಾಡಬೇಕು, ಮಾರ್ಕ್ ತೆಗಿಬೇಕು. ಆವಾಗ ನಿಮಗೆ ಯಾರ ಹಂಗು ಇಲ್ಲದೆ ನಿಮಗೆ ಯಾವುದು ಫೀಲ್ಡಿಗೆ ಹೋಗಬೇಕಾದ್ರೆ ಅಲ್ಲಿ ಸೀಟು ಸಿಗ್ತದೆ, ಪಾಸಾಗಿ ಮುಂದಕ್ಕೆ ಹೋಗ್ಬೋದು. ನೋಡಿ, ಇವಾಗ ವಿದ್ಯಾಭ್ಯಾಸ ಇದ್ದರೆ ನಾವು ಎಲ್ಲಿ ಹೋದರೂ ಗೆಲ್ಲಬೋದು. ನಾನು ಎಲ್ಲಿಯೋ ಆಂಧ್ರದಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಎಜುಕೇಷನ್ ಮಾಡಿ ಅಲ್ಲಿ ಆ ತೆಲುಗು ಮೀಡಿಯಮ್, ಇಲ್ಲಿ ಕನ್ನಡ ಮೀಡಿಯಮ್ ಆದರೆ ಅದು ತೆಲುಗು ಮೀಡಿಯಮ್ ಅಲ್ಲಿ ಕಲಿತು ಅಲ್ಲಿಂದ ಮದುವೆಯಾಗಿ ಈ ಪುತ್ತೂರಿಗೆ ಬಂದು ಅಲ್ಲಿಂದವೇ ನನ್ನದೊಂದು ಕನಸಿತ್ತು. ಏನಂತ ಹೇಳಿದರೆ ಕೋಚಿಂಗ್ ಸೆಂಟರ್. ಅಲ್ಲಿ ಎಲ್ಲ ಬೆಳಿಗ್ಗೆ 5:30ಗೆಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗೋದು. ನಮಗಿಲ್ಲಿ 9 ಗಂಟೆ ಆದರೂ ಬೆಳಕೇ ಬಿಡೋದಿಲ್ಲ ಕೆಲವರಿಗೆ. ಆದರೆ ಬ್ಯಾಂಗ್ಳೂರು, ಹೈದರಾಬಾದ್ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನು ಅಂತ ಹೇಳಿದರೆ ಮಾರ್ನಿಂಗ್ 5 o'clock. ನಾನು ಡಿಗ್ರಿಯಲ್ಲಿರುವಾಗ ನಾನು ಟೈಪ್ ಕಲೀಲಿಕ್ಕೆ ಹೋಗ್ತಿದ್ದೆ 6 o'clock. ಆವಾಗ ನೋಡಬೇಕು ಬೆಳಿಗ್ಗೆ ನಾವು ಡಿಸೆಂಬರ್ ಜಾನ್ವರಿಯಲ್ಲಿ ತುಂಬ ಚಳಿ, ಪೇರೆಂಟ್ಸು ಮಕ್ಕಳು ಸ್ವೆಟರ್ ಮಫ್ಲರ್ ಹಾಕಿಕೊಂಡು ಗಾಡಿಯಲ್ಲಿ ಅವರ ಮಕ್ಕಳನ್ನು ತಂದು ಕೋಚಿಂಗ್ ಸೆಂಟ್ರಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಅವರು ಆ ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಮಾಡಿ ಪುನಃ ಮನೆಗೆ ಹೋಗಿ ಪುನಃ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ. ನಮ್ಮಲ್ಲಿ ಇಲ್ಲಿ ಏನು ಅಂತ ಹೇಳಿದರೆ ನಮ್ಮ ಮಗಳಿಗೆ 500 ಮೇಲೆ ಬಂತು ಅಂತ ಹೇಳಿದರೆ ಆಯಿತು, ನಮ್ಮ ಮಗ ಹುಷಾರು, ಕೊಂಡೋಗಿ ಸೈನ್ಸಿಗೆ ಹಾಕಿ ಆಯಿತು. ಅವರಿಗೆ ಮತ್ತೆ ಸೈನ್ಸಲ್ಲಿ ನಾಳೆ ಎಕ್ಸಾಮ್ ಅಂದರೆ ಇವತ್ತೇ ನೆನಪಾಗೋದು, ಕಲೀಲಿಕ್ಕೆ ಪುಸ್ತಕ ತೆಗಿಲಿಕ್ಕೆ. ಆವಾಗ ಟ್ಯೂಷನ್ ಎಲ್ಲಿ ಉಂಟು ಅಂತ ಹುಡುಕೋದು, ಆವಾಗ ಟ್ಯೂಷನ್ಗೆ ಹೋಗೋದು. ಇದು ಅಲ್ಲ, ನಿರಂತರ ಪ್ರಯತ್ನದಿಂದ ಎಲ್ಲರೂ ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು. ಸೊ ಅಲ್ಲಿ ಆ ಒಂದು ಕನಸನ್ನು ನಾನು ಹೈದರಾಬಾದಲ್ಲಿ ಇರುವಾಗಲೇ ಕಂಡ ಕನಸನ್ನು ಇಲ್ಲಿಗೆ ಬಂದು ಅದನ್ನು ನನಸಾಗಿಸಿಕೊಂಡೆ. ಇದಕ್ಕೆ ನನಗೆ ಪೂರ್ತಿ ಸಹಕಾರ ಕೊಟ್ಟದು ನಮ್ಮ ಯಜಮಾನರಾದ ಗೋಕುಲ್ನಾಥರು ಮತ್ತು ನನ್ನ ಮಗಳ ಪಾತ್ರ ಸಹ ಇದರಲ್ಲಿ ಉಂಟು. ಪಾಪ ಅವಳು ಕಾಲೇಜು PUCಯಲ್ಲಿ ಎಲ್ಲ ಇರುವಾಗ ನಮಗೆ ಅವಳಿಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ಆಯಿತು. ಅವಳ ಕಾಲೇಜು, ಅವಳು ಸೈನ್ಸ್ ಸ್ಟೂಡೆಂಟ್ ಆಗಿ ಪ್ರಾಕ್ಟಿಕಲ್ಸ್ ಮುಗಿದು ಸಂಜೆ ಲ್ಯಾಬಿನಿಂದ ಟಯರ್ಡ್ ಆಗಿ ಬರುವಾಗ ಒಂದು ನೀರು ಕೇಳಲಿಕ್ಕಾದರೂ ಮನೆಯಲ್ಲಿ ಯಾರಿದ್ದಾರೆ? ಯಾರೂ ಸಹ ಇಲ್ಲ. ನಾನು ಕ್ಲಾಸಲ್ಲಿರ್ತೇನೆ. ಮತ್ತು ಯಾವಾಗಲೂ ನನ್ನದೊಂದು ಅಭ್ಯಾಸ ಏನು ಅಂತ ಹೇಳಿದರೆ ನನ್ನ ಮಕ್ಕಳು ಅಂತೇಳಿ. ಆಗ ಇವಳಿಗೆ ಹೇಳೋದು, ಯಾವಾಗಲೂ ನಿನಗೆ ನಿನ್ನ ಮಕ್ಕಳೇವಾ, ನಾನಾಗ ಏನೂ ಅಲ್ಲವಾ ಅಂತೇಳಿ. ಇವಾಗ ಸಹ ನನ್ನ ಪುಳ್ಳಿ ನನ್ನೊಟ್ಟಿಗೆ ಬಂದರೆ ರೋಡಲ್ಲಿ ಒಮ್ಮೊಮ್ಮೆ ಅವಳು ರಜೆಗೆಲ್ಲ ಬಂದಾಗ ನಾನು ಪುಳ್ಳಿ ಹೋಗ್ತಾ ಇರ್ತೇವೆ. ಆವಾಗ ಎಷ್ಟೋ ಮಕ್ಕಳು ಅಲ್ಲಿ ಸಿಗ್ತಾ ಇರ್ತಾರೆ. ಇವಳು ಹೇಳೋದು, ಅಮ್ಮಮ್ಮ ನಿನಗೆ ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ಎಲ್ಲ ನಿನ್ನ ಸ್ಟೂಡೆಂಟ್ಸೇ ಇದ್ದಾರಾ ಅಂತ ಕೇಳೋದು ಅವಳು. ಸೊ ಇದು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಸಹ ನಮ್ಮ ಜೀವನದಲ್ಲಿ ಎಷ್ಟೋ ಫಂಕ್ಷನ್ಸ್ ಇರ್ಬೋದು, ಎಷ್ಟೋ ವಿಷಯಗಳನ್ನು ನಾವು ತ್ಯಾಗ ಮಾಡಿ ಇವತ್ತು ಈ ಪೊಸಿಷನಲ್ಲಿ ಇದ್ದೇವೆ. ಸೊ ಇದಕ್ಕೆ ಕಾರಣಭೂತರಾದ ನಮ್ಮ ಎಲ್ಲ ಮಕ್ಕಳು ಸಹ ಇದಕ್ಕೆ ಸಹಾಯ ಮಾಡಿದವರು, ಅವರ ಪೋಷಕರು ಮತ್ತು ನಮ್ಮ ಉಪನ್ಯಾಸಕ ವೃಂದದವರು, ನಮ್ಮ ಬೆನ್ನೆಲುಬಾಗಿ ನಿಂತ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಮನದಾಳದ ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಪ್ರಾಂಶುಪಾಲರಿಗೆ ವಂದನೆಗಳು. ಸೋಲೆ ಗೆಲುವಿನ ಸೋಪಾನ. ಸೋತೆನೆಂದು ದಿಕ್ಕು ತೋಚದೆ ಕುಳಿತ ವಿದ್ಯಾರ್ಥಿಗಳಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಕೈ ಹಿಡಿದು ಮುನ್ನಡೆಸುತ್ತಿರುವ ಪ್ರಗತಿ ಎಜುಕೇಷನ್ ಫೌಂಡೇಶನ್ ತನ್ನ ಸಾರ್ಥಕ 15 ವರ್ಷಗಳನ್ನು ಪೂರೈಸಿ 16ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸಂಕ್ಷಿಪ್ತ ವರದಿಯನ್ನು ಈಗ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಪ್ರಮೀಳಾ ಎನ್.ಡಿ. ಇವರು. ಎಲ್ಲರಿಗೂ ಶುಭ ನಮನ. ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳೇ, ಪ್ರಾಂಶುಪಾಲರೇ, ಸಹೋದ್ಯೋಗಿ ಮಿತ್ರರೇ, ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರನ್ನೂ ಪ್ರಗತಿ ವೈಭವ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಳೆದ 15 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ನದೇ ಸೇವೆ ಕೊಡುಗೆಗಳನ್ನು ನೀಡುತ್ತಿರುವ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನಡೆಸಿರುವ ಚಟುವಟಿಕೆ ಏರಿದ ಎತ್ತರ, ಸಾಧನೆಯ ವಿವಿಧ ಮುಖಗಳನ್ನು ನಿಮ್ಮೆದುರು ಮಂಡಿಸಲು ನನಗೆ ಹರ್ಷವೆನಿಸುತ್ತದೆ. ಪ್ರಗತಿ ಎಜುಕೇಷನ್ ಫೌಂಡೇಶನ್ ಪುತ್ತೂರು ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರಿನ ಹೃದಯ ಭಾಗದಲ್ಲಿ ಧರ್ಮಸ್ಥಳ ಕಟ್ಟಡದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಗೂ ಅನುತ್ತೀರ್ಣಗೊಂಡವರಿಗೆ ಮೌಲ್ಯಯುತವಾದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಸುಮಾರು 15 ವರ್ಷಗಳ ಹಿಂದೆ 2008 ಆಗಸ್ಟ್ 18ರಂದು ಪುತ್ತೂರಿನ ಏಳ್ಮುಡಿಯಲ್ಲಿರುವ ಪಯಾಸ್ ಬಿಲ್ಡಿಂಗ್ನಲ್ಲಿ
ಶ್ರೀ ಪಿ ವಿ ಗೋಕುಲ್ನಾಥ್ ಹಾಗೂ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ದಂಪತಿಗಳ ಕನಸಿನ ಕೂಸಾಕಿ ಪುಟ್ಟ ಕೊಠಡಿಯಲ್ಲಿ 16 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಮೊಗದಲ್ಲಿ ಭರವಸೆಯ ಬೆಳಕು ಎಂಬ ಶಿರೋನಾಮೆಯಲ್ಲಿ ಕಳೆದ 15 ವರ್ಷಗಳಿಂದ ರಾಜ್ಯಾದ್ಯಂತ ತನ್ನ ಛಾಪನ್ನ ಮೂಡಿಸಿದೆ. ಇಂದು ಸಂಸ್ಥೆಯಲ್ಲಿ SSLC, ದ್ವಿತೀಯ PUC, ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದ ದಿನನಿತ್ಯ ತರಗತಿಗಳ ಜೊತೆಗೆ ನವೋದಯ, ಸೈನಿಕ ತರಬೇತಿ, 1ನೇ ತರಗತಿಯಿಂದ SSLC, ದ್ವಿತೀಯ PUC ಹಾಗೂ ಪದವಿ ತರಗತಿಗಳವರೆಗೆ CET, ನೀಟ್ ತರಗತಿಗಳು ಹೀಗೆ ವಿವಿಧ ವೃತ್ತಿಪರ ತರಗತಿಗಳು ಸೇರಿ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಸಂಸ್ಥೆಯಲ್ಲಿ ಒಟ್ಟು 18 ಬೋಧಕ ಹಾಗೂ 5 ಬೋಧಕೇತರ ವರ್ಗದವರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರೆಲ್ಲರ ಶಿಸ್ತುಬದ್ಧವಾದ ಮಾರ್ಗದರ್ಶನ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿದೆ. ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಜೂನ್ 5ರಂದು ಬಾಲವನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಹಸಿರಿನೆಡೆಗೆ ಪ್ರಗತಿಯ ನಡಿಗೆ ಎಂಬ ಶೀರ್ಷಿಕೆಯ ಮೂಲಕ ವಿಶ್ವ ಪರಿಸರ ದಿನವನ್ನು ವಿನೂತನವಾಗಿ ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ ಮುಂತಾದ ರಾಷ್ಟ್ರೀಯ ಹಬ್ಬಗಳ ಜೊತೆಗೆ ವರಮಹಾಲಕ್ಷ್ಮಿ ಪೂಜೆ, ಪಂಚದುರ್ಗಾ ಹವನ, 9ನೇ ವರ್ಷದ ಗಣೇಶೋತ್ಸವ ಆಚರಣೆ, ಓಣಂ ಹಬ್ಬದ ಆಚರಣೆ, ಶಾರದಾ ಪೂಜೆ ಮುಂತಾದ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಆಸ್ಕ್ ದ ಡಾಕ್ಟರ್, ಪರೀಕ್ಷಾ ಹಬ್ಬ, ಸಮಯದ ಸದುಪಯೋಗ, ಶೈಕ್ಷಣಿಕ ಕಾರ್ಯಾಗಾರ, ಪೋಷಕರ ಸಭೆ, ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ರಸ್ತೆ ಸಂಚಾರಿ ನಿಯಮ, ಅಪರಾಧ ತಡೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ, ಮಾದಕ ವಸ್ತುಗಳ ದುಷ್ಪರಿಣಾಮದ ಕುರಿತು ಮಾಹಿತಿ ಮುಂತಾದ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳನ್ನು ಸದಾ ಕ್ರಿಯಾಶೀಲರನ್ನಾಗಿಸಿದೆ. ಪ್ರಸ್ತುತ ನೂತನ ಶೈಕ್ಷಣಿಕ ವರ್ಷದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮೊ IT ತರಗತಿಗಳನ್ನು ಮಂಗಳೂರಿನ ಕೋಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರ ಸಹಯೋಗದೊಂದಿಗೆ ಆರಂಭಿಸಿ ಮೊಂಟೆಸರಿ ಶಿಕ್ಷಕಿಯರ ತರಬೇತಿ, AC ಮೆಕ್ಯಾನಿಕ್, CCTV ರೆಫ್ರಿಜರೇಟರ್, ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಮುಂತಾದ ವೃತ್ತಿಪರ ಕೋರ್ಸುಗಳನ್ನು ಆರಂಭಿಸಿದೆ. ಪ್ರಸ್ತುತ 35 ವಿದ್ಯಾರ್ಥಿಗಳು ವಿವಿಧ ಕೋರ್ಸುಗಳಲ್ಲಿ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇಂದು ಪ್ರಗತಿ ಸೆಂಟರ್ ವಾರಾಂತ್ಯದ ವಿಶೇಷ ತರಗತಿಗಳನ್ನು ವಿಠಲ ಪದವಿ ಪೂರ್ವ ಕಾಲೇಜು ವಿಟ್ಲ ಇಲ್ಲಿ SSLC ಹಾಗೂ ನವೋದಯ ತರಗತಿಗಳನ್ನು ನಡೆಸುತ್ತಿದೆ. ಅಲ್ಲದೆ ಸರಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇಲ್ಲಿ ನೀಟ್ CET ತರಗತಿಗಳನ್ನು ನುರಿತ ಉಪನ್ಯಾಸಕರಿಂದ ನೀಡುತ್ತಿದೆ. ಸುದ್ದಿ ವಾಹಿನಿಯ ಸಹಯೋಗದೊಂದಿಗೆ ಬೆಳ್ತಂಗಡಿಯ ಸ್ಯಾಂತೋಮ್ ಟವರ್ನಲ್ಲಿ ಅರಿವು ಎನ್ನುವ ಶೀರ್ಷಿಕೆಯ ಮೂಲಕ SSLC, ನವೋದಯ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಟ್ಯೂಷನ್ ತರಗತಿಗಳನ್ನು ನೀಡುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಬೆಳ್ತಂಗಡಿಯಲ್ಲಿ ಡಿಪ್ಲೊಮೊ ತರಗತಿಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ. ಮೂಡಬಿದ್ರೆಯ ರಾಘವೇಂದ್ರ ಪ್ರಸಾದ್ ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿ ಕೋಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರ ಸಹಯೋಗದೊಂದಿಗೆ ನವೋದಯ ತರಗತಿ, ದ್ವಿತೀಯ PUC ಹಾಗೂ SSLC ಟ್ಯೂಷನ್ ತರಗತಿಗಳನ್ನು ಆರಂಭಿಸುತ್ತಿದೆ. ಹೀಗೆ ಹಲವಾರು ವಿಶಿಷ್ಟ ತರಗತಿಗಳನ್ನು ಆಯೋಜಿಸುವ ಮೂಲಕ 350 ದಿನವೂ ಸಂಸ್ಥೆಯು ವಿದ್ಯಾರ್ಥಿಗಳ ವಿದ್ಯಾಪ್ರಗತಿಗೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಾ ಉತ್ತಮ ಫಲಿತಾಂಶವನ್ನು ನೀಡುವ ಮೂಲಕ ಹೆಮ್ಮೆಯ ನಗುವನ್ನು ಬೀರಿದೆ. ಸದಾಕಾಲ ನೀಡುತ್ತಿರುವ ಸಲಹೆ, ಮಾರ್ಗದರ್ಶನ, ಬೆಂಬಲ, ತುಂಬು ಸಹಕಾರ, ಪ್ರೋತ್ಸಾಹಗಳು ಸೋಲುಂಡ ವಿದ್ಯಾರ್ಥಿಗಳಿಗೆ ಹಾಗೂ ಹೆತ್ತವರಿಗೆ ಧೈರ್ಯ ನೀಡಿ ಗೆಲುವನ್ನು ಕಾಣುವಂತೆ ಮಾಡುವ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರಿಗೆ ಹೃದಯಂತರಾಳದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇನೆ. ಮುಕ್ತಾಯಗೊಳಿಸುವ ಮುನ್ನ ಈ ವಿದ್ಯಾಲಯ ಸರ್ವ ಜನಾಭಿಮಾನಿಯಾಗಿದೆ, ಸರ್ವ ಧರ್ಮಾಭಿಮಾನಿಯಾಗಿದೆ. ಲೌಕಿಕ ಬದುಕನ್ನು ಸಾರ್ಥಕಗೊಳಿಸಲು ವಿದ್ಯೆ ನಮಗೆ ದಾರಿದೀಪವಾಗಿದೆ. ನಮ್ಮ ಭವಿಷ್ಯದ ಬಾಳಿಗೆ ಬೆಳಕು ತೋರುವ ವಿದ್ಯಾಸಂಸ್ಥೆಗೆ ತಲೆಬೋಗೋಣ. ಇದು ಗೋಡೆ ಮಾಡುಗಳ ತುಂಬಿದ ಬರಿಯ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವ. ಇದಕ್ಕೆ ಜೀವ ತುಂಬಿದೆ. ಇಲ್ಲಿ ಓದಿದ ಮಕ್ಕಳನ್ನು ಸತ್ಪ್ರಜೆಯಾಗಿಸುವ ಮೂಲಕ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಈ ಶಾಲೆಯ ಕೀರ್ತಿಯ ಎತ್ತರಕ್ಕೆ ಏರುವಂತೆ ಮಾಡುವ ಹೊಣೆ ನಮ್ಮ ಮೇಲಿದೆ. ಆ ಅಭಿಮಾನ ಶಾಶ್ವತವಾಗಲಿ ಎಂದು ವಿನಂತಿಸುತ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.
ವರದಿ ವಾಚನಗೈದ ತಮಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅತಿಥಿಗಳಾದ ಶ್ರೀ ಡಾಕ್ಟರ್ UP ಶಿವಾನಂದ್ ಇವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಗತಿ ವಿದ್ಯಾಸಂಸ್ಥೆಯ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಅವರ 16ನೇ ವರ್ಷ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಗತಿ ಗೋಕುಲದಾಸರನ್ನು ನಾನು 15 ವರ್ಷ ಮುಂದೆ ಪತ್ರಿಕೆ ಆಗಿದ್ದರಿಂದ ಬಲ್ಲೆ. ನಮ್ಮ ಪತ್ರಿಕೆಯಲ್ಲಿ ಅವರ ಟ್ವಿಟರ್ನ ಬಗ್ಗೆ ಜಾಹೀರಾತುಗಳು ಬರ್ತಾಯಿದ್ದು, ಪ್ರಕಟಣೆಗಳು. ಎಷ್ಟೋ ಸತಿ ನಾನು ಅವರ ಕಚೇರಿಗೆ ಓದುಂಟು. ಆಗ ಸಣ್ಣ ಒಂದೆರಡು ರೂಮಿನಲ್ಲಿಯೇ ತನ್ನ ಟ್ಯೂಟೋರ್ನು ಪ್ರಾರಂಭ ಮಾಡಿದ್ರು. ಈ ಕಡೆ ಕ್ಲಾಸ್ ಮಾಡಿದರೆ ಆ ಕಡೆ ಕ್ಲಾಸ್ ನಡೆದು, ಹೇಗೆ ಈ ಕ್ಲಾಸಿನಲ್ಲಿ ಇಷ್ಟು ಮಕ್ಕಳನ್ನು ಕಂಟ್ರೋಲ್ ಮಾಡ್ತೀರಿ, ಬೇರೆ ಬೇರೆ ಪಾಠ ಮಾಡ್ತೀರಿ ಅಂತ ಹೇಳುವಾಗ ಅವರಿಬ್ಬರು ಕೂಡ ಹೇಮಲತಾ ಗೋಕುಲಗೋಸ್ಕರ ಅವರ ವೈಯಕ್ತಿಕ ಆಸಕ್ತಿಯಿಂದ ಸಂಪರ್ಕದಿಂದ ಆ ಸಂಸ್ಥೆ ಬೆಳೆದಿದೆ ಅಂತ ಹೇಳಲಿಕ್ಕೆ ಯೋಚನೆ ಮಾಡ್ತಾನೆ. ಅಲ್ಲಿಂದ ಪ್ರಗತಿಯಾಗಿ ಬೆಳೆದಿದೆ. ಇವತ್ತು ಧರ್ಮಸ್ಥಳದ ಬಿಲ್ಡಿಂಗ್ನಲ್ಲಿ ಸಣ್ಣ ಕಚೇರಿಯನ್ನು ತೆರೆದಿದ್ದಾರೆ. ಅವರ ಕಚೇರಿಗಳಿಗೆ ನಾವು ಆಗಾಗ ಭೇಟಿ ಕೊಡೋದು. ಮತ್ತು ನನ್ನ ಸಹಪಾಠಿಗಳಿಗೆ ಕೂಡ ನಾನು ಬೆಳ್ತಂಗಡಿಯಲ್ಲಿ ಅರಿವು ಅಂತ ಒಂದು ತರಬೇತಿ ಕೇಂದ್ರವನ್ನು ಮಾಡಿದಲ್ಲಿ ನಾವು ಅವರೊಟ್ಟಿಗೆ ಸಹಯೋಗದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಅಲ್ಲಿ ಟ್ಯುಟೋರಿಯಲ್ಗಳನ್ನು ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ. ಯಾಕೆಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳು ನೋಡಿಕೊಳ್ಳುವ ಒಂದು ಗುಣ ಅವರಲ್ಲಿದೆ. ಮತ್ತು ಗೋಕುಲದಾಸರಲ್ಲಿ ಅವರು ಪ್ರಾಯಶಃ ಕೊರೋನಾ ಬಾರದೇ ಇರ್ತಿದ್ರೆ ಅವರ ಸ್ಥಿತಿಯೇ ಬೇರೆ ಇರ್ತಿತ್ತು ಅಂತ ಹೇಳಬಲ್ಲ. ಯಾಕೆಂದರೆ ಅವರೊಂದು ರೆಸಿಡೆನ್ಸ್ ಕಾಲೇಜನ್ನು ಮಾಡಲಿಕ್ಕೆ ಹೊರಟಿದ್ದರು. ಆ ಬಿಲ್ಡಿಂಗ್ ನಾನು ಹೋಗಿ ನೋಡಿದ್ದೆ. ಪಾಪ ಭಾಳಷ್ಟು ಇನ್ವೆಸ್ಟ್ ಮಾಡಿ ಕೊರೋನಾದ 2 ವರ್ಷದಲ್ಲಿ ಮಕ್ಕಳನ್ನು ನೇರ ಪಾಸ್ ಮಾಡಿ ಸಂದರ್ಭ ಬಂದಾಗ ಅವರ ಟ್ಯುಟೋರಿಯಲ್ಗೆ ಭಾಳ ದೊಡ್ಡ ಹೊಡೆತ ಬಿದ್ದೆ. ಅದನ್ನು ಸಹಿಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ನಮಗೆ ಗೊತ್ತಿದೆ ಅವರ ಕಷ್ಟ ನಷ್ಟಗಳು ನಮಗೆ ಗೊತ್ತಿದೆ, ಅದು ಹೇಳಿಕೊಳ್ಳುವಂಥದ್ದಲ್ಲ. ಆದರೆ ಒಂದು ಪ್ರಗತಿಯಲ್ಲಿದ್ದಾಗ ಒಂದು ಪ್ರಗತಿಗೆ ದೊಡ್ಡ ಹೊಡೆತ ಬಂದರೂ ಕೂಡ ಅದರಿಂದ ಹೊರಗೆ ಬಂದು ಇವತ್ತು ಪುನಃ ಅದನ್ನು ಮೀರಿ ಪುನಃ ಕಟ್ಟಿದಾರಲ್ಲ, ಅದು ಸೋಲು ದೊಡ್ಡ ಸೋಲನ್ನು ಗೆಲುವಾಗಿ ಸ್ವೀಕರಿಸಿದ ಛಲೋಭಾವ ಅವರಲ್ಲಿದೆ. ಅದೇ ಮನೋಭಾವವನ್ನು ಅವರು ಫೈಲಾದ ವಿದ್ಯಾರ್ಥಿಗಳಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಫೈಲಾದ ವಿದ್ಯಾರ್ಥಿಗಳು ಇಂದು ಜೀವನ ನಡೆಸಲಿಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದಾರೆ. ನಾನು ಹೆಚ್ಚಾಗಿ ಹೇಳಬಲ್ಲೆ, ಇವರು ಹೇಳಿದಾಗ ಆಗಲಿ ಎಕ್ಸ್ಪರ್ಟಿಗೆಲ್ಲ ಹೋದರೆ ಅಲ್ಲಿ 95ನ ಮೇಲೆ ಬಂದರೆ ಮಾತ್ರ ಅಡ್ಮಿಷನ್, 99 90 ಇಲ್ಲದಿರೆ ಅಲ್ಲಿ ಸೀಟೇ ಸಿಗೋದಿಲ್ಲ, ಕಟ್ ಆಫ್ ಅಂತ ಹೇಳ್ತಾರೆ. ಅದನ್ನು ಕಡಿಮೆ ಅಂದರೆ ಅರ್ಜಿ ಕೊಡೋದೇ ಬೇಡ. ತುಂಬ ಕಾಲೇಜಿಗಳಲ್ಲದಿದೆ. ಕಾಲೇಜಿಗೆ ಕೊಡಿದಾಗ ಕಟ್ ಆಫ್ ಎಷ್ಟು ಅಂತ 95%, 90, 80 ಯಾವ ಸ್ಕೂಲಿಗೆ ಹೋಗಿ ಕಟ್ ಆಫ್ ಅಂತ ಹೇಳ್ತಾರೆ. ಅದು ಕೆಳಗಿಲ್ಲ. ಅದನ್ನು ಕೆಳಗೆ ಬಿದ್ದರೆ ಎಲ್ಲಿ ಹೋಗಬೇಕು ಅಂತೇಳಿದರೆ ಇನ್ನೊಂದು ಯಾವುದೋ ಕ್ಲಾಸಿಗೆ ಹೋಗಬೇಕು ಕಾಲೇಜುಗಳಿಗೆ. ಆದರೆ ಆ ಕ್ಲಾಸಿನಲ್ಲಿ ಸಹಜವಾಗಿ ವಿದ್ಯಾರ್ಥಿಗಳು ಕಲಿಯುವವರು, ತಂದೆ ತಾಯಿಗೂ ಸಮರ್ಥರು, ಕಲಿಯುವ ಆಸಕ್ತಿಯನ್ನು ಕೊಡುವ ಶಕ್ತಿ ಉಳ್ಳವರು. ಆ ವಾತಾವರಣದಲ್ಲಿ ಮಕ್ಕಳು ಕಲಿತು ಪಾಸಾದಾಗ ರ್ಯಾಂಕ್ಗಳು ಬರೋದು ಸಹಜ, ಪಾಸಾಗೋದು ಸಹಜ. ಆದರೆ ಶಾಲೆಯಲ್ಲಿ ಫೇಲಾಗಿ SLCಗೆ ಮುಂಚೆ ಫೇಲಾಗಿ SLCಗೆ ಮತ್ತು PUCಯಲ್ಲಿ ಫೇಲಾಗಿ PUCಗೆ ಆ ವಿದ್ಯಾರ್ಥಿಗಳನ್ನು ಫೇಲಾದ ವಿದ್ಯಾರ್ಥಿಗಳನ್ನ ತಗೊಂಡು ಪಾಸ್ ಮಾಡುವಂಥದ್ದು ಭಾಳ ದೊಡ್ಡ ವಿಚಾರ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ಯಾವುದಲ್ಲಿ ಫೇಲ್ ಅಂತ ಗೊತ್ತಿಲ್ಲ. ಎಲ್ಲ ಸಬ್ಜೆಕ್ಟಿಗೆ ಫೇಲ್ ಆದವರು ಇದ್ದಾರೆ, 1-2ರಲ್ಲಿ ಫೇಲ್ ಆಗಿದ್ದಾರೆ. ಅಲ್ಲಿ ಮಾಪನ ಎಂಥದ್ದು, ಅಲ್ಲಿ ಹೆಚ್ಚು ಸಬ್ಜೆಕ್ಟಲ್ಲಿ ಫೇಲ್ ಆದವರನ್ನು ಹೆಚ್ಚು ಕಲಿಸಿ ಪಾಸ್ ಮಾಡೋದು ದೊಡ್ಡ ಚಾಲೆಂಜ್. ಹಾಗಾಗಿ ಇವತ್ತು ಒಂದು ತರಬೇತಿ ಕೇಂದ್ರದಲ್ಲಿ ಬೇರೆ ತರಬೇತಿ ಕೇಂದ್ರಗಳಲ್ಲಿ ಪಾಸಾಗೋದಕ್ಕೂ ಇವತ್ತು ಪ್ರಗತಿ ಗೋಕುಲದಾಸರ ಮತ್ತು ಹೇಮಲತಾ ಗೋಕುಲನಾಥರ ಅವರ ಪ್ರಗತಿಯಲ್ಲಿ ಪಾಸಾಗೋದಕ್ಕೂ ಅಜಗಜ ಅಂತರ ವ್ಯತ್ಯಾಸ ನೋಡ್ತೇವೆ. ಸಮಾಜದಲ್ಲಿ ಇವತ್ತು ನಮ್ಮಲ್ಲಿ ಗೆಸ್ಟ್ಗಳು ತುಂಬ ಜನ ಇದ್ದಾರೆ, ಹೆಸರು ಹೇಳೋದಿಲ್ಲ. ಸಾಧಕರಿದ್ದೀರಿ. ನನ್ನ ವಚನ ಅಂತ ನನ್ನ ಮಾವನ ಮಗಳಿದ್ದಾರೆ, ಅವಳು ಇವತ್ತು ಪ್ರೇರಣಾ ತಜ್ಞೆ ಅಂತ ಇವತ್ತು ಭಾಷಣ ಮಾಡಲಿಕ್ಕೆ ಎಲ್ಲರಿದ್ದೀರಿ. ಪ್ರೇರಣೆಗಳು, ಹೇಮನಾಥ್ ಶೆಟ್ಟರು ಒಂದು ಪ್ರೇರಣೆ, ನುಳಿಯಾಲ ಶೆಟ್ಟರು ಪ್ರೇರಕರು. ನೀವೆಲ್ಲ ಸಮಾಜದಲ್ಲಿ ಒಂದು ಪ್ರೇರಕರು. ಯಾವ ಸ್ಥಾನದಿಂದ ಬಂದು ಸಮಾಜ ಕಟ್ಟಿಕೊಂಡಿದ್ದೀರಿ, ಕಟ್ಟಿಕೊಂಡು ನೀವು ಸಾಧನೆ ಮಾಡ್ತೀರಿ, ಜನರಿಗೆ ಪ್ರೇರಣೆ ಆಗಿದ್ದೀರಿ. ಸೊ ಈ ಪ್ರೇರಕರ ನಡುವಲ್ಲಿ ನಾನು ಹೇಳಬಲ್ಲೆ
ಒಂದು ಮಾತು, ಎಷ್ಟೋ ಪ್ರಗತಿ ವಿದ್ಯಾಸಂಸ್ಥೆ ಇರುವುದರಿಂದ ಎಷ್ಟೋ ಮಕ್ಕಳು, ತಂದೆ ತಾಯಿಗಳು ಅಥವಾ ಮಕ್ಕಳು ಸುಸೈಡ್ ಮಾಡೋದು ಕಡಿಮೆ ಆಗಿರ್ಬೋದು ಅಂತ ತಿಳ್ಕೊಳ್ಬಲ್ಲೆ. ಯಾಕೆಂದರೆ ನನಗೆ ಗೊತ್ತಿದೆ, ನನ್ನ ಸಂಬಂಧಿಕರ ಒಂದು ಟೀಚರ ಮಗಳು, ಹತ್ತಿರ ಸಂಬಂಧ, ಅವರು ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಅವರಿಗೆ ತಾಯಿಯು ಟೀಚರು, ಮಗಳಿಗೆ ಮಾರ್ಕ್ ಕಡಿಮೆ ಬರ್ತದೆ ಅಂತ ಹೇಳಿ ತಾಯಿಗೆ ಬೇಸರ ಆಗ್ತದೆ ಅಂತೇಳಿ ಫೈಲ್ ಆಗಲಿಲ್ಲ. ಅವಳು ಮಾರ್ಕ್ ಕಡಿಮೆ ಬಂತು ಶಾಲೆಯಲ್ಲಿ, ತಾಯಿಗೆ ಬೇಸರ, ತಾಯಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಮನೆಯಲ್ಲಿ ಬರುವಾಗ ಸುಸೈಡ್ ಮಾಡಿಕೊಂಡಿದ್ದಾಳೆ. ತಾಯಿ ಟೀಚರು. ಆ ತಾಯಿಯ ದುಃಖ ನಮಗೆ ಕಂಡಾಗ ಬರೀ ಮಾರ್ಕ್ ಕಡಿಮೆ ಆಯಿತು, ತಾಯಿಗೆ ಬೇಸರ ಆಗ್ತದೆ ಅಂತ, ತಾಯಿಗೆ ಮುಖ ತೋರಿಸೋದು ಹೇಗೆ ಅಂತ ಲೆಟ್ರ್ ಬರೆದು ಸುಸೈಡ್ ಮಾಡ್ಕೊಂಡು. ಇದು ಎಲ್ಲ ಕಡೆಗಳಿಗೆ ಗೊತ್ತೆ. ಬೈದರೆ ಸುಸೈಡ್, ಮಾರ್ಕ್ ಕಡಿಮೆ ಆದರೆ ಸುಸೈಡ್. ಇನ್ನೊಂದಕ್ಕೆ ಯಾಕೆ ಜೀವನದಲ್ಲಿ ಪಾಸಾಗೋದೇ ಭಾಳ ಮುಖ್ಯ, ಓದೋದೇ ಮುಖ್ಯ ಅಂತ ಒಳ್ಳೆಯದೇ. ಆದರೆ ಫೇಲನ್ನು ಎದುರಿಸುವ ಶಕ್ತಿಯನ್ನು ಕೊಡದೇ ಇದ್ದರೆ ಆ ಸಂಸ್ಥೆ, ಸೋಲನ್ನು ಎದುರಿಸುವ ಶಕ್ತಿ, ಮಾರ್ಕ್ ಯಾವುದೇ ಕಾರಣಕ್ಕೆ ಕಡಿಮೆ ಆಗಿರ್ಬೋದು, ಓದಿ ಕಡಿಮೆ ಆಗಿರ್ಬೋದು, ಓದೋದೇ ಕಡಿಮೆ ಬೇರೆ ಬೇರೆಗಳ ಟ್ಯಾಲೆಂಟ್ಗಳಿಂದ ಕಡಿಮೆ ಆಗಿರ್ಬೋದು. ಆದರೆ ಬದುಕಿನಲ್ಲಿ ವಿದ್ಯಾರ್ಥಿಗೆ ಮಾರ್ಕೇ ಭಾಳ, ಮಾರ್ಕ್ ಗೆದ್ದೆ ಅದೇ ಒಂದು ಗ್ರೇಡ್ ಜೀವನ, ಅದೇ ಬದುಕು, ಅದೇ ಸ್ವರ್ಗಕ್ಕೆ ದಾರಿ ಅಂತ ಅಲ್ಲ. ಬದುಕಿನಲ್ಲಿ ಪ್ರೇರಣೆಯಲ್ಲಿ ಪ್ರತಿಯೊಂದು ಅಂಕವನ್ನು ಗಳಿಸುವುದು, ಅದಕ್ಕೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡೋದು, ಅದು ಗೋಕುಲದಾಸ್ ಮತ್ತು ವಿಶೇಷವಾಗಿ ಬೇರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗಿಂತ ಪ್ರಗತಿ ಸಂಸ್ಥೆಗಳಿಂದ ನಾನು ವಿಶೇಷವಾಗಿ ಒಂದು ಅಭಿನಂದನೆ ಕೊಡೋದಿದ್ದರೆ ಗೋಕುಲದಾಸ್ ಮತ್ತು ಹೇಮಲತಾ ಗೋಖಲೆಗೆ ನನ್ನ ಮನ ತುಂಬಿದ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕೆಂದರೆ ಪೇರೆಂಟ್ಸಿಗೆ ಮತ್ತು ತಂದೆ ತಾಯಿಗಳ ದಿಕ್ಕಿನಲ್ಲಿ ಅವರಿಗೆ ವಿಶೇಷ ನನ್ನ ಅಭಿನಂದನೆಗಳು. ಹಾಗಾಗಿ ಒಂದು ಫೇಲಾದ ವಿದ್ಯಾರ್ಥಿ ಗೊತ್ತಿದೆ, ಶಾಲೆಯಲ್ಲಿ ಕಡಿಮೆ ಒಂದು ವಿದ್ಯಾರ್ಥಿ ಅವನು ಯಾವುದಕ್ಕೆ ಹೋಗ್ತಾನೆ, ಮಾದಕ ವ್ಯಸನಕ್ಕೆ ಹೋಗ್ಬೋದು, ಓದದೇ ಫೇಲ್ ಆಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು. ಆ ವಿದ್ಯಾರ್ಥಿಗಳಂತ ಒಂದು ಅವರ ಶಾಲೆಗೆ ಸೇರಿಸಿದಾಗ ಅವನು ಪಾಸ್ ಮಾಡಿಸೋದು, ಅವ್ರನ್ನ ಮೊದಲಾಗಿ ವಿದ್ಯಾರ್ಥಿ ಕಡೆ ತಗೊಳ್ಳೋದು, ಅವರಿಗೆ ಆಮಂತ್ರಣ ಕೊಡಿಸುವಂಥದ್ದು, ಓದುವಂತೆ ಮಾಡುವಂಥದ್ದು, ಅವರಿಗೆ ಉತ್ಸಾಹವನ್ನು ತುಂಬಿಸುವಂಥದ್ದು, ಪುನಃ ಪಾಸ್ ಮಾಡಿಸುವಂಥದ್ದು, ಅದು ನಿರಂತರ ಪ್ರಕ್ರಿಯೆ. ಮಕ್ಕಳು ಓದೋದಲ್ಲ, ಇವರು ಓದೋದು. ದಿನ ಒಬ್ಬ ವಿದ್ಯಾರ್ಥಿ ಹೇಗಿದ್ದಾನೆ, ಅವನು ಯಾವುದಲ್ಲಿ ವೀಕ್ ಇದ್ದಾನೆ, ಅವನು ಯಾವ ಪಾಠ ಮಾಡಬೇಕು, ಯಾವ ಕಲಿಸಿದ್ರೆ ಮೇಲೆ ಬರ್ತಾನೆ, ಇದು ನಿರಂತರ ಕಲಿಕೆ. ಅವರ ವಿದ್ಯಾರ್ಥಿಗಳ ಕಲಿಕೆಗಿಂತ ಹೆಚ್ಚು ಗೋಕುಲದಾಸರ ಮತ್ತು ಹೇಮಲತಾ ಗೋಖಲೆ ಕಲಿಕೆ ದೊಡ್ಡದು. ನನ್ನ ಅಕ್ಕನ ಮಗ, ಅವರ ಮಗಳು ಇಲ್ಲಿ ಬಂದಿದ್ದಾರೆ, ಅವಳು ಇಲ್ಲಿ ಶಾಲೆಯಲ್ಲಿದ್ದಾಳೆ, ಅವರಿಬ್ಬರು ಕೂಡ ಬಂದಿದ್ದಾರೆ. ಪ್ರಾಂಜಲಿ ಅಂತ ಹುಡುಗಿದ್ದಾಳೆ. ಅವಳು ಇಲ್ಲಿ ಬಂದಾಗ, ಫಸ್ಟಿಗೆ ಬಂದಾಗ ಅವಳಿಗೆ ಅನಿಸಿತ್ತು ಎಲ್ಲೋ ದೂರದಲ್ಲಿದ್ದೇನಂತ. ಈಗ ದಿನದ ದಿನಕ್ಕೆ ಭಾಳ ಸ್ಮಾರ್ಟ್ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಸ್ಮಾರ್ಟ್ ಅಂದರೆ ಒಳಗಿನ ಹುಮ್ಮಸ್ಸು. ವಿದ್ಯಾರ್ಥಿಗಳಿಗೆ ಕಾಣೋದು ಹುಮ್ಮಸ್ಸು ಇರಬೇಕಾದ್ರೆ ಒಳಗಿನಲ್ಲಿ ಸಂತೋಷ ಇರಬೇಕು, ಅದು ಹೊರಗೆ ಬರ್ತದೆ. ಈಗ ಮೊನ್ನೆ ನೋಡ್ತೇನೆ ಭಾಳ ಸ್ಮಾರ್ಟ್ ಆಗಿರ್ತಾಳೆ ದಿನದ ದಿನಕ್ಕೆ. ಹಾಗಾಗಿ ಇಲ್ಲಿ ಬಂದಾಗ ಈ ಮಕ್ಕಳು ಯಾವುದೇ ಹೆಣ್ಣಲ್ಲಿ ಬಂದಿದ್ದರೂ ಕೂಡ ಪ್ರಗತಿಯಲ್ಲಿ ಒಂದು ಹುಮ್ಮಸ್ಸನ್ನು ಕಾಣ್ತಾರೆ, ಚೈತನ್ಯ ತುಂಬುತ್ತಾರೆ, ಅವರಿಗೆ ಪಾಸಾಗುವ ಶಕ್ತಿಯನ್ನು ಕೊಡ್ತಾರೆ, ಎದುರಿಸುವ ಶಕ್ತಿಯನ್ನು ಕೊಡ್ತಾರೆ. ಸಮಾಜದಲ್ಲಿ ಮುಂದೆ ಹೋಗಿ ಎಲ್ಲರಿಗಿಂತ ಯಾರು ಪಾಸಾಗಿ ಫಸ್ಟ್ ರ್ಯಾಂಕ್ ಬಂದವ ಬೇರೆದಲ್ಲಿದ್ದರೊಟ್ಟಿಗೆ ನಿಂತು ಸಮಾಜದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಈಗಾಗಲೇ ವಿದ್ಯಾರ್ಥಿಗಳನ್ನು ಬಂದಿದ್ದಾರೆ. ಒಬ್ಬರು ಬ್ಯಾಂಗ್ಳೂರು ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದಾರೆ, ಇನ್ನೊಬ್ಬರು ICICಯಲ್ಲಿದ್ದಾರೆ. ಅಲ್ಲಿ ಫೇಲಾದ ವಿದ್ಯಾರ್ಥಿಗಳಾಗಿದ್ದ ವಿದ್ಯಾರ್ಥಿಗಳು ಮುಂದೆಗೆ ಸಮಾಜದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನತೆಯನ್ನು ಪಡೆಯುವ ಹಕ್ಕನ್ನು ಬರೀ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಆ ಶಕ್ತಿಯನ್ನು ತುಂಬಿಸಿರುವ ಗೋಕುಲದಾಸ್ ಮತ್ತು ಅವರಿಗೆ ನನ್ನ ವಿಶೇಷ ಅಭಿನಂದನೆಗಳು. ನಾವು ಯಾವಾಗಲೂ ಹೇಳೋದುಂಟು, ವೈದ್ಯನಾಗಿ ನಿಮ್ಮಂತ ಕೆಲವು ಹೊತ್ತು ಹೇಳಬೇಕಾಗ್ತದೆ. ನಾವು ವೈದ್ಯರುಗಳು ಡಾಕ್ಟರ್ BM ಹೆಗ್ಡೆ ಅಂತಿದ್ದರು. ಅವರು ಯಾವಾಗಲೂ ನಮ್ಮ ಹತ್ರ ಸ್ಪೆಷಲಿಸ್ಟ್ ಅವರು ತುಂಬ ಸತಿ ಲೆಕ್ಚರ್ ಕೊಡ್ತಾರೆ. ಅವರು ಯಾವಾಗಲೂ ಹೇಳೋದು ಫ್ಯಾಮಿಲಿ ಡಾಕ್ಟ್ರ್ ಒಳ್ಳೆಯದು ಅಂತ. ಯಾವಾಗಲೂ ಸ್ಪೆಷಲಿಸ್ಟ್ಗಳ ಹತ್ರ ನಂತರ ಹೋಗಿ ಮೊದಲು ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ ಅಂತ. ಅದು ಇವಾಗಲೂ ನನಗೆ ನೆನಪಿರ್ತದೆ, ಎಲ್ಲದಕ್ಕೂ ಅನ್ವಯ ಆಗ್ತದೆ. ಯಾಕಂದರೆ ಫ್ಯಾಮಿಲಿ ಡಾಕ್ಟ್ರಿಗೆ ನೀನು ಏನು, ನಮ್ಮ ಮನೆ ಏನು, ನಿನ್ನ ಆರ್ಥಿಕ ಪರಿಸ್ಥಿತಿ ಏನು, ನಿನ್ನ ಕೆಲಸ ಏನು ಎಲ್ಲವೂ ಗೊತ್ತಿರ್ತದೆ. ನಿನ್ನ ಟ್ರೀಟ್ಮೆಂಟ್ ಬರೀ ಫಿಸಿಕಲ್ ಅಲ್ಲ, ಫಿಸಿಕಲ್ ಟ್ರೀಟ್ಮೆಂಟ್ ವೈದ್ಯ ಅಲ್ಲ, ಮಾನಸಿಕವೂ ಅಲ್ಲ, ಇಡೀ ನಿನ್ನ ಸಮಾಜದ ಆರೋಗ್ಯವನ್ನು ಚಿಂತನೆ ಮಾಡೋ ಡಾಕ್ಟ್ರ್ ಇದ್ದರೆ ನಿನ್ನ ಫಿಸಿಕಲ್ಲು ಗೊತ್ತಿದೆ, ಮಾನಸಿಕ ಗೊತ್ತಿದೆ, ಸಮಾಜದ ಬಗ್ಗೆ ಗೊತ್ತಿರ್ತದೆ. ಆ ವೈದ್ಯ ನಿನಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬಲ್ಲ. ಆದ್ದರಿಂದ ಆ ಫ್ಯಾಮಿಲಿ ಡಾಕ್ಟ್ರ್ ಡಿಪೆಂಡೆಂಟ್ ಆಗಿ ತೊಂದರೆ ಬಂದಾಗ ಸ್ಪೆಷಲಿಸ್ಟ್ ಹೋಗೋದು ಭಾಳ ಮುಖ್ಯ. ಹಾಗೆ ಇವತ್ತು ಗೋಕುಲದಾಸ್ ಮತ್ತು ಇವರಿಬ್ಬರು ಕೂಡ ಒಂದು ಈ ಫ್ಯಾಮಿಲಿ, ಒಂದು ಕುಟುಂಬಕ್ಕೆ, ಒಂದು ಮಕ್ಕಳಿಗೆ ಒಂದು ಫ್ಯಾಮಿಲಿ ಡಾಕ್ಟ್ರ್ ನೆಲೆಯಲ್ಲಿ ಒಂದು ಆರೋಗ್ಯದ ಚಿಂತನೆಯನ್ನು, ಬದುಕಿನ ಚಿಂತನೆಯನ್ನು ಕಟ್ಟಿಕೊಡ್ತಾ ಇದ್ದಾರೆ. ಆರೋಗ್ಯಪೂರ್ಣ ಬದುಕಿಗೆ ಸಹಕಾರಿ ಆಗ್ತಾ ಇರೋದು ಹೇಳ್ತಾ ನನ್ನ ಮಾತನ್ನು ಅವ್ರ ಮುಂದೆ ತುಂಬ ಜನ ಮಾತಾಡಲಿಕ್ಕಿದ್ದಾರೆ, ಮತ್ತು ಅವ್ರ ಪ್ರದರ್ಶನಗಳಿವೆ. ಗೋಕುಲದಾಸಿಗೆ ನಿರಂತರವಾಗಿ ಸುದ್ದಿ ಬಿಡುಗೆ ನಮ್ಮ ಚಾನಲಲ್ಲಿ ಕೂಡ ಅವ್ರದ್ದಿದೆ. ನಾನು ಬರೋ ನೇರ ಪ್ರಸಾರದಲ್ಲಿ, ಪತ್ರಿಕೆಯಲ್ಲಿ ನಮ್ಮಿಂದ ಸಹಾಯವನ್ನು ಮಾಡ್ತಾ ಇದ್ದೇವೆ. ಯಾಕೆಂತೇಳಿದರೆ
ಗೋಕುಲದಾಸರ ಹುಮ್ಮಸ್ಸು ಮತ್ತು ಚೈತನ್ಯ ನಮಗೂ ಕೂಡ ಒಂದು ಪ್ರೇರಣೆ ಅಂತ ಅನುಭವ ನಮ್ಮ ಮಾಹಿತಿಯನ್ನು ಕೊಡ್ತೇನೆ. ಅದರ ಒಟ್ಟಿಗೆ ನಾನು ಗೋಕುಲದಾಸರಿಗೆ ನನ್ನ ಕಂಬಳದ ಸಂಚಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮಳೆ ಕೊಯ್ಲು ಮತ್ತು ಸೋಲಾರ್ ನಾವು ಯಾವಾಗಲೂ ನಮ್ಮ ಇದ್ದಾಗ ನಮ್ಮ ಎರಡು ಮಾತನ್ನು ಹಂಚಿಕೊಳ್ತೇವೆ ಅವರೊಟ್ಟಿಗೆ. ನಮ್ಮ ವಿಡಿಯೋ ಚಾನಲಲ್ಲಿ ಇರ್ತಾರೆ. ಅದರ ಒಟ್ಟಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ನಾವು ಯಾವಾಗಲೂ ಆಂದೋಲನ ಮಾಡ್ತಾಯಿದ್ದೆ. ಪ್ರಜಾಪ್ರಭುತ್ವ ಏನು, ಜನರ ಹಕ್ಕೇನು, ಅದೆಲ್ಲವನ್ನು ಅವರ ಹತ್ರ ಕೊಟ್ಟು ಹೋಗ್ತಾನೆ. ವೇದಿಕೆ ಅಲ್ಲ, ಅವರಿಗೆ ಅದನ್ನು ಕೊಟ್ಟು ಅದನ್ನು ಮಕ್ಕಳಲ್ಲಿ ಮತ್ತು ಇತರಲ್ಲಿ ವಿತರಣೆ ಮಾಡಲಿಕ್ಕೆ ಒಂದು ಶಕ್ತಿಯನ್ನು ಕೊಡೋದು. ಪ್ರಜಾಪ್ರಭುತ್ವದ ಶಕ್ತಿ ಜನಗಳಿಗೆ ಬೇಕು. ಮಳೆ ಕೊಯ್ಲು ನೀರನ್ನು ಉಳಿಸುವ ಶಕ್ತಿ ಬೇಕು. ಸೋಲಾರ್ ಎನರ್ಜಿ ಉಳಿಸುವ ಶಕ್ತಿ ಬರಬೇಕು. ಬರೀ ಬದುಕು ಅಲ್ಲ, ಬದುಕು ಕಲಿಯುವುದಲ್ಲ, ಬದುಕನ್ನು ಕಲಿಸುವ ಶಕ್ತಿಯನ್ನು ಅವರೆಲ್ಲ ಮಕ್ಕಳಿಗೆ ತುಂಬಿಸಬೇಕು ಅಂತ ನೆನೆಸ್ತಾ ಇದನ್ನು ಒಂದು ಪ್ರೇರಣೆಯಾಗಿ ಅವ್ರಲ್ಲಿ ಕೊಟ್ಟು ನಾನು ಮುಂದಕ್ಕೆ ಹೋಗಲಿಕ್ಕೆ ಬಯಸ್ತೇನೆ. ನಾನು ಆಗಲೇ ಹೇಳಿದೆ, ಹೇಮಂತ್ ಶೆಟ್ಟಿ ಇದ್ದಾರೆ, ಎಲ್ಲರಿದ್ದಾರೆ. ಅವರು ಯಾವಾಗಲೂ ಅವ್ರ ಸಭೆ ಭಾಷಣ ಕೂತು ಕೇಳಬೇಕು. ಆದರೆ ಇವತ್ತು ಯಾಕೆ ಹೋಗ್ತೇನೆ ಅಂದರೆ ಇವತ್ತು ನನ್ನ ಪತ್ರಿಕೆಯ ಕಾರ್ಯಕ್ರಮ ಇದೆ. ಇವತ್ತು ಆದಿತ್ಯವಾರ ಸುಳ್ಳೆ ಬೆಳ್ತಂಗಲಿ ಒಂದು 2 ದಿವಸದಿಂದ ಕಾರ್ಯಕ್ರಮ ಬಾಕಿ ಆಗಿದೆ. ಹಾಗಾಗಿ ಅನಿವಾರ್ಯ ಕಾರಣಗಳಿಂದ ನಾನು ಮುಂದೆ ಹೋಗ್ತಾ ಇದ್ದೆ. ನಿಮ್ಮ ಭಾಷಣ ಇದನ್ನು ನನ್ನ ನೇರ ಪ್ರಸಾರದಲ್ಲಿ ನೋಡ್ತಾ ಇರ್ತೇನೆ. ಹೇಮಂತ್ ಶೆಟ್ಟಿ ಏನು ಭಾಷಣ ನೇರ ಪ್ರಸಾರದಲ್ಲಿ ನನ್ನ ಮಿತ್ರರು ಸಾಹಿತ್ಯ ಸಮ್ಮೇಳನದವರು ಕೊಟ್ಟಿದ್ದಾರೆ. ಅವನು ಅರ್ಧದಲ್ಲಿ ಬಿಟ್ಟು ಹೋದರೆ ನನ್ನ ಇನ್ನೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇದನ್ನು ಎಕ್ಸ್ಕ್ಯೂಸ್ ಕೊಟ್ಟು ಹೋಗಬೇಡಿ ಅಂತ ಕೇಳಿಕೊಳ್ತೇನೆ. ನಾವು ಮಾಡೋ ಕಾರ್ಯಕ್ರಮದಲ್ಲಿ ನಡುವಿನಲ್ಲಿ ಹೋಗೋದು ನನಗೆ ಇಷ್ಟ ಆಗೋದಿಲ್ಲ. ನಡುವಲ್ಲಿ ಹೋಗೋದು ಸರಿಯಲ್ಲ ಅಂತ ನಾನು ನಂಬಿದವನು. ಮತ್ತು ಹೇಮಂತ್ ಶೆಟ್ಟಿ ಗೋಕುಲದಾಸರಿಗೆ ಅವರ ಮಗಳು ಮತ್ತು ಅಳಿಯ ಎದುರಿದ್ದಾರೆ. ಅವರಿಗೂ ಕೂಡ ಸಂತೋಷ ಕೊಡೋ ಕಾರ್ಯಕ್ರಮ ಇದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಿಮ್ಮ ಆರೋಗ್ಯ, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿ ಎಲ್ಲವೂ ಕೂಡ ಅವರೊಟ್ಟಿಗೆ ನಿಮ್ಮದು ಬೆಳವಣಿಗೆ ಆಗಲಿ ಅಂತ ಹಾರೈಸ್ತಾ ನಾನು ಮಾತನಾಡಿಸ್ತೇನೆ. ಒಂದೆರಡು ಧನ್ಯವಾದಗಳು ಸರ್ ತಮಗೆ, ತಮ್ಮ ಸಂದೇಶಯುಕ್ತ ನುಡಿಗಳಿಗೆ. ಇದೀಗ ಬಹುಮಾನ ವಿತರಣೆ ಸಮಾರಂಭವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇಂದಿನ ಪ್ರಗತಿ ಸ್ಟಡಿ ಸೆಂಟರ್ ಇವರ ಸಾರಥ್ಯದಲ್ಲಿ ಹಮ್ಮಿಕೊಂಡಂತಹ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಇದೀಗ ನಡೆಸಲಾಗುವುದು. ಇಂದು ಬೆಳಗ್ಗಿಂದ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಸಾರಥ್ಯದಲ್ಲಿ ವಿವಿಧ ಸ್ಪರ್ಧೆಗಳಾದ ದೇಶಭಕ್ತಿ ಗೀತೆ, ಜಾನಪದ ನೃತ್ಯ, ಮೌಲ್ಯಾಧಾರಿತ ಹಾಸ್ಯ ಪ್ರಧಾನ ನಾಟಕ, ದೇಶಭಕ್ತಿ ನೃತ್ಯ ರೂಪಕ ಇವಿಷ್ಟು ವಿಭಾಗಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೆವು. ಈ ಸ್ಪರ್ಧೆಗಳು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗಗಳಲ್ಲಿ ನಡೆದವು. ಇದೀಗ ಈ 2 ವಿಭಾಗಗಳಲ್ಲೂ ವಿಜೇತ ವಿದ್ಯಾರ್ಥಿಗಳ ತಂಡಗಳ ಹೆಸರನ್ನು ನಾನು ಓದಿ ಹೇಳುವಾಗ ತಂಡಗಳ ಮೇಲ್ವಿಚಾರಕರು ಹಾಗೂ ಇಡೀ ತಂಡದ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಗಣ್ಯರಿಂದ ಬಹುಮಾನ ಹಾಗೂ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಬಹುಮಾನಗಳು ಇಂತಿವೆ. ತೃತೀಯ ಬಹುಮಾನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಬಹುಮಾನ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು. ಹಾಗೂ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ ಹೀಗಿದೆ. ತೃತೀಯ ಸ್ಪರ್ಧೆಯನ್ನು ತೃತೀಯ ಬಹುಮಾನವನ್ನು ಪ್ರೌಢಶಾಲಾ ವಿಭಾಗದಲ್ಲಿ ಪಡೆದಿದ್ದಾರೆ ಸರಸ್ವತಿ ಪ್ರೌಢಶಾಲೆ ನರಿಮೊಗರು. ದ್ವಿತೀಯ ಬಹುಮಾನ ಸಾಂದೀಪನಿ ಪ್ರೌಢಶಾಲೆ ನರಿಮೊಗರು ಹಾಗೂ ಪ್ರಥಮ ಬಹುಮಾನವನ್ನು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಇವರು ಪಡೆದುಕೊಂಡಿರುತ್ತಾರೆ. ಈಗ ಹಿರಿಯ ಪ್ರಾಥಮಿಕ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ತೃತೀಯ ಬಹುಮಾನವನ್ನು ಪಡೆದಂತಹ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಇದರ ಮೇಲ್ವಿಚಾರಕರು ಹಾಗೂ ವಿದ್ಯಾರ್ಥಿಗಳ ತಂಡದವರು ಬಂದು ಶ್ರೀ ಕಾವು ಹೇಮನಾಥ ಶೆಟ್ಟಿ ಇವರಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಭಾಗದ ದ್ವಿತೀಯ ಬಹುಮಾನ ಸೆಕೆಂಡ್ ಪ್ರೈಸ್ ಪಡೆದಂತಹ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು ಇದರ ಮೇಲ್ವಿಚಾರಕರು ಹಾಗೂ ವಿದ್ಯಾರ್ಥಿಗಳು ಶ್ರೀಮತಿ ವಚನಾ ಜಯರಾಮ್ ಇವರಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ.
ವಿಭಾಗದ ಪ್ರಥಮ ಬಹುಮಾನವನ್ನು ಪಡೆದಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಇದರ ಮೇಲ್ವಿಚಾರಕರು ಹಾಗೂ ವಿದ್ಯಾರ್ಥಿಗಳು ನಮ್ಮ ಸಂಚಾಲಕರು ಮತ್ತು ಪ್ರಾಂಶುಪಾಲರಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಪ್ರೌಢಶಾಲಾ ವಿಭಾಗದ ತೃತೀಯ ಬಹುಮಾನವನ್ನು ಪಡೆದಂತಹ ಸರಸ್ವತಿ ಪ್ರೌಢಶಾಲೆ ನರಿಮೊಗರು ಇವರ ಮೇಲ್ವಿಚಾರಕರು ಹಾಗೂ ವಿದ್ಯಾರ್ಥಿಗಳು ಶ್ರೀ ಎನ್ ರವೀಂದ್ರ ಶೆಟ್ಟಿ ನುಳಿಯಾಲು ಇವರಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಭಾಗದ ದ್ವಿತೀಯ ಬಹುಮಾನವನ್ನು ಪಡೆದಂತಹ ಸಂದೀಪನಿ ಪ್ರೌಢಶಾಲೆ ನರಿಮೊಗರು ಇವರು ಶ್ರೀ ಪುತ್ತೂರು ಉಮೇಶ್ ನಾಯಕ್ ಇವರಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮ್ಯಾಮ್ ದ್ವಿತೀಯ ಬಹುಮಾನ ಪಡೆದಂತಹ ಸಂದೀಪನಿ ಪ್ರೌಢಶಾಲೆ ನರಿಮೊಗರು ಇವರು ವೇದಿಕೆಗೆ ಬರುವುದು. ಈಗ ಕಾರ್ಯಕ್ರಮದ ಪ್ರೌಢಶಾಲಾ ವಿಭಾಗದ ಪ್ರಥಮ ಬಹುಮಾನವನ್ನು ಪಡೆದಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ ಇವರು ಶ್ರೀ ಡಾಕ್ಟರ್ UP ಶಿವಾನಂದ್ ಇವರಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ಪಡೆದ ವಿಜೇತ ತಂಡಗಳಿಗೆ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡ ಸರ್ವ ಗಣ್ಯರಿಗೂ ವಂದನೆಗಳು. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಹರಸಿದ ಶ್ರೀ ಡಾಕ್ಟರ್ UP ಶಿವಾನಂದ್ ಇವರು ಕೆಲವು ಕಾರಣಾಂತರಗಳಿಂದ ತೆರಳುವವರಿದ್ದಾರೆ. ತಮ್ಮೆಲ್ಲ ಸಹಕಾರಕ್ಕಾಗಿ ಧನ್ಯವಾದಗಳು ಸರ್ ತಮಗೆ. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಇದರ ಅಧ್ಯಕ್ಷರಾಗಿರುವ ಶ್ರೀ ಪುತ್ತೂರು ಉಮೇಶ್ ನಾಯಕ್ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ
ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪುತ್ತೂರಿನ ಮಹಾಜನತೆಗೆ ಗೌರವಪೂರ್ವಕವಾಗಿ ವಂದಿಸುತ್ತಾ, ಪ್ರಗತಿ ವೈಭವ 2023 ಇವತ್ತು ಬಹಳ ಯಶಸ್ವಿಯಾಗಿ ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇದೀಗ ಸಂಚಾಲಕರು ಹೇಳಿದ ಹಾಗೆ ಈ ಸಂಸ್ಥೆ ಸ್ವೀಟ್ 16ಗೆ ಪಾದಾರ್ಪಣೆ ಮಾಡ್ತಾ ಇದೆ. 16ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಾನಾ ಕಾರಣಗಳಿಂದ ಶೈಕ್ಷಣಿಕವಾಗಿ ಒಂದು ಸಫಲತೆಯನ್ನು ಪಡೀಲಿಕ್ಕೆ ಅಸಮರ್ಥರಾದಾಗ ಅವರಿಗೆ ಆಶಾಕಿರಣವಾಗಿ ಅವರ ಶಿಕ್ಷಕರಾಗಿ, ಅದೇ ರೀತಿ ಅವರ ಆಪ್ತಮಿತ್ರನಾಗಿ, ಅವರ ಮಾರ್ಗದರ್ಶಿಯಾಗಿ ಅವರಿಗೆ ಒಂದು ದಾರಿದೀಪವಾದಂಥ ಸಂಸ್ಥೆ ಈ ಪ್ರಗತಿ ಸಂಸ್ಥೆ. ಅದರ ಸಂಚಾಲಕರು ಹಾಗೂ ಸರ್ವ ಸಿಬ್ಬಂದಿಗಳಿಗೂ ಅಧ್ಯಾಪಕರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಶ್ರೀಯುತ ಗೋಕುಲ್ನಾಥ್ ಮತ್ತು ನಾವು ಕಲ್ತಿರುವಂಥ ಯೂನಿವರ್ಸಿಟಿ ಒಂದೇ, ರಾಮಕೃಷ್ಣ ಭಟ್ರ ಕಂಪೌಂಡ್, ಅದೇ ನಮ್ಮ ಯೂನಿವರ್ಸಿಟಿ. ಬಾಲ್ಯದಿಂದಲೇ ನಾವು ಜೊತೆಗಿದ್ದವರು. ಆ ಸಂದರ್ಭದಲ್ಲೇ ಎಲ್ಲರೂ ಹೇಳ್ತಿದ್ರು, ಗೋಕುಲ ಏನಾದರೂ ಮಾಡಿ ಅಂತೇಳಿ. ಆ ಸಂದರ್ಭದಲ್ಲೇ ಅವರು ಒಬ್ಬ ಛಲವಾದಿ, ಹಠವಾದಿ. ಅವರಿಗೆ ಅವರ ಒಂದು ಬಾಳ ಸಂಗಾತಿ ಕೂಡ ಅದೇ ರೀತಿಯ ಛಲವಾದಿ ಸಿಕ್ಕಿದ ಕಾರಣ ಇವತ್ತು ಈ ಸಂಸ್ಥೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಯಿತು. ಈ ನಿಟ್ಟಿನಲ್ಲಿ ಈಗಾಗಲೇ ಅವರ ಸಾಧನೆಯನ್ನು ನಾವು ಇಲ್ಲಿ ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಆ ಸಫಲತೆ ಯಾರು ಕಲಿಕೆಯಲ್ಲಿ ಆಸಕ್ತಿಯಿಂದ ಅವರ ಜೊತೆ ಕೈ ಜೋಡಿಸ್ತಾರ ಅವರು ಇವತ್ತು ಈ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತನ್ನು ಹೇಳ್ತೇನೆ. ಶೈಕ್ಷಣಿಕವಾಗಿ ಸಿಗುವಂಥ ಅಂಕಪಟ್ಟಿ ಜೀವನದ ಸರ್ವವೂ ಅಲ್ಲ. ಯಾಕೆಂತ ಹೇಳಿದರೆ ಅನೇಕ ಜನ ತಮ್ಮ ವ್ಯಾಸಂಗದಲ್ಲಿ ಕೇವಲ 35% ಅಂಕವನ್ನು ಪಡೆದವರು ಮತ್ತು 35 ಅಂಕಕ್ಕಿಂತ ಕಡಿಮೆ ಪಡೆದವರು ಕೂಡ ಮತ್ತೊಮ್ಮೆ ಅವರು ಪ್ರಯತ್ನವನ್ನು ಮಾಡಿ ಇವತ್ತಿಗೆ IAS IPS ಅಧಿಕಾರಿಯಾದವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಉದಾಹರಣೆಗೆ ನಾವು ಶಿವರಾಮ್ ಕೆಂಪಯ್ಯವರನ್ನು ಉದಾಹರಣೆಗೆ ತಗೊಂಡ್ರೆ ಅವರು ಕೂಡ ಜೀವನದಲ್ಲಿ ತುಂಬ ಸೋಲನ್ನು ನೋಡಿ ಮತ್ತೆ IAS ಅಧಿಕಾರಿಯಾದವರು. ಗುಜರಾತಿನ ತುಷಾರಂಬ ಓರ್ವ ಯುವಕ 10ನೇ ತರಗತಿಯಲ್ಲಿ ಕೇವಲ 35% ಮಾತ್ರ ಅಂಕವನ್ನು ಪಡೆದು ಅವರು ಕೂಡ 2013ನೇ ಸಾಲಿನಲ್ಲಿ IAS ಅಧಿಕಾರಿಯಾಗಿ ದೊಡ್ಡ ಹೆಸರನ್ನು ಮಾಡಿದವರು. ಈ ನಿಟ್ಟಿನಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಏನೇ ತೊಂದರೆ ಆದರೂ ಕಷ್ಟ ಬಂದರೂ ಕೂಡ ಶೈಕ್ಷಣಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಕೂಡ ನಾವು ನೆಪ ಮಾತ್ರಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮತ್ತು ಪರಿಶ್ರಮವು ನಮಗೆ ಯಾವಾಗಲೂ ಸಫಲತೆಯನ್ನು ನೀಡ್ತದೆ. ಯಾರು ಪ್ರಯತ್ನ ಮತ್ತು ಪರಿಶ್ರಮ ಮಾಡ್ತಾರೋ ಅವರಿಗೆ ಅದೃಷ್ಟ ದೇವತೆ ಒಲಿತಾಳಂತೆ ಹೇಳ್ತಾ ಮತ್ತೊಮ್ಮೆ ನನಗೆ ಇಲ್ಲಿ ಅವಕಾಶ ನೀಡಿದ ಸರ್ವರಿಗೂ ನಾನು ಆಭಾರಿಯಾಗಿದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್ ತಮಗೆ ತಮ್ಮ ಸಂದೇಶಯುಕ್ತ ನುಡಿಗಳಿಗೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಖ್ಯಾತ ಶಿಕ್ಷಣತಜ್ಞರು ಹಾಗೂ ಪ್ರೇರಕ ಭಾಷಣಗಾರರಾದಂತಹ ಶ್ರೀಮತಿ ವಚನಾ ಜಯರಾಮ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂದೆ ಕುಳಿತಿರುವ ಪೋಷಕರೇ, ಹಿರಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರ. ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟು ಆಡಿಯನ್ಸ್ ಕಳ್ಕೊಬಿಟ್ವಿ ನಾವು ಎಲ್ಲರೂ ಹೊರಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೂ ಇರೋರಿಗೋಸ್ಕರ ನಂದೊಂದೆರಡು ಅನುಭವಗಳನ್ನ ನಾನು ಹಂಚ್ಕೊಳ್ತೀನಿ. ಪ್ರಾಸ್ತಾವಿಕವಾಗಿ ಮಾತಾಡಿದವರು ಹಾಗೆ ರಿಪೋರ್ಟ್ ಓದಿದ್ದು ಕೇಳಿಸ್ಕೊಂಡ್ರಾ ನೀವೆಲ್ಲ? ನಾನು ಕೇಳಿಸ್ಕೊಂಡೆ.
ಹಾಗೆ ಅದರಲ್ಲಿ ಏನು ಕೇಳಿ ಬಂತು ಅಂದರೆ ನನಗೇನು ಆಶ್ಚರ್ಯ ಆಗಿದ್ದಂದರೆ, ಎಲ್ಲಿಯಾದರೂ ಅಪ್ಪಿ ತಪ್ಪಿ ನೀವು ಇದೊಂದು ಸ್ಪೀಡ್ ಬ್ರೇಕರ್ ಒಂದು ಫೇಲ್ ಆಗಿರೋದು ಒಂದು ಸ್ಪೀಡ್ ಬ್ರೇಕರ್ ಅಂತ ಹೇಳ್ತೀನಿ. ನೀವು ಹೋಗ್ತಾ ಇರುವ ಜರ್ನಿಯಲ್ಲಿ ಒಂದು ಸಿಕ್ಕಿರೋ ಸ್ಪೀಡ್ ಬ್ರೇಕರ್, ಅದನ್ನು ಸರಿ ಮಾಡ್ಕೊಳ್ಳೋದು ಸಮ್ಹೌ ಬರೀ ಶಿಕ್ಷಕರದೇ ಜವಾಬ್ದಾರಿ ಅನ್ನೋದು ಒಂದು ಎದ್ದು ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಇಲ್ಲಿರುವ ಪ್ರತಿಯೊಬ್ಬರು ಮಕ್ಕಳು, ಪ್ರತಿಯೊಬ್ಬ ಭಾರತೀಯ ಪ್ರಜೆ, ಬಿಡಿ ಪ್ರಪಂಚದ ಪ್ರತಿಯೊಂದು ಮಕ್ಕಳು ನಮ್ಮೆಲ್ಲರ ಜವಾಬ್ದಾರಿ. ಅವರ ಸೋಲು ಗೆಲುವು ಎಲ್ಲವೂ ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ 4 ಗ್ರೂಪ್ ಮಾಡಿದರೆ, ಮೊದಲನೇದಾಗಿ ಆಬ್ವಿಯಸ್ಲಿ ವಿದ್ಯಾರ್ಥಿಗಳೇ, ಎರಡನೇದಾಗಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋರು ಪೋಷಕರು, ಮೂರನೇದು ಶಿಕ್ಷಕರು, 4ನೇದು ಸಮಾಜ. ಸಮಾಜ ಅಂದರೆ ಯಾರು? ಇಲ್ಲಿ ಕೂತಿರುವ ಎಲ್ಲರೂ, ನಾವು ಪ್ರತಿಯೊಬ್ಬರೂ ಇದಕ್ಕೆ ರೆಸ್ಪಾನ್ಸಿಬಲ್. ಇಲ್ಲಿ ಕೂತವ್ರು ಯಾರ್ದೋ ಮಕ್ಕಳು, ಅವ್ರ ರಿಸಲ್ಟ್ ಹೇಗಾದರೂ ಬಂದರೆ ಪರವಾಗಿಲ್ಲ ಅಂತ ನಾವೆಲ್ಲರೂ ಈ ಥರ ಇದ್ದರೆ ನಮ್ಮ ಮುಂದಿನ ಭವಿಷ್ಯ, ಇಲ್ಲಿರೋ ಮಕ್ಕಳು, ನಮ್ಮ ಭವಿಷ್ಯನೇ ನಾವು ಕೈಯಾರೆ ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಹಾಗೆ ಶಿಕ್ಷಣ ಅಥವಾ ಯಾವುದೇ ವಿದ್ಯಾಭ್ಯಾಸ, ಇಲ್ಲ ಯೂನಿವರ್ಸಿಟಿ, ಸ್ಕೂಲ್ ಆಗಿರಲಿ, ಬೇಸಿಕ್ ಸಬ್ಜೆಕ್ಟ್ಸ್ ಹೇಳ್ಕೊಡ್ತವೆ, ಫಂಡಮೆಂಟಲ್ಸ್ ಹೇಳ್ಕೊಡ್ತವೆ, ನಮಗೆ ಜೀವನದಲ್ಲಿ ವಿವೇಚನೆ ಮಾಡುವಂಥ ಒಂದು ಶಕ್ತಿಯನ್ನು ಹೇಳ್ಕೊಡ್ತಾರೆ. ದಟ್ ಈಸ್ ರ್ಯಾಷನಲೈಸಿಂಗ್. ಆದರೆ ಪೋಷಕರು, ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಲೈಫ್ ಸ್ಕಿಲ್ಸ್, ವ್ಯಾಲ್ಯೂ ಸಿಸ್ಟಮ್, ಬಿಲೀಫ್ ಸಿಸ್ಟಮ್, ನಮ್ಮ ಸಂಸ್ಕೃತಿ, ಇದೆಲ್ಲನೂ ಪೋಷಕರು ಕಲಿಸ್ಕೊಡೋದು. ಯಾವುದೋ ಒಂದು ಒಳ್ಳೆ ಸ್ಕೂಲಿಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ. ಇದಕ್ಕೆ ನನ್ನದೇ ಮಗಂದೊಂದು ಉದಾಹರಣೆ ಕೊಡ್ತೀನಿ ಕೊನೆಯದಾಗಿ. 3ನೇ ಅವರು ಸಮಾಜ. ಸಮಾಜ ಅಂದರೆ ನಾನು ಹೇಳಿದ್ನಲ್ಲ, ಇಲ್ಲಿ ಕೂತಿರುವ ಪ್ರತಿಯೊಬ್ಬ ಅಡಲ್ಟ್, ನಮ್ಮದು ನೀವು ಅಷ್ಟೇ ಓದಿ ಮುಂದೆ ಇಲ್ಲಿ ಓದಿರೋರು ಯಾರು ಕಾಣಿಸ್ತಾ ಇಲ್ಲ ಈಗ, ಅಂದರೆ ಮಕ್ಕಳು ಪ್ರಗತಿ ಇನ್ಸ್ಟಿಟ್ಯೂಟ್ ಬಿಟ್ಟು, ನೀವು ಅಷ್ಟೇ ಮುಂದೆ ದೊಡ್ಡವರಾಗಿ ಅಡಲ್ಟ್ ಆದಾಗ 18+ ಆದಾಗ ನಿಮಗೂ ನಿಮ್ಮ ಜೂನಿಯರ್ಸ್ನ ಫ್ಯೂಚರ್ ಬಗ್ಗೆ ಕಾಳಜಿ ವಹಿಸ್ಕೊಳ್ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಬರಲೇಬೇಕು. ಓಕೆ. 4ನೇದು ನಾನು ಹೇಳ್ದಂಗೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು. ನಮಗೆ ವಿವೇಚನಾ ಶಕ್ತಿ ಬರುತ್ತಲ್ವ, ಇದರಲ್ಲಿ ನಮ್ಮ ತಂದೆ ತಾಯಿಯರಿಂದ, ಶಿಕ್ಷಕರಿಂದ, ಸಮಾಜದಿಂದ ಯಾವುದನ್ನು ತಗೊಳ್ಬೇಕು, ತಗೊಳ್ಬಾರ್ದು, ಯಾವುದನ್ನು ಕಲಿಬೇಕು, ಕಲಿಬಾರ್ದು, ಈ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ ನಾವು ನಮ್ಮ ಜೀವನನ ರೂಪಿಸ್ಕೊಳ್ಬೇಕು. ಓಕೆ. ನಾನು ನನ್ನ ಮಗಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮಗ ಅವನ್ನ ಬೆಂಗಳೂರಲ್ಲಿ ಟಾಪ್ 5, ಒನ್ ಆಫ್ ದ ಟಾಪ್ 5 ಇನ್ಸ್ಟಿಟ್ಯೂಟ್ಸ್, ಗ್ರೀನ್ವುಡ್ ಹೈ ಅನ್ನಲ್ಲಿಗೆ ಸೇರಿಸಿದ್ವಿ. ಲಕ್ಷಗಟ್ಟಲೆ ಏನು ಹೇಳ್ತಾರೆ ಫೀಸ್ ಅಲ್ಲಿಗೆ. ಜಸ್ಟ್ ಲೈಕ್ ಎನಿ ಅದರ್ ನಾರ್ಮಲ್ ಪೇರೆಂಟ್ ಕಳಿಸ್ಬಿಟ್ಟು ನಾವೆಲ್ಲ ಆರಾಮಾಗಿದ್ವಿ. ಯಾಕಂದರೆ ಕೆಲಸಕ್ಕೆ ಹೋಗ್ತಾ ಇದ್ವಿ, ಗಂಡ ಹೆಂಡತಿ ಇಬ್ಬರು. ಸ್ಕೂಲಿಗೆ ಸೇರಿಸಾಯಿತು. ಇನ್ನು ನಮ್ಮ ಮಗ ಅವ್ರ ಜವಾಬ್ದಾರಿ, ಅವನ್ನ ಓದಿಸೋದು, ಮಾರ್ಕ್ಸ್ ತೆಗೆಯೋದೆಲ್ಲ ಸ್ಕೂಲಿನ ಜವಾಬ್ದಾರಿ. ಅವನಾಗೆ ಪ್ರತಿ ಪೇರೆಂಟ್ಸ್ ಥರ ನಾವು ಅದೇ ಥರ ಇದ್ವಿ. 6ನೇ ಕ್ಲಾಸ್ನಾಗ ತುಂಬ ಅತಿ ಬುದ್ಧಿವಂತ ಅಲ್ದಿದ್ರು, ಕಮ್ಮಿ ಏನಲ್ಲ, ಒಂದು 60-70% ತಗೊಳ್ತಿದ್ದ ಮಗ 6ನೇ ಕ್ಲಾಸ್ ತನಕ ಚೆನ್ನಾಗೇ ಓದ್ತಾ ಇದ್ದ. 7ನೇ ಕ್ಲಾಸಲ್ಲಿ 35 ತೆಗೆದ್ರೆ ಹೆಚ್ಚು. ನಮಗೆ ಟೈಮ್ ಇಲ್ಲ, ಅಂದರೆ ನಾವು ಮಾಡ್ಕೊಂಡಿರೋದು ಬ್ಯುಸಿ, ಆಫೀಸ್ಗೆ ಹೋಗೋದು, ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆಗೆ ಬರೋಷ್ಟೊತ್ತಿಗೆ ಮಗ ನಿದ್ದೆ. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಪುನಃ ಸ್ಕೂಲ್ಗೆ ಹೋಗಬೇಕು. ಈ ಗ್ಯಾಪಲ್ಲಿ ಏನಾಯಿತು ಅಂದರೆ ಮೊಬೈಲ್, TV, ಆಕ್ಸೆಸ್ ಟು ಲಾಟ್ ಆಫ್ ಟೆಕ್ನಾಲಜಿ ಅವನ್ನ ಸ್ಟಡಿ ಟೈಮ್ನ ಡಿಸ್ಟ್ರಾಕ್ಟ್ ಮಾಡ್ತು. ಬೇಕಾದಷ್ಟು ಡಿಸ್ಟ್ರಾಕ್ಷನ್ಸ್, ನಾವೇ ನಮ್ಮ ಕೈಯಾರೆ ದುಡ್ಡು ಕೊಟ್ಟು ಕೊಡಿಸಿರೋ ಡಿಸ್ಟ್ರಾಕ್ಷನ್ಸ್. ಇದಾದಮೇಲೆ ಈಗ ನಾನು ಹೇಳಿದ್ನಲ್ಲ 4 ಗ್ರೂಪ್ಗಳು ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಅ ಸ್ಟೂಡೆಂಟ್ಸ್ ಲೈಫ್. ಇದರಲ್ಲಿ ಯಾವುದಾದ್ರು ಒಂದು ಆಯಾ ತಪ್ಪಿದ್ರೆ ಅದನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಪೋಷಕರೇ ರೆಸ್ಪಾನ್ಸಿಬಲ್ ಪೀಪಲ್. ದೇ ಆರ್ ದ ಮೋಸ್ಟ್ ರೆಸ್ಪಾನ್ಸಿಬಲ್. ಪೋಷಕರು ಏನು ಮಾಡಬೇಕು? ಒಂದು, ಮನೆಯ ವಾತಾವರಣ ಬದಲಾಯಿಸಬೇಕು. ಶಾಲೆ ವಾತಾವರಣ ನಾವು ಬದಲಾಯಿಸೋಕ್ಕಾಗೋದಿಲ್ಲ, ಆದರೆ ಶಾಲೆಗೆ ಹೋಗಿ ಟೀಚರ್ಸ್ ಜೊತೆ ರಿಕ್ವೆಸ್ಟ್ ಮಾಡ್ಬೋದು, ಇಲ್ಲ ಶಾಲೆಯನ್ನೇ ಬದಲಾಯಿಸ್ಬೋದು. 3, ಸಮಾಜದಿಂದ ಏನು ಪ್ರಭಾವ ಬೀರ್ತಾ ಇದೆ ಮಗುವಿನ ಮೇಲೆ, ಅದನ್ನು ಬದಲಾಯಿಸ್ಲಿಕ್ಕೆ ಆಗ್ತದ ಅಂತ
ನೋಡ್ಕೊಳ್ಬೇಕು. ಸೊ ನಾವು ಮಾಡಿದ ಒಂದು ಚಿಕ್ಕ ಕೆಲಸ ಅಂದರೆ ಅವನನ್ನು ಬೆಂಗಳೂರು ಸ್ಕೂಲಿಂದ ತೆಗೆದು ಗೋಣಿಕೊಪ್ಪಲಲ್ಲಿ ಕರುಂಬಾಯ ಅಕಾಡೆಮಿ ಆಫ್ ಲರ್ನಿಂಗ್ ಆ್ಯಂಡ್ ಸೈನ್ಸ್ ಅಂತ ಸ್ಪೋರ್ಟ್ಸ್ ಅಂತ ಹೇಳಿ ಕ್ಯಾಲ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟಿಗೆ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕಿದ್ವಿ. ಈ ಜೂನ್ ಸೇರಿಸಿದ್ದು ಡಿಸೆಂಬರ್ ಒಳಗೆ ಅವನಲ್ಲಾಗಿರೋ ಪರಿವರ್ತನೆ ತುಂಬ ಅಚ್ಚರಿ ಮೂಡ್ತು. ನೀವು ಅನ್ಕೋತಾ ಇರ್ಬೋದು, ಓಹೋ ಚೆನ್ನಾಗಿದೆ, ಇವರು ಬೆಂಗಳೂರಲ್ಲಿ ಯಾವುದೋ ಒಂದು ದೊಡ್ಡ ಸ್ಕೂಲಿಗೆ ಹಾಕಿಬಿಟ್ಟು ಅಲ್ಲಿ ಸರಿಯಾಗಲಿಲ್ಲ ಅಂತ ಹೇಳ್ಬಿಟ್ಟು ತೆಗ್ಬಿಟ್ಟು ಹಾಸ್ಟ್ಲಿಗೆ ಹಾಕಿದ್ದಾರೆ. ಹಾಗಲ್ಲ, ನಮ್ಮ ಪರಿಸ್ಥಿತಿ ಹಾಗಿತ್ತು. ನಮ್ಮ ಮನೆ ವಾತಾವರಣ ಚೇಂಜ್ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ನಾವು ಬೆಂಗಳೂರಿಂದ ನಾನು ಪುತ್ತೂರಿಗೆ ಬರಬೇಕಿತ್ತು. ನಮಗಿದ್ದಿದ್ದು ಆಪ್ಷನ್ ರೆಸಿಡೆನ್ಷಿಯಲ್ ಸ್ಕೂಲ್. ಅದರಲ್ಲಿ ಇರೋ ICSE ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬೆಸ್ಟನ್ನು ಹುಡುಕಿ ನಮ್ಮ ಮಗನಿಗೆ ಲೈಫ್ ಸ್ಕಿಲ್ಸ್ ಕೊಡೋ ಅಂಥ ಒಂದು ಸ್ಕೂಲ್ಗೆ ಸೇರಿಸಿದ್ವಿ. ಅಲ್ಲಿಗೆ ಸೇರಿದ ಮೇಲೆ ಅವನಲ್ಲಾಗಿರೋ ಪರಿವರ್ತನೆ ಇಸ್ ಅಮೇಝಿಂಗ್. ಅವನಿಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಆ ಕಲೆಯನ್ನು ಅವರು ಗುರುತಿಸಿ ಅವನಿಗೆ ಪ್ರೋತ್ಸಾಹ ನೀಡಿ ಅವನ ಕಾನ್ಫಿಡೆನ್ಸ್ ಲೆವೆಲ್ಲೇ ಚೇಂಜ್ ಮಾಡಿದ್ದಾರೆ. ಆ ಮಕ್ಕಳು ಒಂದು ಕಾನ್ಫಿಡೆನ್ಸ್ ಇದ್ದಾಗ ಏನು ನಡೆದಾಡುವ ರೀತಿಯಲ್ಲೇ ಗೊತ್ತಾಗ್ತದೆ ಅವರು ಜೀವನಾನ ಹೇಗೋ ಎದುರಿಸ್ತಾರೆ ಅಂತ. PTMಗೆ ಕ್ಯೂವಲ್ಲಿ ನಿಂತಾಗ ನಾವು ನಿಂತಿರ್ತೀವಿ, ಮುಂದ್ಗಡೆ ಇರೋ ಮಕ್ಕಳು ಅಮ್ಮ ಅವನೇ ಯುಧಿಷ್ಠಿರ್ ಅಂತ ಹೇಳ್ತಾ ಇದ್ನಲ್ಲ ಅವನೇ ಅಂತ ಹೇಳಿದಾಗ ನಾನು ನನ್ನ ಗಂಡ ಫುಲ್ ಹೆಮ್ಮೆ, ನಮ್ಮ ಮಗನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅವನಿದ್ದಾಗ ಅವನ್ನ ಯಾರು ಗೊತ್ತೇ ಇರ್ತಿರ್ಲಿಲ್ಲ ಅಂತ. ಸೊ ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ ಒಂದೊಂದ್ಸತಿ ವಿ ಕುಡ್ ಬಿ ಡೂಯಿಂಗ್ ದ ಬೆಸ್ಟ್. ನಾವು ಅವ್ರನ್ನ ಬೆಸ್ಟ್ ಸ್ಕೂಲಲ್ಲಿ ಹಾಕಿರ್ಬೋದು, ನಮ್ಮ ಮನೆಯಲ್ಲೂ ಬೆಸ್ಟ್ ಎನ್ವೈರ್ಮೆಂಟ್ ಇರ್ಬೋದು, ಸಮಾಜ ತಕ್ಕಮಟ್ಟಿಗೆ ಒಳ್ಳೆಯ ಪ್ರೋತ್ಸಾಹನೂ ನೀಡ್ತಾ ಇರ್ಬೋದು, ಸ್ಟೂಡೆಂಟು ಒಳ್ಳೆಯ ಮಕ್ಕಳಾಗಿರ್ಬೋದು. ಆದರೂ ಎಲ್ಲೋ ಆಯ ತಪ್ತದೆ. ಆ ತಪ್ತಾ ಇರೋ ಆಯದಲ್ಲಿ ಈ ಪ್ರಗತಿ ಸ್ಟಡಿ ಸೆಂಟರ್ ನಂತಹ ಇನ್ಸ್ಟಿಟ್ಯೂಟ್ಸ್ಗಳು ಮಕ್ಕಳನ್ನ ಅವರ ಕಲೆಗಳು, ಅವರ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಹೋನ್ ಮಾಡಿ, ಅಂದರೆ ಅದರ ಹೆಚ್ಚಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಯಾಕಂದರೆ ನಾನು ಹ್ಯೂಮನ್ ರಿಸೋರ್ಸಲ್ಲಿ ಕೆಲಸ ಮಾಡಿದ್ದು ಎಂಪ್ಲಾಯೀಸ್ದು ಪರ್ಫಾರ್ಮೆನ್ಸ್ ರಿವ್ಯೂ ಎಲ್ಲ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ರೇಟಿಂಗ್ 1 ಬೀಯಿಂಗ್ ದ ಲೋವೆಸ್ಟ್, 5 ಬೀಯಿಂಗ್ ದ ಹೈಯೆಸ್ಟ್ ಕೊಡ್ತೀವಿ. 1 ರೇಟಿಂಗ್ ಇರುವ ಎಂಪ್ಲಾಯಿ ಯೂಸ್ಲೆಸ್ಸಾ, ಅವ್ನ ಮನುಷ್ಯ ಪ್ರಯೋಜನ ಇಲ್ಲದೆ ಇರೋವನ್ನ ಇಲ್ಲ. ಆ ಎನ್ವೈರ್ಮೆಂಟಿಗೆ ಪ್ರಾಬಬ್ಲಿ ಆ ಎಂಪ್ಲಾಯಿ ಸರಿಯಲ್ಲ. ಅದೇ ಲಾಜಿಕ್ನ ಸ್ಟೂಡೆಂಟಿಗೂ ಅಷ್ಟೇ. ಒಂದೊಂದು ಸತಿ ಅವರ ಎನ್ವೈರ್ಮೆಂಟ್ ಚೇಂಜ್ ಮಾಡಿದರೆ ಅವರ ಡಿರೆಕ್ಷನ್ ಚೇಂಜ್ ಆಗಿ ಅವ್ರು ತಲುಪಬೇಕಾದ ಗುರಿ ತಲುಪ್ತಾರೆ. ನಾನು ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಮಾಡಿ ಪ್ರಗತಿಯಲ್ಲಿ ಅಲ್ಲಿ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಅಂದರೆ ಅವಕಾಶ ಸಿಕ್ಕಿರಲಿಲ್ಲ, ಕೊಟ್ಟಿರೋ ಅವಕಾಶನ ನಾನು ತಗೊಂಡಿರಲಿಲ್ಲ. ಹಾಗೆ ಇಂಥ ದಿಗ್ಗಜರ ಹತ್ರ, ಇದು ನನ್ನ ತಂದೆಯ ಸ್ನೇಹಿತರು ಮತ್ತು ನನ್ನ ದೊಡ್ಡ ಅಣ್ಣ ಅಂಥವ್ರ ಜೊತೆ, ಮತ್ತು ಸಾಹಿತಿಗಳು, ಕನ್ನಡ ಪರಿಷತ್ನ ಅಧ್ಯಕ್ಷರು ಅಂಥವ್ರ ಮಧ್ಯ ನನ್ನನ್ನು ಕರೆದು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಕ್ಕೆ, ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಪ್ರಗತಿ ಸೆಂಟರ್ನ ಇಬ್ಬರು ಫೌಂಡರ್ಸ್ ಆದ ಗೋಕುಲ್ನಾಥ್ ಮತ್ತು ಮೇಡಮ್ ಇಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೇಡಮ್ ತಮಗೆ ತಮ್ಮ ಅನುಭವಯುಕ್ತ ನುಡಿಗಳಿಗೆ. ಯಾವುದೇ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನ ಸನ್ಮಾನಿಸುವುದು ನಮಗೆಲ್ಲ ಅತೀವ ಹೆಮ್ಮೆಯ ವಿಚಾರ. ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ವತಿಯಿಂದ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಎನ್ ರವೀಂದ್ರ ಶೆಟ್ಟಿ ನುಳಿಯಾಲು ಹಾಗೂ ನಮ್ಮ ಸಂಸ್ಥೆಯ ಹೆಮ್ಮೆಯ ಪ್ರತಿಭಾವಂತ ಹಳೆ ವಿದ್ಯಾರ್ಥಿಗಳಾದ ಕುಮಾರಿ ಸುಷ್ಮಾ ಸಿ ಮತ್ತು ಕುಮಾರಿ ವಿನಿತಾ ಎಸ್ ಇವರನ್ನು ಸನ್ಮಾನಿಸಲಾಗುವುದು. ಸನ್ಮಾನ ಪತ್ರವನ್ನು ಓದಲಿದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯಿನಿಯವರು. ನಮ್ಮ ಸಂಚಾಲಕರು ಮತ್ತು ಪ್ರಾಂಶುಪಾಲರು ಈ ಸನ್ಮಾನ ಕಾರ್ಯಕ್ರಮವನ್ನು ಸರ್ವ ಅತಿಥಿಗಳನ್ನೊಡಗೂಡಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸನ್ಮಾನಿತರಿಗೆ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟ ಸರ್ವ ಗಣ್ಯರಿಗೂ ವಂದನೆಗಳು. ಈಗ ಸನ್ಮಾನಿತರಾದ ಶ್ರೀ ಎನ್ ರವೀಂದ್ರ ಶೆಟ್ಟಿ ನುಳಿಯಾಲು ತಮ್ಮಿಂದ ಒಂದೆರಡು ಮಾತು. ವೇದಿಕೆಯಲ್ಲಿರುವ ತುಂಬ ಗಣ್ಯರಿದ್ದಾರೆ. ಹೆಸರಲ್ಲಿ ಸ್ವಲ್ಪ ಕಷ್ಟ ಆದಿತ್ತು. ಆದರೆ ಹೇಮನಾಥ್ ಶೆಟ್ಟರೆ, ಅದೇ ರೀತಿ ಗೋಕುಲನಾಥ್ ಸೇರವರೇ, ಅದೇ ರೀತಿ ಮೇಡಮ್ ಆದಂಥ ಹೇಮಲತಾ ಗೋಕುಲನಾಥ್ ಅವರೇ, ಅದೇ ರೀತಿ ಮುಖ್ಯ ಅಧ್ಯಾಪಕ ವರ್ಗದವರೇ, ಸಹ ಅಧ್ಯಾಪಕ ವರ್ಗದವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಪೋಷಕ ಶಿಕ್ಷಕರಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಲ್ಲ ಸೇರಿರುವ ನನ್ನ ಆತ್ಮೀಯ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸಮಯ ಅವಕಾಶ ಸ್ವಲ್ಪ ಕಮ್ಮಿದ ಪ್ರಕಾರ ನನಗೆ ಇವತ್ತು ಸನ್ಮಾನ ಅದರ ಬಗ್ಗೆ ಮಾತ್ರ ಮಾತಾಡಬೇಕಾದ್ದು ನನ್ನ ಕರ್ತವ್ಯದ್ದು, ಧನ್ಯವಾದ ಕೊಡಬೇಕಾದ್ದು. ಆದರೆ ಈ ಸಂಸ್ಥೆಯ ಬಗ್ಗೆ ನನಗೆ ಸ್ವಲ್ಪ ಗೌರವ ಹೆಮ್ಮೆ ಉಂಟು. ಏನೆಂದರೆ ನನ್ನ ಮಗ ನನಗೆ ಭಾರಿ ನಿಕಟ ಒಂದು ಸಂಬಂಧ ಕೂಡ ಉಂಟು. 15 ವರ್ಷ, ಈಗ 16 ವರ್ಷ ಅಂತ ಹೇಳಿದರು ಅವರು. ಬಹುಶಃ ನನ್ನ ಮಗ ಸ್ವಲ್ಪ 8ನೇ ಕ್ಲಾಸಿನಲ್ಲಿ ನಮ್ಮ ಹೈಸ್ಕೂಲಲ್ಲಿ ವಿವೇಕಾನಂದ ಸ್ಕೂಲಿಗೆ ಹೋಗುವಾಗ ಏನೋ ಪತ್ರಿಕೆಯಲ್ಲಿ ನೋಡಿದ್ದೆ ನಾನು. ಏನಂದರೆ ಸುದ್ದಿ ಪತ್ರಿಕೆಯಲ್ಲಿ ನವೋದಯ ಸ್ಕೂಲ್ನಲ್ಲಿ ಎಷ್ಟು ವೇಕೆನ್ಸಲ್ಲಿ 8ರಿಂದ 9ಕ್ಕೆ ಕಲಿಸುವಂಥ 8-9 ಮಕ್ಕಳಿಗೆ ಒಂದು ಅವಕಾಶ ಇತ್ತು ಅಲ್ಲಿ. ಆಗ ನಾನು ಆ ಸುದ್ದಿ ಪತ್ರಿಕೆಯನ್ನು ನೋಡಿ ನನ್ನ ಮಗ ಸ್ವಲ್ಪ ಎಲ್ಲಿ ಹೋದರೂ ಸ್ವಲ್ಪ ಈಗ ಭಾರಿ ಸುಧಾರಿದ್ದಾನೆ. ಅವ್ರಿಗೆ ಸ್ವಲ್ಪ ಕಿರಿಕಿರಿ ಎಲ್ಲ ಸ್ಕೂಲಲ್ಲಿ ಹೋಗುವಾಗ. ಸುಧಾರ ಸ್ಕೂಲಲ್ಲಿ ಎಂತಾದರೂ ಸ್ವಲ್ಪ ಪರಿವರ್ತನೆ ಆಗೋದು, ಸ್ವಲ್ಪ ಬೇರೆ ಕೊಂಡೋಗ್ತೀರಾ ಸರಿ, ನೀವು ಎಲ್ಲಿ ಕೊಂಡೋಗೋದು, ಸ್ಕೂಲಲ್ಲಿ ಸ್ವಲ್ಪ ಚೊಕ್ಕಾಡಿಯಲ್ಲಿ ಸ್ವಲ್ಪ ಶಿಸ್ತಿನ ಶಾಲೆ ಉಂಟು, ಅಲ್ಲಿ ಕೊಂಡೋಗ್ತೀರಾ, ಅಲ್ಲಿ ಕೂಡ ಅದೇ ರೀತಿ ಒಂದೋ ಸಲ ಹಾಗೆ ಮಾಡಿದ. ವಾಪಸ್ ನಾನು ಕರ್ಕೊಂಡು ಬಂದು 8ನೇ ಕ್ಲಾಸಲ್ಲಿ ಸೇರಿಸುವಾಗ 9ಕ್ಕೆ ಒಂದು ಪ್ರೊವಿಷನ್ ಅಂತ ಒಂದು ಅವಕಾಶ ನವೋದಯ ಸ್ಕೂಲಲ್ಲಿ 8ರಿಂದ 9 ಅಲ್ಲಿ ವೇಕೆನ್ಸಿ ಸ್ಟೂಡೆಂಟ್ ಇದ್ದಾರೆ, ಅದಕ್ಕೊಂದು ಅವಕಾಶ ಉಂಟಂತ. ಆದರೆ ನಾನು ಸುದ್ದಿ ಪತ್ರಿಕೆಯನ್ನು ಓದಿ ನಾನು ನನ್ನ ಮಗನ ಹತ್ರ ಕೇಳಿದೆ, ಎಂತ ಮರೆ ಇಲ್ಲಿ ಏನೋ ಒಂದು ನವೋದಯಲ್ಲಿ ಏನೋ ಫ್ರೀ ಉಂಟಂತೆ, ಏನು ನನಗೆ ಹೋಗ್ಬೋದಾ, ಸ್ವಲ್ಪ ಸ್ಟಡಿ ಮಾಡ್ಬೋದಾ, ನೋಡೋ ಪತ್ರಿಕೆಯಲ್ಲಿ ಈ ರೀತಿ ಉಂಟು, ಹೇಗೆ ಕೊಟ್ಟಿದ್ದಾರೆ ಏನು ಅಂತ ಕೇಳುವಾಗ ನಾನು ಸೀದಾ ಬಂದದ್ದು ಗೋಕುಲನಾಥ್ ಅವರ ಹೆಂಡತಿ ಇವರ ಮೇಡಮ್ ಹತ್ರ ಮನೆಗೆ ಮುಡಿ ಎಲ್ಲರೂ ಅವರ ಆಫೀಸ್ಗೆ ನಾನು ಬಂದೆ. ಏನು ಮೇಡಮ್ ಇದನ್ನು ಸ್ವಲ್ಪ ನಮ್ಮ ಹುಡುಗ ಹೀಗಿದ್ದಾನೆ, ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀರಾ, ಹೋಗ್ಬೋದಾ, ಇವರಿಗೆ ಅರ್ಹತೆ ಉಂಟಾ, ಸರಿ ಮಾಡ್ಬೋದಂತ ನಾನು ಮೇಡಮ್ ಹತ್ರ ನಾನು ವಿಚಾರ ಮಾಡಿದ್ದೆ. ಅದಕ್ಕೆ ಧಾರಾಳವಾಗಿ ನಿಮ್ಮ ಮಗನು ನನಗೆ 100ಕ್ಕೆ 100 ಅವನನ್ನು ಅಲ್ಲಿಗೆ ಹೋಗುವಾಗ ನಾನು ವ್ಯವಸ್ಥೆ ಮಾಡ್ತೇನೆ, ಗ್ಯಾರಂಟಿ ನಿಮಗೆ ವಾಗ್ದಾನ ಕೊಡ್ತೇನೆ, ಅವನು ಕಳಿಸಿ ಅಂತ ಹೇಳಿ ಆ ಹುಡುಗನನ್ನು ಅಲ್ಲಿಗೆ ಕಳಿಸಿದ್ದೇನೆ. ಅವರಿಗೆ ಸುರಿಗೆಯಲ್ಲಿ ಹೇಳಿದರು, ಮಂಚವನ್ನು ಹೊಡೆಯೋದು, ಚೇರ್ ಹೊಡೆಯೋದು, ಮತ್ತೊಂದು ಅದು ಕೂಡ ಅನುಭವ ಆ ಹುಡುಗ ಮಾಡಿದ್ದಾನೆ, ಅದಕ್ಕೆ ಅವರು ಶ್ರಮಿಸಿದ್ದಾರೆ ಅಂತ ನಾನು ನನ್ನ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಬದುಕು ಕಟ್ಟಿಕೊಳ್ಳುವ ಕೌಶಲ್ಯಭರಿತ ಶಿಕ್ಷಣ ಈ ಸಂಸ್ಥೆಯಲ್ಲಿ ನಡೆಯುತ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅದರ ಮೂಲಕ ಈ ಮುಂದಕ್ಕೆ ಈ ಜೀವನದ ಮೌಲ್ಯ ಕಲಿಸಿಕೊಡುವಂಥ ಈ ಸಂಸ್ಥೆ ಇದರಲ್ಲಿ ನಡಿಬೇಕು. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಇದಕ್ಕೆ ದೇವರ ಅನುಗ್ರಹ ಸಿಕ್ಕಬೇಕು, ಜನಗಳೆಲ್ಲ ಸಹಕಾರ ಕೊಡಬೇಕು. ನೋಡಿ, ಇಂಥ ಒಂದು ಸಂಸ್ಥೆ ನಡೆಸುವುದು ನಮ್ಮ ಜಿಲ್ಲೆಯಲ್ಲಿ, ಬೆಂಗಳೂರು ಬಿಟ್ಟರೆ ಬಾಕಿಯೆಲ್ಲ ಬಿಟ್ಟರೆ ಜಿಲ್ಲೆಯಲ್ಲಿ ಎಜುಕೇಷನ್ ನಮ್ಮ ಭಾರಿ ಒಳ್ಳೆ ಸ್ಥಾನಮಾನ ಉಂಟು ಎಜುಕೇಷನಿಗೆ. ಅದರಲ್ಲಿ ಪುತ್ತೂರು, ಮಂಗಳೂರು ಬಿಟ್ಟರೆ ಪುತ್ತೂರು, ಇಲ್ಲಿ ದೊಡ್ಡ ಅಲ್ಲಿ ವಿವೇಕಾನಂದ ಕಾಲೇಜ್ ಇರ್ಬೋದು, ಮತ್ತು ಇಲ್ಲಿ ಫಿಲೋಮಿನಾ ಕಾಲೇಜ್ ಇರ್ಬೋದು, ಮತ್ತೊಂದು ಇರ್ಬೋದು, ಅಂಬಿಕಾ ಇರ್ಬೋದು, ಎಲ್ಲ ಇರುವಾಗ ಅದಕ್ಕೆ ಮಕ್ಕಳು ಧಾರಾಳವಾಗಿ ಸಿಗ್ತಾರೆ. ಏನಂದರೆ ಅಡ್ಮಿಷನ್ ಆಗೋದು, ಅಲ್ಲಿ ಡೊನೇಷನ್ ತಗೊಳ್ಳೋದು, ಅಲ್ಲಿ ಪಾಸ್ ಆಗ್ತಾರೆ, ಅವ್ರ ರಿಸಲ್ಟ್ ಬರ್ತದೆ, ಹೆಸರು ಬರ್ತದೆ. ಆದರೆ ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಪರೀಕ್ಷೆ ಸ್ವಲ್ಪ ಕಠಿಣ. ಮಕ್ಕಳನ್ನು ಮಾನಸಿಕವಾದ ಅವರನ್ನು ತಯಾರು ಮಾಡಬೇಕು. ವಿದ್ಯಾರ್ಥಿ ಫೈಲಾಗಿರ್ತಾರೆ, ಸೆಕೆಂಡ್ ಆಗಿ ಮನೆಯಲ್ಲಿ ಏನೋ ಪನಿಷ್ಮೆಂಟ್ ಕೊಡ್ತಾರೆ. ಮಗು ಮಾನಸಿಕವಾಗಿ ಚಿಂತನೆ ಇರುವಾಗ ಅದನ್ನು ಬಹು ಜಾಗೃತಿಯಿಂದ ಅದನ್ನು ಪರಿವರ್ತನೆ ಮಾಡುವಂಥ ಕೆಲಸ ಈ ಪ್ರಗತಿ ಸಂಸ್ಥೆಯಲ್ಲಿ ಮಾಡಿ ಎಷ್ಟೋ ಮಕ್ಕಳಿಗೆ ಉದ್ಯೋಗದ ಅವಕಾಶ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮತ್ತೆ ಒಂದೊಂದು ಮಾತಾಡಿಗೆ ಹೋಗುವಾಗ ನನಗೆ ಇವತ್ತು ಸನ್ಮಾನ ಕಾರ್ಯಕ್ರಮ, ಮೊನ್ನೆ ಅವರು ಬಂದಿದ್ದರು. ಯಾರಂದರೆ ನಮ್ಮ ಮೇಡಮ್ ಬಂದಿದ್ದರು.
ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಬಂದಿದ್ದರು, ಮತ್ತು ನಮ್ಮ ನೊಲಿಯೆಲ್ಲ ಬಂದು ನಾರಾಯಣ ಬಂದರು. ಅಣ್ಣ ನೀವು ಇದನ್ನು ಮನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಒಪ್ಪಿ ಕಾರ್ಯಕ್ರಮ ಬರಬೇಕಣ್ಣ ಅಂತ ಅವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು. ಈಗ ಇವತ್ತು ನನಗೆ ನಿನ್ನೆ ನಾನು ಯಾರೋ ಬಾರಿಸಿದ್ರು ಇಲ್ಲಿ ಅವರು ಎಲ್ಲಿ ಅಂದರೆ ವಿವೇಕಾನಂದ ಕಾಲೇಜಲ್ಲಿ ಸ್ಕೂಲ್ ಏನೋ ನೀವು ಇರ್ತೀರಾ ನಿಮ್ಗೊಂದು ಹೀಗೆ ನಾನು ಇಲ್ಲ ಮನೆಯಲ್ಲಿ ಇಲ್ಲ ಅಲ್ಲ ಎಲ್ರಿಗೆ ನನಗೆ ಹೋಗ್ಲಿಕ್ಕೆ ಕೂಡ ಅಷ್ಟೊಂದು ಇದು ಭಯಂಕರ ಬರ್ತಾ ಉಂಟು ಸನ್ಮಾನದ ಕಾರ್ಯಕ್ರಮ. ನಾನು ಯಾಕೆ ಮೇಲೆ ಅದನ್ನು ಜಾರಿಸಿಬಿಟ್ಟೆ, ನಾನು ಮನೆಯಲ್ಲಿ ಇಲ್ಲ ಅಲ್ಲ ಹೆಸರು ಹಾಕಿದೆ, ಆ ಹೆಸರು ನಾನು ಇದ್ದರೆ ಬರ್ತೇನೆ, ಇಲ್ಲದರಿಗೆ ಸ್ವಲ್ಪ ಬರಲಿಕ್ಕೆ ಅನಾನುಕೂಲ, ನೀವು ಅದು ಶ್ರಮಿಸಬೇಕಂತ ಹೇಳಿದ್ದೇನೆ. ಆದರೆ ಇದರ ಬಗ್ಗೆ ಈ ಸನ್ಮಾನದ ಬಗ್ಗೆ ನಾನು ಈಗ MSc ಇದು 3ನೇ ಸನ್ಮಾನ ಮಾಡಿದ್ದ ಇರಬೇಕು. ಈಗ ಯಾವಾಗಲೂ ಸನ್ಮಾನ ಆಗ್ತಾ ಉಂಟು, ಅವರ ಕೈಯಿಂದ ನಮಗೆ ಪಡೆಯುವಂಥ ಯೋಗ ಭಾಗ್ಯ ಸಿಕ್ಕಿದೆ. ಅದೇ ಇವರ ಒಂದು ನಗು ಮುಖ ನೋಡಿ, ಇವರೊಂದು ಎಜುಕೇಷನ್ ಬೇಕು, ಅದು ಬೇಕಾ ತಾಳ್ಮೆ ಬೇಕಾದ್ದು. ನನ್ನ ಮಗ ಕಿರಿಕಿರಿ ತುಂಬ ಮಾಡಿದ್ದಾನೆ, ಆದರೆ ಗೋಕುಲನಾಥ್ ಸರ್ ಅವರು ನಮ್ಮ ಮನೆ ಬರುವಾಗ ಮಗ ಒಮ್ಮೆ ಈಗ ಏನಂತ ಹೋದ್ರೆ ಏನಾದರೂ ಒಂದೂವರೆ 2 ವರ್ಷ ಸ್ವಲ್ಪ ಅವರ ಮಕ್ಕಳ ಫ್ರೆಂಡ್ಶಿಪ್ನಿಂದ ಏನೋ ಹಾಳು ಮಾಡಿಕೊಂಡ, ಈಗ ಡಿಗ್ರಿ ಮಾಡಿದ್ದಾನೆ. ಈಗ ಏನೋ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕು, ನಮಗೆ ಪ್ರೈವೇಟ್ ಮೇಲೆ ಡಿಗ್ರಿ ಒಳ್ಳೆ ಮಾರ್ಕ್ ಬಂದಿದೆ ಮೊನ್ನೆ. ಆಗಿರುವಾಗ ಅವರು ಬಂದು ಅವನ ಬಗ್ಗೆ ಭಾರಿ ಗುಣಗಾನ ಮಾಡಿದರು. ನೋಡಿ ಸರ್ ನಿಮ್ಮ ಮಗ ಈಗ ಎಷ್ಟು ರೆಸ್ಪೆಕ್ಟ್ ಆಗಿ ಕೊಡ್ತಾನೆ, ಹೇಗೆ ಅವನ ಮುಖಲಕ್ಷಣ ಹೇಗೆ ಉಂಟು, ಹೇಗೆ ಹಾರ್ಡ್ ವರ್ಕ್ ಮಾಡ್ತಾನೆ ನೋಡಿ, ನಿಮ್ಮ ಬಾಡಿಯನ್ನು ಹೇಗೆ ಮೇಂಟೈನ್ ಮಾಡಿದ್ದಾನೆ, ಆ ಡಿಪಾರ್ಟ್ಮೆಂಟ್ ಹೋಗಲಿಕ್ಕೆ ಅಷ್ಟು ಅರ್ಹತೆ ಅಷ್ಟು ಬಾಡಿಯಲ್ಲಿ ಎಲ್ಲ ಮೇಂಟೈನ್ಸ್ ಮಾಡಬೇಕಾದ್ರೆ ಅದೆಲ್ಲ ಮಾಡಿದ್ದಾನೆ. ಈಗ ಓದ್ತಾನೆ, ಒಳ್ಳೆ ಜನ ಆಗ್ತಾನೆ ಅಂತ ಆಶೀರ್ವಾದ ಕೂಡ ಮೊನ್ನೆ ಮಾಡಿದ್ದಾರೆ. ಅದು ಭಾರಿ ಸಂತೋಷ. ಈಗ ನಮ್ಮ ಮೇಡಮ್ ಇದ್ದಾರೆ, ಅವರ ತಂದೆ CP ಜಯರಾಮ್ ಗೌಡ್ರು ಅಂದರೆ ಅವರು ಸಮಾಜ ಸೇವೆಯಲ್ಲಿ ದೊಡ್ಡ ಜನ. ಅವರು CP ಜಯರಾಮ್ ಗೌಡ್ರು ಅಂದರೆ ಅದು ವೇಟೇಜ್ ರಾಜಕೀಯ. ಮಂಗಳೂರಿಗೆ ಫೋನ್ ಮಾಡಬೇಕಾದ್ರೆ DSAFಗೆ ಫೋನ್ ಮಾಡಬೇಕಾದ್ರೆ ಅದು CP ಜಯರಾಮ. ಅಷ್ಟು ಗರ್ಸಿನ ಮನುಷ್ಯ ಅವರು. ಆ CP ಜಯರಾಮ ಏನು ಬಿಟ್ಟು ಹೋಗಿದ್ದಾರೆ, ಒಂದು ಗಿಡವನ್ನು ಒಂದು ಹೂವನ್ನು, ನೀನು ಕೂಡ ನನ್ನ ಸಮಾಜ ಸೇವೆ ಮಾಡುವಾಗ ನೀನು ಕೂಡ ಏನಾದರೂ ಸಮಾಜಕ್ಕೆ ಒಂದು ಸಂದೇಶ ಕೊಡು ಅಂತ ಹೇಳುವಂಥ ಒಳ್ಳೆಯ ಮಗನನ್ನು ಕೊಟ್ಟಿರೋದು ಮೇಡಮ್, ನಿಮಗೆ ಧನ್ಯವಾದ ಕೊಟ್ಟು ಕೂಡ ಸಂಭಿಸುತ್ತೇನೆ. ಅದೇ ರೀತಿ ನನ್ನನ್ನು ಭಾರಿ ಪ್ರೀತಿಪೂರ್ವಕವಾಗಿ ಎಲ್ಲ ಇಲ್ಲಿ ನಡೆದಿರುವಂಥ ಎಲ್ಲ ಪೋಷಕರ ಸಮ್ಮುಖದಲ್ಲಿ ನನಗೆ ಭಾರಿ ದೊಡ್ಡ ಸನ್ಮಾನ ಮಾಡಿದಿರಿ ಸೇರಿ. ನಿಮ್ಮ ಋಣವನ್ನು ನಾನು ತೀರಿಸಲಿಕ್ಕೆ ಭಾರಿ ಕಷ್ಟ. ದೇವರು ನಿಮ್ಮ ಸಂಸ್ಥೆಗೆ ದೇವರ ಮಾಲಿಂಗೇಶ್ವರ ಒಳ್ಳೆಯದು ಮಾಡಲಿ, ಜನಗಳ ಸಹಕಾರ ತಿಕ್ಕಲಿ ಅಂತ ಹೇಳಿ ನಿಮಗೆ ಎಲ್ಲರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ತಮಗೆ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ. ಇದೀಗ ಇನ್ನೋರ್ವ ಸನ್ಮಾನಿತರು ಪ್ರಗತಿಯ ಹಳೆ ವಿದ್ಯಾರ್ಥಿನಿ ಕುಮಾರಿ ಸುಷ್ಮಾ ಇವರಿಂದ ಅನಿಸಿಕೆಗಳು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನಾನಿಲ್ಲಿ ಇರೋದಕ್ಕೆ. ಮತ್ತು ಗೋಕುಲ್ನಾಥ್ ಸರ್ ಆಗಿರ್ಬೋದು, ಹೇಮಲತಾ ಮ್ಯಾಮ್ ಆಗಿರ್ಬೋದು, ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಓದೋದ್ರಲ್ಲಾಗಿರ್ಬೋದು, ಮಾರ್ಗದರ್ಶನ ಕೊಡೋದ್ರಲ್ಲಾಗಿರ್ಬೋದು. ನಾನಿಲ್ಲಿ ಏನಿದ್ದೀನಿ ಅದಕ್ಕೆ ಕಾರಣನೇ ಗೋಕುಲ್ನಾಥ್ ಸರ್ ಮತ್ತು ಹೇಮಲತಾ ಮ್ಯಾಮ್ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲೇ ಹೋದ್ರೂ ನನ್ನ ಗುರುತಿಸ್ತಾರೆ ಅನ್ನೋದಕ್ಕೆ ಅದಕ್ಕೆ ಕಾರಣನೇ ಹೇಮಲತಾ ಮ್ಯಾಮ್ ಮತ್ತು ಗೋಕುಲ್ನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನನ್ನು ಈ ಥರ ಮೋಟಿವೇಟ್ ಮಾಡಿ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಆ ಥರ ಇದ್ದಿದ್ದ ಸ್ಟೂಡೆಂಟ್ನ ನನ್ನ ಈ ಥರ ಮಾಡಿದ್ದಕ್ಕೆ ತುಂಬ ನಾನು ಯಾವಾಗಲೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೈನ್ಸಿಂದ ಕಾಮರ್ಸಿಗೆ ಬರಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಏನಪ್ಪ ಏನು ಮಾಡೋದು, ಅಲ್ಲಿಂದ ಬಂದು ಮಾಡ್ತೀನಾ ಇಲ್ವಾ ಏನಿದು ಅಂತ ಫುಲ್ ಏನೇನೋ ತಲೆಯಲ್ಲಿ ಏನೇನೋ ಇರ್ತಿತ್ತು, ಎಲ್ಲರೂ ಏನೇನೋ ಮಾತಾಡ್ತಿದ್ರು. ಅದನ್ನೆಲ್ಲನೂ ತಲೆಗೆ ಹಾಕ್ಕೊಳ್ದೇನೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಟ್ಟು ನೀಟಾಗಿ ಇಲ್ಲ ಈ ಥರ ಹೋಗಬೇಕು ಅಂತ ಕರೆಕ್ಟು ವೇಯಲ್ಲಿ ಹೇಳ್ಕೊಟ್ಟು ನನಗೆ ತಿದ್ದಿ ತೀಡಿ ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಎಲ್ಲೋದ್ರೂ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ವೇದಿಕೆಯನ್ನು ನನಗೂ ಹಂಚ್ಕೊಳ್ಳೋದಕ್ಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಕುಮಾರಿ ಸುಷ್ಮಾ ನಮಗೆ. ಈಗ ಮತ್ತೋರ್ವ ಸನ್ಮಾನಿತರು ಪ್ರಗತಿಯ ಹಳೆ ವಿದ್ಯಾರ್ಥಿನಿ ವಿನೀತಾ ಇವರಿಂದ ಅನಿಸಿಕೆಗಳು. ಕಂಗ್ರ್ಯಾಚುಲೇಷನ್ ಸರ್ ಅಂಡ್ ಮ್ಯಾಮ್. ಮೇಬಿ ಐ ಆಮ್ ನಾಟ್ ಎ ಗುಡ್ ಸ್ಪೀಕರ್ ಬಟ್ ಟ್ರಸ್ಟ್ ಮೀ ಐ ಆಮ್ ನಾಟ್ ಎ ಲಯರ್ ಆಯಿತಾ. ಸೊ ನಾನು ಪ್ರಗತಿಗೆ ಬಂದಿದ್ದು ಇಟ್ಸ್ ಅನ್ಪ್ರಿಡಿಕ್ಟೇಬಲ್ ಜರ್ನಿ. ನನ್ನ ಲೈಫೇ ನಾನು ಇನ್ಸ್ಟಾ ಬಯೋದಲ್ಲೂ ಹಾಕ್ಕೊಂಡಿದ್ದೀನಿ. ಇಟ್ಸ್ ಅನ್ಪ್ರಿಡಿಕ್ಟೇಬಲ್ ಬಿಕಾಸ್ ಪುತ್ತೂರಿಗೆ ಬಂದಿದ್ದು ಇಷ್ಟ ಇಲ್ಲದೆ ಬಂದೆ.
ಆ್ಯಂಡ್ ಆ ಇಷ್ಟ ಇಲ್ಲದೆ ಬರಲ್ಲ ಅಂತ ಹಠ ಮಾಡಿ ಅಮ್ಮ ಇವತ್ತು ಕರ್ಕೊಂಡು ಬಂದು ಪುತ್ತೂರಲ್ಲಿ ಬಿಟ್ಟಿದ್ದಕ್ಕೆ ನನಗೆ ಈ ಪ್ರಗತಿ ಸೆಂಟರ್ ಸಿಕ್ತು. ಆ್ಯಂಡ್ PU ನಾನು VCL ಕಲಿತೆ. ನಾನು ಜೋರು ಜಗಳ ಗಂಟಿ, ಸೈಲೆಂಟ್ ಪಾಪ ಅಂತೂ ನಾನಲ್ಲ. ತುಂಬ ಜಗಳ ಮಾಡ್ತಿದ್ದೆ VCಲಿ, ಪ್ರಿನ್ಸಿ ಜೊತೆ ಜಗಳ, ವಾರ್ಡನ್ ಜೊತೆ ಜಗಳ, ಎಲ್ಲರ ಜೊತೆ ಜಗಳ. ಸೊ ದೇ ಡಿಸೈಡೆಡ್ ದಟ್ ನೀನು VCಯಲ್ಲಿ ಅನ್ಫಿಟ್. ಸೊ ಈವನ್ ಐ ಡಿಸೈಡೆಡ್ ದಟ್ ಐ ಆಮ್ ಅನ್ಫಿಟ್ ಫಾರ್ ಪುತ್ತೂರು. ನನ್ನ ವಾಪಸ್ ಕರ್ಕೊಂಡೋಗಿ ವಿತ್ ಗಾಡ್ ಗ್ರೇಸ್ ನಮ್ಮಪ್ಪ ನಮ್ಮಮ್ಮ ನನ್ನ ಅಜ್ಜಿ ತಾತ ಎಲ್ಲ ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ರು. ಸೊ ಅಪ್ಪನ ಮುದ್ದಿನ ಮಗಳು, ಅಪ್ಪ ಆರ್ಮಿಯಿಂದ ಬರೋ ರಜಕ್ಕೆ ಅಪ್ಪ ನಾನು ಪುತ್ತೂರಲ್ಲಿ ಕಲಿಯಲ್ಲ, ಮೈಸೂರಲ್ಲಿ ಸೇರಿಸು, ಇರೋ ಮದುವೆ ಮಾಡಪ್ಪ. ಇಷ್ಟೇ ಎರಡೇ ನನ್ನ ಆಪ್ಷನ್ ಅಪ್ಪನ ಹತ್ರ. ಜೋರು ಜಗಳ, ಅಮ್ಮ ನನ್ನ ಮಾತು ಕೇಳಲ್ಲ, ಸೊ ಅಪ್ಪ ನನ್ನ ಮಾತು ಕೇಳ್ತಾರೆ ಅನ್ನೋ ಒಂದು ಧೈರ್ಯ. ಸೊ ಅನ್ಫಾರ್ಚುನೇಟ್ಲಿ ಆ್ಯಂಡ್ ಲಕಿಲಿ ನನಗೆ ಪ್ರಗತಿ ಸ್ಟಡಿ ಸೆಂಟರ್ ಸಿಕ್ಕಿದೆ. ಸರ್ ಹತ್ರ ಹೋಗಿ ಆ್ಯಂಡ್ ನೀವು ಅನ್ಕೊಬೋದು ಪ್ರಗತಿ ಸ್ಟಡಿ ಸೆಂಟರಲ್ಲಿ ಬರೀ ಫೇಲ್ ಆಗಿರೋ ಮಕ್ಕಳು ಮಾತ್ರ ಟ್ರೈನ್ ಆಗ್ತಾರೆ ಅಂತ. ಇಟ್ಸ್ ಟೋಟಲಿ ಬಿಗ್ ಲೈ. ಅದ್ರ ಜೊತೆಗೆ ನಮ್ಮಂಥ ಹೆಡ್ ವೈಟ್ ಇರೋ ಒಂದು ಮಕ್ಕಳು, ನಮ್ಮಂಥ ಅಹಂಕಾರ ಇರೋ ಮಕ್ಕಳು, ನಮಗೆ ಇಷ್ಟ ಕಷ್ಟ ಫ್ಯಾಮಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ಸರ್ನ್ ಇಲ್ಲದೆ ಇರೋ ಮಕ್ಕಳನ್ನ ಮೋಲ್ಡ್ ಮಾಡೋದ್ರಲ್ಲಿ ಹೇಮಲತಾ ಮ್ಯಾಮ್ ಆ್ಯಂಡ್ ಗೋಕುಲ್ ಸರ್ ಒಂದು ಆಸ್ಕರ್ ಅವಾರ್ಡ್ ನಾನು ಕೊಡ್ತೀನಿ ಬೇಕಿದ್ರೆ. ಬಿಕಾಸ್ ನನ್ನ ಬ್ಯಾಚಲ್ಲಿ 20% ಆಫ್ ಸ್ಟೂಡೆಂಟ್ಸ್ ದೇ ಆರ್ ವೆರಿ ಗುಡ್ ಅಟ್ ಸ್ಟಡೀಸ್. ಅವರ ಹೆಡ್ ವೇಟಿಂದ ಅವ್ರ ಕಾಲೇಜಿಂದ ಹೊರಗೆ ಬಂದಿರೋದು, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ ಮ್ಯಾಮ್? 20% ಆಫ್ ಸ್ಟೂಡೆಂಟ್ಸ್. ನನಗಷ್ಟೇ ಮ್ಯಾಥ್ಸಲ್ಲಿ 35ಗೆ 34 ನಾನು. ಐ ಆಮ್ ವೆರಿ ಬಿಗ್ ಡಮ್ ಮ್ಯಾಥ್ಸಲ್ಲಿ. 1% ನನಗೆ ಮ್ಯಾಥ್ಸ್ ತಲೆಗೆ ಹತ್ತಿರಲಿಲ್ಲ. ಹೇಮಲತಾ ಮ್ಯಾಮ್ ಕೃಪಾ ಕಟಾಕ್ಷದಿಂದ ಅಕೌಂಟ್ಸಲ್ಲಿ ಐ ಗಾಟ್ 78 ಸೆಕೆಂಡ್ PUಲಿ. ಐ ಥಾಟ್ ನನಗೆ 78 ಬಂದಿದೆಯಾ ಅಂತ ಹೇಳ್ಕೊಂಡು. ಈವನ್ ನನಗೆ 72% ಸೆಕೆಂಡ್ PUCಲಿ. ಫಸ್ಟ್ PUCಲಿ ನನ್ನ ಮ್ಯಾಥ್ಸಲ್ಲಿ 34. ನಮ್ಮಮ್ಮ ನೀನೆಲ್ಲ ಓದಲ್ಲ. ಆ್ಯಂಡ್ ನಾನು ಪ್ರಗತಿ ಸೆಂಟರಿಗೆ ಸೇರಾದ್ಮೇಲೆ ಅಮ್ಮ ನನ್ನ ಹತ್ರ 1 ಮಂತ್ ಮಾತಾಡಲಿಲ್ಲ. ನಾನು ಇಂಟರ್ನಲ್ ಮಾರ್ಕ್ ಒಳ್ಳೆ ಚೆನ್ನಾಗಿ ಬಂದಾದ್ಮೇಲೆ ಶಿ ಯೂಸ್ ಟು ಟಾಕ್ ಟು ಮೀ. ಅಜ್ಜಿ ತಾತನ ಮುದ್ದು ಅಪ್ಪನ ಮುದ್ದು ನಿಂಗೆ ಜಾಸ್ತಿ ಆಗಿದೆ, ನೀನು ಮನೆಗೆ ಬರಬೇಡ ಅಂತ ಹೇಳಿತ್ತು. 1 ತಿಂಗಳಾದ್ಮೇಲೆ ಮನೆಗೆ ಬಂದು ಕರ್ಕೊಂಡೋಯ್ತು. ಅದು ಕಾರಣನೇ ಗೋಕುಲ್ ಸರ್ ಮತ್ತು ಹೇಮಲತಾ ಮ್ಯಾಮ್. ಇಲ್ಲೇ ಕೂತಿದ್ದಾರೆ, ವಿಟ್ನೆಸ್ ಅವರೇ. ನಾನು ಹೇಳ್ತಿರೋದೆಲ್ಲ ಸತ್ಯ. ಅವತ್ತು ಹೇಳ್ತಾ ಇದ್ರು ಅಜ್ಜಿ ತಾತನ ಮುದ್ದು ಅಪ್ಪನ ಮುದ್ದು ನಿನ್ನ ಹಾಳು ಮಾಡ್ತಿದೆ ಅಂತ. ಅಮ್ಮ ಟ್ರಸ್ಟ್ ಮೀ, ಹಾಳು ಮಾಡಿಲ್ಲ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಹೇಳಿದ್ಕೆ ಅವ್ರ ಮುದ್ದು ನೀವು ಕೊಟ್ಟಿರೋ ಬೈಗುಳನೇ ಕಾರಣ. ಆ್ಯಂಡ್ ನಾನು ಪ್ರಗತಿಗೆ ಬಂದು ಏನೆಲ್ಲ ಕಲಿತೆ ಅಂತ GBA ನಾನು ಕಲ್ತಿದ್ದು. ಆ್ಯಂಡ್ ಅಲ್ಲಿ ನಾನು PCMB ಕಲ್ತಿದ್ದೆ. ಆ್ಯಂಡ್ ಮ್ಯಾಥ್ಸ್ ನಾನು ಅಕೌಂಟ್ಸ್ ಅಂದಾಗಲೇ ನಿಮಗೆಲ್ಲ ಅರ್ಥ ಆಗಿರುತ್ತೆ. ನಾನು ಸೈನ್ಸು ಒಂದು ಕಾಮರ್ಸ್ ಅಂತ ಹೇಳ್ಕೊಂಡು. ಆ್ಯಂಡ್ VCಯಲ್ಲಿ ಅಷ್ಟೆಲ್ಲ ಕತೆ ಮಾಡ್ಕೊಂಡು ಜೋರು ಜಗಳ ಮಾಡ್ಕೊಂಡು ಹೊರಗೆ ಬಂದಿದ್ದ ಹುಡುಗಿನ ಮೋಲ್ಡ್ ಮಾಡಿ ಸರ್ರು ನೀನು VCಲೇ ಕಲಿಬೇಕು, ನೀನು ಜರ್ನಲಿಸಮೇ ಮಾಡಬೇಕು ಅಂತ ಹೇಳಿದರು ಸರು. ಜರ್ನಲಿಸಮಲ್ಲಿ J ಅನ್ನೋದು ನನಗೆ ಗೊತ್ತಿರಲಿಲ್ಲ, ಟ್ರಸ್ಟ್ ಮೀ. ಜರ್ನಲಿಸಮ್ ಅಂದರೆ ಏನೂ ಗೊತ್ತಿರಲಿಲ್ಲ. ಜರ್ನಲಿಸಮ್ ಫಸ್ಟ್ ಲೆಟರ್ J ಅಂದರೆ ನನಗೇನಂತ ಗೊತ್ತಿರಲಿಲ್ಲ. ಸರ್ ನೀನು VCಲೇ ಕಲಿಬೇಕು ಅಂತ ಹೇಳಿ ನನಗಿಂತ ಮುಂಚೆ ಕನ್ನಡ ಡಿಪಾರ್ಟ್ಮೆಂಟ್ HOD ಶ್ರೀಧರ್ ಸರ್ ಮತ್ತು ನಮ್ಮ HOD ಆಗಂತ ರಾಕೇಶ್ ಕುಮಾರ್ ಕಮ್ಮಾಜೆ ಸರ್ ಹತ್ರ ಮಾತಾಡಿ ನನ್ನ ಜರ್ನಲಿಸಮಿಗೆ VCಯಲ್ಲಿ ಸರ್ರೇ ಅಡ್ಮಿಷನ್ ಮಾಡಿಸಿದ್ರು. ನನಗಿಂತ ಮುಂಚೆ ಸರ್ರೇ ಅಡ್ಮಿಷನ್ ಮಾಡಿಸಿ. ಆ್ಯಂಡ್ ನೀವು ಇದರಲ್ಲಿ ಒಂದು ಅರ್ಥ ಮಾಡ್ಕೊಬೋದು, ಪ್ರಗತಿಯಿಂದ ಅವ್ರು ಜಸ್ಟ್ ಪಾಸ್ ಔಟ್ ಮಾಡಿಸಿ ಮಾರ್ಕ್ಸ್ ಕೊಡ್ಸಿದ್ದೀವಿ ಅಂತ ಕಳಿಸಲ್ಲ. ನಮ್ಮ ಭವಿಷ್ಯದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಹಿಂದೆ ನಿಂತಿರ್ತಾರೆ ಬ್ಯಾಕ್ ಬೋನ್ ಆಗಿ ಸರ್ ಮತ್ತು ಮೇಡಮ್ ಇಬ್ಬರು ಕೂಡ. ಆ್ಯಂಡ್ ನನ್ನ VCಯಾಗಿ ಬಿಟ್ಟಾದ್ಮೇಲೆ ಸುಮ್ಮನೆ ನಾನು VCಲಿ ಬಿಡಲಿಲ್ಲ. ದೇ ಯೂಸ್ ಟು ಕಮ್ ಎವ್ರಿ ಮಂತ್. ದೇ ಯೂಸ್ ಟು ಆಸ್ಕ್ ಅಕಾಡೆಮಿಕಲ್ ಹೇಗಿದ್ದಾಳೆ. ಈವನ್ ಅಕಾಡೆಮಿಕಲಿ ಮಾತ್ರ ಅಂತಲ್ಲ, ಫಿನಾನ್ಷಿಯಲಿ ಇವಳು ಸಪೋರ್ಟ್ ಆಗ್ತಿದ್ದಾಳ, ಇವಳಿಗೆ ನಿಜವಾಗ್ಲೂ ದುಡ್ಡು ಬೇಕಾ, ಪುತ್ತೂರಲ್ಲಿ ಆರಾಮಾಗಿದ್ದಾಳ. ನಾನು ಕಂಪ್ಲೀಟ್ ಬೇಕು ಬೇಡಗಳನ್ನ ಸರ್ ಮತ್ತು ಮ್ಯಾಮ್ ನೋಡ್ಕೊತಿದ್ರು. ಆ್ಯಂಡ್ ನನ್ನ ಡಿಗ್ರಿ ಅರ್ಧ ವರ್ಷ ಕೋವಿಡ್ ಬ್ಯಾಚಲ್ಲಿ ಹೋಯ್ತು. ವಾಟ್ ಎವರ್ 4th ಸೆಮ್ ಕೋವಿಡ್ ಪಾಸ್ ನಾವು. ಸೊ ಜರ್ನಲಿಸಮಲ್ಲಿ ಎಷ್ಟು ಕಲ್ತಿದ್ವಿ ಐ ಡೋಂಟ್ ನೋ ಡಿಗ್ರಿಯಲ್ಲಿ. ಬಟ್ ಸಮ್ಹೌ ಜರ್ನಲಿಸಮ್ ಅಂದ್ರೆ ಏನು ಅಂತ ತಲೆಗೆ ಬಂತು. ಸರ್ ಯೂಸ್ ಟು ಟೆಲ್ ನೀನು ಈಗೂ ಒಂಟೆ ಪ್ರೋಗ್ರಾಮಲ್ಲಿ ಹೋಸ್ಟ್ ಆಗಬೇಕು, ಈಗೂ ಒಂಟೆ ಪ್ರೋಗ್ರಾಮಲ್ಲಿ ಹೋಸ್ಟ್ ಆಗಬೇಕಂತ ಹೇಳ್ಕೊಂಡು. ಆ್ಯಂಡ್ ನನಗೆ ಮಾಸ್ಟರ್ಸಿಗೆ ಬಂದ ಮೇಲೆ ಗೊತ್ತಾಯಿತು ಜರ್ನಲಿಸಮ್ ಫೀಲ್ಡ್ ಏನು ಅಂತ ಹೇಳ್ಕೊಂಡು. ಅಲ್ಲೂ ಕೂಡ ನಾನು ಸರ್ ಸಜೆಷನ್ ಮ್ಯಾಮ್ ಸಜೆಷನ್ ಕೇಳಿಕೊಂಡೆ ನಾನು STM ಕಾಲೇಜ್ ಉಜಿರೆಗೆ ಮಾಸ್ಟರ್ಸಿಗೆ ಜಾಯ್ನ್ ಆದೆ. ಆ್ಯಂಡ್ ನನಗಳೊಂದು ಒಳ್ಳೆ ಗುರು ಸಿಕ್ಕಿದ್ರು, ಭಾಸ್ಕರ್ ಹೆಗ್ಡೆ ಸರ್ ಅಂತ ನಮ್ಮ HOD. ಸೊ ಅವ್ರು ನನ್ನ ಮೋಲ್ಡ್ ಮಾಡಿದರು. ಆ್ಯಂಡ್ ಅಲ್ಲೂ ನಾನು ಪ್ರೌಡಾಗಿ ಹೇಳ್ತಿದ್ದೆ, ಸರ್ ನಾನಿವಾಗ ಜರ್ನಲಿಸಮ್ ಮಾಡೋ ಕಾರಣನೇ ಗೋಕುಲ್ ಸರ್ ಹೇಮಲತಾ ಮ್ಯಾಮ್ ಅಂತ. ನಾನು ಫ್ರೆಷರ್ಸ್ ಡೇಯಲ್ಲಿ ಹೇಳಿದ್ದೀನಿ, ಇಫ್ ಐ ಆಮ್ ನಾಟ್ ರಾಂಗ್
ಐ ಆಮ್ ನಾಟ್ ಎ ಲಯರ್. ಬೇಕಾದರೆ ನಾವು ವಿಡಿಯೋದಲ್ಲಿ ಇನ್ನೂ ಇದೆ. ಗೋಕುಲ್ ಸರ್ ಹೇಮಲತಾ ಮ್ಯಾಮಿಂದಾನೇ ನಾನು ಜರ್ನಲಿಸಮ್ ತೊಗೊಂಡಿರೋದು, ಮಾಸ್ಟರ್ಸ್ ಮಾಡೋಕ್ಕೆ ಸ್ಫೂರ್ತಿ ಬಂದಿರೋದೇ ಅವರಿಂದನೇ ಅಂತ. ಡಿಗ್ರಿಲಿ ಹೇಳಿದೆ ಸಾಕು ಜರ್ನಲಿಸಮ್, ನಾನು ಇನ್ನೇನಕ್ಕೆ ಓದಬೇಕು, ನಾನು ಓದಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಮಾಸ್ಟರ್ಸ್ ಮಾಡಿದರೆ ಒಂದು ಬೆಲೆ ಅಂತ ಸರ್ ಹೇಳಿದರು. ನಮ್ಮಮ್ಮ ನೀನು ಮಾಸ್ಟರ್ಸ್ ಮಾಡಿದೆ ನಿನಗೆ 1% ಬೆಲೆ ಯಾರೂ ಕೊಡಲ್ಲ ಅಂತ ಹೇಳಿದರು. ಸೊ ನಾನು ಹೋಗಿ ಮಾಸ್ಟರ್ಸ್ ಮುಗಿಸಿದ ಕೂಡಲೇ ನನಗೆ 3 ಕಡೆ ಜಾಬ್ ಆಯಿತು. ಸುಯೋಗ ಹಾಸ್ಪಿಟಲಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಜಾಬ್ ಆಗಿತ್ತು ಮೈಸೂರು. ದೆನ್ ವಿವೇಕಾನಂದ ಇನ್ಸ್ಟಿಟ್ಯೂಟ್ SVYM ಅಲ್ಲಿ ಇನ್ಸ್ಟಿಟ್ಯೂಷನಲ್ ಎಂಗೇಜ್ಮೆಂಟ್ ಆಫೀಸರ್ ಆಗಿ ಜಾಬ್ ಆಯಿತು. ಆ್ಯಂಡ್ KLE ಸೊಸೈಟಿ ನಿಜಲಿಂಗಪ್ಪ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಬ್ ಆಯಿತು. ಒಬ್ಬರು ಕೂಡ ನನ್ನ ರೆಸ್ಯೂಮ್, ನನ್ನ ಇಂಟರ್ವ್ಯೂ ನೋಡಿ ಅವರು ಸೆಲೆಕ್ಟ್ ಮಾಡದೇ ಇರಲಿಲ್ಲ. ದೇ ಹ್ಯಾವ್ ಸೆಲೆಕ್ಟೆಡ್. ನಾನು ಪ್ರತಿಯೊಂದು ಇಂಟರ್ವ್ಯೂ ಅಲ್ಲೂ ಸಹ ಹೇಳಿದ್ದೀನಿ ದಿಸ್ ಸ್ಪೀಚ್ ವಾಟ್ ವಿ ಕಾಲ್ಡ್, ನಾನು ಸೈನ್ಸಿಂದ ಹೆಂಗೆ ಕಾಮರ್ಸಿಗೆ ಜಂಪ್ ಆದೆ ಅಂತ. ಬಿಕಾಸ್ ನಾನು ಮಾರ್ಕ್ ಕಾರ್ಡ್ ನೋಡಿ ಅವ್ರು ಕೇಳಿದರು. ಸೊ ನಾನು ಹೇಳಿದೆ ಸರ್ ನನಗೆ ಪ್ರಗತಿಗೆ ಹೋಗಿ ನಾನು ಇದೇ ಥರ ಕಿರಿಕಿರಿ ಮಾಡಿಕೊಂಡೆ, ಪ್ರಗತಿಗೆ ಹೋಗಿ ಇಷ್ಟೆಲ್ಲ ಕಲ್ತು ಇಷ್ಟೆಲ್ಲ ಮೋಲ್ಡಾಗಿ ನಾನು ಇವತ್ತು ಬಂದು ಮುಂದೆ ನೀವು ಕೂತಿರೋ ಕಾರಣ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾನು ಮೆನ್ಷನ್ ಮಾಡಿದೆ. ಆ್ಯಂಡ್ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಸಹ ಗೋಕುಲ್ ಸರ್ ಹೇಮಲತಾ ಮ್ಯಾಮ್ ಪ್ರಗತಿ ಸೆಂಟರ್ ಅಡ್ರೆಸ್ ಫೋಟೋಸ್ ಎಲ್ಲ ತೋರಿಸಿ ದೇ ಫೀಲ್ ವೆರಿ ಪ್ರೌಡ್, ಇಷ್ಟೊಳ್ಳೆ ಒಂದು ಜೀವನ ರೂಪಿಸ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ಅಂತ ಹೇಳಿ. ನನ್ನಂಥ ಪ್ರತಿಯೊಬ್ಬರು ನನ್ನ ಬ್ಯಾಚಲ್ಲಿರೋರು, ನಾನೀಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಆ್ಯಂಡ್ ಇನ್ನೂ ಒಬ್ಬರು CA ಕೋಚಿಂಗ್ ತಗೊತಿದ್ದಾರೆ ಆ್ಯಂಡ್ IAS ಕೋಚಿಂಗ್ ತಗೊತಿದ್ದಾರೆ. ಆ್ಯಂಡ್ ತುಂಬ ಜನ ಅವರ ಲೈಫಲ್ಲಿ ಸೆಟಲ್ ಆಗಿದ್ದಾರೆ. ನನ್ನ ಬ್ಯಾಚ್ ಅವ್ರು ತುಂಬ ದೊಡ್ಡ, ಅಂದರೆ ನಮ್ಮದು ತುಂಬ ದೊಡ್ಡ ಏಜ್ ಅಲ್ಲ, ವಿ ಆರ್ ಜಸ್ಟ್ 22-23 ಅಲ್ಲಿ ಇದ್ದೀವಿ ನಾವೆಲ್ಲರೂ. ಸೊ ನಮ್ಗೆ ಇಷ್ಟು ಚಿಕ್ಕ ಏಜಲ್ಲೇ ಒಂದೊಳ್ಳೆ ಪೊಸಿಷನ್ ಸಿಗ್ತಾ ಇದೆ ಇವತ್ತು ಅಂತ ಕಾರಣ ಅಂದರೆ ಪ್ರಗತಿ. ನಾನಿವತ್ತು ಪ್ರಗತಿಗೆ ಬರಲಿಲ್ಲ ಅಂತ ಹೇಳಿದರೆ ಐ ಡೋಂಟ್ ನೋ ನಾನು ಏನಾಗ್ತಿದ್ದೆ ಅಂತ ಹೇಳಿ. ಬಿಕಾಸ್ ಆಗಲೇ ನಾನು ಹೇಳ್ದಂಗೆ ನಮ್ಮಪ್ಪ ನನ್ನ ಮಾತೇ ಕೇಳ್ತಿದ್ರು, ಮನೇಲಿ ಜಗಳ ಆದರೂ ನಾನೆಲ್ಲ ಮೈಸೂರಲ್ಲಿ ವಾಪಸ್ ಎಲ್ಲರೂ ಸೇರ್ಕೊತಿದ್ದೆ. ಸೊ ನಾನು ಇಷ್ಟೇಲಿ ಮುಗಿಸ್ತೀನಿ. ಈ ಜೀವಕ್ಕೆ ಒಂದು ಒಳ್ಳೆ ಜೀವನ ಕೊಟ್ಟಿರೋ ಪ್ರಗತಿಯ ಫೌಂಡರ್ ಆಗಿರೋ ಗೋಕುಲ್ ಸರ್ ಮತ್ತು ಹೇಮಲತಾ ಮ್ಯಾಮ್ ಆ್ಯಂಡ್ ಈವನ್ ಮೇಘಕ್ಕ ಆ್ಯಂಡ್ ಅಕ್ಷಯ್ ಅಣ್ಣ, ಈ 4 ಜನಕ್ಕೂ ಥ್ಯಾಂಕ್ ಯು. ಬಿಕಾಸ್ ನಾನು ಇನ್ನೊಂದು ಹೇಳ್ತೀನಿ ಸ್ಪೆಷಲ್ ಆಗಿ ಪ್ರಗತಿ ಬಗ್ಗೆ. ಐ ಆಮ್ ಸಾರಿ ಟೈಮ್ ತಗೊತಿದ್ದೀನಿ, ಬಟ್ ಸಿಕ್ಕಿರೋ ಅವಕಾಶ ಕಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಪ್ರಗತಿಯಲ್ಲಿ ನಾವು ಒಂದೇ ಕಮ್ಯುನಿಟಿ ಅವ್ರು ಇರ್ತಾ ಇರಲಿಲ್ಲ. ಯೂನಿಫಾರ್ಮ್ ಬಗ್ಗೆ ಮ್ಯಾಮ್ ಮಾತಾಡಿದ್ರು. ನಾವು ಹಿಂದೂ ಇದ್ವಿ, ಕ್ರಿಶ್ಚಿಯನ್ಸ್ ಇದ್ವಿ, ಮುಸ್ಲಿಮ್ಸ್ ಇದ್ರು, ಜೈನ್ಸ್ ಇದ್ರು, ಪ್ರತಿಯೊಬ್ಬರು ಇದ್ರು. ಬಿಕಾಸ್ ನಾವು ಒಂದೇ ಯೂನಿಫಾರ್ಮಿಟಿ ಇತ್ತು. ಆ್ಯಂಡ್ ಮೋರ್ ಓವರ್ ಈದ್ ಮಿಲಾದಿಗೆ ನಮಗೆ ಇದು ಇವರ ಕಮ್ಯುನಿಟಿ ಸ್ಪೆಷಲ್ ಪಾಯಸ ಬರ್ತಾ ಇತ್ತು. ಮತ್ತು ಕ್ರಿಸ್ಮಸ್ ಟೈಮಿಗೆ ನಮ್ಮ ಆಟೋ ಅಂಕಲ್ ಲಿಯೋ ಅಂಕಲ್ ಇದ್ರು, ಅವ್ರು ಕೇಕ್ ತಂದು ಕೊಡ್ತಾ ಇದ್ರು. ಆ್ಯಂಡ್ ನಮ್ಮ ಹಿಂದೂ ಪ್ರತಿಯೊಂದು ಹಬ್ಬನೂ ಆಚರಿಸ್ತಾ ಇದ್ರು. ಈವನ್ ನ್ಯೂ ಇಯರ್ ಕೂಡ ನಮಗೆ ಇಲ್ಲಿಂದ ಮ್ಯಾಂಗ್ಳೂರ್ ತನಕ ಕಳಿಸಿ ಅಲ್ಲಿ ಹೈದ್ರಾಬಾದಿ ಬಿರಿಯಾನಿ ಎಲ್ಲ ಮಾಡಿಸಿ ವಿತ್ ಓನ್ ಸರ್ ಖರ್ಚಲ್ಲೇ ಇಷ್ಟೆಲ್ಲ ಆಗ್ತಾ ಇತ್ತು. ಆ್ಯಂಡ್ ಸರ್ ಬರ್ಡೇ, ಮ್ಯಾಮ್ ಬರ್ಡೇ, ಅಚ್ಚು ಬರ್ಡೇ ಇದ್ದಾಗೆಲ್ಲ ನಮ್ಗೊಂದು ಒಳ್ಳೆ ಹಬ್ಬದ ಊಟ. ಆ್ಯಂಡ್ ಎವ್ರಿ ಸಂಡೇ ನಾವು ನಾನ್ ವೆಜಿಟೇರಿಯನ್ಸಿಗೆ ಫಿಶ್, ಹರಿಪ್ರಸಾದಿಂದ ವೆಜಿಟೇರಿಯನ್ಸ್ ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಹೆರಿಟೇಜಿಂದ ಐ ಥಾಟ್ ಅಲ್ಲಿಂದ ನಮಗೆ ಫಿಶ್. ಸೊ ಯು ವುಡ್ ಲೈಕ್ ನಾವೊಂದು ಹೋಮ್ಲಿ ಫೀಲ್ ಆಗ್ತಿತ್ತು. ಐ ಆಮ್ ವೆರಿ ಹ್ಯಾಪಿ ನಾನು ಪ್ರಗತಿದ ಅಲುಮಿನಿ ಆಗೋಕ್ಕೆ. ಆ್ಯಂಡ್ ಇದೊಂದಂತ ಅಲ್ಲ, ನನ್ನ ತಮ್ಮ ಹೀಸ್ ರ್ಯಾಂಕ್ ಸ್ಟೂಡೆಂಟ್ ಆಯ್ತು, ಅವನು ಕೂಡ ಪ್ರಗತಿಗೆ ಸೇರಿಸೋಣ ಅಂತ ಹೇಳಿದ್ದೆ ನಮ್ಮಮ್ಮಂಗೆ. ಸೊ ಅವ್ನಿಗೆ NCCಗೋಸ್ಕರ VCL ಜಾಯ್ನ್ ಆಗಿದ್ದಾನೆ, VCL ಕಲಿತಾ ಇದ್ದಾನೀಗ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಪ್ರಗತಿಯಲ್ಲಿ ಇದ್ದ ಎಲ್ಲ ಸ್ಟಾಫ್, ಎಲ್ಲ ಟೀಚರ್ಸ್, ನಾನ್ ಟೀಚಿಂಗ್ ಸ್ಟಾಫ್, ನಮ್ಮ ಹಾಸ್ಟೆಲ್ ಅಕ್ಕ ಪೂಜಕ್ಕ, ಕವಿತಕ್ಕನ ಸೇರಿಸಿ ಗೋಕುಲ್ ಸರ್, ಹೇಮಲತಾ ಮ್ಯಾಮ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಕುಮಾರಿ ವಿನೀತಾ, ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ. ಇದೀಗ ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾದ ಶ್ರೀ ಕಾವು ಹೇಮನಾಥ್ ಶೆಟ್ಟಿ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಗತಿ ವೈಭವ 2023 ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಬಹುಮಾನ ವಿತರಣೆ ಆದ ನಂತರದ ಸಂದರ್ಭ ಸ್ವಲ್ಪ ಕಷ್ಟದಾಯಕ. ಯಾಕೆಂತೇಳಿದರೆ ಬಹುಮಾನ ಗಳಿಸಿದವರೆಲ್ಲ ಸಂಭ್ರಮದಲ್ಲಿ ತೆರಳಿರುತ್ತಾರೆ. ಉಳಿದವರು ಯಾವಾಗ ಕಾರ್ಯಕ್ರಮ ಮುಗೀತದೆ ಅಂಥೇಳಿ ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡುವಂಥದ್ದು ನನಗೆ ಸಿಕ್ಕಿದಂಥ ಅವಕಾಶ.
ಏನೇ ಇದ್ದರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ನನ್ನ ಅತ್ಯಂತ ಆತ್ಮೀಯರು, ಸುಮಾರು 32 ವರ್ಷಗಳಿಗೆ ಮಿಕ್ಕಿ ನನ್ನ ಸ್ನೇಹಿತರಾಗಿ ಇವತ್ತು ಒಂದು ಕಠಿಣವಾದ ಸವಾಲಿನಲ್ಲಿ ಒಂದು ಪ್ರಗತಿ ಎನ್ನುವಂಥ ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಪ್ರಗತಿಯ ಸಾಧನೆಯನ್ನು ನಮ್ಮ ಮುಂದೆ ಈ ಪ್ರಗತಿಯ ವಿದ್ಯಾರ್ಥಿನಿಗಳು ನಮ್ಮ ಮುಂದೆ ಇಟ್ಟರು. ಏನು ಸಾಧನೆ ಅಂತೇಳಿ ಅದಕ್ಕಾಗಿ ಅವರಿಗೆ ಪ್ರಥಮವಾಗಿ ಗೋಕುಲ್ದಾಸ್ ಮತ್ತು ಅವರ ಧರ್ಮಪತ್ನಿ, ಯಾಕಂತ ಹೇಳಿದರೆ ಗೋಕುಲ್ದಾಸ್ ಅವರು ಒಬ್ಬರೇ ಅಂದರೆ ಅವರಿಂದ ಒಬ್ಬರಿಂದಲೇ ಈ ಸಾಧನೆ ಅಂತೇಳಿ ನಾನು ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ನಾನು 32 ವರ್ಷಗಳಿಂದ ಅವರ ಸ್ನೇಹಿತ. ಅವರ ಚಿಂತನೆಗಳು ಆಗ ಇರಲಿಲ್ಲ. ಅವರ ಪತ್ನಿ ಬಂದ ನಂತರ ಈ ಒಂದು ಬದಲಾವಣೆಗಳನ್ನು ಈ ಒಂದು ಇದರಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳುವ ವಿಚಾರವನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗಾಗಿ ವೇದಿಕೆಯಲ್ಲಿ ಇವತ್ತು ಸನ್ಮಾನಿತರಾದಂಥ ರವೀಂದ್ರ ಶೆಟ್ಟಿಯವರು ಮತ್ತು ವಚನ ಜಯರಾಮ್ರವರು, ಅವರ ತಂದೆಯವರು ನಮ್ಮ ಭಾಳ ಆತ್ಮೀಯರು. ಅವರ ಹೆಸರು ನಮಗೊಂದು ಯಾವಾಗಲೂ ನಿರಂತರ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಪ್ರಾಂಶುಪಾಲರು ಹೇಮಲತಾ ಮೇಡಮ್ ಅವರು, ಅದೇ ರೀತಿ ಮುಖ್ಯೋಪಾಧ್ಯಾಯಿನಿಯವರು ಹಾಗೂ ಅತಿಥಿಗಳು ಎಲ್ಲರನ್ನು ನಾನು ಅಭಿನಂದಿಸುತ್ತಾ, ಈ ಸಂಸ್ಥೆಯ ಪೋಷಕರು, ಮಾಧ್ಯಮದ ಮಿತ್ರರೇ, ಭಾಳ ರೋಮಾಂಚನ ಆಯಿತು. ಈ ಸಭೆಯಲ್ಲಿ ಎಷ್ಟೊತ್ತು ಕೂತರೂ ಒಂದು ರೀತಿಯ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ ಎಲ್ಲ ಸಭೆಯಲ್ಲಿ ನಮಗೆ ಖುಷಿ ಆಗೋದು, ಅದರಲ್ಲಿ ಏನು ಸಂಶಯ ಇಲ್ಲ. ನಿರಂತರವಾಗಿ ನಾನು ಅದೆಷ್ಟೋ ಒಂದು ಸಂಸ್ಥೆಯ ಸಂಚಾಲಕನಾಗಿ ವಾರ್ಷಿಕೋತ್ಸವಗಳಿಗೆ ಹೋಗ್ತಾ ಇರ್ತೇನೆ, ನಿರಂತರವಾಗಿ ಹೋಗ್ತಾ ಇರ್ತೇನೆ. ಆದರೆ ಇವತ್ತು ಆ ವಾರ್ಷಿಕೋತ್ಸವಕ್ಕೂ ಇವತ್ತಿನ ಕಾರ್ಯಕ್ರಮಕ್ಕೂ ಒಂದು ವಿಭಿನ್ನತೆಯನ್ನು ನಾನು ಗಮನಿಸ್ತಾ ಇದ್ದೇನೆ. ನಾನು ಒಂದು ಸಂಸ್ಥೆಯ ಸಂಚಾಲಕ, ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ. ಈ ಸಂಸ್ಥೆ ಭಾಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು. ಅಂತಾರಾಷ್ಟ್ರ ಮಟ್ಟದಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಕಳುಹಿಸಿದ ಸಾಧನೆ ಮಾಡುವುದಲ್ಲದೆ ಎಲ್ಲ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡ್ತದೆ ಒಂದು ಶಿಕ್ಷಣ ಸಂಸ್ಥೆಯಾಗಿ. ಆ ಶಿಕ್ಷಣ ಸಂಸ್ಥೆ ಅಂಥ ಅನೇಕ ಶಿಕ್ಷಣ ಸಂಸ್ಥೆಗಳು ಪುತ್ತೂರಿನಲ್ಲಿದೆ, ಈ ರಾಜ್ಯದಲ್ಲಿದೆ, ರಾಷ್ಟ್ರದಲ್ಲಿದೆ. ಒಂದು ಶಿಕ್ಷಣ ಸಂಸ್ಥೆ ಅಂತೇಳಿದರೆ ನಾವೀಗಾಗಲೇ ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು, ಕಾಲೇಜ್ ಇರ್ಬೋದು. ಆ ಸಂಸ್ಥೆಯದ್ದು ಒಂದು ರೀತಿಯ ಶಿಕ್ಷಣ ವ್ಯವಸ್ಥೆ ಅಂತೇಳಿದರೆ ಎಲ್ಲರೂ ಸಾಮಾನ್ಯವಾಗಿ ತನ್ನ ಜೀವನದಲ್ಲಿ LKG ಯಿಂದ ಪ್ರಾರಂಭ ಆಗಿ ಡಿಗ್ರಿ ತನಕ ಮತ್ತು ವಿಭಿನ್ನವಾದ ಸಾಂದರ್ಭಿಕವಾದ ಶಿಕ್ಷಣಗಳನ್ನು ಕಲಿತುಕೊಂಡು ಬರುವಂಥದ್ದು. ಆದರೆ ಪ್ರಗತಿ ಅದಕ್ಕೆ ಒಂದು ರೀತಿಯ ವಿಭಿನ್ನತೆಯನ್ನು ಕಂಡಂಥ ಒಂದು ಸಂಸ್ಥೆ. ನಾನು ತುಂಬ ಆಲೋಚನೆ ಮಾಡ್ತಾ ಇರುವಂಥದ್ದು, ಪ್ರಗತಿಗೆ ಈಗ ಅದು 15 ವರ್ಷಗಳು ಮಾತ್ರ ಅಂತೇಳಿ. ಇದು ಒಂದು ವೇಳೆ ಒಂದು 50 ವರ್ಷಗಳ ಹಿಂದೆ ಪ್ರಾರಂಭ ಆಗ್ತಾ ಇದ್ದರೆ ಇಂಥ ಒಂದು ಸಂಸ್ಥೆ, ನಾವೆಲ್ಲ ಅಥವಾ ಬಹಳಷ್ಟು ಜನ ಎಲ್ಲೆಲ್ಲೋ ಇರ್ತಾ ಇದ್ದರೋ ಏನು ಅಂತೇಳಿ ನನಗೆ ಒಂದು ಕಡೆ ಆಲೋಚನೆ ಆಗುವಂಥದ್ದು. ಯಾಕೆಂತೇಳಿದರೆ ಈ ರೀತಿ ಆ ಹಿಂದಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಯಾರಾದರೂ ಒಬ್ಬ ಕಲೀಲಿಕ್ಕೆ ಹುಷಾರಿಲ್ಲ, ಅವನಿಂದ ಏನೂ ಆಗೋದಿಲ್ಲ ಅಂತೇಳಿದರೆ ಅವನು ಎಲ್ಲವನ್ನು ಬಿಟ್ಟು ಕಾರು, ಜೀಪು, ರಿಕ್ಷಾ ಅಥವಾ ಕೊಟ್ಟು ಪಿಕ್ಕಾಸು ಅಂಥೇಳಿ ಅದರ ಹಿಂದೆ ಕೃಷಿ ಮಾಡೋದು, ಆ ಒಂದು ಉದ್ಯೋಗಕ್ಕೆ ಸೀಮಿತವಾಗ್ತಾನೆ ಹೊರತು ಬೇರೆ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅವನ ಲಕ್ ಒಳ್ಳೆಯದು ಕಲಿತು ಹೋದ, ಇಲ್ಲದಿದ್ದರೆ ಅವನ ಕತೆ ಮುಗೀತು ಅಂತೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತು 15 ವರ್ಷಗಳಿಂದ ಪುತ್ತೂರಿನವರಿಗೆ, ಅದು ಈಗ ಪುತ್ತೂರಿನವರಿಗೆ ಮಾತ್ರ ಅಲ್ಲ, ವಿನೀತಾ ಮತ್ತು ಸುಷ್ಮಾರವರು HD ಕೋಟೆ ಮೈಸೂರಿನವರು ಅಂತೇಳಿ ತಿಳ್ಕೊಂಡೆ ನಾನು. ಅಲ್ಲಿಂದ ಇಲ್ಲಿ ಬಂದು ಇಂಥ ಒಂದು ಪ್ರಗತಿಯಲ್ಲಿ ಶಿಕ್ಷಣವನ್ನು ಕಲಿತಾರೆ ಅಂತ ಹೇಳುವಾಗ ಅದರೊಂದು ರೀತಿಯ ದೊಡ್ಡ ಸಾಧನೆ ಅಂತ ಹೇಳುವಂಥದ್ದು. ನಾನು ಇಲ್ಲಿ ಕೂತು ಭಾಳ ಆಲೋಚನೆ ಮಾಡಿದೆ, ಇವರ ಸಾಧನೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ನಾನು, ಅಂದರೆ ಯಾವ ರೀತಿ ಇದಕ್ಕೆ ಒಂದು ರೀತಿಯ ಬಣ್ಣವನ್ನು ಕೊಡ್ಬೋದು. ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳುವ ಬದಲಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದರು. ವಚನಾರವರು ಒಂದು ರೀತಿ, ಸುದ್ದಿಯ ಡಾಕ್ಟರ್ ಒಂದು ರೀತಿಯಲ್ಲಿ, ಎಲ್ಲರೂ ನಮ್ಮ ಉಮೇಶ್ ನಾಯಕರವರು ಒಂದು ರೀತಿಯ ವಿಶ್ಲೇಷಣೆ ಮಾಡಿದರು, ರವೀಂದ್ರ ಶೆಟ್ಟರು, ಮತ್ತು ಈಗ ಈ ಸಂಸ್ಥೆಯಲ್ಲಿ ಕಲಿತವರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡುವ ಪ್ರಯತ್ನದಲ್ಲಿ ಅವರ ಈ ಸಂಸ್ಥೆ ಯಾವ ರೀತಿ ನಡೀತಾ ಅಂತ ಹೇಳುವಾಗ ನನಗಾಗ ಮನಸ್ಸಿಗೆ ಕನಸಿಗೆ ಕಂಡದ್ದು ಯಾವುದು ಅಂತ ಹೇಳಿದರೆ, ಒಂದು ಶಿಲ್ಪಿಯಾಗಿ ನಾವು ಇವತ್ತು ಗೋಕುಲ್ದಾಸ್ ಮತ್ತು ಹೇಮಲತಾ ಮತ್ತು ಈ ಸಂಸ್ಥೆಯ ಎಲ್ಲ ಶಿಕ್ಷಕಿಯರನ್ನು ಸಹ ನಾನು ಕಲ್ಪಿಸಿಕೊಂಡೆ. ಯಾಕೆಂತೇಳಿದರೆ ಯಾವ ರೀತಿಯ ಶಿಲ್ಪಿ ಅಂತೇಳಿದರೆ, ನಮ್ಮ ಸಂಸ್ಥೆ, ನಾನು ರಾಮಕೃಷ್ಣ ಸಂಸ್ಥೆಯ ಸಂಚಾಲಕ, ನಮ್ಮ ಶಿಕ್ಷಕ ಸಮುದಾಯ ಎಲ್ಲರೂ ಇದ್ದಾರೆ. ನಮ್ಮಲ್ಲಿಗೆ ಸಾಮಾನ್ಯವಾಗಿ 8ನೇ ತರಗತಿಗೆ 9ನೇ ತರಗತಿಗೆ ದಾಖಲಾತಿಗಳು ಬರ್ತದೆ. ಎಲ್ಲ ವಿದ್ಯಾರ್ಥಿಗಳು ಬರುವಂಥದ್ದು ಪ್ರಾಥಮಿಕ ಆದ ಕೂಡಲೇ ಹೈಸ್ಕೂಲ್ ಆದ ಮೇಲೆ PUಗೆ, ಅದರ ನಂತರ ಡಿಗ್ರಿಗೆ ಅಥವಾ ನಂತರ ಎಲ್ಲೋ ಬೇರೆ ಶಿಕ್ಷಣಕ್ಕೆ ಹೋಗುವಂಥದ್ದು. ಆದರೆ ಅಲ್ಲಿ ಬರುವಾಗ ಆ ವಿದ್ಯಾರ್ಥಿ ಯಾವ ರೀತಿ ಇರ್ತಾರೆ,
ಪ್ರಾಥಮಿಕ ಶಿಕ್ಷಣ ಯಾವ ರೀತಿ ಪಡೀತಾರೆ, ಅದರ ನಂತರದ ಪ್ರೌಢ ಶಿಕ್ಷಣ ಯಾವ ರೀತಿ ಇರ್ತದೆ, ಅಲ್ಲಿ ತೊಡಕುಗಳಾಗುವಂಥದ್ದು. ರವೀಂದ್ರ ಶೆಟ್ಟರು ತಮ್ಮ ಮಗನ ಬಗ್ಗೆ ಉಲ್ಲೇಖ ಮಾಡಿದರು. ತಿದ್ದಲಿಕ್ಕೆ ಆಗ್ತಾ ಇಲ್ಲ, ಶಾಲೆಯಲ್ಲಿ ದೂರು, ಕಲಿಯೋದಿಲ್ಲ, ಏನು ಮಾಡಿದರೂ ಕೊನೆಗೆ ಆ ಶಾಲೆಯ ಶಿಕ್ಷಕರು ಕೈ ಚೆಲ್ಲುವಂಥ ಪರಿಸ್ಥಿತಿ. ನಮ್ಮಿಂದ ಆಗೋದಿಲ್ಲ, ನಿಮ್ಮ ಮಗನನ್ನು ನಮಗೆ ಕಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಅನೇಕ ಸಂದರ್ಭಗಳಲ್ಲಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು, ಪ್ರತಿ ಒಂದು ಶಾಲೆಗೆ ಪ್ರತಿ ವರ್ಷ 50 ಬಂಡೆ ಕಲ್ಲುಗಳನ್ನು ಕೊಡ್ತಾರೆ. ಈ ಬಂಡೆ ಕಲ್ಲುಗಳನ್ನು ತಿದ್ದಿ ಒಂದು ಸುಂದರವಾದ ಚಿತ್ರವನ್ನು ಮಾಡಬೇಕಾಗ್ತದೆ. ಶಿವನದ್ದ, ಪಾರ್ವತಿಯದ್ದ ಅಥವಾ ಬೇರೆ ಬೇರೆ ರೂಪವನ್ನು ಕೊಡುವಂಥ ಪ್ರಯತ್ನವನ್ನು ಶಿಕ್ಷಕರು ಸಾಮಾನ್ಯವಾಗಿ ಇಲ್ಲಿ ಮಾಡ್ತಾರೆ. ಆದರೆ ಒಂದು ಕಲ್ಲನ್ನಲ್ಲ, 50 ಕಲ್ಲನ್ನು ಒಂದು ರೀತಿಯ ಸುಂದರ ಚಿತ್ರವನ್ನು ಮಾಡುವಾಗ ಕೆಲವು ಕಲ್ಲುಗಳಲ್ಲಿ ಸ್ವಲ್ಪ ತೊಡಕುಗಳಿರ್ತದೆ. ಅದನ್ನು ಸರಿಯಾದ ಚಿತ್ರಕ್ಕೆ ತರಲಿಕ್ಕೆ ಆಗೋದಿಲ್ಲ ಅಂತ ಆದಾಗ ಅಲ್ಲಿ ಸಾಮಾನ್ಯವಾಗಿ ನಾವು ಕೈ ಚೆಲ್ಲಿ ಬಿಡ್ತೇವೆ. ಇದು ನಮ್ಮಿಂದ ಆಗೋದಿಲ್ಲ, ಈ ಬಂಡೆ ಕಲ್ಲನ್ನು ತಿದ್ದಿ ಒಂದು ಸುಂದರವಾದ ರೂಪ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂತ ಆದಾಗ ಆಗ ಆಲೋಚನೆ ಆಗುವಂಥದ್ದು, ಪ್ರಗತಿಯವರು ಇದನ್ನು ಮಾಡ್ತಾರಾ, ನೋಡೋ ಇವರು ಯಾವ ರೀತಿಯ ಚಿತ್ರವನ್ನು ಅಲ್ಲಿ ಬಿಡಿಸಬಹುದು, ಇದನ್ನು ಯಾವ ರೀತಿ ಕಿತ್ತಿ ಒಂದು ರೂಪಕ್ಕೆ ತರಬಹುದು ಅಂತ ಹೇಳುವ ಆಲೋಚನೆ ಆಗ ಆಗುವಂಥದ್ದು ಪ್ರಗತಿ ಸಂಸ್ಥೆಯ ಬಗ್ಗೆ. ಅದನ್ನು ಹೇಳುವಂಥದ್ದು ಒಂದು ಕಠಿಣವಾದ ಸವಾಲನ್ನು ಈ ಸಮಾಜದಲ್ಲಿ ಸ್ವೀಕರಿಸಿ, ಶಿಕ್ಷಣ ಕ್ಷೇತ್ರ ಅಂತ ಹೇಳಿದರೆ ನನ್ನ ಹಾಗೆ ರಾಮಕೃಷ್ಣವ ಅಥವಾ ವಿವೇಕಾನಂದವ, ಸುಧಾನವ ಒಂದು ಸಂಸ್ಥೆ ಪ್ರಾರಂಭಿಸಿ ಅದರಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥದ್ದು ಒಂದು ವಿಚಾರವಾದರೆ, ಅಲ್ಲಿ ನಾವು ಒಂದು ರೀತಿಯ ಅನೇಕ ತೊಡಕುಗಳನ್ನು ಕಂಡಾಗ ಎಲ್ಲ ವಿದ್ಯಾರ್ಥಿಗಳು ಒಂದೇ, ಎಲ್ಲ ಮಕ್ಕಳು ಒಂದೇ, ಒಬ್ಬ ಬುದ್ಧಿವಂತರು ಮತ್ತೊಬ್ಬರು ದಡ್ಡರು ಅಂತ ಹೇಳುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಕಾಡಿದ್ರು ಎಲ್ಲ ಮಕ್ಕಳು ಒಂದೇ. ಎಲ್ಲರನ್ನು ತಿದ್ದಿದ್ರೆ ಏನಾಗ್ತದೆ ಅಂಥೇಳಿ ಈಗ ವಿನೀತಾ ಅವರು ಹೇಳಿದರು. ಭಾಳ ಖುಷಿ ಆಯಿತು ನನಗೆ, ಅವರ ಮಾತು ಕೇಳುವಾಗ ಬಹಳ ಖುಷಿ ಆಯಿತು. ಅವರ ಮನಸ್ಸಿನ ಆಳವಾದ ವಿಚಾರಗಳನ್ನು, ತನ್ನ ಸ್ವಭಾವವನ್ನು ಸಮೇತ, ಅಂದರೆ ಮಕ್ಕಳ ಸ್ವಭಾವದಲ್ಲಿ ಯಾವ ರೀತಿ ಇರ್ತದೆ ಅದನ್ನು ಪೂರಕವಾಗಿ ತನ್ನ ತಂದೆ ತಾಯಿಯವರ ವಿಚಾರವಾಗಿ ಅನೇಕ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಾಗ ನನಗೆ ಭಾಳ ಖುಷಿ ಆಯಿತು. ಇಲ್ಲದಿರೋ ಮುಖಶ್ರುತಿಗೆ ನಾವು ಮಾತಾಡುವುದು, ನಾನು ಪ್ರಗತಿಗೆ ಬಂದೆ, ನನಗೆ ಭಾಳ ಇಲ್ಲಿ ಕಲಿಸಿದ್ರು, ಅದರ ನಂತರ ನಾನು ಮುಂದೆ ಕಲಿತೆ, ನಾನು ಹುಷಾರಾದೆ ಅಂತ ಹೇಳುವ ಬದಲಾಗಿ ಅವರು ಯಾವ ರೀತಿ ಇದ್ದರು, ಅಲ್ಲಿಂದ ಯಾವ ರೀತಿ ಬದಲಾವಣೆ ಆದರು, ಇವತ್ತು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳುವಾಗ ನಿಜವಾಗಿ ಇಂಥ ಒಂದು ಬದಲಾವಣೆಯನ್ನು ತರುವಂಥ ಸಂಸ್ಥೆ ಇವತ್ತು ಪ್ರಗತಿ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇದರ ಬಗ್ಗೆ ನನಗೆ ತುಂಬ ಗೊತ್ತಿದೆ. ಹೇಮಲತಾ ಮೇಡಮ್ ಅವರು, ಅವರ ತಂಡ ಎಲ್ಲರೂ ಭಾಳ ಸತ ಪ್ರಯತ್ನಗಳನ್ನು, ಅಂದರೆ ಒಂದು ಮಕ್ಕಳು ಒಂದು ಸಂಸ್ಥೆಯಲ್ಲಿ, ಈಗ ನಮ್ಮ ರಾಮಕೃಷ್ಣದಲ್ಲಿ ಇರ್ಬೋದು, ಒಂದು ವಿದ್ಯಾರ್ಥಿಯನ್ನು ಆಗೋದೇ ಇಲ್ಲ, ಅವನನ್ನು ಯಾವ ರೀತಿ ಮಾಡಿದರೂ ತಿದ್ದಲಿಕ್ಕೆ ಆಗೋದಿಲ್ಲ, ಯಾವ ರೀತಿ ಆದರೂ ಬದಲಾವಣೆ ಆಗೋದಿಲ್ಲ ಅಂತಾದಾಗ ಅವನು ಅಲ್ಲಿಂದ ಒಮ್ಮೆ ಹೋದರೆ ಸಾಕು ಅಂತೇಳಿ ನಮ್ಮ ಶಿಕ್ಷಕಿಯರು ಕಾಯ್ತಾರೆ. ಇವನಿಂದಾಗಿ ಉಳಿದವರು ಸಹ ಯಾರೂ ಆಗೋದಿಲ್ಲ, ಯಾರನ್ನೂ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದಾಗ ನಾವಲ್ಲಿ ಆಲೋಚನೆ ಮಾಡುವಂಥದ್ದೇ ಅದು. ಇವನಿಂದಾಗಿ ನಾನು ಸಹ ಅನೇಕ ಬಾರಿ ಚರ್ಚೆ ಮಾಡುವಾಗ ಹೇಳ್ತೇನೆ, ಅಯ್ಯೋ ಇವನಿಂದ ಒಬ್ಬನಿಂದಾಗಿ ಇಡೀ ಕ್ಲಾಸ್ ಹಾಳಾಗ್ತಾ ಇದೆ, ನಮ್ಮಿಂದ ಆಗೋದಿಲ್ಲ, ಯಾಕಂತ ಹೇಳಿದ್ರೆ 50 ಜನರ ಉಳಿದವರು ನೋಡಬೇಕಲ್ಲ, ಇವನನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಆ ರೀತಿಯ ಸಂದರ್ಭದ ವಿದ್ಯಾರ್ಥಿಗಳೇ ಇವತ್ತು ಪ್ರಗತಿಗೆ ಬಂದು ಸಿಗುವಂಥದ್ದು ಹೆಚ್ಚಿನವರು. ಯಾಕಂದರೆ ಅನಿವಾರ್ಯತೆ ನಾವಲ್ಲಿ ಒಂದು ಸವಾಲನ್ನು ಸ್ವೀಕಾರ ಮಾಡ್ತೇವೆ. ಯಾವ ರೀತಿ ಇರ್ತದೆ ಅಂತ ಹೇಳುವಂಥದ್ದು ಹೇಮಲತಾ ಮೇಡಮ್ ಹೇಳಿದರು. 15 ವರ್ಷಗಳ ಹಿಂದೆ ನಾನು ಪ್ರಾರಂಭ ಮಾಡುವಾಗ 16 ವಿದ್ಯಾರ್ಥಿಗಳಿದ್ದಾಗ ಚಾಕು ಬಿಸಾಡುವಂಥದ್ದು ಟೀಚರಿಗೆ, ಅಂದರೆ ಅವರಿಗೆ ಎಲ್ಲವನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶಗಳು ಇರ್ತದೆ. ಯಾಕಂದರೆ ಆ ಭಾವನೆಯಿಂದ ಮಕ್ಕಳಿಗೆ ಜವಾಬ್ದಾರಿ ಇರೋದಿಲ್ಲ, ಅದನ್ನು ಅವರು ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಇಂಥ ಒಂದು ಸವಾಲಿನ ಕೆಲಸದಲ್ಲಿ ಸಾಧನೆ ಮಾಡುವಂಥದ್ದು ಸಣ್ಣ ವಿಚಾರ ಅಲ್ಲ ಅಂತ ಹೇಳುವಂಥದ್ದು ನಾನು ಈ ಪ್ರಗತಿಯ ಬಗ್ಗೆ ಮಾತಾಡಬೇಕಾದ್ದು. ಹಾಗಾಗಿ ಇಂಥ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ಪ್ರಗತಿ ಸಂಸ್ಥೆ, ಗೋಕುಲ್ನಾಥ್ ಅವರು ಮತ್ತು ಅವರ ಹೇಮಲತಾ ಮೇಡಮ್ ಅವರು ಮುಖ್ಯೋಪಾಧ್ಯಾಯನಿ ಮತ್ತು ಎಲ್ಲ ತಂಡದವರು. ಯಾಕೆಂತ ಹೇಳಿದರೆ ಇವರಿಬ್ಬರಿಗೆ 3 ಜನ ಮಾತ್ರ ಮಾಡಿದರೆ ಈ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅವರ ಶಿಕ್ಷಕರ ಆಯ್ಕೆ ಹೇಗಾಗ್ತದೆ ನಾನು ಗ್ರಹಿಸಿಕೊಂಡೆ. ನಾನು ವೇದಿಕೆಯಲ್ಲೇ ಆಲೋಚನೆ ಮಾಡಿದ್ದು ಹೇಗಾಗ್ತದೆ ಅಂತ ಹೇಳಿದರೆ, ಒಳ್ಳೆಯ ಪ್ರತಿಭಾನ್ವಿತ ಶಿಕ್ಷಕರಲ್ಲಿ ಸಿಗ್ತಾರೆ. ಅವರು ಒಂದು ರೀತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವಕಾಶ ಸಿಗೋದಿಲ್ಲ, ಒಳ್ಳೆಯ ಟ್ಯಾಲೆಂಟ್ ಇರ್ತದೆ, ಎಲ್ಲೂ ಉದ್ಯೋಗ ಸಿಗುವಂಥ ಸಂದರ್ಭದಲ್ಲಿ ವಂಚಿತರಾಗಿರ್ತಾರೆ, ಆ ಮನಸ್ಸಿನಲ್ಲಿ ಒಂದು ನೋವು ಇರ್ತದೆ, ಅವರಲ್ಲಿ ಒಳ್ಳೆಯ ಟ್ಯಾಲೆಂಟ್ ಇರ್ತದೆ. ಆಗ ಅವರಿಗೆ ಅವಕಾಶ ಸಹ ಇವತ್ತು ಪ್ರಗತಿಯಲ್ಲಿ ಆಗಿ ಅವರ ಏನು ಟ್ಯಾಲೆಂಟ್ ಉಂಟು ಅದನ್ನೆಲ್ಲವನ್ನು ಅತಿ ಬುದ್ಧಿವಂತ ವಿದ್ಯಾರ್ಥಿಗಳಲ್ಲ, ಸ್ವಲ್ಪ ಡಲ್ ಇರುವಂಥ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ಅವರನ್ನು ಬದಲಾಯಿಸುವಂಥ ದೊಡ್ಡ ಜವಾಬ್ದಾರಿ ಅಂಥ ಶಿಕ್ಷಕಿಯರ ಮೂಲಕ ಆಗುವುದರಿಂದ ಅದೊಂದು ರೀತಿಯ ಸವಾಲಾಗಿ ಈ ಸಂಸ್ಥೆ ನಡೆದುಕೊಂಡು ಬಂದಿದೆ. ಅದಕ್ಕಾಗಿ ನಾನು ಬಹಳಷ್ಟು ಅಭಿನಂದನೆಯ ಮಾತುಗಳನ್ನು ಆಡ್ತೇನೆ. ಯಾಕೆಂದರೆ
ಒಳ್ಳೆಯ ಕೆಲಸವನ್ನು ಯಾರು ಮಾಡಿದರೂ ಅವರನ್ನು ನಾವು ಅಭಿನಂದಿಸಲೇಬೇಕು. ಈ ರೀತಿ ಈ ಪ್ರಗತಿ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯತ್ತ ಸಾಗ್ತಲೇ ಇದೆ. ಅದಕ್ಕೆ ಪೂರಕವಾದ ಹೆಸರನ್ನು ಇಟ್ಟುಕೊಂಡು ಇವರ ಪ್ರಯತ್ನಗಳು ನಿರಂತರವಾಗಿ ಈ ರೀತಿ ನಡೀತಾ ಇದೆ. ಈಗಾಗಲೇ ತಿಳ್ಕೊಂಡೆ, ಮೂಡಬಿದ್ರೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಇದು ಈ ಜಿಲ್ಲೆಯಾದ್ಯಂತ ಅಲ್ಲದೆ ಈಗಾಗಲೇ ಈ ರಾಜ್ಯದಾದ್ಯಂತದ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಬಂದು ಖಂಡಿತವಾಗಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶಿಲ್ಪಿಗಳು ಎಲ್ಲರೂ ಶಿಲ್ಪಿಗಳೇ, ಆದರೆ ವಿಶೇಷವಾಗಿ ಆ ಒಂದು ಕೆತ್ತನೆಯಲ್ಲಿ ಬಂಡೆಗೆ ಸರಿಯಾದ ರೂಪವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಆದಾಗ ಆ ಸರಿಯಾದ ರೂಪವನ್ನು ಕೊಟ್ಟು ಅತ್ಯಂತ ಸುಂದರವಾದ ಮೂರ್ತಿಯನ್ನಾಗಿ ರೂಪಿಸುವಂಥ ವಿಶೇಷ ಕಲೆಯನ್ನು ಹೊಂದಿರುವಂಥ ಸಂಸ್ಥೆ ಅದು ಪ್ರಗತಿಯಾಗಿ ಅದರ ಸಂಚಾಲಕರಾಗಿ ಗೋಕುಲ್ನಾಥ್ರವರು, ಹೇಮಲತಾ ಮೇಡಮ್ ಅವರ ಜೊತೆಗೆ ಅವರ ತಂಡ ಎಲ್ಲರೂ ಅಂಥ ಶಿಲ್ಪಿಗಳಾಗಿ ನೀವು ಮೂಡಿ ಬಂದಿದ್ದೀರಾ. ಹಾಗಾಗಿ ನಾವು ಇಂಥ ವಿನೂತನಂಥ ಒಂದು ವಿದ್ಯಾರ್ಥಿನಿಯನ್ನು ಪಡೆದದ್ದು ಅದಂಥ ನೂರಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಅರ್ಪಿಸುವಂಥ, ನಾವೆಲ್ಲ ಕೈ ಚೆಲ್ಲಿದಂಥ ವಿದ್ಯಾರ್ಥಿಗಳನ್ನು ಈ ರೀತಿ ರೂಪಿಸುವಂಥ ಕೆಲಸವನ್ನು ನೀವು ಮಾಡಿದಿರಲ್ಲ. ನಿಮ್ಮ ಸಾಧನೆಗೆ ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಕೆಲಸವನ್ನು ಇನ್ನು ಮುಂದಿನ ದಿನಗಳಲ್ಲೂ ಈ ಪ್ರಗತಿ ವೈಭವದ ಮೂಲಕ ಒಳ್ಳೆಯ ರೀತಿಯಲ್ಲಿ ಮುಂದಿನ ಪ್ರತಿ ವರ್ಷ ಇಂಥ ವೈಭವದ ಮೂಲಕ ಪ್ರತಿ ಒಂದು ವಿದ್ಯಾರ್ಥಿಯನ್ನು ಈ ರೀತಿ ಕರೆದು ಮಾತಾಡಿಸಬೇಕು. ಏನು ಬದಲಾವಣೆ, ಯಾರಿಂದಲೂ ಯಾವುದು ಆಗೋದಿಲ್ಲ. ನಾನು ಅನೇಕ ಬಾರಿ ನಮ್ಮ ಸಂಸ್ಥೆಯಲ್ಲಿ ಮಾತಾಡೋಗಿ ಹೇಳ್ತೇನೆ, ಮಕ್ಕಳಿಗೆ ಹೇಳುವಂಥದ್ದೇ ಅದು, ನೀವು ಯಾವುದನ್ನು ಆಗೋದಿಲ್ಲ ಅಂತೇಳಿ ಗ್ರಹಿಸಬೇಡಿ, ಆಗ್ತದೆ ಅಂತೇಳಿ ಸಾಧಿಸಿ. ಅದು ಖಂಡಿತವಾಗಿ ಆಗ್ತದೆ, ಅದು ಪ್ರಗತಿಯಲ್ಲಿ ಕಲೀರಿ. ಯಾಕೆಂದರೆ ಅದು ಆಗ್ತದೆ ಅಂತೇಳಿ ಸಾಧಿಸಿ ತೋರಿಸಿದಂಥ ಸಂಸ್ಥೆನೇ ಪ್ರಗತಿ ಸಂಸ್ಥೆ. ಯಾಕೆ ಆಗ್ತದೆ ಅಂತೇಳಿ. ಹಾಗಾಗಿ ಈ ರೀತಿಯ ಪರಿವರ್ತನೆಯನ್ನು ಕಾಣಲಿಕ್ಕೆ ಈ ಸಂಸ್ಥೆಯ ಮೂಲಕ ಆಗಿದೆ. ಒಟ್ಟಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು, ನನ್ನ ಆತ್ಮೀಯರಾಗಿ ಗೋಕುಲ್ನಾಥರವರು ಸಂಚಾಲಕರಾಗಿ ನಾನು ಮಾತಾಡೋದಲ್ಲ, ನನ್ನ ಅತ್ಯಂತ ಆತ್ಮೀಯರು. ಅವರ ಸರಳತೆ, ವಿನಯತೆ ಇದೆಲ್ಲವೂ ಇದಕ್ಕೆ ಪೂರಕವಾಗಿರುವುದಲ್ಲದೆ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಅದಕ್ಕೆ ಸರಿಯಾಗಿ ಅವರ ಧರ್ಮಪತ್ನಿ ಅವರ ಬಗ್ಗೆ ಸಹ ನನಗೆ ಭಾಳ ಅಭಿಮಾನ. ಯಾಕಂದೇಳಿದರೆ ಅವರ ಒಂದು ಚಿಂತನೆಗಳು ಇದಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂತೇಳಿ. ಅವರ ಜೊತೆಯಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈ ಸಾಧನೆಗಳನ್ನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯತೆ ಆಯಿತೆ. ಹಾಗಾಗಿ ಒಟ್ಟಿನಲ್ಲಿ ಈ ಸಂಸ್ಥೆಗೆ ನಾನು ಶುಭವನ್ನು ಹಾರೈಸಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಅತ್ಯುನ್ನತವಾದ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಸಾಬೀತುಪಡಿಸಿದಂಥ ಸಂಸ್ಥೆ ಪ್ರಗತಿ ಅಂತ ಹೇಳುವುದಲ್ಲದೆ ಮುಂದಿನ ದಿನಗಳಲ್ಲೂ ನಾನು ಒಂದು ಕಡೆ ಆಲೋಚನೆ ಮಾಡಿದೆ, ಯಾರಾದರೂ ನಾವು ಈ ಬಂಡೆಕಲ್ಲನ್ನು ವಿಶ್ಲೇಷಣೆ ಮಾಡುವಾಗ ಈ ಬಂಡೆಕಲ್ಲನ್ನು ಶಾಲೆಗೆ ಕೊಡುವ ಬದಲು ಪ್ರಥಮವಾಗಿ ಇವತ್ತು ಪ್ರಗತಿಗೆ ಕೊಟ್ಟರೆ ಅದನ್ನು ಇನ್ನೆಷ್ಟು ಸುಂದರವಾಗಿ ರೂಪಿಸಬಹುದು ಅಂತೇಳಿ ನಾನು ಒಂದು ಕಡೆ ಆಲೋಚನೆ ಮಾಡಿದೆ. ಯಾಕಂದರೆ ಅದಕ್ಕೆ ಒಪ್ಪೋದಿಲ್ಲ, ಪೋಷಕರು ಒಪ್ಪೋದಿಲ್ಲ. ಯಾಕೆ ನಾವು ಟ್ಯುಟೋರಿಯಲ್ ಸೇರಿಸಬೇಕು, ಶಾಲೆ ಇಲ್ವಾ, ಶಾಲೆಯವರಿಗೇನು ಕೆಲಸ ಅಂಥೇಳಿ. ಶಾಲೆಯವರ ಜವಾಬ್ದಾರಿ ಹೌದು, 50 ಮಕ್ಕಳನ್ನು ಗಮನಿಸಬೇಕಾಗ್ತದೆ ಒಂದು ತರಗತಿಯಲ್ಲಿ 60 ಮಕ್ಕಳಿದ್ದರೆ. ಆದರೆ ಅವರನ್ನು ಗಮನಿಸುವಾಗ ಕೆಲವರು ಹಿಂದೆ ಬಿದ್ದಾಗ ಮತ್ತೆ ಕೈ ಚೆಲ್ಲುವಂಥದ್ದು. ಆದರೆ ಪ್ರಗತಿ ಸಂಸ್ಥೆ ಎಲ್ಲರನ್ನು ಬಂದಂಥ ಪ್ರತಿಯೊಬ್ಬರನ್ನು ಗುರುತಿಸಿಕೊಂಡು ಈ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳುವ ಮಾತುಗಳನ್ನು ಹೇಳಿಕೊಂಡು ಒಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಸೇರಿಕೊಂಡು ಇಂಥ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನನಗೊಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಶಿಕ್ಷಕರಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ತಮಗೆ ತಮ್ಮ ಸಂದೇಶಯುಕ್ತ ನುಡಿಗಳಿಗೆ. ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪೋಷಕರಾದ ಶ್ರೀ ಅಪ್ಪಯ್ಯ ಪಿಟಿ ಮತ್ತು ಸರಿತಾ ಯಶೋಧ ಇವರಿಂದ ಅನಿಸಿಕೆಗಳು. ಎಲ್ಲರಿಗೂ ಗುಡ್ ಈವ್ನಿಂಗ್ ಟು ಎವ್ರಿವನ್. ಮೊದಲನೇದಾಗಿ ನಾನು 16ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಪ್ರಗತಿ ವಿದ್ಯಾಸಂಸ್ಥೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಪೋಷಕರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಅಭಿನಂದನೆಗಳು. ಹೀಗೆ 16 ವರ್ಷ ಅಲ್ಲ, 100 ವರ್ಷ ಈ ಸಂಸ್ಥೆ ಪ್ರಗತಿಯ ದಾಪುಗಾಲಿಟ್ಟು ನಮ್ಮಂತಹ ಪೋಷಕರಿಗೆ ಆಶಾಕಿರಣವಾಗಿ ಬೆಳೆಯಲಿ ಅಂತ ಈ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಸೊ ನಾನು ಹೇಳಬೇಕಾಗಿರುವಂಥ ಕೆಲವೊಂದು ಮಾತುಗಳನ್ನು ಇಲ್ಲಿ ಕುಳಿತಿರುವಂತಹ ಮಹಾನ್ ವ್ಯಕ್ತಿಗಳು ಮಾತಾಡಿದ್ದಾರೆ. ಸೊ ನಾನಿಲ್ಲಿ ನಿಂತಿರುವುದು ನಮ್ಮ ಪೋಷಕ ವೃಂದದ ಪರವಾಗಿ ನಮ್ಮ ಗೋಕುಲ್ನಾಥ್ ಸರ್ ಮತ್ತು ಹೇಮಲತಾ ಮೇಡಮ್ ಅವರಿಗೆ ಮತ್ತು ಇಲ್ಲಿ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನಿಲ್ಲಿದ್ದೇನೆ. ಮೊದಲನೇದಾಗಿ ಇಂತಹ ಮಹಾನ್ ಸಭೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನ್ನ ಪುಣ್ಯವೇ ಸರಿ. ನಿಜವಾಗಿ ಇದು ದೊಡ್ಡ ಸಾಧನೆ ಅಂತ ಅನಿಸುತ್ತಿದೆ.
So, first of all, I wanted to thank Gokulnath sir and Hemalata ma'am for giving me this opportunity to thank on behalf of all the parents. ನಾನು ಏನು ಹೇಳಬೇಕು ಅಲ್ಲ ಇಷ್ಟಪಟ್ಟು ನನ್ನ ಮಗನ ಕಥೆಯನ್ನು ಹೇಳಲಿಕ್ಕೆ ನಾನು ಮೊದಲು ಇಷ್ಟಪಡುತ್ತೇನೆ. ಇಲ್ಲಿರೋರು ಎಲ್ಲರಿಗೂ ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿದ್ದೀರಾ, ಅದನ್ನೆಲ್ಲ ಪೋಷಕರು ಸಾವಿರಾರು ಬಾಳಿ ಕೇಳಿರ್ತೀರಾ. ಸೊ ನಾನು ಏನು ಮೋಟಿವೇಶನಲ್ ಸ್ಪೀಚ್ ಕೊಡುವಂಥ ಸಿಚುವೇಶನಲ್ಲಿ ಇಲ್ಲ. ನಾನೊಬ್ಬ ಸೋತ ತಾಯಿಯಾಗಿ ಮೊದಲು ನನ್ನನ್ನು ಇಲ್ಲಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಗೋಕುಲ್ನಾಥ್ ಸರ್ ಆ್ಯಂಡ್ ಹೇಮಲತಾ ಮ್ಯಾಮ್ ಬಿಕಾಸ್ ಐ ಆಮ್ ಗೋನ್ ಟು ಟೆಲ್ ಯು ಮೈ ಓನ್ ಸ್ಟೋರಿ. ನನ್ನ ಪಾಲಿನ ಆಶಾ ಕಿರಣ ಈ ಸ್ಟಡೀಸ್ ಪ್ರಗತಿ ಸ್ಟಡೀಸ್ ಸೆಂಟರ್, ನನ್ನ ಮಗನ ಪಾಲಿನ ಆಶಾ ಕಿರಣ ಈ ಪ್ರಗತಿ ಸ್ಟಡಿ ಸೆಂಟರ್. ನನ್ನ ಮಗ 9th ಸ್ಟ್ಯಾಂಡರ್ಡ್ 8th ತನಕ ತುಂಬ ಚೆನ್ನಾಗಿ ಓದ್ತಾ ಇದ್ದ. ಆ ನಂತರ ನಾನು ಅವನ ICICಯಿಂದ ಸ್ಟೇಟ್ಗೆ ಹಾಕಿದೆ ಬಿಕಾಸ್ ನನ್ನ ವರ್ಕ್ ಶೆಡ್ಯೂಲ್ಸ್ ತುಂಬ ಹೆಕ್ಟಿಕ್ ಆಗ್ತಾ ಹೋಯಿತು. ನನಗೆ ಡೈಲಿ 8 o'clock 8:15ಗೆ ಮನೆಗೆ ರೀಚ್ ಆಗ್ತಾ ಇದ್ದೆ. ನನ್ನ ಮನೆಯವರು 10 ಗಂಟೆಗೆ ಮನೆಗೆ ಬರ್ತಾಯಿದ್ರು. ನಿಮಗೆ ಗೊತ್ತು, ಎಲ್ಲ ಹುಡುಗರು ಹೈಸ್ಕೂಲ್ ಸೇರಿದ ತಕ್ಷಣ ಅವ್ರು ಅಂದ್ಕೊಳ್ತಾರೆ ನಾವು ದೊಡ್ಡವರಾಗಿಬಿಟ್ಟಿದ್ದೇವೆ ಅಂತ. ಸೇಮ್ ಸಿಚುವೇಶನ್ ಎಟ್ ಮೈ ಹೋಮ್ ಆಲ್ಸೋ. ನನ್ನ ಮಗ ಧ್ಯಾನ್ ಗಣಪತಿ ತುಂಬ ಚೆನ್ನಾಗಿ ಓದ್ತಾ ಇದ್ದ 7th ತನಕ. 9ನೇ ತರಗತಿಗೆ ಕಾಲಿಟ್ಟ ನಂತರ ಕೆಲವೊಂದು ಬದಲಾವಣೆಗಳಾಗಲಿಕ್ಕೆ ಶುರುವಾಯಿತು. ಒಂದು ಇನ್ಸಿಡೆಂಟಲ್ಲಿ ನಾನು ತುಂಬ ಸೋತು ಹೋಗಿದ್ದೆ. ಅವನು ತುಂಬ ಹುಷಾರಿದ್ದ, NCCಯಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ಹುಷಾರಿದ್ದ, ನನಗೆ ಯಾವತ್ತೂ ಚಿಂತೆ ಇರಲಿಲ್ಲ. ಬಟ್ ಇವೆನ್ ಇಟ್ ಕಮ್ಸ್ ಟು ಸ್ಟಡೀಸ್ನು ಅವನು ತುಂಬ ಡಲ್ ಆಗಲಿಕ್ಕೆ ಶುರುವಾದ. ಒಂದು ದಿನ ನನಗೆ ಮಂತ್ ಎಂಡ್, ಐ ವಾಸ್ ವರ್ಕಿಂಗ್ ಫಾರ್ ಆಪ್ರೇಷನ್ಸ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ನನ್ನ ಕೆಲಸ ತುಂಬ ಇರ್ತದೆ. ಮಂತ್ ಎಂಡ್ ತುಂಬ ಬ್ಯುಸಿ ಇತ್ತು ನನಗೆ. 3 ಗಂಟೆಗೆ ಧ್ಯಾನ್ ಸ್ಕೂಲಿಂದ ಅವನ ಕ್ಲಾಸ್ ಟೀಚರ್ ಕಾಲ್ ಮಾಡಿದರು, ಮೇಡಮ್ ಪ್ರಿನ್ಸಿಪಾಲ್ ಜೊತೆ ಮಾತಾಡಿದೆ, ಧ್ಯಾನು ಪರ್ಸೆಂಟೇಜ್ ಸ್ವಲ್ಪ ಡ್ರಾಪ್ ಆಗ್ತಾ ಉಂಟು, 10th ಅಡ್ಮಿಷನ್ ಬಗ್ಗೆ ನಾನು ಯೋಚನೆ ಮಾಡಬೇಕಾಗ್ತದೆ ಅಂತ. ಸೇಮ್ ಡೇ ಅರೌಂಡ್ 5 o'clock I got a call from his tuition teacher. Dhyan has become very naughty. I don't know whether I can able to give tuition to him. It was a month end. I was a very hectic work schedule. ಮೇ ಬಿ ಬ್ಯಾಂಕಲ್ಲಿರೋರಿಗೆ ಗೊತ್ತಿರುತ್ತೆ ಮಂತ್ ಎಂಡ್ ಹೆಕ್ಟಿಕ್ ಹೆಂಗಿರುತ್ತೆ ಅಂತ. ನಾನು ಮಂತ್ ಎಂಡಲ್ಲಿ ಮನೇನ ಮರ್ತು ಬಿಡ್ತೇನೆ, ನನಗೆ ಗೊತ್ತಿಲ್ಲ ಮನೆ ಇದೆ ಅಂತಲೇ ಗೊತ್ತಾಗಲ್ಲ. ರಾತ್ರಿ 8 ಗಂಟೆಗೆ ನೆನಪಾಗುತ್ತೆ ಹ್ಯಾವ್ ಟು ಗೋ ಬ್ಯಾಕ್ ಹೋಮ್ ಅಂತ. ಸೊ ಅಷ್ಟು 3 ಗಂಟೆಗೆ ಕಾಲ್ ಬಂತು ಅವನ ಕ್ಲಾಸ್ ಟೀಚರ್ದು. 5 ಗಂಟೆಗೆ ಸೇಮ್ ಡೇ ಕಾಲ್ ಬಂತು ಇವನು ಟ್ಯೂಷನ್ ಟೀಚರ್ದು. ನಾನು ಸೋತು ಹೋದೆನಾ ಇಲ್ಲಿ ತನಕ ಬಂದವಳು. ನಾನು ಆ್ಯಕ್ಚುಲಿ ಐ ಆಮ್ ಅ ಸ್ಪೋರ್ಟ್ಸ್ ವಿಮೆನ್. ಸೊ ನಾನು ಎಲ್ಲ ಲೈಫನಲ್ಲಿ ತುಂಬ ಚಾಲೆಂಜ್ ಆಗಿ ತೊಗೊಂಡವಳು. ನಾನು ತುಂಬ ಕಷ್ಟಪಟ್ಟು ಮುಂದಕ್ಕೆ ಬಂದವಳು. ಸೊ ನನಗೆ ನನ್ನ ಮಗನನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಸೇರಿಸಬೇಕು ತುಂಬ ಹಠ ಇತ್ತು. ಐ ಯೂಸ್ ಟು ಗೆಟ್ ಅಪ್ ಎಟ್ 4 o'clock ಆ್ಯಂಡ್ ಡ್ರಾಪ್ ಇನ್ ಫಾರ್ ಅಥ್ಲೆಟಿಕ್ ಪ್ರಾಕ್ಟೀಸ್ ಆ್ಯಂಡ್ ಐ ವಾಂಟೆಡ್ ಟು ಸಿ ಮೈ ಸನ್ ಇನ್ ಅ ರೆಸ್ಪೆಕ್ಟ್ಫುಲ್ ಪೊಸಿಷನ್. ನನಗೆ ಬೇರೆ ಯಾವುದು ಹಣ ಅಧಿಕಾರ ಇಂಥದ್ದಿಲ್ಲ. ಅವನೊಬ್ಬ ಒಳ್ಳೆಯ ಪ್ರಜೆಯಾಗಿ ಡಿಸಿಪ್ಲಿನ್ಡಾಗಿ ಆಚಾರ ವಿಚಾರ ಸಂಸ್ಕೃತಿಯನ್ನು ಕಲಿತ ಒಬ್ಬ ಒಳ್ಳೆಯ ಮಗನಾಗಿ ಬೆಳೆಸಬೇಕು ಅನ್ನೋದಿತ್ತು. ಬಟ್ 9th ತಲುಪಿ ಆ ಎರಡು ಕಾಲು ಒಂದೇ ದಿನ ಬಂದ ದಿನ ಐ ಡಿಂಟ್ ಇವನ್ ಇನ್ಫಾರ್ಮ್ ಮೈ ಹಸ್ಬ್ಯಾಂಡ್, ಐ ಡಿಂಟ್ ಇವನ್ ಕಾಲ್ ಮೈ ಮಾಮ್. ಐ ವಾಸ್ ಅಲೋನ್, ಐ ಕುಡಂಟ್ ಏಬಲ್ ಟು ವರ್ಕ್ ಅಟ್ ದ್ಯಾಟ್ ಮೂಮೆಂಟ್. ದೆನ್ ಐ ಟೋಲ್ಡ್ ಮೈ ಮ್ಯಾನೇಜರ್ ಐ ವಾಂಟೆಡ್ ಟು ಗೋ ಹೋಮ್ ಅರ್ಲಿ ಅಂತ. ಸೊ ಅವನ ಕ್ಲಾಸ್ ಟೀಚರ್ ಟ್ಯೂಷನ್ ಟೀಚರ್ ಹೇಳಿದರು ನೀನು ಬಂದು ಹೋಗಮ್ಮ ಅಂತ. ದೆನ್ ಇಮಿಡಿಯೇಟ್ಲಿ ಐ ಡೋಂಟ್ ನೋ ವಾಟ್ ಟು ಡೂ ಅಂತ ಇಮಿಡಿಯೇಟ್ಲಿ ಮನೆಯವರಿಗೆ ಹೇಳಿದರೆ ಅವರು ವರ್ಕ್ ಪ್ರೆಷರಲ್ಲಿ ಇರ್ತಾರೆ. ಮತ್ತು ನನ್ನ ತಾಯಿ ಅವರು ಇದನ್ನು ಸಹಿಸ್ಕೊಳ್ಳೋ ಶಕ್ತಿಯಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಟ್ಯೂಷನ್ಗೆ ಹೋದಾಗ ಹೇಳಿದ್ರು ನನಗೆ ತುಂಬ ಕಷ್ಟ ಆಗ್ತದೆ ಟ್ಯೂಷನ್ಗೆ ಕೊಡಲಿಕ್ಕೆ. ಈಸ್ ಬಿಕಮ್ ವೆರಿ ನಾಟಿ, ಈಸ್ ನಾಟ್ ಕಂಪ್ಲೀಟಿಂಗ್ ಎನಿ ನೋಟ್ಸ್, ಯಾರ ಮಾತು ಕೇಳ್ತಾ ಇಲ್ಲ ಅಂತ. ಅವತ್ತು ಮನೆಗೆ ಬಂದು ನಾನು ಟ್ಯೂಷನ್ ಟೀಚರ್ ಜೊತೆ ಮಾತಾಡಿ ಮನೆಗೆ ತಲುಪಬೇಕಾದ್ರೆ 9 ಗಂಟೆ. ನನ್ನ ಯಜಮಾನರು ಮತ್ತು ತಾಯಿ ಬೇಗವೇ ಅಷ್ಟು ಕಾಲ್ ಮಾಡ್ತಾಯಿದ್ರು, ಏನಕ್ಕೆ ಇನ್ನೂ ಮನೆಗೆ ಏನೂ ತಲುಪಿಲ್ಲ ಅಂತ. ನಾನು ಸುಳ್ಳು ಹೇಳಿದೆ, ನನಗೆ ತುಂಬ ಕೆಲಸ ಉಂಟು, ನಾನು ಬರೋದು ಲೇಟ್ ಆಗ್ತದೆ ಅಂತ. ಬಿಕಾಸ್ ಐ ವಾಸ್ ವಿತ್ ಟ್ಯೂಷನ್ ಟೀಚರ್. ದೆನ್ ಆಫ್ಟರ್ ಆಫೀಸ್ ಅವರ್ಸ್ ನನಗೆ ಆಫೀಸಲ್ಲಿ ಪರ್ಸ್ನಲ್ ಕಾಲ್ಸ್ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ. ಆಫ್ಟರ್ ಧ್ಯಾನದ ಕ್ಲಾಸ್ ಟೀಚರ್ಗೆ ಕಾಲ್ ಮಾಡಿ ಅರ್ಧ ಗಂಟೆ ಮಾತಾಡಿದೆ. ಐ ಕ್ರೈಡ್ ಅ ಲಾಟ್. ದೆನ್ ಆಮೇಲೆ ಟ್ಯೂಷನ್ ಟೀಚರ್ ಹತ್ರ ಹೋಗಿ ಮಾತಾಡಿದೆ, ಅಲ್ಲೂ ಅಳು ಬಂದುಬಿಡ್ತು. ನಾನು ಸೋತು ಹೋದೆ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದೆ.
ನಂತರ ನನಗೆ ನನ್ನ ಫ್ಯಾಮ್ಲಿ ಫ್ರೆಂಡ್ ಆದಂತಹ ಒಬ್ಬ ಮುಖ್ಯ ಅಣ್ಣ ಇದ್ದ ಪವನ್ ಅಂತ. ದೆನ್ ವಾಟ್ ಎವರ್ ದ ಸಿಚುವೇಶನ್ ಐ ಟು ಕಾಲ್ ಆ್ಯಂಡ್ ಟೆಲ್ ಹಿಮ್. ದೆನ್ ಐ ಕಾಲ್ಡ್ ಹಿಮ್ ದಟ್ ದಿಸ್ ಇಸ್ ದ ಸಿಚುವೇಶನ್. ಐ ಕ್ರೈಡ್ ಅ ಲಾಟ್. ದೆನ್ ಐ ರೀಚ್ ಎಟ್ 9 o'clock ಟು ಹೋಮ್. ನನಗೆ ಊಟ ಮಾಡಬೇಕು ಅಂತ ಅನಿಸ್ಲಿಲ್ಲ. ಇವರೆಲ್ಲ ಕೇಳ್ತಾ ಇದ್ದಾರೆ ಏನಾಯಿತು ಅಂತ. ವರ್ಕ್ ಪ್ರೆಷರ್ ಗೊತ್ತಲ್ಲ ಅವರಿಗೆ, ಮಂತ್ ಎಂಡದು ವರ್ಕ್ ಪ್ರೆಷರ್ ಅಂತ ಹೇಳಿದೆ. ನಂತರ 3 ದಿನಗಳ ನಂತರ ನನಗೆ ನನ್ನ ಅಣ್ಣ ಕಾಲ್ ಮಾಡಿದರು. ನಿಮ್ಮೆಲ್ಲರ ಮುಂದೆ ಐ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಆಲ್ಸೋ, ಬಿಕಾಸ್ 3 ದಿನಗಳ ನಂತರ ನೀನೇನು ಚಿಂತೆ ಪಡಬೇಡ, ಒಂದು ಸ್ಕೂಲ್ ಇದೆ ನಿನ್ನ ಮಗನನ್ನು ಸೇರಿಸಲಿಕ್ಕೆ, ನೀನು ಮರೆತು ಬಿಡು, ಅವನು 9th ಎಕ್ಸಾಮ್ ಬರೀಲಿಲ್ಲ ಅಂದರೂ ನಿನಗೆ ಚಿಂತೆ ಬೇಡ, ಫಸ್ಟ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್ ಆ್ಯಂಡ್ ದ ಫ್ಯಾಮಿಲಿ ಸಿಚುವೇಶನ್ಸ್ ಅಂತ ಹೇಳಿದರು. ನಂತರ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಮ್ಯಾನೇಜರ್ನ ಒಬ್ಬ ಮಗ ಇಲ್ಲಿ ಓದಿ ಅವನು ಉತ್ತೀರ್ಣರಾಗಿರೋ ವಿಷಯನ ಅವರಿಗೆ ತಿಳಿಯಿತು. ನಂತರ ಅವರೇ ಖುದ್ದಾಗಿ ಗೋಕುಲ್ನಾಥ್ ಸರ್ ಜೊತೆ ಮಾತಾಡಿ ಅವರು ಎಷ್ಟು ಮೋಟಿವೇಟ್ ಆಗಿದ್ರು ಅಂದರೆ, ಅವ್ರು ಹೇಳಿದರು ಧ್ಯಾನ ಎಕ್ಸಾಮ್ ಬರೆಯೋದೇ ಬೇಡ, ಇವತ್ತೇ ಕರ್ಕೊಂಡು ಹೋಗ್ಬಿಡೋಣ ಸರ್ ಹತ್ರ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಗೊತ್ತಿಲ್ಲ, ಪ್ರಗತಿ ಸ್ಟಡಿ ಸೆಂಟರ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನನಗೆ ಭಯನೇ, ನಿಜವಾಗಿಯೂ ಭಯನೇ. 9th ಎಕ್ಸಾಮ್ ಅಟೆಂಡ್ ಮಾಡೋದೇನೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದರೆ ನಿಜವಾಗ್ಲೂ ಇದು ಭಯದ ವಿಷಯನೇ. ಬಟ್ ನಾನು ಹೇಳಿದೆ ಎಲ್ಲದಕ್ಕೆ ಎಕ್ಸಾಮ್ ಮುಗೀಲಿ, ವೆಯ್ಟ್ ಮಾಡೋಣ ಅಂತ. ಧ್ಯಾನ್ ಪಪ್ಪನಿಗೆ ಟೆನ್ಷನು, ಏನೂ ಹೇಳಲಿಲ್ಲ ನಾನು. ಫೈನಲ್ ಎಕ್ಸಾಮ್ ಮುಗಿಯೋ ತನಕ ಅವನಿಗೆ ಬಂದಿರೋ ಕಾಲ್ ಬಗ್ಗೆ ಆಗಲಿ, ಅವ್ನ ಟ್ಯೂಷನ್ ಟೀಚರ್ ಏನು ಹೇಳಿದರು ನಾನು ಯಾರಿಗೂ ಹೇಳಲಿಕ್ಕೆ ಹೋಗಲಿಲ್ಲ. ಬಟ್ ಆ 3 ದಿನಗಳ ನಂತರ ನನಗೆ ಯಾವಾಗ ಗೊತ್ತಾಯಿತು ಪ್ರಗತಿ ಸ್ಟಡಿ ಸೆಂಟರ್ ಇದೆ, ನಿನ್ನ ಮಗನಲ್ಲಿ ಸೇರಿಸಿ ನಿಜವಾಗ್ಲೂ ಒಂದು ಒಳ್ಳೆಯ ದಾರಿಗೆ ತರಬಹುದು ಅಂತ ಹೇಳಿದರು. ಬಟ್ ನಿರಾಳವಾಗಿದ್ದೆ. ಆದರೆ ಅದು ಒಬ್ಬ ತಾಯಿಯಾಗಿ ಟೆನ್ಷನ್ ಇತ್ತು ನನಗೆ. ಬಟ್ ಅವನ ಎಕ್ಸಾಮ್ ಮುಗಿಯೋದಕ್ಕಿಂತ ಮುಂಚೆನೇ 1 ದಿನ ನಾನು ಬಂದು ಗೋಕುಲ್ನಾಥ್ ಸರ್ನ ಮೀಟ್ ಮಾಡಿದೆ. ನಿಜವಾಗ್ಲೂ ಹೇಳ್ತೇನೆ, ಆ ದಿನ ನಾನು ಐ ಕ್ರೈಡ್ ಇನ್ ಫ್ರಂಟ್ ಆಫ್ ಗೋಕುಲ್ನಾಥ್ ಸರ್. ಅವರು ಎಷ್ಟೊಂದು, ನೀನು ಏನು ಚಿಂತೆ ಮಾಡಬೇಡ, ನಿನ್ನ ಮಗನ ನನ್ನ ಕೈಗೆ ಕೊಡು ಅಂತ. ನಾನು ಬಂದು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಜಗ್ಗು ನೀ ಚಿಂತೆನೇ ಬೇಡ, ಅದರ್ ಇಸ್ ಬಟ್ ಸಡನ್ ನೋಡಿದಾಗ ಇದೇನು ಸ್ಕೂಲು ಏನು ಅಂತ ಗೊತ್ತಾಯಿತು, ನನಗೇನು ಗೊತ್ತಿರಲಿಲ್ಲ. ನಂತರ ಅವ್ರು ಅಷ್ಟೊಂದು ಆಪ್ಷನ್ಗಳನ್ನ ತೆರಳಿ ನಿನ್ನ ಮಗನನ್ನೇ ಏನು ಮಾಡಬೇಕು ಹೇಳು ಅಂತ. ಬಟ್ ಹಿಸ್ ಡ್ರೀಮ್ ವಾಸ್ ಯು ವಾಂಟೆಡ್ ಟು ಬಿ ಏರ್ಫೋರ್ಸ್ ಆರ್ ನೇವಿ ಅಂತ ಮೊದಲೇ ಹೇಳ್ತಾ ಇದ್ದ. ಸೊ ನಾನು ಸರ್ಗೆ ಹೇಳಿದೆ ಅವನು ಏರ್ಫೋರ್ಸ್ ತೊಗೊಳ್ತಾನಂತೆ ಅಂತ. ನೀ ಚಿಂತೆ ಬಿಡಮ್ಮ, ನಾನಿದ್ದೇನೆ ಅಂತ ಹೇಳಿದರು. ನನಗೆ ಆವತ್ತು ಸಿಕ್ಕ ಆ ನಂಬಿಕೆಯ ಮಾತುಗಳು, ಆ ಭರವಸೆ ನನ್ನ ಜೀವಮಾನದ 90% ಟೆನ್ಷನ್ಸ್ ಎಲ್ಲ ಹೋಗುವಂತಾಯಿತು. ನನಗೆ ಚಿಂತೆ ಆದರೂ ಅವನಿಗೆ ಹೇಳಲಿಲ್ಲ, ನಾನು ಈ ಥರ ಇದೆ ಅಂತ ಹೇಳಿಲ್ಲ. ಬಟ್ ಅವನದೆಲ್ಲ ಮಾರ್ಕ್ಸ್ಗಳು ತುಂಬ ಕಡಿಮೆ ಇತ್ತು ಧ್ಯಾನದು. ಎಕ್ಸಾಮ್ ಮುಗಿಯೋದ್ರೊಳಗಡೆ ಬಂದು ಮಾತಾಡಿದ ತಕ್ಷಣ ನಾನು ಅವನಿಗೆ ಸಮ್ಮರ್ ವೆಕೇಷನಲ್ಲೂ ಅಲ್ಲಿ ಬಿಟ್ಟಿಲ್ಲ. ಅವ್ರು ಹೇಳಿದರು ಬೇಡ, ಅವನ್ನ ಬಿಡಬೇಡ, ಬಿಡು ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಆವತ್ತು ಬಂದು ಅವರ ಕೈಗೆ ಇಟ್ಟು ಹೋದ ನಮ್ಮ ಧ್ಯಾನ್ ಬೇಕಾದಷ್ಟು ಬದಲಾವಣೆಗಳನ್ನು ಕಂಡಿದ್ದೇನೆ. ನನ್ನ ಪಾಲಿನ ಆಶಾಕಿರಣ, ನಮ್ಮೆಲ್ಲ ಮೈ ಹೋಪ್ ಇಸ್ ಪ್ರಗತಿ ಸೆಂಟರ್, ಮೈ ಹೋಪ್ ಇಸ್ ಗೋಕುಲ್ನಾಥ್ ಸರ್ ಆ್ಯಂಡ್ ಹೇಮಲತಾ ಮ್ಯಾಮ್ ಆ್ಯಂಡ್ ಹೆಡ್ ಮಿಸ್ಟರ್ಸ್ ಆಲ್ಸೋ. ತುಂಬ ಅವರು ಹೇಳಿದರು, ಇನ್ನು ನಮ್ಮ ಮಗ, ನೀ ಚಿಂತೆ ಬಿಡು, ಅವನು ಧ್ಯಾನ್ ನಿನ್ನ ಮಗ ಅಲ್ಲ. ಹೇಮಲತಾ ಮೇಡಮ್ ನನ್ನ ಬೆನ್ನಿಗೆ ಕೈ ಹಾಕಿ ಹೇಳಿದರು, ನಾನು ಅವನ ಬಿಟ್ಟು ಬರಬೇಕಾದ್ರೆ, ಧ್ಯಾನ್ ಇನ್ನು ನನ್ನ ಮಗ, ನಿನ್ನ ಮಗನೇ ಚಿಂತೆ ಬಿಡು ಅಂತ ಹೇಳಿದರು. ಆ ಭರವಸೆ ಯಾವಾಗಲೂ ನನ್ನಲ್ಲಿದೆ. ನಾನು ಯಾವತ್ತೂ ಅವ್ರನ್ನ ನನ್ನ ಪಾಲಿನ ದೇವರು ಅಂತ ಅಂದ್ಕೊಳ್ತೇನೆ. ನಾನು ಸೋತು ಹೋಗಿದ್ದೆ, ಆ್ಯಕ್ಚುಲಿ ನಾನೊಬ್ಬ ಸೋತ ತಾಯಿಯಾಗಿದ್ದೆ. ನಾವಂಥ ಸಿಚುವೇಶನ್ ಇದ್ವಿ. ಐ ಆಮ್ ರಿಯಲಿ ಥ್ಯಾಂಕ್ ಯು ಲಾಟ್, ಬಿಕಾಸ್ ಮಕ್ಕಳೇ ದಯವಿಟ್ಟು ಕೇಳಿ, ಇಂಥ ಒಂದು ಶಾಲೆ, ಇಂಥ ಒಂದು ಪೋಷಕರು ಎಲ್ಲೂ ಸಿಗಲ್ಲ ನಿಮಗೆ. ದಯವಿಟ್ಟು ಅವರ ಮಾತುಗಳನ್ನು ಕೇಳಿ. ನಿಜವಾಗ್ಲೂ ಹೇಳ್ತೇನೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪೇನ್ ಆಫ್ ಅ ಮದರ್, ವಾಟ್ ಇಸ್ ದ ಪೇನ್ ಆಫ್ ಅ ಫಾದರ್. ನನಗೇನೂ ಇಲ್ಲ, 1 ತಿಂಗಳು ನಾನು ನಿದ್ರೆ ಮಾಡಿಲ್ಲ, 1 ತಿಂಗಳು ಊಟ ಮಾಡಿಲ್ಲ. ನಾನು ಧ್ಯಾನದ್ದು ಅವ್ರ ಪ್ರಿನ್ಸಿಪಲ್, ಐ ಡೋಂಟ್ ವಾಂಟ್ ಟು ಸೇ ದ್ಯಾಟ್, ಅವ್ರ ಪ್ರಿನ್ಸಿಪಲು TCನ ಈ ಥರ ಎಸ್ದು ಬಿಟ್ಟರು ನಾನು ಹೋದಾಗ. ದಟ್ ಪೇನ್ ಇಸ್ ಸ್ಟಿಲ್ ದೇರ್ ಇನ್ ಮೈ ಹಾರ್ಟ್. ದೊಡ್ಡ ಪ್ರತಿಷ್ಠಿತ ಕಾಲೇಜಿನ ಒಬ್ಬ ಪ್ರಾಂಶುಪಾಲರಾಗಿ ನಿನ್ನ ಮಗನ TCಯನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿದರು. ಬಟ್ ಈ ನೋವನ್ನು ಯಾರಿಗೂ ಹೇಳಿರಲಿಲ್ಲ ನಾನು. ಬಟ್ ಇವತ್ತು ಹೇಳ್ತಾ ಇದ್ದೇನೆ. ಐ ಟೋಲ್ಡ್ ಗೋಕುಲ್ನಾಥ್ ಸರ್ ಆಲ್ಸೋ, ಸರ್ ನನ್ನ ಮಗನ TCನ ಎಸ್ದು ಬಿಟ್ಟರು ಅಂತ ಹೇಳಿದೆ. ಸೊ ಇವತ್ತು ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂದರೆ, ನನಗೆ ಲೈಫಲ್ಲಿ ಇನ್ನೇನು ಬೇಕಾಗಿಲ್ಲ. ನನಗೆ ಒಂದು ಭರವಸೆ ಇದೆ, ನನ್ನ ಮಗ ನಿಜವಾಗಲೂ ಇಲ್ಲಿ ಎಕ್ಸಾಲ್ಯೂಮಿನಿಗಳು ಕೂತು ಏನು ಆ ಸಿಚುವೇಶನಲ್ಲಿ ನನ್ನ ಮಗನ ನೋಡ್ತೀನಿ ಅನ್ನುವಂತಹ ಭರವಸೆ ನನಗೆ ನಮ್ಮ ಮನೆಯವರಿಗೆ ಇದೆ. ನನ್ನ ಇಡೀ ಫ್ಯಾಮ್ಲಿ
ಅವರಿಗೂ ಇವಾಗ ಏನೋ ಒಂದು ಖುಷಿ, ಧ್ಯಾನ ಒಳ್ಳೆ ದಾರಿಗೆ ಬರ್ತಾ ಇದ್ದಾನೆ, ಧ್ಯಾನ ಓದ್ತಾ ಇದ್ದಾನೆ ಅಂತ ತುಂಬ ನಾನು ಈ ಸಂಸಾರದ ಪರವಾಗಿ ನನ್ನ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನಿಮ್ಮೆಲ್ಲ ತಂದೆ ತಾಯಿಗಳ ನೋವನ್ನು ಅರ್ಥಕೊಳ್ಳಿ. ಯಾವ ತಂದೆ ತಾಯಿನೂ ಮಕ್ಕಳು ಹಾಳಾಗಲಿ ಅಂತ ಬಯಸುವುದಿಲ್ಲ. ಎಲ್ಲ ತಂದೆ ತಾಯಿಯ ಆಶಾ ಕಿರಣ ಒಂದು ಮಕ್ಕಳು ಸೊಸೈಟಿಯಲ್ಲಿ ವಿದ್ಯಾವಂತನಾಗಿ, ಬುದ್ಧಿವಂತನಾಗಿ, ಆಚಾರವಂತನಾಗಿ, ವಿಚಾರವಂತನಾಗಿ ಬೆಳೆಯಲಿ ಅಂತ. ನೀವು ಯಾವಾಗಲೂ 100ಕ್ಕೆ 100 ಅಂಕಗಳನ್ನು ಪಡೆದ ತಕ್ಷಣ ನೀವು ಏನು ಸಾಧಿಸುವುದಲ್ಲ. ನೀವು ಮೊದಲನೇದಾಗಿ ಡಿಸಿಪ್ಲಿನ್ ಕಲಿಬೇಕು. ನೀವಿರುವ ಜಾಗದಲ್ಲಿ 10 ಜನ ಸೇರಬೇಕು. ಅದು ಬಿಟ್ಟು ಅಯ್ಯೋ ಅವನಿದ್ದಾನೆ ಅಲ್ಲಿ ಹೋಗುವುದು ಬೇಡ, ಅವನು ಸರಿ ಇಲ್ಲ ಅಂತ ಆ ಸಿಚುವೇಶನ್ಗೆ ಯಾವ ಈ ಪ್ರಗತಿ ಸೆಂಟರಿನ ಮಕ್ಕಳು, ಇಲ್ಲಿ ನೆರೆದಿರುವ ಯಾವ ಮಕ್ಕಳು ಬರುವುದು ಬೇಡ. ನೀವು 100 ಅಂಕ ತೆಗೆದು ಹೋದರೂ ಪರವಾಗಿಲ್ಲ. ಇವರು ಕಳಿಸಿಕೊಟ್ಟಂಥ ಆದರ್ಶ, ವಿನಯ, ಆಚಾರ, ವಿಚಾರ, ನೀತಿ ನಡತೆ ಇದೇ ನಿಮಗೆ 100 ಕೋಟಿ ಆಸ್ತಿ ಎಷ್ಟು ದೊಡ್ಡದು. ದಯವಿಟ್ಟು ಎಲ್ಲರೂ ಇಲ್ಲಿನ ಮಾರ್ಗದರ್ಶನ, ಇಲ್ಲಿ ಗೋಕುಲ್ನಾಥ್ ಸರ್ ಮತ್ತು ಇಲ್ಲಿನೆಲ್ಲ ಶಿಕ್ಷಕ ವೃಂದ ನಿಜವಾಗಿಯೂ ಅವರು ತುಂಬ ಪಾಸಿಟಿವ್ ಆಗಿ ಮಕ್ಕಳನ್ನ ಮುಂದಕ್ಕೆ ತರ್ತಾ ಇದ್ದಾರೆ. ನೀವೆಲ್ಲರೂ ನಿಮ್ಮ ತಂದೆ ತಾಯಿಯ ಆಶಾಕಿರಣದಂತೆ ಓದಿ ಪ್ರಗತಿ ಸ್ಟಡಿ ಸೆಂಟರ್ಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಇಂತಹ 100 ತಂದೆ ತಾಯಿಗಳ ಸೋತಿರುವ ತಂದೆ ತಾಯಿಗಳಿಗೆ ಆಶಾಕಿರಣ ಕೊಡುವಂಥ ಶಕ್ತಿ ಅವರಿಗಿನ್ನು ಭಗವಂತ ನೀಡಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಡೀ ನಮ್ಮ ಪೋಷಕ ವೃಂದದ ಪರವಾಗಿ, ಮಕ್ಕಳ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಆಸೆ ಪಡ್ತೇನೆ. ಹಾಗೆ ಈ ಪುತ್ತೂರಿನ ನಾಡದೇವತೆಯಾದ ಮಹಾಲಿಂಗೇಶ್ವರ ಸ್ವಾಮಿ ಇಂತಹ 100 ಮಕ್ಕಳಿಗೆ, ಇನ್ನೂ 100 ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ದಾರಿದೀಪ ಆಗುವಂಥ ಶಕ್ತಿ ಪ್ರಗತಿ ಸ್ಟಡಿ ಸೆಂಟರ್ಗೆ ಕೊಡಲಿ. ಗೋಕುಲ್ನಾಥ್ ಸರ್ ಮತ್ತು ಹೇಮಲತಾ ಮೇಡಮ್ ಅವರಿಗೆ ದೇವರು ಇನ್ನೂ ಆರೋಗ್ಯ ಕೊಟ್ಟು ನಮ್ಮಂಥವರ ಪಾಲಿಗೆ ಆಶಾಕಿರಣವಾಗುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನ ಕೊಡಗಿನ ಇಗ್ಗುತಪ್ಪ ಕಾವೇರಮ್ಮೆಯ ಪರವಾಗಿಯೂ ನಾನು ಅವರಿಗೆ ಒಳ್ಳೆಯದನ್ನು ಬೇಡಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ಮೇಡಮ್, ತಮಗೆ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ. ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ಗೆ ತೀರಾ ಆತ್ಮೀಯರು, ಎಂದಿಗೂ ಒಳಿತನ್ನು ಬಯಸುವವರು ಹಾಗೂ ಸದಾ ಮಾರ್ಗದರ್ಶಕರಾಗಿರುವ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಶ್ರೀ ನಾರಾಯಣ ರೈ ಕುಕ್ಕವಳ್ಳಿ ಸರ್ ತಮ್ಮ ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪುತ್ತೂರಿನ ಒಡೆಯ, ನಮ್ಮನ್ನೆಲ್ಲ ಕಾಯುವಂತಹ ಶ್ರೀ ಮಹಾಲಿಂಗೇಶ್ವರನಿಗೆ ತಲೆದಾಗಿಸಿ ಇವತ್ತು ಪ್ರಗತಿಯ ವೈಭವ, ಸಮಯ ನಮಗಾಗಿ ಕಾಯುವುದಿಲ್ಲ, ನಾವು ಸಮಯಕ್ಕಾಗಿ ಕಾಯಬೇಕಾಗಿದೆ. ಕಾಲವು ಎಂದು ನಿಲ್ಲುವುದಿಲ್ಲ, ನಿಂತರೆ ಯಾವುದು ನಡೆಯುವುದಿಲ್ಲ. ಒಂದು ಮಾತು ನಾವು ಕೇಳಿಕೊಂಡು ಬೆಳೆದವರು. ಈ ಸಂಭ್ರಮದ ಸಂತೋಷವನ್ನು ತನ್ನೆರಡು ಕಣ್ಣುಗಳಿಂದ 100 ಚಿಂತನೆಗಳಿಂದ ಕೇಳಿಕೊಂಡು ಹೀಗೆ ನಡಿಬೇಕು, ನಡೆಸಬೇಕು ಎನ್ನುವಂತಹ ಕನಸನ್ನು ಹೊತ್ತಿಕೊಂಡಿರುವ ನನ್ನ ಆತ್ಮೀಯರು ಶ್ರೀ ಗೋಕುಲ್ನಾಥ್ ಪಿ ವಿ ಅವರು ನಾನು ಗುರುಗಳು ಅಂತ ಹೇಳುವುದು. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಅವರೊಟ್ಟಿಗೆ ಒಂದು ಅರ್ಧ ಗಂಟೆ ಮಾತಾಡ್ತೇನೆ, ಸಂಜೆ ಒಂದು ಗಂಟೆ ಮಾತಾಡ್ತೇನೆ. ನಮಗೆ ಮಾತು ದೇವರು ಕೊಟ್ಟಂಥ ವರ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸಮಾಜ ಹೇಗಿರಬೇಕು, ನಮಗೆ ದೇವರು ಬದುಕನ್ನು ಕೊಟ್ಟು ಈ ಬದುಕಿನಲ್ಲಿ ನಾವು ಏನನ್ನು ಸಾಧಿಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂತಹ ನಮ್ಮ ರವೀಂದ್ರ ಶೆಟ್ಟಿ ನೋಳಿಯಾಲು ಇದ್ದಾರೆ. ಅವರಿಗೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿ ಇವತ್ತು ಅವರ ಸ್ಥಾನಮಾನ ಇಡೀ ಸಮಾಜದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ಗುರುತಿಸುವ ಕೆಲಸ ಆಗಿ ಅವರು ರಾಜ್ಯ ಮಟ್ಟದ, ನಮ್ಮ ರಾಷ್ಟ್ರ ಮಟ್ಟದ ವ್ಯಕ್ತಿಯಾಗಿ ಅವರು ಬೆಳಗ್ತಾ ಇದ್ದಾರೆ. ಸಮಾಜದ ಒಬ್ಬ ವ್ಯಕ್ತಿ ಹೇಗಿರಬೇಕೆನ್ನುವುದಕ್ಕೆ ರವೀಂದ್ರ ಶೆಟ್ಟಿ ನೋಳಿಯಾಲು ನಮ್ಮ ಆತ್ಮೀಯ ಬಂಧು, ಅವರು ಸಾಕ್ಷಿ. ಇವತ್ತು ಸಾವಿರಾರು ಲಕ್ಷಾಂತರ ತಾರೆಗಳು ಆಕಾಶದಲ್ಲಿವೆ. ಧ್ರುವ ನಕ್ಷತ್ರವನ್ನು ನಾವು ಹತ್ತಿರ ನೋಡ್ತೇವೆ. ಇವತ್ತು ಪ್ರಗತಿ ಸ್ಟಡಿ ಸೆಂಟರ್ನ ಲಕ್ಷಾಂತರ ತಾರೆಗಳು ದೇಶ ವಿದೇಶದಲ್ಲಿ ಬೆಳಗುತ್ತಾ ಇದ್ದಾರೆ. ಅವರಲ್ಲಿ 2 ಭಾರತ ರತ್ನರು ತಾರೆಗಳು ಇವತ್ತು ನಮ್ಮೊಂದಿಗಿದ್ದಾರೆ.
ಕುಮಾರಿ ಸುಷ್ಮಾ ಸಿ ಮತ್ತು ಶ್ರೀ ವಿನಿತಾ ಎಸ್. ಶ್ರೀ ಕುಮಾರಿ ವಿನಿತಾ ಎಸ್ ಅವರ ಒಡಲಾಳದ ಮಾತನ್ನು ಕೇಳಿದಾಗ ನನಗೆ ಕಣ್ಣೀರು ಬರೋದು ಭಾಳ ಕಡಿಮೆ. ಆದರೆ ಏನಾಗಿದೆ ಅಂತ ಹೇಳಿದರೆ, ಆ ಮಾತನ್ನು ಕೇಳ್ತಾ ಕೇಳ್ತಾ ಒಂದು ಮಗುವಿನ ಮನಸ್ಸು ಹೇಗಿದೆ, ಆ ಮಗುವಿನ ಮನಸ್ಸು ಪರಿವರ್ತನೆ ಆದಾಗ ಹೇಗೆ ಆಗ್ತದೆ, ಯಾವ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಬೆಳಗ್ತದೆ ಎನ್ನುವುದಕ್ಕೆ ಇವತ್ತು ಸುಷ್ಮಾ ಮತ್ತು ವಿನಿತಾ ಅವರಿಗೆ ನಮ್ಮ ಪ್ರಗತಿಯ ಜ್ಯೋತಿಗಳು ಅಂತ ನಾನು ಕರೀತೇನೆ. ಇವತ್ತು ಈ ಪ್ರಗತಿಯ ಹಲವು ಮಕ್ಕಳು ಎಲ್ಲ ಮಕ್ಕಳು ಇವತ್ತು ಪ್ರತಿಭಾವಂತರಿದ್ದಾರೆ. ನಾನು ಪೇಟೆಗೆ ಬಂದಾಗ ಇವತ್ತು ಪೇಟೆಯಲ್ಲಿರುವ ಕಾರಣ ಪ್ರಗತಿಗೆ ಬಂದು ಮಾತನಾಡುವುದು, ಮಕ್ಕಳೊಟ್ಟಿಗೆ ಮಾತನಾಡುವುದು ಅಂತ ಹೇಳಿದರೆ ನನಗೆ ತುಂಬ ಖುಷಿ. ಯಾಕೆಂದರೆ ಅವರಲ್ಲಿ ಆಗುವಂಥ ಬದಲಾವಣೆಗಳು ಮತ್ತು ಅವರು ಶಿಕ್ಷಣದಲ್ಲಿ ಪಡೆಯುತ್ತಿರುವಂಥ ಸಾಧನೆಗಳು, ಇವತ್ತು ಅವರ ಒಂದು ಸಂಸ್ಕಾರ, ನಾವು ಸಂಸ್ಕಾರದ ಬಗ್ಗೆ ತುಂಬ ಮಾತಾಡ್ತೇವೆ, ಸಂಸ್ಕೃತಿಯ ಬಗ್ಗೆ ಮಾತಾಡ್ತೇವೆ, ಆದರೆ ಅದನ್ನು ಎಲ್ಲಿ ಪಾಲನೆ ಮಾಡ್ತೇವೆ ಅನ್ನೋದನ್ನು ನನಗೆ ನಾನೇ ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಆದರೆ ಪ್ರಗತಿಯಲ್ಲಿರುವ ಪ್ರತಿಯೊಂದು ಮಗು ಕೂಡ ಅಲ್ಲಿ ಬಂದಾಗ ಅವರು ತೋರಿಸುವಂತಹ ಒಂದು ಗೌರವ, ಇಲ್ಲಿ ಅವರಿಗೆ ಕೊಟ್ಟಂಥ ಜವಾಬ್ದಾರಿ ಮಾಡುವಂತಹ ಒಂದು ಗೌರವ, ಆ ಒಂದು ಕೆಲಸದ ಆ ತತ್ಪರತೆ ನೋಡಿದಾಗ ಮಕ್ಕಳು ಅವರು ಸಾಮಾನ್ಯರು ಅಂತ ನಾವು ಹೇಳಬಾರ್ದು, ಅವರು ಶ್ರೀಸಾಮಾನ್ಯರು, ಅವರು ಅತ್ಯಂತ ಶ್ರೀಮಂತರು, ಹೃದಯವಂತರು. ಅವರಿಗೆ ನಮ್ಮ ಇವತ್ತೊಂದು ಸಂಸ್ಥೆ ನಡೆಸುತ್ತಿರುವಂತಹ ಕಾವು ಹೇಮನಾಥ್ ಶೆಟ್ಟಿ ಅವರೊಂದು ಮಾತು ಹೇಳಿದರು, ಶಿಲೆಯನ್ನು ಯಾವ ರೀತಿ ಶಿಲ್ಪಿ ಅದನ್ನು ಸುಂದರವಾದ ಆಕಾರ ಮಾಡಬಹುದು ಎನ್ನುವುದಕ್ಕೆ ಇವತ್ತು ಪ್ರಗತಿಯಲ್ಲಿರುವಂಥ ಎಲ್ಲ ನಮ್ಮ ಮಕ್ಕಳು ಅವರು ನಮ್ಮ ನಾಡಿನ ಮಕ್ಕಳು ಆಗಿ ಇವತ್ತು ಬೆಳಗ್ತಾ ಇದ್ದಾರೆ. ಜೀವನದಲ್ಲಿ ಮನುಷ್ಯ ಕೆಲವು ಸಲ ಹೇಳ್ತೇವೆ, ನಾವು ಹೋಗುವ ದಾರಿ ಅದೋ ಇದೋ ಅಂತ ಆಗ್ತದೆ. 2-3 ದಾರಿಗಳಿದ್ದಾಗ ಯಾವ ದಾರಿಯಲ್ಲಿ ಹೋಗೋಣ, ಎಡವೋ ಬಲವೋ ನೇರವೋ ಅಂತ. ಆವಾಗ ನೇರವಾದ ದಾರಿಯಲ್ಲಿ ಹೋಗಿದಾಗ ಗುರಿ ಮುಟ್ಟುವಂತಹ ಒಂದು ಆ ದಾರಿಯನ್ನು ತೋರಿಸುವಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಪ್ರಗತಿ ವಿದ್ಯಾಸಂಸ್ಥೆ. ಆ ಕೆಲಸವನ್ನು ಮಾಡ್ತಾ ಇರುವಂಥವರು ಗೋಕುಲ್ನಾಥ್ ಮತ್ತು ಹೇಮಲತಾ ಮೇಡಮ್. ನಾನು ಪ್ರತಿ ಸಲ ಹೇಳುವುದಿದೆ, ಶಿವ ಪಾರ್ವತಿ ಇರುವಂಥ, ಯಾಕಂದರೆ ಇದು ಶಿವಕ್ಷೇತ್ರ, ನಮ್ಮ ಪುತ್ತೂರು, ಹತ್ತೂರ ಒಡೆಯ, ಸರ್ವಧರ್ಮೀಯರು ಕೂಡಿ ಬಾಳುವಂತಹ ಒಂದು ಹತ್ತೂರಿನ ಜನ ಇವತ್ತು ಪ್ರಗತಿಯಲ್ಲಿ ಇಡೀ ನಮ್ಮ ರಾಷ್ಟ್ರ ಜನ ಇದ್ದಾರೆ. ನಮ್ಮ ರಾಜ್ಯದ ಮಾತ್ರ ಅಲ್ಲ, ರಾಷ್ಟ್ರ ಜನ ಇಲ್ಲಿ ಈ ಪ್ರಗತಿಯ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಅವರೆಲ್ಲರನ್ನೂ ಕೂಡ ಬೆಳಕು ತರುವಂಥ ಕೆಲಸವನ್ನು ಶಿವಪಾರ್ವತಿಯರಾಗಿ ಇವತ್ತು ನಮಗೆ ಗೋಕುಲ್ನಾಥ್ ಅವರು ಮತ್ತು ಹೇಮಲತಾ ಮೇಡಮ್ ಮಾಡ್ತಾಯಿದ್ದಾರೆ. ಇನ್ನೊಂದು ನನಗೆ ಬಹಳ ಮುಖ್ಯವಾದಂಥ ವಿಚಾರ, ಇಲ್ಲಿರುವ ಪ್ರತಿಭಾವಂತ ಉಪನ್ಯಾಸಕರು. ಇವತ್ತು ಒಂದು ಮಗು ಬದಲಾವಣೆ ಆಗಬೇಕಿದ್ರೆ ಒಬ್ಬ ಶಿಕ್ಷಕ ಹೇಗಿರಬೇಕು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ನಾನು ಶಿಕ್ಷಣ ಕ್ಷೇತ್ರದಲ್ಲಿ 40 ವರ್ಷ ಕೆಲಸ ಮಾಡಿದ್ದೇನೆ ಅಂದರೆ ನನಗೆ ಕಾವೇರಿ ಮಾತೆಯ ಆ ಒಂದು ಆಶೀರ್ವಾದ. ವಿರಾಜಪೇಟೆಯಲ್ಲಿ ಶಿಕ್ಷಕರ ತರಬೇತಿಯನ್ನು ನಾನು ಪಡ್ಕೊಂಡು ಇವತ್ತು ಈ ಸ್ಥಳದಲ್ಲಿದ್ದು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತಿದ್ದರೆ ಅದಕ್ಕೆ ನನಗೆ ಕಾವೇರಿ ಮಾತೆಯ ಆಶೀರ್ವಾದವೇ ಕಾರಣ. ಇವತ್ತು ನಾವು ಕಾವೇರಿ ಮಾತೆಯ ಮಾತನ್ನು ನಾನು ಕೇಳಿದೆ. ಯಾಕೆಂತ ಹೇಳಿದರೆ, ತನ್ನ ಮಗನ ಒಂದು ತಾಯಿಯ ಒಡಲು ಹೇಗೆ ಇರ್ತದೆ, ಆ ನೋವು ಹೇಗಿರ್ತದೆ, ನಾನು ಒಬ್ಬ ತಂದೆಯಾಗಿ ಅಥವಾ ಒಬ್ಬ ಪೋಷಕನಾಗಿ ಅಥವಾ ಹೆತ್ತವನಾಗಿ ನಾನು ಕೂಡ ನೋವನ್ನು ಅನುಭವಿಸುವಂಥ ಸಂದರ್ಭಗಳು ಇರ್ಬೋದು. ಅನೇಕ ಮಕ್ಕಳು ನನ್ನ ಎದುರಿಗೆ ಬಂದಾಗ ನಾನು ಅವರಿಗೆ ನಗುತ್ತಾ ಹೇಳಿದ್ದಿಷ್ಟೇ, ನೀವು ನಡೆಯುವ ದಾರಿಯಲ್ಲಿ ಕಲ್ಲುಂಟು ಮುಳ್ಳುಂಟು, ನಿಜದ ನೇರಕ್ಕೆ ನಡೆದಾಗಲ್ಲಿ ಹಸಿರುಂಟು, ನಿತ್ಯ ಗೆಲುವುಂಟು ಅಂತ. ಆ ಒಂದು ಮಾತಿನ ಮೂಲಕ ಇವತ್ತು ಅನೇಕ ಮಕ್ಕಳು ಇವತ್ತು ದೇಶಕ್ಕೆ ಅವರ ಆದರ್ಶವಾಗಿದ್ದಾರೆ. ಆ ರೀತಿಯಲ್ಲಿ ಇವತ್ತು ಅಪ್ಪಯ್ಯ ಅವರು ನಮ್ಮ ಗೋಕುಲ್ನಾಥ್ ಅವರನ್ನು ಅಪ್ಪಿಕೊಂಡಾಗ ನೋಡಿ, ಇದರಲ್ಲಿ ನಾವು ಇವತ್ತು ಇಷ್ಟು ಜನ ನಾವಿದ್ದೇವೆ, ಲೋಕ ಜನ ಇವತ್ತು ನೋಡ್ತಾ ಇದ್ದಾರೆ. ನಮಗೆ ಕೆಲವೊಂದು ಕಾರ್ಯಕ್ರಮದಲ್ಲಿ ನೋಡಿ ಸಂಭ್ರಮಿಸುವಂಥ ಯೋಗವೇ ಇರುವುದಿಲ್ಲ ಅಂತ. ನಾವೇನು ಮಾಡಬೇಕಂದ್ರೆ ಆ ಸಂಭ್ರಮಿಸುವ ಯೋಗವನ್ನು ಪಡೆಯಬೇಕಿದ್ರೆ ಈ ಜನ್ಮ ಮಾತ್ರ ಒಂದು ಅವಕಾಶ, ಇನ್ನೊಂದು ಜನ್ಮ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾವು ಹೇಳ್ಬೋದು ಆ ಜನ್ಮ ಈ ಜನ್ಮ ಮತ್ತೊಂದು ಜನ್ಮ ಅಂತ, ಆದರೆ ಈ ಕ್ಷಣ ನನಗೆ ಸಿಕ್ಕಿರುವಂಥದ್ದು ನನ್ನ ಯೋಗ ಫಲ. ಇವತ್ತು ಅಪ್ಪಯ್ಯ ಅವರನ್ನು ಆ ಭಾವುಕರಾಗಿ ಹೃದಯ ತುಂಬಿ ತನ್ನ ಮಗನ ಬೆಳಕನ್ನು ಕಾಣುವಂಥ ದೃಷ್ಟಿಯಲ್ಲಿ ಬಂದು ಗೋಕುಲ್ನಾಥ್ ಸಾರನ್ನು ಅಪ್ಪಿ ಹಿಡಿದಾಗ ಗೋಕುಲ್ನಾಥರಲ್ಲಿ ನಾನು ಕಂಡದ್ದು ದೇವರ ಮನಸ್ಸು, ಅವರಲ್ಲಿರುವಂತಹ ಒಂದು ಆಳದ ಒಂದು ಸಂತೋಷದ ಮನಸ್ಸು. ಅದು ಅವರನ್ನು ಎಬ್ಬಿಸಿ ತಂದು ನಾವಿದ್ದೇವೆ ಅಥವಾ
ನನ್ನ ಮಕ್ಕಳು ಅಂತ ಹೇಳುವಂಥ ತಾಯಿ ಸ್ವರೂಪಿಣಿ ನಮ್ಮ ಹೇಮಲತಾ ಮೇಡಮ್, ಆಮೇಲೆ ಎಲ್ಲ ಮುಖ್ಯ ಅಧ್ಯಾಪಿಕೆಯಾಗಿರುವಂಥ ಪ್ರೇಮಳಾ ಎನ್ ಡಿ ಅವರು, ಉಪನ್ಯಾಸಕ ವರ್ಗದವರು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರು, ಅವರೆಲ್ಲರೂ ಕೂಡ ನಾವಿದ್ದೇವೆ ಅಂತ ಹೇಳುವಂಥದ್ದು. ಯಾಕೆಂದರೆ ನಾನು ಬಂದಾಗ ಅನೇಕ ರೀತಿಯ ಸಮಸ್ಯೆ ಅಂತ ನಾನು ಹೇಳೋಲ್ಲ, ಬೇರೆ ಬೇರೆ ರೀತಿಯ ಭಾವನೆಯ ಮಕ್ಕಳು ಇರ್ತಾರೆ. ಆ ಭಾವನೆ ತಿದ್ದಾಗ ಅವರ ಮನಸ್ಸಿನಲ್ಲಿ ಆಗುವಂಥ ಒಂದು ಹಗುರವನ್ನು ನಾನು ನೋಡಿದ್ದೇನೆ, ಅವರು ಬದಲಾವಣೆ ಆದನ್ನು ನೋಡಿದ್ದೇನೆ. ಮತ್ತೆ ಬಂದಾಗ ಅವರು ಗೌರವದಿಂದ ಮಾತನಾಡೋದು ನೋಡಿದ್ದೇನೆ. ಅಂಥ ಮಗುವೇ ಇವತ್ತು ಇಂತಹ ವೇದಿಕೆಯಲ್ಲಿ ಬಂದು ಕೂತುಕೊಳ್ಳುವಂಥ ಸ್ಥಾನವನ್ನು ಪಡೆಯುತ್ತಾರೆ. ನಿಮ್ಮ ಮಗ ಧ್ಯಾನ ಎನ್ನುವಂಥವರು ಇನ್ನೊಂದು ಸಮಯದಲ್ಲಿ ಖಂಡಿತ ಈ ವೇದಿಕೆಗೆ ಬಂದು ಅವರು ಈ ಎಲ್ಲ ನೆನಪುಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಅಮ್ಮ, ಇವತ್ತು ತಾಯಿ ಆ ಕಾವೇರಿ ಮಾತೆಯ ಒಂದು ಸ್ವರೂಪಿಣಿಯಾಗಿ ಸವಿತಾ ಯಶೋಧ ಮೇಡಮ್ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಅವರಿಗೆ ಮಾತು ಆಡ್ತಾ ಏನು ಬಂತು ಅಂದರೆ ದುಃಖ ಬಂತು. ಪ್ರತಿಯೊಂದು ತಾಯಿಗೆ ಏನಿರ್ತದೆ ಅಂತ ನಮ್ಮ ಮಗುವಿನ ಬಗ್ಗೆ ದುಃಖವೂ ಇರ್ತದೆ, ಸಂತೋಷವೂ ಇರ್ತದೆ. ನೋಡಿ, ಇವರಿಬ್ಬರ ಇವತ್ತು ಸುಷ್ಮಾ ಮತ್ತು ವಿನೀತಾ ಅವರ ತಾಯಿಯವರು ಕೇಳ್ತಾ ಇರ್ಬೋದು, ಅವರು ನಗುತ್ತಾ ಇರ್ಬೋದು. ಇವತ್ತು ನಮ್ಮ ಮಕ್ಕಳು ಈ ವೇದಿಕೆಯಲ್ಲಿದ್ದಾರಲ್ಲ, ತಾರೆಗಳಾಗಲಿ ಮೆಚ್ಚುತ್ತಾರೆ, ಇದ್ರಲ್ಲಿ ನಮ್ಮ ಯೋಗ ಭಾಗ್ಯ. ಆದ್ದರಿಂದ ಪ್ರಗತಿಯಂತಹ ಒಂದು ಸಂಸ್ಥೆ ಅಲ್ಲ, ಸಾವಿರಾರು ಸಂಸ್ಥೆಗಳಿರ್ಬೋದು. ಆದರೆ ನಮ್ಮಲ್ಲಿರಬೇಕಾದ್ದು ಏನು ಅಂದರೆ ಒಂದು ಒಳ್ಳೆಯ ಮನಸ್ಸು, ಕಲ್ಲು ಮನಸ್ಸಲ್ಲ ಅಲ್ಲ, ಕಠಿಣವಾದ ಮನಸ್ಸಲ್ಲ, ಹೂ ಮನಸ್ಸಿರಬೇಕು. ಅಂಥ ಹೂ ಮನಸ್ಸು ಇದ್ದಾಗ ನಾವು ಅರಳುತ್ತೇವೆ. ಆ ಹೂವೇ ಪರಿಮಳವನ್ನು ಬೀರುತ್ತದೆ. ಅದೇ ವೈಭವ, ಆ ಸಂಭ್ರಮ ಕಾಣ್ತೇವೆ ಪ್ರತಿ ಕ್ಷಣ. ಅದು 23 ಇರ್ಬೋದು, 24 ಇರ್ಬೋದು, ಕಾಲ ಕಳೀತಾ ಹೋಗುತ್ತದೆ. ನಮ್ಮ ಆಯುಷ್ಯ ಮತ್ತೆ ಹೆಚ್ಚುತ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ರವೀಂದ್ರ ಶೆಟ್ಟಿಯವರಂಥವರು ಅಥವಾ ಇಲ್ಲಿ ಸುಷ್ಮಾ ಅಂಥವರು, ವಿನಿತಾ ಅಂಥವರು ಮತ್ತು ತಾಯಿ ಇವತ್ತು ಸವಿತಾ ಯಶೋಧ ಅಕ್ಕನಂತಹ ತಾಯಿಯವರು, ಆಮೇಲೆ ಅಪ್ಪಯ್ಯ ಅವರಂತಹವರ ಹಿರಿಯರು ಮತ್ತು ನನಗೆ ಬಹಳ ಆತ್ಮೀಯರು, ಗೌರವಾನ್ವಿತ ನನ್ನ ಸಹೋದರಿ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಮೇಡಮ್ರವರು. ಅವರ ಮಾತು ಬಹಳ ತೀಕ್ಷ್ಣವಾಗಿರ್ತದೆ, ಆದರೆ ಆ ಮಾತಿನಲ್ಲಿ ಅಷ್ಟೇ ಪ್ರೀತಿ ಇರ್ತದೆ. ಅವರ ಮಾತನ್ನು ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರಮೀಳಾ ಮೇಡಮ್ರವರು ಅವರ ಎಲ್ಲ ಒಂದು ಸಹೋದ್ಯೋಗಿಗಳನ್ನು ಕೂತುಗೊಳಿಸಿ ಹೇಳುವಂಥ ಮಾತು. ಇವತ್ತು ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಗೋಕುಲ್ನಾಥ್ ಅವರ ಮಾರ್ಗದರ್ಶನ, ಆಮೇಲೆ ಹೇಮಲತಾ ಮೇಡಮ್ ಅವರ ತಾಯಿಯ ಆ ಒಂದು ಮಾತು, ಆಮೇಲೆ ಪ್ರಮೀಳಾ ಮೇಡಮ್ ಅವರವರ ಏನು ಅಂತ ಹೇಳಿದರೆ ಆ ಒಂದು ಸರಳ ಸಜ್ಜನಿಕೆಯ ಧಾರಣೆ ಶಕ್ತಿ, ಆಮೇಲೆ ಇಲ್ಲಿರುವಂಥ ಎಲ್ಲ ಉಪನ್ಯಾಸಕಿ ನನ್ನ ಸಹೋದರಿಯರು, ಆಮೇಲೆ ಸಹೋದರರು, ಮತ್ತು ಅವರನ್ನು ಆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ನೋಡಿ, ಮಗು ಅಂತ ಅಂದಾಗ ಬೊಬ್ಬೆ ಹಾಕ್ತದೆ, ವಿಸಿಲು ಹಾಕುವುದು ನಮ್ಮ ಕಾಲದ ಜೋರಿತ್ತು. ಬಾಯಿಗೆ 2 ಕೈಯನ್ನು ಇಟ್ಕೊಂಡು ದೊಡ್ಡ ವಿಸಿಲು ಹಾಕೋದು. ಆದರೆ ಆ ಮಗುವಿನ ಅದೇ ಬಿಸಿಲು ಒಂದು ಕಲೆ ಆಗ್ತದೆ. ಅದೇ ಬಿಸಿಲು ಆ ಮಗುವನ್ನು ಇಲ್ಲಿಗೆ ಮುಟ್ಟಿಸ್ತದೆ. ಅದೇ ಮಗು ಮುಂದಕ್ಕೆ ಹೋಗ್ತದೆ. ಅದಕ್ಕೆ ನಮ್ಮ ನಾಡು ನುಡಿ ಸಂಸ್ಕೃತಿಯೇ ಸಾಕ್ಷಿ. ಇವತ್ತು ನಮ್ಮ ಪುತ್ತೂರಿನಲ್ಲಿ ಇವತ್ತು ಒಂದು ಕಾಲದಲ್ಲಿ ಮನೆಗೆ ಕನ್ನಡ ಅಂತ ಇತ್ತು. ಇವತ್ತು ಗ್ರಾಮದಕ್ಕೆ ಕನ್ನಡ ಹೋಗಿ ಮನೆಗೆ ಕನ್ನಡ ಮುಟ್ಟುವಂಥದ್ದು ಮತ್ತು ಪ್ರತಿಯೊಂದು ಮಗುವನ್ನು ಕೂಡ ಇಡೀ ನಾಡಿಗೆ ಕೊಡುವಂಥದ್ದು, ಕನ್ನಡ ನಾಡಿಗೆ ಕೊಡುವಂಥ ಕೆಲಸವನ್ನು ನಮ್ಮ ಪುತ್ತೂರು ಉಮೇಶ್ ನಾಯಕರವರು ಮಾಡ್ತಾ ಇದ್ದಾರೆ. ಭಾಳಷ್ಟು ಅವರ ಮಾತುಗಳು ಮಗುವಿನಿಂದ ಹಿಡಿದು ಹಿರಿಯರ ತನಕ ಎಲ್ಲರನ್ನೂ ಗುರುತಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನು ವಚನ ಜಯರಾಮ್ ಅವರ ಬಗ್ಗೆ ನಾನು ಒಂದು ಮಾತಾಡಬೇಕು. ಕಳೆದ ನವೆಂಬರ್ 21 ಮತ್ತು 22 ಮಂಗಳವಾರ ಬುಧವಾರ ಈ ಸಂಸ್ಥೆಯಲ್ಲಿ, ನಮ್ಮ ಪ್ರಗತಿ ಸಂಸ್ಥೆಯಲ್ಲಿ ಸಮಯ ಶಿಕ್ಷಣ ಇಲ್ಲೊಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಒಂದು ಯುವರ್ ಜರ್ನಿ ಅವರ್ ಎಜುಕೇಷನ್ ಅಂತ. ನಿಮ್ಮ ಪ್ರಯಾಣ ನಮ್ಮ ಶಿಕ್ಷಣ ಅಂತ. ಶಿಕ್ಷಣದ ಮಹತ್ವ ಏನು, ಅವರಿಗೆ ಅವರ ಆ ತಂದೆಯವರ ಆದರ್ಶ, ಅವರಿಂದ ನಮ್ಮ ಮಕ್ಕಳಿಗೆ ಈ ಒಂದು ಮಾರ್ಗದರ್ಶನ ಇದು ಸಿಕ್ಕಿದಾಗ ನಾವು ಇಡುವ ಹೆಜ್ಜೆ ಹೇಗಿರುತ್ತೆ ಅಂದರೆ ಅದು ಸರಾಗವಾಗಿರ್ತದೆ, ನೇರವಾಗಿರ್ತದೆ. ಆ ರೀತಿ ಆ ವಚನ ಮೇಡಮ್ರವರ ವಚನಗಳು ಪ್ರತಿಯೊಂದು ಮಾತು ನಾನು ಬರ್ಕೊಂಡಿದ್ದೇನೆ, ಇಟ್ಕೊಂಡಿದ್ದೇನೆ. ಅವರ ಮಾತು ನಮ್ಮ ಮಕ್ಕಳಿಗೆಲ್ಲ ಸ್ಫೂರ್ತಿಯಾಗಿದೆ. ಇವತ್ತು ಕೂಡ ಅವರು ನೆನಪಿಸ್ತಾರೆ. ಅವರ ಮಾತು ಹೆಚ್ಚು ಸಮಯದ ಅವಕಾಶ, ನಾನು ಸ್ವಲ್ಪ ಮಾತಾಡೋದು ಜಾಸ್ತಿನೇ, ಆದರೆ ಹೆಚ್ಚು ಸಮಯಾವಕಾಶ ಸಿಗದಿದ್ದರೂ ಕೂಡ ಈ ಮಾತು ಜಗತ್ತಿಗೆ ಮುಟ್ಟಬೇಕು. ಇವತ್ತು ನಮ್ಮ ಪತ್ರಿಕೆ ಇದೆ, ಸುದ್ದಿ ಬಿಡುಗಡೆ ಪತ್ರಿಕೆ. ನಮ್ಮ ಡಾಕ್ಟರ್ UP ಶಿವಾನಂದ ಅವರಲ್ಲಿ ತುಂಬ ಕನಸುಗಳಿವೆ. ಶಿಕ್ಷಣದ ಬಗ್ಗೆ, ಸಮಾಜದ ಬಗ್ಗೆ, ನೀರ ಕಳಕಳಿಯ ಬಗ್ಗೆ, ಸಮಾಜ ಜಾಗೃತಿಯ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಮನುಷ್ಯ ಹೇಗಿರಬೇಕು, ಅವರಿಗೆ ಒಂದು ಕ್ಲಿನಿಕ್ ಇಟ್ಟುಕೊಂಡು ಏನು ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಬಂದವರಿಗೆಲ್ಲ ಮದ್ದು ಕೊಟ್ಟು
ಏನಾದರೂ ಮಾಡಬಹುದಿತ್ತು. ಆದರೆ ಸಮಾಜ ಜನರ ಆರೋಗ್ಯವನ್ನು ತಿದ್ದುವ ಕೆಲಸವನ್ನು ನಮ್ಮ ಡಾಕ್ಟರ್ UP ಶಿವಾನಂದ ಅವರು ಪತ್ರಿಕೆ ಮೂಲಕ ಮಾಡ್ತಾ ಇದ್ದಾರೆ. ನೂರಾರು ಮಂದಿ ಅವರ ಒಟ್ಟಿಗೆ ಸಾಥ್ ನೀಡ್ತಾ ಇದ್ದಾರೆ. ಇವತ್ತು ಪತ್ರಿಕೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದ ರೀತಿಯಲ್ಲಿ ನಾಡನ್ನು ಬೆಳಗುವ ಕೆಲಸವನ್ನು ಆ ಪತ್ರಿಕೆ ಮಾಡ್ತಾ ಇದೆ. ಇನ್ನು ನಮ್ಮ ಕಾವು ಹೇಮನಾ ಶೆಟ್ಟಿಯವರ ಬಗ್ಗೆ ನಾನೊಂದು ಮಾತನ್ನು ಹೇಳಬೇಕಾಗಿದೆ. ಒಂದು ಸಂಸ್ಥೆಯನ್ನು ನಡೆಸುವಂತಹ ರೂವಾರಿಯವರು ರಾಮಕೃಷ್ಣ ಆ ಒಂದು ಸಂಸ್ಥೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಕ್ರೀಡಾ ಕ್ಷೇತ್ರ ಇರ್ಬೋದು, ಸಮಾಜ ಕ್ಷೇತ್ರ ಇರ್ಬೋದು, ಶಿಕ್ಷಣ ಇರ್ಬೋದು, ಅದರಲ್ಲಿ ಅದು ಮುಂಚೂಣಿಯಲ್ಲಿ ಇದ್ದುಕೊಂಡು ಫಲಿತಾಂಶ ಬಂದಾಗ ರಾಮಕೃಷ್ಣ 100ಕ್ಕೆ 100, ಅದೇ ರೀತಿ ವಿವೇಕಾನಂದ 100ಕ್ಕೆ 100, ಅದೇ ರೀತಿ ಸುಧಾನ 100ಕ್ಕೆ 100. ಇದೆಲ್ಲವೂ ಎಲ್ಲಿ 100ಕ್ಕೆ 100 ಒಂದು ಸಾಧನೆ ಮಾಡುವಂಥ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಇವೆ, ಸರ್ಕಾರಿ ಸಂಸ್ಥೆಗಳಿವೆ. ನಾನು ಕೂಡ ಒಬ್ಬ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರುವಂಥ ಒಬ್ಬ ಅಧ್ಯಾಪಕ. ಸರ್ಕಾರಿ ಶಾಲೆಗಳು ಏನು ಕಡಿಮೆ ಇಲ್ಲ. ಸರ್ಕಾರಿ ಅಧಿಕಾರಿಗಳು ನಮ್ಮ ಸರ್ಕಾರ ಶಿಕ್ಷಣದ ಬಗ್ಗೆ ಭಾಳಷ್ಟು ಕನಸುಗಳು ಇಟ್ಟುಕೊಂಡು ಏನು ಮಾಡ್ತಾ ಇದೆ ಅಂದರೆ ಶಿಕ್ಷಣ ಹೀಗಿರಬೇಕು ಅಂತ ದಾರಿಯನ್ನು ತೋರಿಸ್ತಾ ಇದೆ. ಅಂತಹ ಕರ್ನಾಟಕ ಸರ್ಕಾರ, ಅಂತ ನಮ್ಮ ಭಾರತ ಸರ್ಕಾರ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಇರ್ಬೋದು, ರಾಜ್ಯ ಶಿಕ್ಷಣ ನೀತಿ ಇರ್ಬೋದು, ಎಲ್ಲವೂ ಇರುವುದು ಏನು ಅಂತ ಹೇಳಿದರೆ ಮೌಲ್ಯಯುತವಾದ ಶಿಕ್ಷಣ ಕೊಡುವಂಥದ್ದು. ಅದನ್ನು ಪಡ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಾನೊಬ್ಬ ವ್ಯಕ್ತಿಯಾಗಿ ಅಥವಾ ನಮ್ಮ ಮಕ್ಕಳು ಶಕ್ತಿಯಾಗಿ ಈ ರಾಷ್ಟ್ರದ ಶಕ್ತಿಯನ್ನು ಬೆಳಗಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ರಾಮಕೃಷ್ಣ ಪ್ರೌಢಶಾಲೆ ಮಾಡ್ತಾ ಇದೆ, ನಮ್ಮ ವಿವೇಕಾನಂದ ವಿದ್ಯಾಲಯಗಳು ಮಾಡ್ತಿವೆ. ಈ ಇಡೀ ಎಲ್ಲ ನಮ್ಮ ಪುತ್ತೂರು ಇದು ಮುತ್ತೂರು ಅಂತ ನಾವು ಹೇಳ್ತೇವೆ. ಇಲ್ಲಿ ಮುತ್ತು ಬೆಳೆದಂಥ ಊರು, ಮುತ್ತಿನಂಥ ಜನರಿದ್ದಾರೆ, ಮುತ್ತಿನಂಥ ಮಕ್ಕಳಿದ್ದಾರೆ, ಮುತ್ತಿನಂಥ ಹೆತ್ತವರು ಇದ್ದಾರೆ, ಮುತ್ತಿನಂಥ ಗುರುಗಳಿದ್ದಾರೆ, ಮುತ್ತಿನಂಥ ಎಲ್ಲ ಮೌಲ್ಯಗಳು ಇಲ್ಲಿ ಇವೆ. ಆದ್ದರಿಂದ ಇದು ಮುತ್ತೂರು ಅಂತ. ಹತ್ತೂರಿನ ಜನ ಪುತ್ತೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದರೆ, ಆ ಪುತ್ತೂರಿನಲ್ಲಿ ಅವರು ಬೆಳೆದು ಹತ್ತೂರಿಗೆ ಕೊಂಡು ಹೋಗುವಂಥ ಬೆಳಕೊಂಡು ಅವರು ಹಚ್ಚುತ್ತಾರೆ. ಆ ರೀತಿಯ ಒಂದು ಕ್ಷೇತ್ರ ನಾವಿದ್ದೇವೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ, ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ನಮ್ಮ 2 ಕಣ್ಣುಗಳಿದ್ದ ಹಾಗೆ. ಇವತ್ತು ದೇವರನ್ನು ನಾವು ದೇವರು ಅಂತ ಹೇಳುವುದನ್ನು ನಾವು ನಂಬುತ್ತೇವೆ. ದೈವ ಇವತ್ತು ಇವಾಗಲೇ ನೀವು ಧರ್ಮದೈವ ಇದನ್ನು ನೋಡಿದಿರಿ. ಆ ಧರ್ಮದೈವದ ಹಿಂದೆ ಇರುವ ಕಥೆಯನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ನಾವು ದೇವರನ್ನು ನಂಬಬೇಕು ಅಂತ. ನಾವು ಇಲ್ಲಿರುವಂಥ ಈ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ನನಗೆ ದೇವರ ಹಾಗೆ ಕಾಣ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವರಲ್ಲಿ ಅಂತಹ ಚಿಂತನೆಗಳಿವೆ. ಅಂತಹ ಚಿಂತನೆಗಳು ಈ ಸಮಾಜಕ್ಕೆ ಇವತ್ತು ಮಾರ್ಗದರ್ಶನವನ್ನು ನೀಡ್ತಾ ಇವೆ. ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ನಮ್ಮ ತಾಲೂಕಿನ ಬೇರೆ ಬೇರೆ ಶಾಲೆಗಳ ಮಕ್ಕಳಿಗೆ ದೇಶಭಕ್ತಿ ಗೀತೆಯ, ಸಮೂಹದ, ಜಾನಪದ ನೃತ್ಯದ, ಮೌಲ್ಯಾಧಾರಿತ ಹಾಸ್ಯಪ್ರಧಾನ ನಾಟಕದ, ದೇಶಭಕ್ತಿ ನೃತ್ಯ ರೂಪಕದ ಎಲ್ಲ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ಮಕ್ಕಳನ್ನು ಗುರುತಿಸಿದ್ದಾರೆ. ಆ ಮಕ್ಕಳು ಸಂತೋಷದಿಂದ ಹೋಗಿದ್ದಾರೆ, ಅವರು ಸಂಭ್ರಮಿಸಿದ್ದಾರೆ. ಗೆದ್ದಾಗ ಸಂಭ್ರಮಿಸ್ತೇವೆ ನಾವು ಸೋತಾಗ ಅಲ್ಲಿ ಕಂಗಾಲಾಗಿಬಿಡ್ತೇವೆ. ಇದು ಆಗಬಾರ್ದು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಗೆಲುವೇ ನಮ್ಮ ಅಂತಿಮ ಗುರಿಯಲ್ಲ, ಸೋಲು ನಮ್ಮ ಗೆಲುವಿನ ಮೆಟ್ಟಲು. ಯಾರು ಸೋಲ್ತಾರೋ ಅವರು ಗೆಲ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಜೀವನದಲ್ಲಿ ಸೋತವ ಅವನು ಗೆದ್ದೇ ಗೆಲ್ತಾನೆ ಎನ್ನುವಂತಹ ಆಶಾವಾದ ಇಟ್ಟುಕೊಂಡು ನಾವು ಬೆಳೀಬೇಕು. ಆ ಕೆಲಸವನ್ನು ನಮ್ಮ ಪ್ರಗತಿ ವಿದ್ಯಾಸಂಸ್ಥೆ ಮಾಡ್ತಿದ್ದೆ. ನನಗೆ ಬಹಳಷ್ಟು ಸಂತೋಷವಾಗುವುದು. ಪ್ರಗತಿ ವೈಭವ 2023 ಅತ್ಯುತ್ತಮ ಒಂದು ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಿಯ ಎಲ್ಲ ನಮ್ಮ ವಿದ್ಯಾರ್ಥಿ ಸೋದರ ಸೋದರಿಯರು ಭಾಳಷ್ಟು ಗೌರವ, ನನಗೆ ಭಾಳ ತುಂಬ ಖುಷಿ ಆಗ್ತಾಯಿದೆ. ಅವರು ಬಂದಾಗ ಮಾತನಾಡುವ ರೀತಿ, ಅವರ ಮೌಲ್ಯಗಳು. ಇವತ್ತು ನನ್ನ ಮಗ ಅಥವಾ ನನ್ನ ಮಗಳು ಅಂತ ಹೇಳಿಕೊಂಡು ನೀವೆಲ್ಲ ಬೇರೆ ಬೇರೆ ಕಡೆ ಗುಲ್ಬರ್ಗದಿಂದ, ಧಾರವಾಡದಿಂದ, ರಾಯಚೂರಿನಿಂದ, ಬೆಂಗಳೂರಿನಿಂದ ಬಂದಿದ್ದೀರಿ. ಆಮೇಲೆ ಇವತ್ತು ನಮಗೆ ಹೋಗಬೇಕಾಗಿದೆ ಬೇಗ, ಬಸ್ಸು ಇಲ್ಲ, ರೈಲಿಲ್ಲ, ವಿಮಾನ ಇಲ್ಲ, ಹಾಗೆಲ್ಲ ಇದೆ. ಆದರೂ ಕೂಡ ಈ ಸಮಯ ಮತ್ತೆ ಸಿಗೋಲ್ಲ, ನನಗೆ ಸಿಗೋಲ್ಲ. ಆದರೆ ನಮ್ಮ ಮಕ್ಕಳಿಗೆ ಇದನ್ನು ಕೊಡುವಂಥ ಕೆಲಸವನ್ನು ಪ್ರಗತಿ ವಿದ್ಯಾಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳ್ತಾ, ನಾವು ಹೆಜ್ಜೆ ಹಿಡಿಯುವ ಹಾದಿಯಲ್ಲಿ ಕಲ್ಲುಂಟು ಮುಳ್ಳುಂಟು, ನಿಜದ ನೇರಕ್ಕೆ ನಡೆದಾಗ ಅಲ್ಲಿ ಹಸಿರುಂಟು ನಿತ್ಯ ಗೆಲುವುಂಟು, ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ಭವಿಷ್ಯ ಉಂಟು. ಇಲ್ಲಿ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ, ಯುವರ್ ಜರ್ನಿ ಅವರ್ ಎಜುಕೇಷನ್ ಅಂತ. ನಮ್ಮ ಪ್ರಯಾಣ ನಮ್ಮ ಶಿಕ್ಷಣ. ನಮ್ಮ ಪ್ರಯಾಣ ಸರಿಯಾದ ರೀತಿಯಲ್ಲಿ ಇದ್ದಾಗ ನಮಗೆ ಅದಕ್ಕೆ ಕೊಡುವಂಥ ಬೆಳಕು ಕೊಡುವುದು ಶಿಕ್ಷಣ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಬೆಳಕು ನೀಡುವಂಥ ಶಿಕ್ಷಣ ಈ ವೇದಿಕೆಗೆ ನಮ್ಮನ್ನು ಏರಿಸ್ತದೆ, ನಮ್ಮನ್ನು ಮಾತನಾಡಿಸುತ್ತದೆ. ಆ ರೀತಿಯಲ್ಲಿ ನಮ್ಮ ನಾಡಿಗೆ ಬೆಳಕಾಗ್ತದೆ ಅಂತ ಹೇಳುತ್ತಾ, ಪ್ರಗತಿ ಸ್ಟಡಿ ಸೆಂಟರ್ ಟೀನೇಜಲ್ಲಿದೆ. 16 ಅಂತ ಹೇಳೋದು ನಾವು ಹೇಳ್ತೇವೆ 18 ವರ್ಷದವರೆಗೆ ಮಗು ಅಂತ. ನಾವಿರುವಾಗ 10 ವರ್ಷದವರೆಗೆ ಮಗು. ನಾನು ವಿದ್ಯಾರ್ಥಿಗಳು ಪಾಠ ಮಾಡ್ತಿರುವ 10-11 ವರ್ಷ ಆಗುವ ಮಗು ಅಂತ. ಈಗ 18 ವರ್ಷದವರೆಗೆ ಮಗು ಅಂತ ನಾವು ಭಾವಿಸ್ತೇವೆ. ಆದರೆ ಆ ಮಗುವೇನಂತ ಈಗ ಪ್ರತಿಯೊಬ್ಬ ಹಿರಿಯಲ್ಲಿ ಕೂಡ ಮಗು ಇದೆ.
ಈಗ ನನ್ನಲ್ಲಿ ಕೂಡ ಮಗುತನ ಇದ್ದ ಕಾರಣ ನಾನು ಇಷ್ಟು ಮಾತಾಡ್ತೇನೆ. ಆದರೆ ಇಲ್ಲಿರುವಂಥ ಹಿರಿಯರಲ್ಲಿ ಆ ಮಗುತನ ಇದ್ದ ಕಾರಣ ಅವರು ಕಣ್ಣೀರಿಡ್ತಾರೆ, ನನ್ನ ಮಗ ಆ ಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತಾರೆ. ನಿಮ್ಮ ಕನಸುಗಳೆಲ್ಲ ನಿಜ ಆಗ್ತದೆ, ಮಾಲಿಂಗೇಶ್ವರನ ಅನುಗ್ರಹ ಇರ್ತದೆ, ಮಂಜುನಾಥ ಸ್ವಾಮಿಯ ಎಲ್ಲ ಆಶೀರ್ವಾದ ಇರ್ತದೆ, ಎಲ್ಲ ಸರ್ವಧರ್ಮ ದೇವರ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಹೇಳುತ್ತಾ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ನಮ್ಮ ಹಿರಿಯಣ್ಣ, ಒಂದು ಸಲ ಶಿಕ್ಷಣ ಸಾಧಕ, ನಾನು ಅವರನ್ನು ಶಿಕ್ಷಣ ಹರಿಕಾರ ಅಂತ ಹೇಳ್ತೇವೆ, ಎಲ್ಲರನ್ನು ಗುರುತಿಸುವ ಕೆಲಸ ಮಾಡ್ತಾರೆ. ಅವರು ಸಮಯವನ್ನು ನೋಡೋಲ್ಲ, ಈ ಸಮಯದಲ್ಲಿ ಏನು ಮಾಡ್ಬೋದು ಎನ್ನುವುದನ್ನು ಅವರು ನೋಡ್ತಾರೆ. ಇಷ್ಟು ಜನರನ್ನು ಸೇರಿಸಿಕೊಂಡು ಏನು ಮಾಡ್ಬೋದು ಎನ್ನುವ ಕನಸು ಅವರಲ್ಲಿದೆ. ಅದೇ ರೀತಿಯಲ್ಲಿ ಅವರು ಅಟೆನ್ಷನ್ ಮಾಡ್ತಾರೆ, ಟೆನ್ಷನ್ ಮಾಡೋಲ್ಲ. ಮನುಷ್ಯನಿಗೆ ಬೇಕಾದ್ದು ಅಟೆನ್ಷನ್, ನಾಟ್ ಟೆನ್ಷನ್. ಆ ರೀತಿ ಅಟೆನ್ಷನ್ ಇಟ್ಟುಕೊಂಡು ಒಂದೊಂದು ಸಲ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಆದರೂ ಕೂಡ ಅದನ್ನು ಲೆಕ್ಕಿಸದೆ ಹಗಲಿರುಳು ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಅಂತಿದ್ದರೆ ನನ್ನ ಅಣ್ಣ ಗೋಕುಲ್ನಾಥ್ PV ಅವರು. ಇವತ್ತು ಪ್ರಗತಿಯ ಒಂದು ದೊಡ್ಡ ಆಧಾರ ಸ್ತಂಭ. ಇಲ್ಲಿ ಏನು ಕಂಬಗಳು ಇದನ್ನು ನಿಲ್ಲಿಸಿವೆಯೋ ಅಂತಹ ಕಂಬಗಳು ಇವತ್ತು ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಮತ್ತು ಇಲ್ಲಿರುವ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ, ಅಂಥ ಆಡಳಿತ ಮಂಡಳಿಗಳಲ್ಲಿ, ಅಂತಹ ಸಂಸ್ಥೆಗಳಿಗೆ ಗುರುವೃಂದದವರಿದ್ದಾರೆ. ಇದನ್ನೆಲ್ಲ ಕೇಳಿಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಅವರು ತಮ್ಮ ಮಕ್ಕಳನ್ನು ತಿದ್ದಬೇಕು. ನಮ್ಮ ಹೆತ್ತವರು ನಾವು ಸೋತಿದ್ದೇವೆ ಅಂತ ಹೇಳಲೇಬಾರ್ದು. ನಾನು ಸೋತೆ, ಕಂಗಲಾಗಿಬಿಟ್ಟೆ, ಕೈಯ ಏನೂ ಇಲ್ಲ, ಆ ಮಕ್ಕಳಿಂದಲೇ ನಾವು ಗೆಲುವನ್ನು ಕಾಣ್ತೇವೆ ಅಂತ ಹೇಳ್ತಾ ನನ್ನ ಬದುಕಿನಲ್ಲಿ ಕೂಡ ನನ್ನ ಮಕ್ಕಳಿಂದಲೇ ನಾನು ಬೆಳಕನ್ನು ಕಂಡಿದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲರ ಮಕ್ಕಳು ಕೂಡ ಒಂದಲ್ಲ ಒಂದು ದಿವಸ ಈ ನಾಡಿಗೆ ಬೆಳಕಾಗ್ತಾರೆ. ಇಲ್ಲಿರುವಂಥ ಎಲ್ಲ ನಮ್ಮ ಹೆತ್ತವರು ಇವತ್ತು ಬಂದಿದ್ದೀರಿ, ನಿಮ್ಮ ಮಗುವಿನ ಆ ಕನಸು ಇಟ್ಟುಕೊಂಡು ಬಂದಿದ್ದೀರಿ. ನಿಮ್ಮ ಕನಸಿಗೆ ಸುಂದರ ಬೆಳಕನ್ನು ಕೊಡುವಂಥ ಒಂದು ಕೆಲಸವನ್ನು ಪ್ರಗತಿ 2023 ವೈಭವ ಕೊಟ್ಟಿದೆ. ಪ್ರಗತಿ ಪ್ರಣತಿ ಬೆಳಗಿದೆ, ಪ್ರಗತಿ ವೈಭವ ಆಗಿದೆ, ಪ್ರಗತಿ ಬೆಳಕನ್ನು ಕಂಡಿದೆ. ಇವತ್ತು ವೈಭವಕ್ಕೆ ನಾವೆಲ್ಲ ಸಾಕ್ಷಿ ಆಗಿದ್ದೇವೆ. ನಮಗೆಲ್ಲರಿಗೂ ಕೂಡ ಆ ತಾಯಿ ಭುವನೇಶ್ವರಿ, ಭಾರತ ಮಾತೆ, ಕನ್ನಡ ತಾಯಿ ನಮ್ಮನ್ನೆಲ್ಲ ಹರಸಲಿ ಅಂತ ಹೇಳುತ್ತಾ ಎಲ್ಲ ಮಾಧ್ಯಮದ ಮಿತ್ರರು ನಮ್ಮೊಟ್ಟಿಗೆ ಬಹಳಷ್ಟು ಈ ಒಂದು ವಿಚಾರವನ್ನು ನಾಡಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಮಾಧ್ಯಮದ ಮಿತ್ರರನ್ನು ಕೂಡ ನಾನೊಬ್ಬ ಮಾಧ್ಯಮದಲ್ಲಿ ಇರುವ ಕಾರಣ ಮಾಧ್ಯಮದ ಮಿತ್ರರು ಈ ಸಂದೇಶವನ್ನು ಊರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಚಿಂತೆಗಳಾಗಬಾರ್ದು, ಚಿಂತನೆಗಳು ಮತ್ತು ಆಲೋಚನೆಗಳಾಗಿ ಏನು ಮಾಡಬಹುದು ಎನ್ನುವುದಕ್ಕೆ ಈ ಪ್ರಗತಿ ವೈಭವವೇ ಕಾರಣ ಅಂತ ಹೇಳ್ತಾ ಎಲ್ಲ ಈ ಒಂದು ಇವತ್ತಿನ ಬೆಳಗಿನಿಂದ ನಾನು 9 ಗಂಟೆಗೆ ಬಂದಿದ್ದೇನೆ, ಇವತ್ತು ಈ ಕ್ಷಣದವರೆಗೆ ಇದ್ದೇನೆ ಅಂತ ಹೇಳಿದರೆ ನಾನು ಬೆಳೆದಂಥ ಪರಿಸರ ಆ ರೀತಿ ಇತ್ತು. ಹಿಂದೆ ಆಗ ಇದ್ದಂಥ ಗುರುಗಳು ಆ ರೀತಿ ಇದ್ದರು. ಇವತ್ತು ಹಿರಿಯರಾದ ಎಲ್ಲ ಗೋಕುಲ್ನಾಥ್ ಅವರ ಕುಟುಂಬದವರನ್ನು, ನಮ್ಮ ಮೇಡಮ್ ಅವರ ಮಡಿಕೇರಿಯಿಂದ ಬಂದಂತಹ ನಮ್ಮ ಅಪ್ಪಯ್ಯ, ಆಮೇಲೆ ಸವಿತಾ ಮೇಡಮ್ ಅವರ ತಾಯಿಯನ್ನು ನೋಡಿದಾಗ ದೇವರನ್ನು ಕಂಡ ಹಾಗೆ ಆಯಿತು. ಅಂಥ ಒಂದು ಮನಸ್ಸು, ಅಂತಹ ಒಂದು ಸಮಯ ಸಿಕ್ಕುವುದು ನಮಗೆ ಕೆಲವೇ ಕ್ಷಣಗಳು ಮಾತ್ರ. ಅಂಥ ಕ್ಷಣ ನಮ್ಮಲ್ಲಿ ಯುಗಗಳನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟ ಸಂಸ್ಥೆಗೆ, ನಮ್ಮ ಹೇಮಲತಾ ಮೇಡಮ್ ಅವರು ತಾಯಿ ಸಮಾನವರು, ಸಹೋದರಿಯವರು, ಅವರಿಗೆ ನಾನು ಹೃದಯ ತುಂಬಿ ಶುಭವನ್ನು ಹಾರೈಸಿ, ಇದು 16ನೇ ವರ್ಷ, ಸಾವಿರಾರು ವರ್ಷ ಪ್ರಗತಿ ಅವರ ಮಕ್ಕಳು. ನನಗೆ ಬಹಳ ಖುಷಿಯಾಗೋದು ಆಯುಷ್ಯ, ನಾನು ಪುಳ್ಳಿ ಅಂತ ಕರೆಯೋದು. ಆ ಆಯುಷ್ಯ ಈ ಪ್ರಗತಿ ಒಂದು ಬೆಳಗಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಭಾರತ ಮಾತೆಗೆ ಜಯವಾಗಲಿ, ಕನ್ನಡ ತಾಯಿ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ನಾರಾಯಣ್ ಸರ್ ತಮ್ಮ ಸಂದೇಶಯುಕ್ತ ನುಡಿಗಳಿಗೆ. ಇದೀಗ ಇಂದಿನ ಕಾರ್ಯಕ್ರಮದ ಮುಖ್ಯ ಘಟ್ಟವನ್ನು ನಾವು ತಲುಪಿದ್ದೇವೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸಂಚಾಲಕರಾದ ಶ್ರೀ ಗೋಕುಲ್ನಾಥ್ PV ಇವರ ಅಧ್ಯಕ್ಷೀಯ ನುಡಿಗಳು. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಹೆತ್ತವರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ದಯವಿಟ್ಟು ಕ್ಷಮಿಸಿ. ಇವತ್ತು ನನ್ನ ಸ್ಪೀಚ್ ಸರಿ ಇಲ್ಲ, ಯಾಕೆಂದರೆ ನನ್ನ ಟೋನ್ ಸರಿ ಇಲ್ಲ, ಬೆಳಿಗ್ಗೆಯಿಂದಲೇ ಸರಿ ಇಲ್ಲ. ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ರಾಜಣ್ಣ, ನಾನು ನಿನ್ನೆ ಪರಿಸ್ಥಿತಿಯಲ್ಲಿ ಇವತ್ತು ನನಗೆ ಕಾರ್ಯಕ್ರಮಕ್ಕೆ ಬರೋದು ಅನುಮಾನ ಇತ್ತು. ಯಾಕೆಂತ ಹೇಳಿದರೆ ಒಂದು ಲಾಡು ತಿಂದೆ ನಾನು. ಒಂದು ಲಾಡು, ನಮ್ಮ ಒಂದು ಹುಡುಗ
ಸಚಿನ್ ಅಂತ ಇದ್ದಾನೆ. ಸಚಿನ್ ಎಲ್ಲಿದ್ಯಪ್ಪ? ಈ ಸಚಿನ್ನ ಬರ್ಡೇ ಪಾಪ ಮೊನ್ನೆ ನಾನೇ ಕರೆದೆ ಅವನನ್ನು. ಸಚಿನ್ ಇಲ್ಲಿ ಬಾರಪ್ಪ, ನಿನ್ನ ಬರ್ಡೇ ಅಲ್ವಾ? ಹೌದು ಸರ್. ತಗೋ 500 ರೂಪಾಯಿ, ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲೊಂದು ಅರ್ಚನೆ ಮಾಡಿಕೊಂಡು ಬಾಪ. ಸರ್ ನಾನು ಜೊತೆಗೆ ಇನ್ನೊಬ್ಬನನ್ನು ಕೊಂಡೋಗ್ತೇನೆ ಅಂತ ಹೇಳಿದ. ಇಲ್ಲಪ್ಪ ಮಾಲಿಂಗೇಶ್ವರ ನೀನು ಒಬ್ಬರೇ ಹೋದರೂ ಕೇಳ್ತಾರೆ, ಅವರು ಆಶೀರ್ವಾದ ಕೊಡ್ತಾರೆ, ಜೊತೆಗೆ ಯಾರು ಬೇಡ, ನೀನು ಒಬ್ಬನೇ ಹೋಗಿ ಬಾ ಅಂತ ಕಳಿಸ್ದೆ. ಮಹಾನುಭಾವ ಬರುವಾಗ ಒಂದಿಷ್ಟು ದೊಡ್ಡ ಪ್ಯಾಕೆಟಲ್ಲಿ ಲಾಡು ಹಿಡ್ಕೊಂಡು ಬಂದ. ಈ ಲಾಡು ಹೇಗಿತ್ತು ಅಂತೇಳಿದರೆ, ತಗೊಂಡೆ, ಅವನು ಕಾಲಿಗೆ ಅಡ್ಡ ಬಿದ್ದ, ಆಶೀರ್ವಾದ ಮಾಡಿದೆ. ಲಾಡು ಇಲ್ಲಿ ಬರಬೇಕಾದ್ರೆ ಇಲ್ಲಿ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಲಾಡು ನಾನು ಇಲ್ಲಿ ಇರಬೇಕಾದ್ರೆ ಇಲ್ಲಿ ವಾಸನೆ ಬರ್ತಾ ಇದೆ. ಎಲ್ಲಿಂದ ತಂದೆಯಪ್ಪ ಅಂತ ಕೇಳಿದೆ. ಎಲ್ಲ ಗೊತ್ತಿಲ್ಲ ಸರ್, ಅಲ್ಲಿ ಒಂದು ಅಂಗಡಿಯಿಂದ ತಂದೆ. ಅಲ್ಲಪ್ಪ ಸ್ವಲ್ಪ ನೋಡಿ ತರಬಾರ್ದಾ? ಸರಿ ಇಲ್ಲ, ಇದು ನನಗೆ ಬೇಡ ಅಂದೆ. ಇಲ್ಲ ಸರ್, ನನ್ನ ಬರ್ಡೇ ಅಲ್ಲ ಸರ್, ನಾನು ಶಿವಮೊಗ್ಗದಿಂದ ನಿಮ್ಮ ಹತ್ರ ಬಂದಿದ್ದೇನೆ, ನನ್ನ ಬರ್ಡೇಗೆ ನೀವು ಲಾಡು ತಿನ್ನೋದಿಲ್ವಾ ಅಂತ. ಆಯ್ತಪ್ಪ ಅಂತ ಸ್ವಲ್ಪ ತಿಂದೆ. ಮತ್ತೆ ಶುರು ಆಯಿತು, ಟೋಟಲ್ ಹೊಟ್ಟೆ ಅಪ್ಸೆಟ್ ಆಯಿತು, ಎಲ್ಲ ಆಯಿತು. ನಿನ್ನೆ ಯಾವತ್ತೂ ನಾರಾಯಣ ರೈ ಕುಕ್ಕೊಳ್ಳಿ ಸರ್ ನನ್ನ ಆಫೀಸಲ್ಲಿ ಬಂದು ಕೂತ್ರೆ ನಾನು ಸಂಜೆ ಅವರು ಹೋದ ನಂತರನೇ ಯಾವುದೇ ಕೆಲಸ ಇದ್ದರೂ ನಾನು ಹೊರಗಡೆ ಹೋಗೋದು. ಆದರೆ ನಿನ್ನೆ ಸರ್ ಏನೋ ಆಗ್ತಾಯಿದೆ, ನಾನು ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ತಗೊಳ್ತೇನೆ ಅಂತೇಳಿ ಹೋದೆ. ಮತ್ತು ವೆಂಟ್ ಟು ಡಾಕ್ಟರ್, ಇಟ್ ವಾಸ್ ಫುಡ್ ಪಾಯ್ಸನ್. ಸೊ ಐ ಟುಕ್ ರೆಸ್ಟ್. ಆದರೆ ತಿರ್ಗಾ ಸಂಜೆ ಇಲ್ಲಿಗೆ ಬಂದೆ, ಯಾಕೆಂದರೆ ಇಲ್ಲಿ ಅರೇಂಜ್ಮೆಂಟ್ಸ್ ಆಗಬೇಕಲ್ಲ. ಆದರೆ ಎಲ್ಲ ಶಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಮಕ್ಕಳೇ ನನ್ನ ಶಕ್ತಿ, ಬೇರೆ ಯಾರೂ ಅಲ್ಲ, ನನ್ನ ಮಕ್ಕಳೇ ನನ್ನ ಶಕ್ತಿ. ಈಗ ಪ್ರಪ್ರಥಮವಾಗಿ ನಾನು ಹೇಮಲತಾ ಮೇಡಮ್ ಅವರು ಒಂದು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು. ಯಾವಾಗಲೂ ಆ ಪ್ರಾಸ್ತಾವಿಕ ಭಾಷಣ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನನಗೆ ಕೊಡ್ತಾಯಿದ್ರು. ಪ್ರಪ್ರಥಮವಾಗಿ 2008ರಲ್ಲಿ ನಮ್ಮ ವಿದ್ಯಾಸಂಸ್ಥೆ ಪ್ರಾರಂಭ ಆಯಿತು, ಆಗಸ್ಟ್ 18ರಂದು. ಅಂದು ಪ್ರಾರಂಭವಾದ ಸಂಸ್ಥೆಯಲ್ಲಿ ನನಗೆ ಒಮ್ಮೆ ಭಾಷಣ ಕೊಟ್ಟರು ಅರ್ತಿಕಜೆ ಗಣಪತಿ ಭಟ್ರು. ಸಭಾಧ್ಯಕ್ಷತೆ VB ಅರ್ತಿಕಜೆ ಅವರು. ನಾನು ಹೇಳಿದೆ, ಸರ್ ಈ ಭಾಷಣ ಎಲ್ಲ ಆಗಲಿಕ್ಕಿಲ್ಲ ನಮಗೆ, ಅದೆಲ್ಲ ನೀವೇ ಮಾಡಿ ಸರ್, ನಾನು ಬೇಕಾದರೆ ಒಂದು ಮೂಲೆಯಲ್ಲಿ ಕೂತುಕೊಳ್ತೇನೆ ಅಂತ ಹೇಳಿದೆ. ಯಾಕೆ ಸರ್? ಹಾಗೆಲ್ಲ ಸರ್, ನಮಗೆ ನಿಜವಾಗ್ಲೂ ನಾನು ಮಾರ್ಕೆಟಿಂಗ್ ಫೀಲ್ಡಿಂದ ಬಂದವ. ಮೇಡಮ್ ಆದರೆ ಮ್ಯಾಥಮೆಟಿಕ್ಸ್ A² - B² = A+B × A - B ಅದೆಲ್ಲ ಪಟ 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 ಬರ್ತಾ ಇರ್ತದೆ. ನಮಗೆ ಇದು ಎಲ್ಲಿಂದ ಬರ್ತದೆ? ನಾವು ಮಾರ್ಕೆಟಿಂಗ್ ಫೀಲ್ಡಿಂದ ಬಂದವರು, ಇದಾಗಲಿಕ್ಕಿಲ್ಲ ಸರ್ ಅಂತ ಹೇಳಿದೆ. ಹಾಗೆ ಅವರು ಹೇಳಿದ್ರು, ಇಲ್ಲ ಸರ್ ನೀವೊಂದು ಸ್ವಾಗತ ಭಾಷಣ ಮಾಡಿಬಿಡಿ, ಎಲ್ಲ ಬರೆದು ಕೊಡ್ತೇವೆ. ಹೀಗೆ ಮೈಕದಲ್ಲಿ ಇದೇ ಪಕ್ಕದಲ್ಲಿ ಮಕ್ಕಳೇ ಇಲ್ಲೊಂದು ಮನುಷ್ಯ ಹಾಲ್ ಅಂತ ಇದೆ. ಇದೇ ಮನುಷ್ಯ ಹಾಲಲ್ಲಿ ನಮ್ಮ ಪ್ರಪ್ರಥಮ 66 ಮಕ್ಕಳ ಒಂದು ವಾರ್ಷಿಕೋತ್ಸವ. ಹೇಗಿರ್ಬೋದು? 66 ಮಕ್ಕಳು ಪೋಷಕರು. ಹಾಗೆ ಆ ಹಾಲ್ ಅಷ್ಟೇ ಕೆಪ್ಯಾಸಿಟಿ ಇರೋದು, ಅಲ್ಲಿ ಫುಲ್ ಆಯಿತು. ಆರ್ತಿಕಜೆಯವರು ಗಣಪತಿ ಭಟ್ರು ಸಭಾಧ್ಯಕ್ಷತೆ, ವಿಟ್ಲ ವದ್ವ ವೆಂಕಟರಮಣ ಭಟ್ರು ಅಂತ ಪ್ರಿನ್ಸಿಪಾಲ್ ಇದ್ದರು, ಅವರು ಮುಖ್ಯ ಅತಿಥಿ. ಹಾಗೆ ಆಯಿತು. ಭಾಷಣ ಮಾಡಲಿಕ್ಕೆ ನಿಂತಿದ್ದೇನೆ ಮಕ್ಕಳೇ, ಬೆವರ್ತಾ ಇದೆ, ಬಾಯಿ ನಾಲಿಗೆ ತೊದಲ್ತಾ ಇದೆ. ಹಾಗೆ ಮತ್ತು ಫಿಲೋಮಿನಾ ಕಾಲೇಜಲ್ಲಿ ಹೇಳಿದರು, ನನ್ನ ಮಗಳು ಅಲ್ಲಿ ಓದ್ತಾ ಇದ್ದರು. ಫಾದರ್ ಗೋಮ್ಸಾಗ PUCದು ಪ್ರಿನ್ಸಿಪಲ್ ಆಗಿದ್ದರು. ಆ ವರ್ಷ ಅವರು ಹೇಳಿದರು PTA ಮೀಟಿಂಗ್ ಹೋದಾಗ, ಸರ್ ನಮ್ಮ ಮಕ್ಕಳಿಗೆ ಒಂದು ಹೌ ಟು ಫೇಸ್ ಇಂಟರ್ವ್ಯೂಸ್, ಅವರಿಗೆ ಓಪನಿಂಗ್ ಸಿಗ್ತಾ ಇಲ್ಲ, ಇದರ ಬಗ್ಗೆ ಒಂದು ಕ್ಲಾಸ್ ಬೇಕಿತ್ತು, ಅವಶ್ಯಕವಾಗಿ ಬೇಕಿತ್ತು ಫೈನಲ್ ಡಿಗ್ರಿಯ ಮಕ್ಕಳಿಗೆ ಅಂತ. ಹಾಗೆ ನಮ್ಮ ಪ್ರಯಾಣ ಅಲ್ಲಿಂದ ಟೀಚಿಂಗ್ ಫೀಲ್ಡಿಗೆ ಬಂತು. ನನ್ನ ಜೊತೆ BV ಸೂರ್ಯನಾರಾಯಣ್ ಸರ್ ಬರ್ತಾಯಿದ್ರು, ರಾಮಚಂದ್ರ ಭಟ್ರು ಬರ್ತಾಯಿತ್ತು. ಹಾಗೆ ಅನೇಕ ಕಾಲೇಜುಗಳಲ್ಲಿ ಈವನ್ ಸಂಡೇ ಕೂಡ ಮನೆಯಲ್ಲಿ ಇರುವುದಿಲ್ಲ ಇತ್ತು. ಹಾಗೆ ಮೇಡಮ್ ಹೇಳಿದಾಗೆ ಈ ಒಂದು ಟ್ಯುಟೋರಿಯಲ್ ಅಂತ ನಾನು ಹೇಳುವುದಿಲ್ಲ, ಯಾಕೆಂದರೆ ಟ್ಯುಟೋರಿಯಲ್ ಅಂತ ಪದ ಅದು ಹೋಗಿದೆ. ನೌ ಇಟ್ ಇಸ್ ಓನ್ಲಿ ಕೋಚಿಂಗ್ ಸೆಂಟರ್. ವೆನ್ ಟ್ಯೂಟರ್ಸ್ ವ್ಯಾರ್ ಅಪಾಯಿಂಟೆಡ್ ಬೈ ಬ್ರಿಟಿಷ್ ಗೌರ್ಮೆಂಟ್ ಪ್ರೀವಿಯಸ್ಲಿ, ಆವಾಗ ಸ್ಲೋ ಲರ್ನರ್ಸಿಗೆ ಒಂದು
ಟ್ಯೂಟರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ಒಂದು ಕಲಿಸುವ ವ್ಯವಸ್ಥೆ ಮಾಡಿದರು ಬ್ರಿಟಿಷ್ ಗೌರ್ಮೆಂಟ್. ಬಿಫೋರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದರ ಮೊದಲೇ ನೆಹರು ಮೊದಲೇ ಬ್ರಿಟಿಷ್ ಗೌರ್ಮೆಂಟ್. ಅದರ ನಂತರ ಇಂಡಿಯನ್ ಗೌರ್ಮೆಂಟ್ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮ ಗೌರ್ಮೆಂಟು ಬಂದ ನಂತರ ಕಾಂಗ್ರೆಸ್ ಗೌರ್ಮೆಂಟು ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪೀರಿಯಡಲ್ಲಿ ಟ್ಯೂಟರ್ಸನ್ನು ಎಲ್ಲ ಆ ಸಂಜೆ ಟ್ಯೂಷನನ್ನು ನಿಲ್ಲಿಸಿದರು. ಆಗ ಅವರು ನಿರುದ್ಯೋಗಿಗಳು ಆಗಬಾರ್ದು ಅಂತೇಳಿ ಅವರಿಗೊಂದು ಹೊರಗಡೆ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು. ಹಾಗೆ ಟ್ಯುಟೋರಿಯಲ್ ಪ್ರಾರಂಭ ಆಯಿತು. ಅದು ಆ ಟೈಮಲ್ಲಿ ಈವನ್ ಹಾಲ್ ಟಿಕೆಟ್ ಬರೋದು ಎಲ್ಲವೂ ಎಕ್ಸಾಮ್ ಕಟ್ಟೋದು ಎಲ್ಲ ಟ್ಯುಟೋರಿಯಲ್ನವರೇ. ಆದರೆ ಈಗ ಹಲವು ವರ್ಷಗಳಾಯಿತು, ಒಂದು 25 ವರ್ಷ ಮೇಲೆ ಆಯಿತು. ನೋ ಟ್ಯುಟೋರಿಯಲ್ಸ್, ಓನ್ಲಿ ವಿ ಕ್ಯಾನ್ ಕೋಚ್ ದ ಸ್ಟೂಡೆಂಟ್ಸ್ ಅಷ್ಟೇ. ನಾವು ಸರ್ಕಾರಿ ಜೂನಿಯರ್ ಕಾಲೇಜು, ಸರ್ಕಾರಿ ಹೈಸ್ಕೂಲಲ್ಲಿ ಅವರ ಫೀಸನ್ನು ಕಟ್ಟಬೇಕು, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಆ್ಯಕ್ಚುಲಿ ವಿ ಆರ್ ಕೋಚಿಂಗ್ ದೆಮ್, ದಟ್ಸ್ ಆಲ್. ಹಾಗೆ ಈ ಟ್ಯುಟೋರಿಯಲ್ ಪ್ರಾರಂಭ ಆಯಿತು. ಹಾಗೆ ಒಂದು ಹುಡುಗಿ ರಾಜ್ಯಕ್ಕೆ ಪ್ರಥಮ, ಡಿಸ್ಟಿಂಕ್ಷನ್ ಈ ಮಕ್ಕಳಿಗೆ ಗೊತ್ತು, ಕಾಮನ್ ಫಾರ್ ಅಸ್. ಡಿಸ್ಟಿಂಕ್ಷನ್ಸ್ ಅಂಡ್ ಆಲ್ ನಾಟ್ ಎ ಬಿಗ್ ಇಶ್ಯೂ. ಫಸ್ಟ್ ಕ್ಲಾಸ್, ಬಂಚ್ ಆಫ್ ಫಸ್ಟ್ ಕ್ಲಾಸ್, ಈ ಥರ ಬೆಳೀತಾ ಬಂತು. ಆದರೆ ಎಲ್ಲ ಅತಿಥಿಗಳು ಹೊಗಳಿದ್ದೂ ಆಯಿತು, ನಾನು ಕೇಳಿದ್ದೂ ಆಯಿತು, ಜವಾಬ್ದಾರಿ ಜಾಸ್ತಿ ಆಗಿದ್ದೂ ಆಯಿತು. ಇಲ್ಲಿ ನಾನು ಆಗದಿಂದ ಕೂತಿದ್ದೇನೆ. ಬೆಳಿಗ್ಗೆ ಸರ್ ಹೇಳಿದಾಗೆ ನಾನು ಅವರು ಒಟ್ಟಿಗೆ ಬಂದಿದ್ದೇವೆ 9 ಗಂಟೆಗೆ. ನಾನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳೇ, ನೀವು ಇರುವಾಗ ಆ ಥರ ಇರಲಿಲ್ಲ. ಈಗ ನಾನು ಆಫ್ಟರ್ ಕೊರೋನಾ ಬ್ಯಾಚ್ ನಾನು ಗಮನಿಸುವ ಒಂದು ಅಂಶ ಏನು ಅಂದರೆ, ಕ್ಲಾಸ್ ರೂಮಲ್ಲೂ ನೋಡ್ತಾ ಇದ್ದೀನಿ, ಯಾವುದೇ ಪ್ರೋಗ್ರಾಮಲ್ಲೂ ನೋಡ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಮುಂದಕ್ಕೆ ಬರಲಿಕ್ಕೆ ಹಿಂಜರಿತಾರೆ, ಹಿಂದಕ್ಕೆ ಹೋಗ್ತಾರೆ. ಕ್ಲಾಸಲ್ಲಿ ಕೂಡ ಮುಂದಕ್ಕೆ ಫ್ರಂಟ್ ಬೇಚಲ್ಲಿ ಕೂರಿಸ್ತೇನೆ ಕೆಲವರ ವಿದ್ಯಾರ್ಥಿಗಳನ್ನು. CCಯಲ್ಲಿ ನಾನು ಎವ್ರಿ ಡೇ ನಾನು ಬೆಳಗಿಂದ ಸಂಜೆವರೆಗೆ CC ಅಂತೂ ಬಿಡುವುದೇ ಇಲ್ಲ. ನಾನು ಪ್ರತಿ ಕ್ಲಾಸ್ ರೂಮು ಯಾವ ಸ್ಟೂಡೆಂಟು ಏನು ಮಾಡ್ತಾ ಇದ್ದಾನೆ ಆ ಕ್ಲಾಸಿನ ಟೀಚರ್ಸಿಗೆ ಗೊತ್ತಿರೋದಿಲ್ಲ, ನನಗೆ ಗೊತ್ತಿರ್ತದೆ. ಟೀಚರ್ಸ್ ಬೋರ್ಡಲ್ಲಿ ಬರೆಯುವಾಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಇದನ್ನು ನಾನು ಗಮನಿಸ್ತಾ ಬಂದ ಕಾರಣ ಪ್ರತಿ ವಿದ್ಯಾರ್ಥಿಯ ಅವನ ಮೂಮೆಂಟ್ ನನಗೆ ಗೊತ್ತಿರ್ತದೆ. ಹೌ ಮಚ್ ಹಿ ಈಸ್ ಇನ್ವಾಲ್ವ್ಡ್. ಕ್ಷಮಿಸಿ. ಹಾಗೆ ಮಕ್ಕಳಲ್ಲಿ ನಾನು ಯಾವತ್ತೂ ಕ್ಲಾಸಲ್ಲಿ ಹೋಗಿ ಹೇಳ್ತೇನೆ, ಮಕ್ಕಳೇ ನೀವು ಈಗಲೂ ಎದುರು ಬಂದಿಲ್ಲ, ಸೈಡಲ್ಲೇ ಕೂತಿದ್ದೀರಾ, ಕೆಲವರು ಹಿಂದೆ ಇದ್ದೀರಾ ಅಲ್ವಾ? ಎದುರು ಬನ್ನಿ ಮಕ್ಕಳೇ. ಈ ವಿದ್ಯಾಕ್ಷೇತ್ರದಲ್ಲಿ ನಿಮ್ಮನ್ನು ಯಾವತ್ತೂ ಮುಂದಕ್ಕೆ ಬನ್ನಿ ಅಂತ ಕರೀತಾರೆ ಮಕ್ಕಳೇ. ಆದರೆ ನೀವು ಹೊರಗಡೆ ಸಮಾಜಕ್ಕೆ ಹೋದರೆ ನಿಮ್ಮನ್ನು ಹಿಂದಕ್ಕೆ ತಳ್ಳುವವರೇ ಸಿಗೋದು. ಆದ ಕಾರಣ ಇಲ್ಲಿ ಶಿಕ್ಷಕರು ನಿಮ್ಮನ್ನು ಯಾವತ್ತೂ ಮುಂದಕ್ಕೆ ಬನ್ನಿ ಅಂತ ಕರೀತಾರೆ. ಹಾಗೆ ಈ ವಿದ್ಯಾಕ್ಷೇತ್ರದ ಪ್ರಯಾಣ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಇವತ್ತು ಅಪ್ಪಯ್ಯ ಸರ್ ಬಂದು ನನ್ನನ್ನು ಹಗ್ ಮಾಡಿದರು, ಫೀಲ್ ಆಯಿತು. ಆದರೆ ಕಾನ್ಫಿಡೆನ್ಸ್ ಕಲ್ಕೊಳ್ಳಿಲ್ಲ ನಾನು, ನೆವರ್. ಇವತ್ತು ನಾನು ಇಷ್ಟು ನನ್ನ ಮಕ್ಕಳ ಎದುರು, ಪೇರೆಂಟ್ಸ್ನ ಎದುರು ಹೇಳ್ತಾ ಇದ್ದೇನೆ, ಅಪ್ಪಯ್ಯ ಸರ್ ಆ್ಯಂಡ್ ಮಿಸಸ್ ಅಪ್ಪಯ್ಯ ಸರ್, ಮಿನಿಮಮ್ ಫಸ್ಟ್ ಕ್ಲಾಸ್ ಟು ಮೈ ಧ್ಯಾನ್, ಮಿನಿಮಮ್ ಫಸ್ಟ್ ಕ್ಲಾಸ್, minimum 60%. I'm telling you, this is 100%. I'm promising in front of my students and my parents and my lecturers. So lecturers, let us have a big task, but we will achieve it 100%. ನಿಮಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ಪೇರೆಂಟ್ಸ್ ಇದ್ದಾರೆ, ಯಾಕೆ ಸರ್ ಈ ಪೇರೆಂಟ್ಸನ್ನು ಕೂರಿಸಿದ್ದಾರೆ? ಪ್ರತಿ ವರ್ಷ ನಾನು ಒಂದು ಪೇರೆಂಟ್ಸನ್ನು ನಮ್ಮ ವಾರ್ಷಿಕೋತ್ಸವಕ್ಕೆ ನಾನು ಸ್ಟೇಜಿಗೆ ಇನ್ವೈಟ್ ಮಾಡ್ತೇನೆ. ಆ ಡಿಸಿಷನ್ ತಗೊಳ್ಳೋದು ಪ್ರೋಗ್ರಾಮ್ ಫಿಕ್ಸ್ ಆಗುವಕ್ಕಿಂತ 1-1.5 ತಿಂಗಳು ಮೊದಲು. ಒಂದು ವಿದ್ಯಾರ್ಥಿಯನ್ನು ಅವನು ಫೇಲ್ ಅಂತ ಹೇಳಿದರೆ ಐ ಡೋಂಟ್ ಎಗ್ರಿ ವಿತ್ ದ್ಯಾಟ್. ಈಸ್ ನಾಟ್ ಎ ಫೇಲ್ ಸ್ಟೂಡೆಂಟ್. ನೋ, ಅನೇಕ ಕಾರಣಗಳಿಂದ ಅವನು ಅನುತ್ತೀರ್ಣಗೊಂಡಿರ್ಬೋದು, ಅವನದೇ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅವನ ಸರ್ಕಲ್ ಇರ್ಬೋದು, ಅವನ ಮನೆಯ ವಾತಾವರಣ ಕೂಡ ಇರ್ಬೋದು, ಅನೇಕ ಇರ್ತದೆ. ಸೊ ನಾವು ಫಸ್ಟ್ ನಮ್ಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಮಕ್ಕಳನ್ನು ರೀಡ್ ಮಾಡ್ತೇವೆ.
ವಿ ಡೂ ರೀಡಿಂಗ್. ನನಗೆ ಯಾವತ್ತೂ ನನ್ನ ಪ್ರಿನ್ಸಿಪಾಲ್ರಿಂದ ಒಂದೇ ಬೈಗಳು. ಏನು ಅಂದರೆ, ಎಷ್ಟು ರೀ ಒಂದು ಅಡ್ಮಿಷನ್ ಮಾಡಲಿಕ್ಕೆ ಹಾಫ್ ಆನ್ ಅವರ್, 1 ಅವರ್, ಸಮ್ಟೈಮ್ 2 ಅವರ್ಸ್ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾರೆ. ನಾನು ಅದನ್ನು ಮಾಡಲೇಬೇಕು. ಯಾಕೆಂತ ಹೇಳಿದರೆ, ಪೇರೆಂಟ್ಸ್ ಹತ್ರ ಮಾತಾಡ್ತೇನೆ, ಮಗನ ಹತ್ರ ಮಾತಾಡ್ತೇನೆ, ಮಗಳ ಹತ್ರ ಮಾತಾಡ್ತೇನೆ. ಅದರ ನಂತರ ಪೇರೆಂಟ್ಸನ್ನು ಹೊರಗೆ ಕಳಿಸಿ ಆ ಮಗು ಹತ್ರ ಮಾತಾಡ್ತೇನೆ. ಎಲ್ಲ ಆದ ನಂತರ ಅಡ್ಮಿಷನ್ ಮಾಡ್ತೇನೆ. ಕೆಲವು ವಿಚಾರಗಳನ್ನು ಪೇರೆಂಟ್ಸಿಗೆ ಹೇಳ್ತೇನೆ, ನಾನು ಮಕ್ಕಳ ಎದುರು ಹೇಳಲಿಕ್ಕಾಗೋದಿಲ್ಲ. ಕೆಲವು ವಿಚಾರಗಳು ಮಕ್ಕಳಿಗೆ ಹೇಳ್ತೇನೆ, ಪೇರೆಂಟ್ಸಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದರೆ, ಅದು ರಾಜಣ್ಣನಿಗೆ ಮಾತ್ರ ಗೊತ್ತು. ನಾವು ಹೇಗೆ ಬೆಳೆದದ್ದು, ನಾವು ಏನೆಲ್ಲ ಮಾಡಿದ್ದೇವೆ, ನಾವು ಎಲ್ಲಿ ತಪ್ಪಿದ್ದೇವೆ, ಇದೆಲ್ಲ ರಾಜಣ್ಣನಿಗೆ ಗೊತ್ತು. ಇಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದರೆ ಸ್ವಲ್ಪ ಶೆಟ್ರಿಗೆ ಗೊತ್ತಿರ್ಬೋದು, ಅಲ್ಲ ಶೆಟ್ರೆ? ಯಾಕೆಂತೇಳಿದರೆ, ನಾವು ಪ್ರಾರಂಭ ಮಾಡಿದ ಸಮಯದಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ಆಯೆ ಗೋಪಿನ ಮೆಗ್ಗೆ ಗಿರಿನ ಪಲೆ ಆದಾದ ಶಾಲೆ ಸ್ಟಾರ್ಟ್ ಮಲ್ತೆ, ಐದಾದ ಶಾಲೆ ಸ್ಟಾರ್ಟ್ ಮಲ್ತೆ, ಆಯ್ಡು ದಾನೆ ಹಾಕ್ಕೊಂಡು. ಆದರೆ ನಾನು 18 ವರ್ಷ ಊರು ಬಿಟ್ಟು ಪರ ಊರಲ್ಲಿ ವಿದ್ಯಾಭ್ಯಾಸ ಮಾಡಿ, ಪರ ಊರಲ್ಲಿ ರಿಲಯನ್ಸ್ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಅಲ್ಲಿ ಪಡೆದ ಅನುಭವ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ನನ್ನ ದೊಡ್ಡಮ್ಮನ ಮನೆಯಲ್ಲಿ ಇರುವಾಗ, ಓದ್ತಾ ಇರುವಾಗ, ಯಾವತ್ತೂ ನಮ್ಮ ಮನೆಯಲ್ಲಿದ್ದಾಗೆ ಆಗೋದಿಲ್ಲ ಮಕ್ಕಳೇ. ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಹತ್ತದು ಇದೆ, ತಂದೆ ತಾಯಿಯನ್ನು ನೆನೆಸಿ ಹತ್ತದು ಇದೆ. ಒಂದು ಕಡೆ ನಾವೆಲ್ಲ ಕನ್ನಡ ಮಾಧ್ಯಮದಿಂದ ಹೋದ ಮಕ್ಕಳು. ನಾವು ಓದುವಾಗ ಇಂಗ್ಲೀಷ್ ಮೀಡಿಯಮ್ ಇಲ್ಲ. ರಾಜಣ್ಣನವರು ಬರುವಾಗ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆದದ್ದು. ಡಾಕ್ಟರ್ ಶ್ಯಾಮು, ರಾಜಣ್ಣ, ನನ್ನ ತಮ್ಮ ಇವರೆಲ್ಲ ಇರುವಾಗ ಇಂಗ್ಲೀಷ್ ಮೀಡಿಯಮ್ ಪ್ರಾರಂಭ ಆದದ್ದು. ನಾವು ಕನ್ನಡ ಮೀಡಿಯಮ್ಮಿಂದ ಓದದ್ದು. ಒಂದು ದೇಶದ ಟಾಪ್ 10 ಕಾಲೇಜು ಲಾಯ್ಲಾ ಕಾಲೇಜು ಚೆನ್ನೈಗೆ ಹೋಗಿ ನನ್ನನ್ನು ಚಿಕ್ಕಮ್ಮ ಅಲ್ಲಿಯ ಪ್ರೊಫೆಸರ್ ಇಂಗ್ಲೀಷ್ ಸೀತಾ ಮೇಡಮ್, ನಮ್ಮ ವಿವೇಕಾನಂದ ಕಾಲೇಜಿನ ಫಸ್ಟ್ ಲೆಕ್ಚರರ್ ಫಾರ್ ಇಂಗ್ಲೀಷ್, ಆಗ ಶೆಣೈ ಅವರು ಪ್ರಿನ್ಸಿಪಲ್ ಆಗಿದ್ದರು. ನಾನು ಆಗ 3ನೇ ಕ್ಲಾಸು 4ನೇ ಕ್ಲಾಸು. ಸೊ ಅವರು ನನ್ನನ್ನು ಏನು ಮಾಡಲೇಬೇಕು, ಆ ಇಬ್ಬರ ಸಹವಾಸ ಬೇಡ ನಿನ್ನ ಅಣ್ಣ ತಮ್ಮಂದಿರೋದು ಅಂತೇಳಿ ನನ್ನನ್ನಲ್ಲಿ ತಗೊಂಡೋಗಿ ಸೇರಿಸಿದರು. ಆ ಸೇರಿಸುವಾಗ ಅವರು ಹೇಳಿದರು ಕಷ್ಟ ಆಗ್ತದೆ. ಯಾಕೆ ಅಂತೇಳಿದರೆ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡೋದು ಮಕ್ಕಳೇ, ತಮಿಳಲ್ಲೇ ಮಾತಾಡೋದು. ನನಗೆ ತಮಿಳು ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ, ಕನ್ನಡ ಬರ್ತದೆ, ತುಳು ಬರ್ತದೆ, ಕೊಂಕಣಿ ಬರ್ತದೆ, ಹವ್ಯಕ ಭಾಷೆ ಬರ್ತದೆ, ಇದೆಲ್ಲ ಬರ್ತದೆ. ಇದು ಬರುವುದಿಲ್ಲ. 1 ವರ್ಷ ಕಷ್ಟ ಬಂದಿದ್ದೇನೆ. ಚಿಕ್ಕಮ್ಮ, ದೊಡ್ಡಮ್ಮ, ನಾನು ಹೋಗ್ತೇನೆ, ನಾನು ಪುತ್ತೂರಿಗೆ ಹೋಗ್ತೇನೆ, ನೀನು ಪುತ್ತೂರಿಗೆ ಹೋದರೆ ಸಾಹಿತಿ ಅಂತ ಹೇಳಿದರು. ಹಾಗೆ ಅವರ ಮಾತಿಗೆ ನಾನು ಬದ್ಧನಾಗಿ ಅಲ್ಲಿ ವ್ಯಾಸಂಗವನ್ನು ಮಾಡಿ, ಮಕ್ಕಳೇ, ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್. ಬಟ್ ಒನ್ ಥಿಂಗ್ ಐ ಆಮ್ ಟೆಲ್ಲಿಂಗ್, ಓನ್ಲಿ 1 year ಐ ಫೆಲ್ಟ್ ವೆರಿ ಡಿಫಿಕಲ್ಟ್ ಟು communicate in English, but I am telling you makale, I was better speaker when I was in 2nd year than this Chennai people. So this is possible only because of your confidence and will to do and will to achieve. ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಹೆತ್ತವರು ಬೇರೆ ಬೇರೆ ಬೆಳಗಾಂನ ಹೆತ್ತವರು ಇದ್ದಾರೆ, ಇಲ್ಲಿ ಗುಲ್ಬರ್ಗದವರು ಇದ್ದಾರೆ, ಕೊಡಗಿನವರು ಇದ್ದಾರೆ, ಬೆಂಗಳೂರಿನವರು ಇದ್ದಾರೆ, ಎಲ್ಲರೂ ಇದ್ದೀರಾ. ಆದರೆ ನಮ್ಮ 2 ವಿದ್ಯಾರ್ಥಿಗಳಿಗೆ ಆಶ್ಚರ್ಯ ಆಗ್ಬೋದು, ಏನು ಸರ್ ಹಾಸ್ಟೆಲ್ ಸ್ಟ್ರೆಂತ್ ತುಂಬ ಕಡಿಮೆ ಇದೆ ಅಂತ. ಹೌದು ಮಕ್ಕಳೇ, ಯಾಕೆಂತ ಹೇಳಿದರೆ 2020ರಲ್ಲಿ ಕೊರೋನಾ ಬಂತು, ಎಲ್ಲರೂ ಪಾಸು, ಫೇಲೇ ಇಲ್ಲ. ಆಗ ನಮ್ಮಲ್ಲಿ ರೆಗ್ಯುಲರ್ ಕಾಲೇಜ್ ಸ್ಕೂಲ್ ಅಲ್ಲ, ಹಾಗೆ ನಮಗೆ ಫೇಲ್ ಆದವರು ಮಾತ್ರ ಬರುವಂಥ ಸಂಸ್ಥೆ. ಈಗ ಈ ವರ್ಷ ಪರವಾಗಿಲ್ಲ, ಇನ್ನು ಬರುವ ವರ್ಷ ಅಂದರೆ ಫೇಲ್ ಆಗಬೇಕು ಅಂತ ಹೇಳೋದಲ್ಲ ನಾನು. ನೋ, ಯಾರಾದರೂ ಸೋತ್ರೆ ನಾವಿದ್ದೇವೆ, ಖಂಡಿತ ಇದ್ದೇವೆ. ಸೊ ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಇಲ್ಲಿರುವಂಥ ಕ್ವಾಲಿಟಿ ಮುಖ್ಯ. ಇದೇ ನಮ್ಮ ಮಕ್ಕಳು ಈ ವರ್ಷ ಒಂದು ಒಳ್ಳೆಯ ಸಾಧನೆ ಮಾಡ್ತಾರಂಥ ಒಂದು ನಂಬಿಕೆಯೊಂದಿಗೆ ನಾನು ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಗೋಕುಲ್ ಸರ್ ತಮಗೆ, ತಮ್ಮ ಅಧ್ಯಕ್ಷೀಯ ನುಡಿಗಳಿಗೆ. ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವಿಂದು ತಲುಪಿದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನನ್ನ ಸಹೋದ್ಯೋಗಿ ಶ್ರೀಮತಿ ಮಾಧವಿ ಇವರು. ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ, ವೇದಿಕೇತರ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಕಲಾಭಿಮಾನಿಗಳೇ, ಹುಟ್ಟಿದ ಸೂರ್ಯ ಮುಳುಗಲೇಬೇಕು ಎಂಬಂತೆ ಯಾವುದೇ ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು.
ಅಂತೆಯೇ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಇದರ ಸಾರಥ್ಯದಲ್ಲಿ ಪ್ರಗತಿ ವೈಭವ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಕೊಟ್ಟು ಶುಭ ಹಾರೈಸಿರುವ ಮುಳಿಯ ಜುವೆಲ್ಲರ್ಸ್ ಪುತ್ತೂರು ಇದರ ಮಾಲಕರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಆಡಳಿತ ನಿರ್ದೇಶಕರು ಮುಳಿಯ ಜುವೆಲ್ಲರ್ಸ್ ಪುತ್ತೂರು ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಮಾತುಗಳನ್ನಾಡಿದ ನಮ್ಮ ಸಂಸ್ಥೆಯ ಸಂಚಾಲಕರು ಸದಾ ಹಸನ್ಮುಖಿ, ಪ್ರಗತಿ ಸ್ಟಡಿ ಸೆಂಟರ್ನ ರೂವಾರಿಯಾಗಿರುವ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಶ್ರೀಯುತ ಗೋಕುಲ್ನಾಥ್ PV ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಗೌರವಾನ್ವಿತ ಶ್ರೀ ಕಾವು ಹೇಮನಾಥ ಶೆಟ್ಟಿ, ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇವರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನಾಡಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೂ ಪ್ರಾಂಶುಪಾಲರು ಸ್ಮರಣಿಕೆ ನೀಡಿ ಗೌರವಿಸಬೇಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದ. ಇಂದಿನ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ಕನ್ನಡ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ UP ಶಿವಾನಂದ್, ಆಡಳಿತ ನಿರ್ದೇಶಕರು ಸುದ್ದಿ ಬಿಡುಗಡೆ ಪುತ್ತೂರು ಇವರು ನಮ್ಮ ಸಂಸ್ಥೆಯ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಉತ್ತಮವಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿರುತ್ತಾರೆ. ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರಿಗೆ ಶ್ರೀಯುತ ಲೋಕೇಶ್ ಇವರು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾ ಕೇಳಿಕೊಳ್ತೇನೆ. ಇದ್ದಾರೆ. ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರನ್ನು ಹುರಿದುಂಬಿಸಿ ಹಿತನುಡಿಗಳನ್ನಾಡಿದ ಇಂದಿನ ಅತಿಥಿಗಳಿಗೆ ಆಸನ ಸ್ವೀಕರಿಸಿದ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಇದರ ಅಧ್ಯಕ್ಷರಾದ ಶ್ರೀ ಪುತ್ತೂರು ಉಮೇಶ್ ನಾಯಕ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಮತ್ತು ಪ್ರಾಂಶುಪಾಲರು ಸ್ಮರಣಿಕೆ ನೀಡಿ ಗೌರವಿಸಬೇಕಾ ಕೇಳಿಕೊಳ್ಳುತ್ತೇನೆ. ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ನಮಗೆಲ್ಲ ಪ್ರೇರಣೆಯಿತ್ತ ಶಿಕ್ಷಣ ತಜ್ಞೆ ಪ್ರೇರಕ ಭಾಷಣಗಾರ್ತಿ ಶ್ರೀಮತಿ ವಚನಾ ಜಯರಾಮ್ ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ಸಂಚಾಲಕರು ಹಾಗೂ ಪ್ರಾಂಶುಪಾಲರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಧನ್ಯವಾದ. ಇನ್ನೋರ್ವ ಅತಿಥಿ ನಮಗೆಲ್ಲ ಚಿರಪರಿಚಿತ ಶ್ರೀ ನಾರಾಯಣ್ ರೈ ಕುಕ್ಕುವಳ್ಳಿ, ಪ್ರಧಾನ ಸಂಪಾದಕರು, ಮಧು ಪ್ರಪಂಚ ಅಂಕಣಕಾರರು, ಪ್ರತಿಭಾರಂಗ ಸುದ್ದಿ ಬಿಡುಗಡೆ ಪುತ್ತೂರು ಇವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ನಮ್ಮನ್ನೆಲ್ಲ ಹುರಿದುಂಬಿಸುತ್ತಾರೆ. ಅಂತೆಯೇ ಇಂದು ನಮ್ಮ ಪ್ರಗತಿ ವೈಭವದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ಉತ್ತಮ ನಿದರ್ಶಕರಾಗಿದ್ದಾರೆ. ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಪ್ರಸ್ತುತ ನಮ್ಮ ಸಂಸ್ಥೆಯ ಪೋಷಕರಾದ ಶ್ರೀ ಅಪ್ಪಯ್ಯ PT ಮತ್ತು ಶ್ರೀಮತಿ ಸವಿತಾ ಯಶೋಧ ದಂಪತಿಗಳು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿ ನಮ್ಮ ಸಂಸ್ಥೆಯ ಬಗ್ಗೆ ಉತ್ತಮವಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಮೇಲೆ ಅಭಿಮಾನವಿಟ್ಟು ನಮ್ಮ ಸಂಸ್ಥೆಯ ವತಿಯಿಂದ ಪ್ರಗತಿ ವೈಭವ 2023ರ ಸನ್ಮಾನ ಸ್ವೀಕರಿಸಿ ಮಾತನಾಡಿ ನಮ್ಮನ್ನು ಹುರಿದುಂಬಿಸಿರುವ ದಾಖಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು
ಗೌರವಾನ್ವಿತ ಶ್ರೀ ಎನ್ ರವೀಂದ್ರ ಶೆಟ್ಟಿ ನುಳಿಯಾಲು ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅಂತೆಯೇ ಇನ್ನೋರ್ವ ಸನ್ಮಾನಿತೆ ಕುಮಾರಿ ಸುಷ್ಮಾ, ಅಸಿಸ್ಟೆಂಟ್ ರಿಲೇಶನ್ಶಿಪ್ ಮ್ಯಾನೇಜರ್ ICICI ಬ್ಯಾಂಕ್ ಬ್ಯಾಂಗ್ಳೂರ್. ಇವರು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ. ಇವರು ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಸನ್ಮಾನಿತೆ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ವಿನೀತಾ, ಅಸಿಸ್ಟೆಂಟ್ ಪ್ರೊಫೆಸರ್ KLE ಸೊಸೈಟಿ, ನಿಜಲಿಂಗಪ್ಪ ಡಿಗ್ರಿ ಕಾಲೇಜ್ ಬ್ಯಾಂಗ್ಳೂರ್. ಇವರು ನಮ್ಮ ಸಂಸ್ಥೆಯಲ್ಲಿ ಕಳೆದ ಕ್ಷಣಗಳನ್ನು ಮೆಲುಕು ಹಾಕಿ ಉತ್ತಮ ನುಡಿಗಳನ್ನಾಡಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಪ್ರಾಂಶುಪಾಲರು, ಪ್ರಗತಿ ಸ್ಟಡಿ ಸೆಂಟರ್ ಎನ್ನುವ ಸಂಸ್ಥೆಯ ನಿರ್ಮಿಸಿ ನೊಂದ ಮಕ್ಕಳ ಬದುಕಿಗೆ ಬೆಳಕಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರಿಗೆ ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಉತ್ತಮ ಮಾರ್ಗದರ್ಶನವನ್ನಿತ್ತು ಸದಾ ಮಕ್ಕಳನ್ನು ಪ್ರೋತ್ಸಾಹಿಸುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಮೀಳಾ ಎಂಡಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಧರ್ಮದೈವ ಚಿತ್ರತಂಡದವರು ಆಗಮಿಸಿ ತಮ್ಮ ಚಿತ್ರದ ಹಾಗೂ ಹಾಡಿನ ಟೀಸರ್ ಪ್ರದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ. ಇವರ ಇಡೀ ಚಿತ್ರತಂಡಕ್ಕೆ ಪ್ರಗತಿ ವೈಭವ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಇಂದಿನ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ದಾಖಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುರುಪ್ರಿಯಾ ನಾಯಕ್ ಇವರ ಸಾರಥ್ಯದಲ್ಲಿ ಗಾನ ನೃತ್ಯ ವೈಭವ ಎನ್ನುವ ವಿನೂತನ ಕಾರ್ಯಕ್ರಮ ನಡೆಸಿಕೊಟ್ಟು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಇಂದಿನ ನಮ್ಮ ಪ್ರಗತಿ ವೈಭವ ಸ್ಪರ್ಧೆಗೆ ತೀರ್ಪುಗಾರರಾಗಿ ಸಹಕರಿಸಿದ ವಿದೂಷಿ ಡಾಕ್ಟರ್ ಪವಿತ್ರ ರೂಪೇಶ್, ಶ್ರೀಯುತ ಹರೀಶ್ ಮಂಜುಟ್ಟಿ, ಶ್ರೀಯುತ ರವಿ ಪಾಂಬಾರು, ಶ್ರೀಯುತ ನಿತಿನ್ ರೈ ಕುಕ್ಕುವಳ್ಳಿ ಮತ್ತು ಶ್ರೀ ನಾರಾಯಣ್ ರೈ ಕುಕ್ಕುವಳ್ಳಿ ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇಂದಿನ ನಮ್ಮ ಪೂರ್ತಿ ಕಾರ್ಯಕ್ರಮದ ಬೆನ್ನೆಲುಬು ನಮ್ಮ ಉಪನ್ಯಾಸಕರು, ಪ್ರಾಂಶುಪಾಲರು ಹಾಗೂ ಸಂಚಾಲಕರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಉಪನ್ಯಾಸಕ ಹಾಗೂ ಉಪನ್ಯಾಸಕೇತರ ವೃಂದದವರಿಗೆ ನಮ್ಮ ಹೃದಯಾಂತರಾಳ ಧನ್ಯವಾದಗಳು. ನಮ್ಮ ಈ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಸಹಕರಿಸಿದ ಹಾಗೂ ಎಲ್ಲ ಕೆಲಸ ಕಾರ್ಯಗಳನ್ನು ಸಕ್ರಿಯವಾಗಿ ಪಾಲ್ಗೊಂಡ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿನಿಯರಿಗೂ ನಮ್ಮ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಅತ್ಯುತ್ತಮವಾಗಿ ಉತ್ತಮ ಕಂಠದೊಂದಿಗೆ ನಿರೂಪಣೆಯನ್ನು ನಡೆಸಿಕೊಟ್ಟ ನಮ್ಮ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕಿಯಾದ ಶ್ರೀಮತಿ ಒಲಿವಿಯಾ ಪಾಯಿಸ್ ಮೇಡಮ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ನಮ್ಮ ನವೋದಯ ಟ್ಯೂಷನ್ ವಿದ್ಯಾರ್ಥಿನಿಯರು ಕುಮಾರಿ ಲಹರಿ, ಶ್ರೀರಕ್ಷಾ, ಇಕ್ಷಿಕಾ, ಅನನ್ಯ, ಶ್ರುತಿ ಮತ್ತು ಐಶ್ವರ್ಯ ಇವರು ಪ್ರಾರಂಭಿಕ ನೃತ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯವಾಗಿ ಕಾರಣಕರ್ತರು ಬೇರೆ ಬೇರೆ ಶಾಲೆಯಿಂದ ಸ್ಪರ್ಧೆಗೆ ಆಗಮಿಸಿದ ವಿದ್ಯಾರ್ಥಿನಿಯವರು. ಅವರಲ್ಲಿ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಸಾಂದೀಪನಿ ಪ್ರೌಢಶಾಲೆ ನರಿಮೊಗರು. ಭಾಗವಹಿಸಿದ ಎಲ್ಲ ತಂಡಗಳಿಗೆ, ತಂಡದ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕ ವೃಂದದವರಿಗೆ, ಮಾರ್ಗದರ್ಶಕರಿಗೆ ಹಾಗೂ ಪೋಷಕರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮದ ಉಪಾಹಾರ ಮತ್ತು ಊಟದ ವ್ಯವಸ್ಥೆಗೆ ಧನ ಸಹಾಯ ನೀಡಿದವರ ಪಟ್ಟಿ ಈ ಕೆಳಗಿನಂತಿದೆ. ಧ್ಯಾನ್ ಗಣಪತಿ ಇವರ ಪೋಷಕರಾದ ಶ್ರೀಯುತ ಅಪ್ಪಯ್ಯ ಪಿಟಿ, ಲಿಂಕಿ ತಿಮ್ಮಯ್ಯ ಇವರ ಪೋಷಕರಾದ KT ಕಾವೇರಪ್ಪ, ದರ್ಶನ್ ಸುಬ್ಬಯ್ಯ ಇವರ ಪೋಷಕರಾದ ಪೂವಯ್ಯ MP, ಪ್ರಾಂಜಲಿ ಇವರ ಪೋಷಕರಾದ ಜೀವಿತ್ ಹೆಗ್ಡೆ, ಚಿನ್ಮಯ್ ಇವರ ಪೋಷಕರಾದ ರಘು, ಅಂಕಿತಾ ಇವರ ಪೋಷಕರಾದ ರಘು ಶೆಟ್ಟಿ, ಪ್ರಮೋದ್ ಇವರ ಪೋಷಕರಾದ ಕೃಷ್ಣಮೂರ್ತಿ, ಗೌಡಪ್ಪ ಇವರ ಪೋಷಕರಾದ ದೇವಾರೆಡ್ಡಿ, ಪ್ರಥಮ್ ಇವರ ಪೋಷಕರಾದ ಸೀತಾರಾಮ್ SK, ನಮ್ಮ ಸಹೋದ್ಯೋಗಿ ಮಿತ್ರರಾದ ಸುಪ್ರೀತಾ ಮ್ಯಾಮ್ ಇವರ ತಂದೆಯವರಾದ SP ಆನಂದ್, ಇನ್ನೋರ್ವ ಸಹೋದ್ಯೋಗಿ ಸುಷ್ಮಾ ರೈ ಇವರ ಅವರ ಕುಟುಂಬ ಇವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇಂದಿನ ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ, ಜಾಹೀರಾತು ನೀಡಿ ಸಹಕರಿಸಿದಂತಹ ತಮ್ಮ ಸಂಸ್ಥೆಯನ್ನು
ವೀಕ್ಷಕರಿಗೆ ಪರಿಚಯಿಸಿದಂಥ ಉದ್ಯಮಿಗಳಾದ ವಿಜಿತ್ ಜುವೆಲರ್ಸ್ ಪುತ್ತೂರ್, ಮುಳಿಯಾ ಜುವೆಲರ್ಸ್ ಪುತ್ತೂರ್, ಸಂಜೀವ ಶೆಟ್ಟಿ ಪುತ್ತೂರ್, ಸೆವೆಂತ್ ಹೆವೆನ್ ಪುತ್ತೂರ್, ಪಶುಪತಿ ದರ್ಬೆ ಪುತ್ತೂರ್, GL ಆಚಾರ್ಯ ಜುವೆಲರ್ಸ್ ಪುತ್ತೂರ್, ರಾಧಾ ಸಿಲ್ಕ್ಸ್ ಆ್ಯಂಡ್ ಸಾರೀಸ್, ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರ್, ಧನ್ವಂತರಿ ಲ್ಯಾಬೊರೇಟರೀಸ್ ಪುತ್ತೂರ್, RV ಇಂಟರ್ಗ್ರಾಫಿಕ್ಸ್ ಪುತ್ತೂರ್, ತನ್ಮಯಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಪುತ್ತೂರ್, ಡಾಕ್ಟರ್ ನಜೀರ್ ಅಹಮದ್ ಡಯಾಬಿಟೀಸ್ ಕ್ಲಿನಿಕ್ನ ಮುಖ್ಯಸ್ಥರಾದ ಡಾಕ್ಟರ್ ನಜೀರ್ ಅಹಮದ್ ಕೆ. ಇವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮವನ್ನು ಉತ್ತಮವಾಗಿ ಸೆರೆ ಹಿಡಿದು ಅದನ್ನು ವೀಕ್ಷಕರಿಗೆ ತಮ್ಮ ಮನೆಯ ಟಿವಿ ಅಥವಾ ಮೊಬೈಲ್ಗಳಲ್ಲಿ ವೀಕ್ಷಿಸಲು ಸಹಾಯ ಮಾಡಿದ ಸುದ್ದಿವಾಹಿನಿ ಸಂಪಾದಕರು ಹಾಗೂ ಸರ್ವ ಸದಸ್ಯರಿಗೂ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಇನ್ನೊಂದು ವಾಹಿನಿ ಝೂಮ್ ಟಿವಿ, ಇದರ ಮುಖ್ಯಸ್ಥರು ಹಾಗೂ ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ನಮ್ಮ ಕಾರ್ಯಕ್ರಮದ ಅದ್ಭುತ ಕ್ಷಣಗಳನ್ನು ಸೆರೆ ಹಿಡಿದ ಭೂಮಿ ಸ್ಟುಡಿಯೋ ಮಾಲಕರು ಮತ್ತು ಛಾಯಾಗ್ರಾಹಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ LED ವ್ಯವಸ್ಥೆ ಮಾಡಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದುಕೊಟ್ಟ ಶ್ರೀಯುತ ಪ್ರಜ್ವಲ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ನೀಡಿದ ಜೈನ ಭವನದ ಆಡಳಿತ ಮಂಡಳಿಯವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಉಪಾಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಬಂಜಾರ ಕ್ಯಾಟರರ್ಸ್ ಮತ್ತು ಸಿಬ್ಬಂದಿ ವರ್ಗ ಇವರಿಗೂ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ದುರ್ಗಾ ಸೌಂಡ್ಸ್ ಮಾಲಕರು ಮತ್ತು ಸಿಬ್ಬಂದಿ ವರ್ಗ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಹಾಗೂ ಸರ್ವ ವಿದ್ಯಾಭಿಮಾನಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದ ತಿಳಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ತಮಗೂ ಕೂಡ. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಪ್ರಗತಿ ವೈಭವ 2023 ಮುಕ್ತಾಯಗೊಳ್ಳುತ್ತದೆ ಹಾಗೂ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುತ್ತವೆ. ತಾವೆಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
awaited section of every event. Without wasting your time, within a few minutes, we are going to witness and enjoy the gorgeous performances. Are you ready to get that thrill? Can I expect a huge round of applause? Thank you. ಹಬ್ಬ ಅಂದರೆ ಸಂಭ್ರಮ. ಯಾವುದೇ ಹಬ್ಬ ಇರಲಿ, ಆ ಹಬ್ಬಕ್ಕೆ ಒಂದು ಮೆರುಗು ಅಂತ ಬರುವುದು ಅಲ್ಲಿ ಆ ವಾತಾವರಣದಲ್ಲಿರುವ ಅಥವಾ ಆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಂದ. ಇದೀಗ ವೇದಿಕೆಯ ಮೇಲೆ ಹಬ್ಬದ ವಾತಾವರಣವನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. परिपालय परमेशी कमलालय श्रीदेवी कुरिपिंचवे करुणांबुरासी धीम तारा धीम धीम तारा जतुलतो प्राण में नाट्यम चेसे गतुलतो नामशतं मूल नतुलतो नापैननी चुकुआ बेरा झिलका झिलका रे झिलका 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 रे झिलका झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे शबनम जैसी लड़की तेरे युद्ध
मेरा दिल की खिड़की ये ಹಾಡನೊಂದು ಕೇಳಿ ಶಾಮ ಸೆ ಸುಬಹ ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ ಮುझे नाचने दो ये शाम से सुबह नारे अनादा ತುಂಬಾ ವಿನೋದ ನಲಿದಾಡೋ ನವಿಲಾಡೆ झिलका झिलका रे झिलका 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 रे झिलका झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂ ಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗದು ಪರಿಮಳವೇ ಹೊನಲಾಗಿ ಪ್ರೇಮ ದಿನ ಬೆಳಗಿನ ಈ ಸವಿಗನ ಸೊಗಡು ಚೀಕಾಡ ಒಲವೆದು ಪ್ರೇಮ ಹೊಸ ಲೋಕದಲ್ಲಿ ಸವಿಭಾಗಗಳು ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳು ಸರಸ ಎಲ್ಲೋ ಚಿಲಿಪಿಲಿಯ ಭಾವವು ನಾ ಬರುವ ದಾರಿಯಲ್ಲಿ ಹೂ ಬಳುಕುತ್ತಾವ ನೋಡ ನಾಚಿ ನಿಂತೆ ನಾನು ಅವು ಹಾಡಿತೊಂದು ಹಾಡ ಹಾಡಲು ನಾನು ಜೊತೆ ಜೊತೆಗೆ ಅರಳಿತು ಮನವು ಒಳಗೊಳಗೆ ನದಿಯಂತೆ ಹರಿಯುವೆನು ಮಂಜಂತೆ ನಸುಕುವೆನು ತಿರುಗೋ ಈ ಭೂಮಿಯ ನೋಡಲು ಚಂದ್ರಮಕ್ಕೆ ಹಾರುವೆನು ಮನದಲ್ಲಿ ಮುಗಿಲಲು ಸೇರಿ ಭೂಮಿಗೆ ಕೈ ಚಾಚುವೆನು ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ ಹುಸಿನ್ಯಾಗೆ ಹುಲ್ಲನ್ಯಾಗೆ ತಿಂಬಕ್ಯಾಗೆ ಬಿಟ್ಟೋಯ್ತಾನೆ ಕಣ್ಣದ ಹಿಂದೆ ಸುಖವನ್ನಿಂದು ಕಾರ್ದಂಗ್ ಕೂತು ನೋಡ್ತಾವನೆ ಕಾರಣ್ಯನೇ ಕೈಯಾಗ ಹಿಡಿದು ಕಾರ್ದಂಗ್ ಬಂದು ಕಾಪಾಡ್ದವನೆ ಕಂಡೆ 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 ನಾ ಕಂಡೆ ಪರಶಿವನ ಕಂಡೆ 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 ನಾ ಕಂಡೆ ಪರಶಿವನ ಕಂಡೆ 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 ನಾ ಕಂಡೆ ಪರಶಿವನ ದಯವಿಟ್ಟು ಕ್ಷಮಿಸಿ. ಬೆಳಿಗ್ಗೆ 9 ಗಂಟೆಯಿಂದ ನೀವು ಇಲ್ಲಿ ವೀಕ್ಷಣೆ ಮಾಡಿದ್ದೀರಾ ಕಾರ್ಯಕ್ರಮಗಳು. ಆದರೆ ಇದರ ಹಿಂದೆ ಕಳೆದ 2 ತಿಂಗಳಿಂದ ಸತತ ಪ್ರಯತ್ನ ಇತ್ತು. ಯಾಕೆಂತ ಹೇಳಿದರೆ ಕಾರ್ಯಕ್ರಮದ ಒಂದು MC ಮಾಡೋದು ಅಂತ ಹೇಳಿದರೆ ಇಟ್ ಈಸ್ ನಾಟ್ ಎ ಜೋಕ್. ಇದರಲ್ಲಿ ಪ್ರಮುಖವಾಗಿ ಒಲಿವಿಯಾ ಪಾಯಸ್ ಮೇಡಮು, ಇವತ್ತು ಅವರ ಪ್ರೆಸೆಂಟೇಷನ್ ನೀವು ನೋಡಿರ್ಬೋದು. ಎಲ್ಲ ಲೆಕ್ಚರ್ಸು ನನ್ನ ಹತ್ರ ಹೇಳ್ತಾ ಇದ್ದಾರೆ, ಸರ್ ಅದ್ಭುತ ಅದ್ಭುತ. ಅಲ್ಲದೆ ನಾನು ವೇದಿಕೆಯಲ್ಲಿರುವಾಗ ಎಲ್ಲ ಅತಿಥಿಗಳು ನನ್ನ ಹತ್ರ ಕೇಳ್ತಾರೆ, ಸರ್ ಎಕ್ಸಲೆಂಟ್ ಪ್ರೆಸೆಂಟೇಷನ್ ಫ್ರಮ್ ಯುವರ್ MC ಅಂತೇಳಿ. ಸೊ ಕಂಗ್ರ್ಯಾಚುಲೇಷನ್ ಮೇಡಮ್, ಒಲಿವಿಯಾ ಪಾಯಸ್ ಮೇಡಮ್. ಐ ರಿಕ್ವೆಸ್ಟ್ ಯು ಟು ಕಮ್ ಟು ದ ಸ್ಟೇಜ್ ಆ್ಯಂಡ್ ಐ ರಿಕ್ವೆಸ್ಟ್ ಅವರ್ HM Pramila madam to hand over memento to our English teaching faculty, Mrs. Olivia Pius. It was a great performance, madam, excellent performance. You are a big asset to our Pragati in future. Thank you very much.
Thank you, girls, for such a spectacular start to our event. ಗರ್ಲ್ಸ್ ಬಂದರು, ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟರು. ಇವಾಗ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ತಮ್ಮದೇ ಆದ ವಿಭಿನ್ನ ರೀತಿಯಲ್ಲಿ ನಿಮ್ಮನ್ನು ಮನರಂಜಿಸಲಿಕ್ಕೆ ಬರ್ತಿದ್ದಾರೆ ನಮ್ಮ ಕಾಲೇಜಿನ ತರ್ಲೆ ಬಾಯ್ಸ್. ಎವ್ರಿವನ್, ಪ್ಲೀಸ್ ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಿದರೆ ಕನ್ನಡ ನಾಡ ಬೆಟ್ಟಿದರೆ ಕನ್ನಡ ಬಂಡಿ ಇದು ವಿಧಿಯೋಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಬೆಟ್ಟಿದರೆ ಕನ್ನಡ ಬದುಕಿದ್ದು ಬಂಡಿ ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಚಟಕ ಬಂಡಿ ವಿಧಿ ಅರೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಬೇಕು, ಬಿಟ್ಟಿದರೆ ಕನ್ನಡ பொருளு பொருளு துளுநாடு அசார எசழுத தாமர நம்ம பாசே. பொருளு 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 துளுநாடு அரசார எசழுத தாமர நம்ம பாசே. चिकनी चमेली देखी चिकना कमीना देखा चांदनी चिडर होके चीट किया तो सारे तारे बोले गिली गिली अखा. इसमें भूत कोई छड़ा है खैर ना जाने ना, अब लोग क्या बुरा क्या भला है फर्क पहचाने ना. पकड़ के खड़ा है कम वक्त छोड़ ना जाने ना. बदतमीज दिल बदतमीज दिल मारे ना बदतमीज दिल बदतमीज दिल मारे ना. Ooh, da, da, we
बजने थे धड़क धड़क ढोलता से धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फट लावली बजने थे धड़क धड़क ढोलता से धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फट लावली This is the tribute to Talaiwa. मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी फैन don't miss that chance all the Rajini fans don't miss that chance lungi dance 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 ಥ್ಯಾಂಕ್ ಯು ಬಾಯ್ಸ್. ಇದೀಗ ನಮ್ಮನ್ನು ನೃತ್ಯದ ಮೂಲಕ ಮನರಂಜಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮನ್ನು ಮನರಂಜಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
you, sir. Fusion dance is a type of contemporary socially improvised pattern of dance that combines different dance styles to create a new. Now I call upon our tuition students on stage to perform a fusion dance. खुशियों संगे लावी हर घाए हयो हाय हाय रंगी परोड़ आवी खुशियों संगे लावी हर घाए हयो हाय हाय आशानी किरणों बिखराए उमंग भी छलकाए मन हड़वे थी गुनगुनाए हाय 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 हे शुभारंभ मंगल बेला आई सपनों की डहरी पे दिल की बाजी रे शहनाई 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 रास रचिलो साज सजिलो शुभ घड़ी छे अभी आजा आजा टमटमाता शमणाओ छे लावी ओ लावी ओ लावी मंगल बेला आई सपनों की डहरी पे दिल की बाजी रे शहनाई शहनाई साज सजिलो शुभ घड़ी छे अभी आजा आजा टमटमाता शमणाओ छे लावी ओ लावी ताना मेरा नाने ताना ने बनाने ताना ने बनाने ताना ने ताना ने बनाने ताना ने Thank you girls for the wonderful performance. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ದೇಶ. ದೇಶದ ಪ್ರತಿ ರಾಜ್ಯವು ತನ್ನದೇ ಆದಂತಹ ವಿಭಿನ್ನ ಜನಪದ ಶೈಲಿಯಿಂದ ಶ್ರೀಮಂತವಾಗಿದೆ. ಇದೀಗ ನಿಮ್ಮ ಮುಂದೆ ರಾಜಸ್ಥಾನಿ ಶೈಲಿಯ ನೃತ್ಯದೊಂದಿಗೆ ನಮ್ಮ ವಿದ್ಯಾರ್ಥಿನಿಯರು.
मचे अजे धमाधम ढोल बजे नॉन स्टॉप हल्ला मचेगा ओए नाचो सारे पापा पीपनी पे आज नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाले सारा जहां बेथलपुर मां सुले ओ छोरियां झूमे नगरियां जब जब ये घूमे हमारी यार तारी कमरिया तारी कमरिया बेथलपुर मां सुले ओ छोरियां झूमे नगरियां जब जब ये घूमे हमारी यार तारी कमरिया तारी कमरिया Swatch. અને ભૂલો બધી વાત પ્રેમની मौसम छे अब आओ मेरे पास रह जाओ मेरे साथ प्रेमनी मौसम छे गई रात અને ભૂલો બધી વાત પ્રેમની मौसम छे अब आओ मेरे पास रह जाओ मेरे साथ प्रेमनी मौसम छे मिल जाए मुझको अगर साथ तेरा तो भूलूं मैं सारा जहां जोगाड़ा तारा छबीला तारा रंगीला तारा रंग भेद जुए तारी बात जोगाड़ा तारा ओए छबीला तारा ओए रंगीला तारा रंग भेद जुए तारी बात Thank you, girls, for the graceful performance. Music has healing power. It has the ability to take people out of themselves for a few hours. To say how powerful music is, here comes Shalom and Karthik to take our few minutes with their amazing performance. Please give them a big round of applause. जितनी भी हो दूरियां फिलहाल है ये दूरियां फिलहाल है ओ कैरियत पूछो कभी तो कैफियत पूछो कभी दिल वाले का क्या हाल है
तस्वीर के सहारे मौसम कहीं गुजारे, मौसमी ना समझो पर इश्क को हमारे, नजरों के सामने में आता नहीं तुम्हारे, मगर रहते हो हर पल मंजर में हम तुम्हारे, मगर रहते मिला इस दर्द से क्या दिला, इस दर्द से जिंदगी गुलाल है, ये दूरियां फिलहाल है। ओ कैरियत पूछो कभी तो कैफियत पूछो, तुम्हारे बिन दीवाने का क्या हाल है। दिल मेरा देखो ना मेरी हैसियत पूछो, तेरे बिन ये एक दिन जैसे 100 साल है। Wow, no words to explain. Only we have huge sound of claps to praise them. Thank you, boys. Every creature of this nature is unique and beautiful in their own way. Elegance is a question of personality more than one's clothing. Ladies and gentlemen, get ready to witness a mesmerizing display of style, elegance and pure fashion magic. Please give them a big round of applause.
சிங்க கட்டளை சும்மா இருடா. ஒரு வெப்பம் ஒலிக்குது, பிடிச்சா ஒரு வெப்பம் அடிக்குது. வேட்டி ஒண்ணு சேலையத்தான் கட்டிக்கிட்டு சிக்கி தவிக்குது. மாலை டம்டம் மஞ்சள டம்டம் மாத்து அடிக்க மங்கள டம்டம் சோல டம்டம் ஒதுக்கு டம்டம் ஓங்கி பத்திக்கும் ஒத்திக டம்டம். மாலை டம்டம் மஞ்சள டம்டம் மாத்து அடிக்க மங்கள டம்டம் சோல டம்டம் ஒதுக்கு டம்டம் ஓங்கி பத்திக்கும் ஒத்திக டம்டம். Thank you. Music produces a kind of pleasure which human nature cannot do without. ಕಾರ್ತಿಕ್ ಮತ್ತೆ ಶಾಲೋಮ್ ಇದೊಂದು ಸಾಂಗ್ ಕೇಳಿದ್ರಲ್ಲ, ಹೇಗನ್ಸ್ತು? ಎಗೇನ್ ಅವ್ರು ಬರ್ಬೇಕಂತ ಅನ್ಸ್ತಾ ಉಂಟಾ? ಓಕೆ, ನೀವೆಲ್ಲ ಇಷ್ಟು ಕೇಳಿದ್ಮೇಲೆ ಅವ್ರು ಬರ್ದೇ ಇರ್ತಾರಾ? ಸೊ ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಕಾರ್ತಿಕ್ ಅಂಡ್ ಶಾಲೋಮ್. बारिशों को मौसम के पैमाने दे, करम की कर अदाए कर दे इधर भी तू निगाहे. सुन रहा है ना तू, रो रहा हूँ मैं. सुन रहा है ना तू, क्यों रो रहा हूँ मैं. सुन रहा है ना तू, रो रहा हूँ मैं. सुन रहा है ना तू, क्यों रो रहा हूँ मैं.
मंजिल रुसवा है, खोया है रास्ता। आए जाए इतनी सी उलझा, ये मेरी ज़मानत है, तू मेरी अमानत है। हाँ, अपने करम की करा जाए, कर दे इधर भी तू निगाहें, सुन रहा है ना तू, रो रहा हूँ मैं, सुन रहा है ना तू, रो रहा हूँ मैं। Thank you. Thank you, boys, for the melodious song. And now, the moment we have all been waiting for. Get ready to witness an epic dance battle like never before. Our talented faculty members are hitting this dance floor to showcase their move. Put your hands together for the fabulous faculty members of our college. Please give them a big round of applause. बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी। रायबरेली में तू बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी। अरे बहन के इतना ज़ेवर कहना, तेज हवा से बच के रहना, गिर जाए तो फिर ना कहना झुमका गिरा ले। What you
झुमका What झुमका What झुमका What झुमका बीकानेरी छोकरी संतरे की टोकरी घर तो छुड़वाया क्या छुड़ाएगी नौकरी रोमियो रोमियो कल के रोमियो भोली शक्ल वाले सारे के सारे परे पियो रोमियो रोमियो भड़के प्रेमियो काहे गले पड़े हो बिन बुलाए बारातियों देखो गई गली जा सबके होगी जा देखो चोरी के है सीधा सोगी कभी लगे मोनालिसा कभी कभी लगे ललिता और कभी जैसे मानो परी हाय मेरी परम 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 सुंदरी हाय मेरी परम 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 सुंदरी सर से पैर तलक बेतहाशा हुस्न से भरी हाय मेरी परम 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 सुंदरी Let's dance, jote, jote. Let's love, mate, mate. Let's dance, jote, jote. Let's love, mate, mate. ಪ್ರೀತಿ ಸ್ನೇಹ ತುಂಬಿದಾಗ ಯೋಗ ಪ್ರೇಮ ಲೋಕವು ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಥ್ಯಾಂಕ್ ಯು. ಖುಷಿ ಆಯ್ತಾ? ಓಕೆ. ಮ್ಯಾಂಗ್ಳೂರ್ ಅಂದ್ರೆ ಯಾವ್ದಕ್ಕೆ ಫೇಮಸ್? ಓಕೆ ಓಕೆ, ಹೌದು, ಅದು ನಮ್ಮ ಸಂಪ್ರದಾಯನೂ ಹೌದು, ಸಂಸ್ಕೃತಿನೂ ಹೌದು. ಇದೀಗ ನಿಮ್ಮ ಮುಂದೆ ವೇದಿಕೆಯ ಮೇಲೆ ಶ್ರುತಿ ಹಾಗೂ ಸಾನಿಕಾ ಇವರಿಂದ ಹುಲಿ ಡ್ಯಾನ್ಸ್.
ಬಂದಿದ್ವಾ ಹಾಗೆ ನಂದಾಗೆ ಪಡಲ ನಿಮ್ಮ Thank you girls for such a wonderful performance. Dance is loveliest of all the arts because it gives us the slightest excuse to feel and be completely beautiful. Now we are going to witness a beautiful solo dance by our diploma student Ashes. அம்சமா அழகா ஒரு பொண்ண பார்த்த உடனே பஞ்சரான அது கண்ணா இல்ல கரண்டா கன்ஃபியூசன் அவ அழக பத்தி பாட இல்ல எஜுகேஷன் என் மனசு இனி உனக்கு ஒரு பிளே ஸ்டேஷன் நீ இருக்கு இடம் எனக்கு ஒரு ஹில் ஸ்டேஷன் குட் வைப்ரேஷன் ஒரு சென்சேஷன் நீ வேண்டும் பண்ண போறேன் டெலிகேஷன் My life is in this town, and I ain't going down. You think that I am crazy, but I don't want the crown. My life is in this town, and I ain't going down. You think that I am crazy, but I don't want the crown. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ 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 ഒന്നാം കുന്ന് നടന്നോണ്ട് നടന്നാരോ കുന്നിതിറങ്ങുന്നേ 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 ആവോ ദാമാരോ ಗೀತಾಂಜಲಿ ಪುಷ್ಪಾಂಜಲಿ
Thank you, Yashas, for such a graceful performance. ಇಲ್ಲಿಗೆ ಮುಗಿಸ್ವಾನ? ಇನ್ನೂ ಒಂದು ಡ್ಯಾನ್ಸ್ ಬೇಕಾ? ಇನ್ನೊಂದ್ಸಲ ಹುಲಿ ಡ್ಯಾನ್ಸ್ ನೋಡ್ಬೇಕಂತ ಅನಿಸ್ತುಂಟಾ? ಓಕೆ, ಈಗ ನಿಮ್ಗೋಸ್ಕರ ಅಂತ ಹೇಳಿ ಸ್ಪೆಷಲಿ ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶಿವರಾಜ್ ಹಾಗೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದ ಕುಮಾರಸ್ವಾಮಿ ಅವರಿಂದ ನಿಮ್ಮ ಮುಂದೆ ಹುಲಿ ನೃತ್ಯ. ಜೋಡ್ ರಸ್ತೆ ನೋಡೋಣ ಎಲ್ಲಿ ತನಕ ಬರ್ತೀಯ ಅಂತ. ಹಾಗೆ ಪಡಲ Thank you, sir. So here comes the end of this program. ಎಲ್ರಿಗೂ ಇವತ್ತಿನ ದಿನ ತುಂಬಾ ಖುಷಿ ಆಯ್ತು ಅನ್ಕೊಳ್ತೇನೆ. ಹೇಗಿತ್ತು ಪ್ರಗತಿ ವೈಭವ 2K23? ಓಕೆ, ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಲ್ಲ ವಿದ್ಯಾರ್ಥಿಗಳು ಪೋಷಕರ ಗಮನಕ್ಕೆ ನಾಳೆ ಪ್ರಗತಿ ಸ್ಟಡಿ ಸೆಂಟರಿಗೆ ರಜೆಯನ್ನು ಘೋಷಿಸಲಾಗಿದೆ. ಎಲ್ಲರೂ ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳಿ. ಲೆಕ್ಚರ್ಸು ಸ್ಟೂಡೆಂಟ್ಸ್ ಎಲ್ಲರೂ ನಾಡ್ದು ಯಥಾ ಪ್ರಕಾರ ತರಗತಿಗಳು ನಡೀಲಿಕ್ಕೆ ಇದೆ. ಇನ್ನು ಹೆತ್ತವರಿಗೆ ಹೇಳೋದು, ಇನ್ನು ಪರೀಕ್ಷೆಗೆ ತಯಾರಿ, ಇದೊಂದೇ ವಿಚಾರದಲ್ಲಿ ಪ್ರಗತಿ ಮುಂದಕ್ಕೆ ಹೋಗ್ತಾ ಇರ್ತದೆ. ಎಲ್ಲ ಪೋರ್ಷನ್ಸ್ಗಳು ಮುಗಿದಿದೆ. ಇನ್ನು ಪರೀಕ್ಷೆ ಒಂದು 7-8 ಪ್ರಿಪ್ರೇಟರಿ ಎಕ್ಸಾಮ್ಸು ನಾವು ಕಂಡಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಕ್ವಶನ್ ಪೇಪರ್ಸ್ ರೆಡಿ ಮಾಡಿದ್ದೇವೆ. ನಿಮ್ಮ ನಿಮ್ಮ ವಿದ್ಯಾರ್ಥಿಗಳ
ನಿಮ್ಮ ಮಕ್ಕಳ ಆ ರಿಸಲ್ಟು ನನ್ನನ್ನು ಕೇಳಿ. ಆದರೆ ಒಂದು ಮಾತು, ಇನ್ನು ರಜೆಯನ್ನು ನನ್ನಲ್ಲಿ ಕೇಳಬೇಡಿ. ಥ್ಯಾಂಕ್ ಯು. ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.